ಮಡಿಕೇರಿ. ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ. ಭಾಗವಹಿಸುತ್ತಿರುವ ಅತಿಥಿ ಕರ್ನಾಟಕದ ಖ್ಯಾತ ಸಾಹಿತಿ ಹಾಗೂ ಬರಹಗಾರರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇವತ್ತಿನ ವಿಶೇಷ ಸಂದರ್ಶನ ಆಧಾರಿತ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಈಗಾಗಲೇ ತಮಗೆ ಒಂದು ಸಂಗತಿ ಗೊತ್ತಿರಬಹುದು. ನಮ್ಮ ಮಡಿಕೇರಿ ಆಕಾಶವಾಣಿಯಲ್ಲಿ ತಿಂಗಳ 2ನೇ ಹಾಗೂ 4ನೇ ಶನಿವಾರಗಳಂದು ಚಿಣ್ಣರ ಕಥಾಲೋಕ ಮಕ್ಕಳ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ಯಾವ ಸಂಗತಿ ಅದು ಮುಖ್ಯವಾದಂಥದ್ದು? ಕರ್ನಾಟಕದ ಖ್ಯಾತ ಸಾಹಿತಿ ಹಾಗೂ ಬರಹಗಾರರಾದಂತಹ ಶ್ರೀಯುತ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಈ ಒಂದು ಪುಸ್ತಕದ ಓದು ಆರಂಭ ಆಗಿದೆ. ಈ ಒಂದು ಕಾರ್ಯಕ್ರಮದ ಆರಂಭದಲ್ಲಿ ನಾವು ಅವರ ಮಾತುಗಳನ್ನು, ಅಂದರೆ ಅವರ ಅಭಿಪ್ರಾಯವನ್ನು, ಆಶಯವನ್ನು ಕೇಳಿದ್ವಿ. ಇಂದು ನೇರವಾಗಿ ಅವರನ್ನು ಸಂದರ್ಶನ ಮಾಡುವಂತಹ ಸಂದರ್ಭ ಒದಗಿದೆ. ತಮ್ಮೆಲ್ಲರ ಜೊತೆ ಮುಕ್ತವಾಗಿ ನಮ್ಮ ಸ್ಟುಡಿಯೋದಲ್ಲಿ ಮಾತಾಡಲಿಕ್ಕೆ ಅಂತ ಸ್ವತಃ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಇದ್ದಾರೆ. ಬನ್ನಿ ಅವರನ್ನು ಮಾತನಾಡಿಸೋಣ. ಅವರ ಆಸೆ, ಕನಸುಗಳು, ನಡೆದು ಬಂದ ಹಾದಿ, ಮರೆಯಲಾರದ ಕ್ಷಣಗಳು, ಅವರ ಗುರಿ ಎಲ್ಲವನ್ನು ನಾವು ಈ ಸಂದರ್ಶನದಲ್ಲಿ ಕೇಳ್ತಾ ಹೋಗೋಣ. ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಇವತ್ತಿನ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮಗೆ ನಮ್ಮ ಶ್ರೋತೃಗಳ ಪರವಾಗಿ ಸ್ವಾಗತ, ಸುಸ್ವಾಗತ. ವಂದನೆಗಳು. ಅವಕಾಶಕ್ಕೆ ಈ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟ ತಮಗೆ ಹಾಗೂ ಈ ಕಾರ್ಯಕ್ರಮವನ್ನು ಆಲಿಸ್ತಾ ಇರುವಂತಹ ಆಕಾಶವಾಣಿ ಮಡಿಕೇರಿಯ ಎಲ್ಲ ಶ್ರೋತೃವರ್ಗಕ್ಕೆ ಮೊತ್ತ ಮೊದಲಾಗಿ ಅತ್ಯಂತ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಂದು ಸರ್ ಮಡಿಕೇರಿ ಆಕಾಶವಾಣಿಗೆ ಬಂದಿದ್ದೀರಿ. ಈಗಾಗಲೇ ಒಂದು ಕತೆ ಪ್ರಸಾರ ಆಗಿದೆ. ಅದರ ನೆನಪಿನೊಂದಿಗೆ, ಸ್ಮರಣೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಸರ್. ಏನು ಅನ್ನಿಸ್ತು ಸರ್? ನೀವು ಮೊದಲಾಗಿ ತೆಗೆದುಕೊಂಡಿರುವ ಕತೆ ಗಾಳಿಪಟದ್ದು. ನನ್ನ ಬದುಕಿಗೆ ಅನ್ವಯಿಸುವುದಾದರೆ, ನಾನು ಗಾಳಿಪಟ ಅಂತಾದರೆ ನನಗೆ ಇಂತಹ ದೊಡ್ಡ ಗೌರವವನ್ನು, ಸಂದರ್ಭವನ್ನು ಒದಗಿಸಿಕೊಟ್ಟ ತಾವು ಅಥವಾ ಸಾಹಿತ್ಯದ ಅಭಿಮಾನಿಗಳು ಆ ಗಾಳಿಪಟ ಮೇಲಕ್ಕೆ ಹೋಗುವಲ್ಲಿ ಪ್ರೋತ್ಸಾಹವನ್ನು, ಸಹಾಯವನ್ನು ಮಾಡುತ್ತಿರುವಂತಹ ಒಂದು ಗಾಳಿಪಟದ ಬಾಲಂಗೋಚಿ ಅಂತ ನಾನು ತಿಳ್ಕೊಳ್ತಾ, ಇಲ್ಲದೇ ಇದ್ದರೆ ನಮ್ಮ ಕೆಲಸವನ್ನು ಗುರುತಿಸುವವರು, ನಮ್ಮ ಕೆಲಸದ ಬಗ್ಗೆ ಅಭಿಮಾನ ಪಡುವವರು, ಮಾಡಿದ ಕೆಲಸಗಳಿಂದ ಪ್ರೀತಿ ತೋರ್ತಾ ಇರುವವರು, ಇವರು ಯಾರು ಇಲ್ಲದೇ ಇದ್ದರೆ ಬಹುಶಃ ನಾವು ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನನ್ನ ಬದುಕಿನ ಆಸಕ್ತಿಗಳಲ್ಲಿ ಒಂದಾಗಿರುವಂತಹ ಬರವಣಿಗೆಯನ್ನು ನಿತ್ಯ ನಿರಂತರವಾಗಿ, ಅಂದರೆ ಕಳೆದ ಸುಮಾರು 38 ವರ್ಷಗಳಿಂದ ನನ್ನ ವೃತ್ತಿಯ ಜೊತೆಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ಇಡೀ ರಾಜ್ಯದಾದ್ಯಂತ ನನ್ನ ಅನೇಕ ಸ್ನೇಹಿತರು, ಹಿರಿಯರು ಆಶೀರ್ವಾದದೊಂದಿಗೆ, ಕಿರಿಯರು ಪ್ರೀತಿಯೊಂದಿಗೆ, ಸಮಕಾಲೀನರು ಅಭಿಮಾನದೊಂದಿಗೆ ನನ್ನೊಟ್ಟಿಗೆ ಪ್ರತಿದಿನ ಸ್ಪಂದಿಸ್ತಾ ಇರುವುದರಿಂದಲೇ ನನ್ನ ಆಸಕ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನುವಂತಹ ಭಾವನೆಯೊಡನೆ ಇವತ್ತು ಇನ್ನೊಂದು ಹೊಸ ಜವಾಬ್ದಾರಿ ನನ್ನ ಮೇಲೆ ಹೊರಿಸಿದ್ದೀರಿ. ಯಾಕಂದರೆ ಕೇವಲ ಮುಖಾಮುಖಿ ಮಾತಾಡುವುದು ಒಂದು ಸಂದರ್ಭ ಆದರೆ, ನಾನು ಬರೆದಿರುವಂತಹ ಕೃತಿಗಳನ್ನು ಓದುವಂಥದ್ದು ಇನ್ನೊಂದು ಸಂದರ್ಭವಾದರೆ, ಸಭೆಯಲ್ಲಿ ನಾನು ಮಾತಾಡುವಂತಹ ಕಾರ್ಯಕ್ರಮದ ಭಾಷಣ ಇನ್ನೊಂದು ರೀತಿಯಾದರೆ, ಇವತ್ತು ಆಕಾಶವಾಣಿಯ ಮುಖಾಂತರ ಸಾವಿರಾರು ಶ್ರೋತೃಗಳಿಗೆ ನನ್ನನ್ನು ಪರಿಚಯ ಮಾಡಿಸ್ಕೊಳ್ತಿರುವಂತಹ ಈ ಸುಸಂದರ್ಭ ನನ್ನ ಬದುಕಿನ ಒಂದು ಅವಿಸ್ಮರಣೀಯ ಘಟನೆ ಅನ್ನುವಂತಹ ಭಾವನೆಯಿಂದ ನನ್ನ ಆಸೆ ಒಂದು ಮಾತ್ರ, ಕೇವಲ ನಾವು ಆಲಿಸುವುದಕ್ಕೆ ಮಾತ್ರ ಸೀಮಿತರಾಗಬಾರದು. ನಮ್ಮ ಎದುರು ಕಾಣಿಸುವಂತಹ ಚಂದದ ಹೂಗಳಾಗಿರ್ಬೋದು, ಹಸಿರಿನ ಗಿಡಗಳಾಗಿರ್ಬೋದು, ಬೀಸುವ ಗಾಳಿಯಾಗಿರ್ಬೋದು, ಉರಿಯುವ ಸೂರ್ಯವಾಗಿರ್ಬೋದು, ತಂಪಿನ ಚಂದ್ರವಾಗಿರ್ಬೋದು, ಇವನ್ನು ನಮ್ಮ ಬದುಕಿನ ಆದರ್ಶವನ್ನಾಗಿ ಸ್ವೀಕರಿಸಲಿ ನಾವು ಪಣ ತೊಡ್ತೀವಿ ಅಂತಾದರೆ ಖಂಡಿತಕ್ಕೂ ನಮ್ಮಿಂದ ನಮ್ಮ ಕನ್ನಡದ ಕೀರ್ತಿಯನ್ನು ಮೆರೆಸುವಲ್ಲಿ, ಮುಂದಿನ ಜನಾಂಗಕ್ಕೂ ಅದನ್ನು ಮುಟ್ಟಿಸುವಲ್ಲಿ ನಮ್ಮಿಂದ ಒಂದಷ್ಟು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನನ್ನೆಲ್ಲ ಶ್ರೋತೃಗಳಲ್ಲಿ ನಾನು ಮಾಡುವಂತಹ ವಿನಂತಿ ಒಂದು ಮಾತ್ರ, ಇವತ್ತು ನನ್ನನ್ನು ಯಾವ ಕಾರಣಕ್ಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರಕ್ಕೆ ಕರೆಸಿ ಸಂದರ್ಶನ ಮಾಡ್ತಾ ಇದ್ದಾರೆ, ನಾಳೆ ತಾವೆಲ್ಲರೂ
ಆ ಸ್ಥಾನವನ್ನು ಅಲಂಕರಿಸಬೇಕು. ತಾವು ಮಾಡಿರುವಂತಹ ಸಾಹಸಗಳಾಗಿರ್ಬೋದು, ಸಾಧನೆಗಳಾಗಿರ್ಬೋದು, ಹಿರಿಮೆ ಆಗಿರ್ಬೋದು, ಕರುನಾಡಿನ ಮನೆ ಮನೆಯನ್ನು ಮನವನ್ನು ಮುಟ್ಟಬೇಕು. ಅವರ ಆತ್ಮ ಸಂತೋಷದೊಡನೆ ನಮ್ಮ ಬದುಕಿನ ಸಾರ್ಥಕತೆಯನ್ನು ನಮ್ಮ ಕೆಲಸಗಳ ಮುಖಾಂತರ ಕಾಣುವಲ್ಲಿ ಇಂತಹ ಕಾರ್ಯಕ್ರಮಗಳು ತಮಗೊಂದು ಮುಖ್ಯ ಪ್ರೇರಣೆಯಾಗಲಿ ಅನ್ನುವಂತಹ ಆಶಯದೊಡನೆ ಮತ್ತೊಮ್ಮೆ ನನ್ನನ್ನು ಕರೆಸಿದ್ದಕ್ಕೆ ವಂದನೆಗಳೊಂದಿಗೆ, ಆಲಿಸ್ತಾ ಇರುವುದಕ್ಕೆ ವಂದನೆಗಳೊಂದಿಗೆ ಮಾತುಗಳನ್ನು ಮುಂದುವರಿಸ್ಕೊಂಡು ಹೋಗೋಣ. ಸರ್, ಆರಂಭದಲ್ಲಿ ನೀವು ಹೇಳಿದ್ರಿ ಗಾಳಿಪಟ ಆಗಲಾರೆ ನಾನು ಬಾಲಂಗೋಸಿ ಆಗ್ತೀನಿ ಅಂತ. ಈ ಬಾಲಂಗೋಸಿಯ ಒಂದು ಸ್ಥಾನ ಇದೆಯಲ್ಲ, ಆ ಕಥೆಯಲ್ಲಿ ಒಂದು ಚಂದದ ಒಂದು ಸ್ಥಾನವನ್ನು ಕೊಟ್ಟಿದ್ದೀರಾ. ಭಾವದ ಒಡಲಲ್ಲಿ ಅದು ಅಂದವಾಗಿ ಕಾಣಿಸುತ್ತೆ ನಮ್ಮ ಅಂತರಂಗದ ಕಣ್ಣಿಗೆ. ತಮಗೆ ಆ ರೀತಿಯ ಒಂದು ಭಾವನೆ ಹುಟ್ಟಲಿಕ್ಕೆ ಜೀವನದಲ್ಲಿ ಹೇಗೆ ಸಾಧ್ಯ ಆಯಿತು ಸರ್? ಕಾರಣ ಏನಿರಬಹುದು? ನಾವು ಹುಟ್ಟಿನಿಂದ ಮಲೆನಾಡಿನವರು. ತಮಗೇನಾದರೂ ಮಲೆನಾಡಿನ ಪರಿಚಯ ಇದ್ದರೆ, ಅಥವಾ ನಾನು ಹುಟ್ಟಿರುವಂತಹ ನನ್ನ ಹೆಬ್ರಿಯ ಸುತ್ತಮುತ್ತಲಿನ ಪ್ರದೇಶದ ಪರಿಚಯ ಇದ್ದರೆ, ನಮ್ಮಲ್ಲಿ ವಿಶೇಷ ಏನಂದರೆ ಮಳೆಗಾಲದಲ್ಲಿ ಮಳೆ ಜಾಸ್ತಿ, ಚಳಿಗಾಲದಲ್ಲಿ ಚಳಿ ಜಾಸ್ತಿ, ಸೆಕೆಗಾಲದಲ್ಲಿ ಸೆಕೆ ಜಾಸ್ತಿ. ಹಾಗಾಗಿ ಇದು ನಮ್ಮ ಬದುಕಿನ ಎಲ್ಲ ಏರಿಳಿತಗಳು. ಮಳೆ ಬಂದ್ಕೊಳ್ಳೋ, ಅಯ್ಯೋ ಯಾಕಪ್ಪ ಮಳೆ ಬಂತು, ನಾನು ಹೊರಗೆ ಹೋಗೋದು ಯಾವಾಗ ಅಂತ ಯೋಚನೆ ಮಾಡೋ ಬದಲು ಒಳ್ಳೆ ಮಳೆ ಬರ್ತಾ ಇದೆ, ಇದು ನನ್ನ ನಾಳೆ ಬದುಕಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ, ಒಂದು ಹೊಸ ಸೃಷ್ಟಿಗೆ ಕಾರಣವಾಗುತ್ತೆ ಅನ್ನುವಂತಹ ಭಾವನೆಯನ್ನು ನಾವೇನಾದರೂ ಇಟ್ಕೋತೀವಿ ಅಂತಾದರೆ, ನಾವು ಯಾವುದನ್ನು ಋಣಾತ್ಮಕವಾಗಿ ಯೋಚನೆ ಮಾಡ್ತೀವಿ ಅದನ್ನು ಧನಾತ್ಮಕವಾಗಿ ಯೋಚನೆ ಮಾಡಲಿಕ್ಕೂ ಸಾಧ್ಯವಾಗ್ತದೆ. ಹಾಗಾಗಿ ನನ್ನ ತಂದೆಯವರು, ನಮ್ಮಮ್ಮ, ಸಹೋದರಿಯರು, ನನ್ನ ಊರಿನ ಸ್ನೇಹಿತರು, ಇವರೆಲ್ಲ ನನ್ನ ಬಾಲ್ಯದ ಬದುಕಿಗೆ ಬೇಕಾಗಿರುವಂತಹ ಒಂದು ಧನಾತ್ಮಕವಾದ ವಾತಾವರಣವನ್ನು ಕಲ್ಪಿಸಿಕೊಟ್ಟವರು. ನನಗೆ ನೆನಪಿದ್ದ ಹಾಗೆ ನಾನು ಬಹುಶಃ ಒಂದು 3-4 ವಯಸ್ಸು ದಾಟಿದ ನಂತರ ನಾನು ಮನೆಯಲ್ಲಿದ್ದದ್ದೇ ಕಡಿಮೆ, ಹೊರಗಿದ್ದದ್ದೇ ಜಾಸ್ತಿ. ನಮ್ಮಲ್ಲೆಲ್ಲಾಗ ಲಗೋರಿ ಆಟ ಅಂತಿತ್ತು, ಕುಟ್ಟಿದೊಣ್ಣೆ ಅಂತಿತ್ತು, ಮರಕೋತಿ ಅಂತಿತ್ತು, ಗಾಳಿಪಟ ಹರಿಸೋದಿತ್ತು, ಹೀಗೆ ಬೇಕಾದಷ್ಟು ಆಟಗಳಿದ್ವು. ನಾನು ಯಾವುದ್ರಲ್ಲೂ ಪರಿಣಿತಿ ಪಡೆದೇ ಇದ್ದಿರ್ಬೋದು, ಆದರೆ ಎಲ್ಲದರ ಖುಷಿಯನ್ನು, ಸುಖವನ್ನು ಅನುಭವಿಸಿದ್ದೀನಿ. ಅಂದ್ರೆ ಆ ನೆನಪುಗಳನ್ನ ಬರಹದಲ್ಲಿ ತೊಡಗಿಸ್ಕೊಂಡಿದ್ದೀರಿ ಅಂತ ಹೇಳಬಹುದು. ಅಲ್ಲ, ನಾನು ಅದೇ ಹೇಳ್ತಾ ಇರುವಂಥದ್ದು. ನಾನು ಏನು ಮಹತ್ವದ್ದು ಸಾಧಿಸದೇ ಇದ್ದಿರ್ಬೋದು, ಆದರೆ ಪ್ರತಿಯೊಂದನ್ನು ನಾನು ಅನುಭವಿಸಬೇಕು, ಅದರಲ್ಲಿ ಒಂದಷ್ಟಾದರೂ ನನ್ನದಾಗಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂತಹ ನನ್ನ ಬಾಲ್ಯದ ಆ ಒಂದು ಯೋಚನೆಯನ್ನು ಪ್ರೌಢಾವಸ್ಥೆಗೆ ಬಂದ ಮೇಲೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ನನ್ನಿಂದ ಸಾಧ್ಯವಾಯಿತು. ಒಂದು ಲೆಕ್ಕದಲ್ಲಿ 3 ಘಟ್ಟಗಳು ಅಂತ ಹೇಳ್ತೀನಿ. 58ರಿಂದ 79 ತನಕ ಬರೀ ವಿದ್ಯಾಭ್ಯಾಸ, ಬಾಲ್ಯದ ಆಟಪಾಠಗಳು. 79ಕ್ಕೆ ಮಂಡ್ಯ ಬಂದವ. ಮುಂದಿನ 10 ವರ್ಷಗಳ ಕಾಲ ಕೇವಲ ನನ್ನ ವೃತ್ತಿಗೋಸ್ಕರವೇ ನನ್ನನ್ನು ಮೀಸಲಾಗಿಸಿಕೊಂಡೆ. ನನ್ನ ಮೊದಲ ಕೃತಿ ಬಂದದ್ದು ಈ ಬಾಳ ಪಯಣ ಅಂತ 89ನೇ ಇಸ್ವಿಯಲ್ಲಿ. ಇವತ್ತಿನ ತನಕ ಆ ನನ್ನ ಪಯಣ ಮುಂದುವರ್ಕೊಂಡು ಹೋಗ್ತಾ ಇದೆ. ನಾನು ಇನ್ನೂ ಗುರಿ ಸೇರಲಿಲ್ಲ. ಗುರಿ ಸೇರಬೇಕು ಅನ್ನುವಂತಹ ಆಸೆನೂ ನನಗಿಲ್ಲ. ಆದರೆ ಆ ನಡೆಯುವಂತಹ ದಾರಿಯಲ್ಲಿ ನನಗೆ ಏನೆಲ್ಲ ಕಾಣಿಸ್ತದೆ, ಅದರಲ್ಲಿ ಎಷ್ಟನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ, ಎಷ್ಟನ್ನು ನನ್ನದಾಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ, ನನ್ನದಾಗಿಸಿಕೊಂಡದ್ದನ್ನು ಜಗತ್ತಿಗೆ ನಾನು ಹೇಗೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಆ ಒಂದು ನನ್ನ ಯೋಚನೆ ಇದೆಯಲ್ಲ. ಹಾಗಾಗಿ ಸುತ್ತಲಿನ ಜಗತ್ತು ನನಗೆ ಯಾವತ್ತೂ ನಿತ್ಯ ಬೆಳಕಾಗಿನೇ ಕಾಣಿಸುವಂಥದ್ದು. ಏನಾದರೂ ಮಾಡಬೇಕು, ಹೊಸ್ತನ್ನು ಮಾಡಬೇಕು. ದೀಪದ ಅರ್ಥ ಅಷ್ಟೇನೆ, ತಾನು ಉರಿತಾನೇ ಇರ್ತದೆ, ಜಗತ್ತಿಗೆ ಬೆಳಕನ್ನು ಕೊಡ್ತಾ ಇರ್ತದೆ. ನಾನು ಹಾಗೆ ನನಗೆ ಎಷ್ಟೇ ಕಷ್ಟ ಬಂದಿರ್ಬೋದು, ಎಷ್ಟೇ ನೋವುಗಳಾಗಿರ್ಬೋದು, ಅದರ ಒಡಲಿನಲ್ಲಿ ಹುದುಗಿರುವಂತಹ ಒಂದು ಹೊಸ ಅನುಭೂತಿಯನ್ನು ಜಗತ್ತಿಗೆ ಕೊಡಲಿಕ್ಕೆ ಸಾಧ್ಯ ಆಯಿತು ಅಂತಾದರೆ ಖಂಡಿತಕ್ಕೂ 10 ಅಲ್ಲ 100 ಮಂದಿ ಪ್ರಭಾವಿತರಾಗ್ತಾರೆ. ಹೊಳೆಯನ್ನು ದಾಟ್ಕೊಂಡು ಹೋಗುವಾಗ ನಾವು ದೋಣಿಯಲ್ಲಿ ಹೋಗುವುದು ಗೊತ್ತು, ಕೆಲವರು ನಡ್ಕೊಂಡು ಹೋಗ್ಬಿಡ್ತಾರೆ, ಕೆಲವರು ನದಿ ಒಣಗಿದ ಮೇಲೆ ದಾಟ್ಕೊಂಡು ಹೋಗೋರು ಇದ್ದಾರೆ, ಕೆಲವರು ಒಂದು ಸುತ್ತು ಹಾಕಿಬಿಟ್ಟು ಆಚೆ ಕಡೆ ಹೋಗುದು ಹೇಗೆ ಅಂತ ತಿಳ್ಕೊತಾರೆ. 4 ನಮ್ಮ ಗುರಿಯನ್ನೇ ಸೇರಿಸುವಂಥದ್ದು. ಆದರೆ ನಮಗೆ ಏನು ಬೇಕು ಅಂದರೆ ನನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ನನ್ನ ಗುರಿಯನ್ನು ನಾನು ಸೇರಿದ್ದೇನೆ ಅನ್ನುವಂತಹ ಯಾವ ಒಂದು ಧನಾತ್ಮಕ ಭಾವನೆ ಇದೆ, ಅದನ್ನೇ ನನ್ನ ಗುರುವನ್ನಾಗಿ ನಾನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಯಿತು ಅಂತಾದರೆ ನಮಗೆ ಯಾರೂ ವಿಶೇಷವಾಗಿ ಬೋಧನೆ ಮಾಡಬೇಕಂತಿಲ್ಲ. ಸುತ್ತಲೂ ನಡೆಯುವಂತಹ ಎಲ್ಲ ಚಟುವಟಿಕೆಗಳು ನಮಗೊಂದು ಚೈತನ್ಯಾತ್ಮಕ ಶಕ್ತಿಯಾಗಿ ನಮ್ಮ ಅಂತರಂಗದಲ್ಲಿ ಅಡಗಿರುವಂತಹ ಯಾವುದೋ ಒಂದು ಉತ್ಸಾಹವನ್ನು, ಯಾವುದೋ ಒಂದು ಉಲ್ಲಾಸವನ್ನು ಜಗತ್ತಿಗೆ ಉಣಿಸ್ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಕಳೆದ ಅನೇಕ ವರ್ಷಗಳಿಂದ ಅನುಭವಿಸಿಕೊಂಡು ಬಂದಿದ್ದೀನಿ. ನನ್ನ ಸುತ್ತಲಿನ ಜಗತ್ತು ಜನರಾಗಿರಬಹುದು, ಪ್ರಕೃತಿ ಆಗಿರಬಹುದು, ಅಥವಾ ನನ್ನ ವೃತ್ತಿ ಆಗಿರ್ಬೋದು, ನನ್ನ ಬದುಕಿಗೆ ಪೂರಕವಾಗಿರುವಂತಹ ಎಲ್ಲವನ್ನು ಒದಗಿಸಿಕೊಟ್ಟಿದೆ. ನನಗೀಗ ಉಳಿದಿರುವಂಥದ್ದು ಒಂದು ಮಾತ್ರ, ಯಾರ ನಿರೀಕ್ಷೆಗಳು ಏನಿದೆ ಅದು ಹುಸಿ ಅಲ್ಲ ಅನ್ನುವ ರೀತಿಯಲ್ಲಿ ನನ್ನ ಬದುಕನ್ನು ಸಾಗಿಸಿಕೊಂಡು ಹೋಗಬೇಕು ಮಾತ್ರ. ನನ್ನ ಕಣ್ಣೆದುರು
ವಿಶಾಲವಾದ ದೇಶವಿದೆ, ನಾವೆಲ್ಲೊಂದು ಸಣ್ಣ ಹುಳುಗಳು ಮಾತ್ರ. ಆದರೆ ಸಣ್ಣ ಹುಳುನೇ ಎಷ್ಟೋ ಸಲ ಚುಚ್ಚುತ್ತೆ ನಮಗೆ. ವಿಶಾಲವಾದ ಜಗತ್ತಲ್ಲಿ ಏನು ಇಲ್ಲದೆ ಏನಿದು ಸೊಳ್ಳೆ ಕಚ್ಚಿಬಿಡ್ತಲ್ಲ, ಏನಿಲ್ಲ ಇರುವೆ ಕಚ್ಚಿಬಿಡ್ತಲ್ಲ, ನನಗೆ ಏನಾಗದಿದ್ರೂ ಪರವಾಗಿಲ್ಲ, ಒಂದು ಸೊಳ್ಳೆ ಅಥವಾ ನುಸಿಯಾಗಿ ಆದ್ರೂ ನನ್ನ ಕೃತಿಯ ಮುಖಾಂತರ ನಾವು ಹೀಗೆ ಮಾಡ್ಬೋದಲ್ಲ ಅನ್ನುವಂತಹ ನನ್ನ ಪರಿಚಯವನ್ನು ಮಾಡಿಕೊಡ್ತಾ ಇದ್ರೆ ನನ್ನ ಕೆಲಸ ಸಾರ್ಥಕ ಆಯಿತು ಅಂತ ತಿಳ್ಕೊತೀನಿ ನಾನು. ಸರ್, ಪ್ರತಿಯೊಬ್ಬರಿಗೂ ಮನಸ್ಸು ಇರುತ್ತೆ, ನೋಡುವ ಕಣ್ಣಿರುತ್ತೆ. ಅಂತರಂಗದ ಕಣ್ಣನ್ನು ತೆರೀಲಿಕ್ಕೆ ತಮ್ಮ ಪ್ರಯತ್ನ ಸತತವಾಗಿ ಸಾಗ್ತಾ ಇದೆ ಅಂತ ನಿಮ್ಮ ಮಾತುಗಳಿಂದ ನಮಗೆ ಅರ್ಥ ಆಗ್ತಾ ಇದೆ. ಹಾಗಾದರೆ ಸಾಮಾನ್ಯ ಮನುಷ್ಯರು ತಮ್ಮ ಅಂತರಂಗದ ಕಣ್ಣನ್ನು ತೆರೆಯೋದಕ್ಕೆ ಹೇಗೆ ಸಿದ್ಧತೆಯನ್ನು ನಡೆಸಬೇಕು ಅವರ ಮನಸ್ಸುಗಳು? ಅಂದರೆ ತುಂಬ ಸುಲಭವಾಗಿ ಹೇಳೋದಾದರೆ, ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ದಾರೆ, ನಡೆ ಮುಂದೆ ನುಗ್ಗಿ ಮನೆ ಮುಂದೆ. ನಾವು ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಎದುರಿನ ಜಗತ್ತು ನಮಗೆ ಹೇಗೆ ನಮ್ಮ ಒಟ್ಟಿಗೆ ಸ್ಪಂದಿಸಬೇಕು ಅನ್ನುವಂತಹ ಆಸೆಯ ಜೊತೆಯಲ್ಲಿ ಅಲ್ಲಿ ತನಕ ನಾನು ಹೋಗಲಿಕ್ಕೆ ನನ್ನ ಶಕ್ತಿ ಎಷ್ಟಿರಬೇಕಂತಲೂ ಯೋಚನೆ ಮಾಡಬೇಕಾಗುತ್ತೆ. ರಣ ಬಿಸಿಲಿರ್ಬೋದು, ಸುರಿಯುವ ಮಳೆ ಇರ್ಬೋದು, ಚುಚ್ಚುವ ಮರಳಿ ಇರ್ಬೋದು, ಕಚ್ಚುವ ಸೊಳ್ಳೆಗಳಿರ್ಬೋದು, ಹೆದರಿಸುವಂತಹ ಪ್ರಾಣಿಗಳ ಕೂಗುಗಳಿರ್ಬೋದು, ಹಾರುವಂತಹ ಹಕ್ಕಿಗಳ ಶಬ್ದ ಇರ್ಬೋದು, ಇವು ಎಲ್ಲದರ ನಡುವೆಯಲ್ಲಿ ನನ್ನ ಬದುಕಿನ ಗುರಿ ಏನು? ಹಾಗಂತ ಎಲ್ಲ ಗುರಿಗಳು ಯಶಸ್ವಿ ಆಗ್ತವೆ, ನಿರ್ದಿಷ್ಟವಾದ ಫಲಿತಾಂಶವನ್ನು ಕೊಡುತ್ತೆ ಅನ್ನುವಂತಹ ಯಾವ ಒಂದು ಊಹಾತ್ಮಕ ಜಗತ್ತಲ್ಲೂ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಮ್ಮ ಇಂಟೆನ್ಷನ್ ಅಥವಾ ನಮ್ಮ ಬದುಕಿನ ಧೋರಣೆ ಏನಿರಬೇಕು ಅಂದರೆ, ನಾನು ನಡೆಯುವಂತಹ ದಾರಿಯಲ್ಲಿ ನಾನು ನಡೆದುದನ್ನು ಜಗತ್ತಿಗೆ ಯಾವುದಾದರೂ ಒಂದು ರೂಪದಲ್ಲಿ ತೋರಿಸಿಕೊಡಬೇಕು. ಹೇಳ್ತಾರೆ, 100 ಪುಸ್ತಕ ಬರೆದ್ರು, ಅಷ್ಟು ಪುಸ್ತಕ ಬರೆದ್ರು, ಇಷ್ಟು ಪುಸ್ತಕ ಬರೆದ್ರು ಅಂತ. ನಾನು ಎಷ್ಟು ಪುಸ್ತಕ ಬರೆದೆ ಅದು ಒಂದು ಕಡೆ ಇಟ್ಟು ಬಿಡೋಣ. ನಾನು ಬರೆದಿರುವಂತಹ ಪುಸ್ತಕಗಳನ್ನು ಎಷ್ಟು ಮಂದಿ ಓದಿದ್ದಾರೆ, ಓದಿರುವವರಲ್ಲಿಗೆ ಎಷ್ಟು ಮಂದಿ ಅದು ನೆನಪಲ್ಲಿ ಉಳ್ಕೊಂಡಿದೆ, ನೆನಪಲ್ಲಿ ಉಳ್ಕೊಂಡವರಲ್ಲಿ ಅದರಲ್ಲಿರೋ ಒಂದಷ್ಟು ಧನಾತ್ಮಕ ಅಂಶಗಳನ್ನು ತಮ್ಮ ಬದುಕಲ್ಲಿ ಅಳವಡಿಸಿಕೊಳ್ತಾರೆ. ಇದು ಮಾತ್ರ ಬಹುಶಃ ಒಬ್ಬ ಸಾಹಿತಿಗೆ ಸಿಗುವಂತಹ ಒಂದು ದೊಡ್ಡ ಗೌರವ ಅಂತ ನಾನು ತಿಳ್ಕೊತೀನಿ. ಬರೀ ಪುಸ್ತಕ ಬಂತು, ಓದೋರು ಸಾಕಷ್ಟಿದ್ದಾರೆ, ಪ್ರಶಸ್ತಿ ಬಂತು, ಬಹುಮಾನ ಬಂತು, ಹಾಗೆ ಹೀಗೆ ಬಂದು ಬಿಟ್ರೆ ಅದೆಲ್ಲ ಲೌಕಿಕ ಬದುಕು. ನಾವು ಲೌಕಿಕ ಬದುಕನ್ನು ಮೀರಿರುವಂತಹ ಒಂದು ಅಂತರಂಗದ ಸಾಹಿತ್ಯ ಬದುಕನ್ನು ನಾವು ಆವಾಹಿಸಿಕೊಳ್ಬೇಕಾಗ್ತದೆ. ಆವಾಹಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ನಮಗೂ ಜಗತ್ತಿನ ಮೇಲೆ ಪ್ರೀತಿ ಬೇಕಾಗ್ತದೆ. ನಾನು ಅನ್ನುವಂಥದ್ದನ್ನು ನಮ್ಮಿಂದ ಮರೀಲಿಕ್ಕೆ ಸಾಧ್ಯ ಆದಾಗ ಮಾತ್ರ ನಾವೆಲ್ಲ ಅನ್ನುವಂತಹ ಪ್ರೀತಿಯಲ್ಲಿ ನಾವು ಮುಂದುವರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮಂಡ್ಯದಿಂದ ಮಡಿಕೇರಿಗೆ ಬಂದಿರುವ ನಾನು ಇದು ಹೋಗಿಬಿಟ್ಟು ನಾನು ಮಾಡಿರುವಂತಹ ಒಂದಷ್ಟು ಸಣ್ಣ ಪುಟ್ಟ ಕೆಲಸಗಳು ಎಷ್ಟೋ ಮಂದಿಗೆ ಒಂದು ಪ್ರಭಾವವನ್ನು, ಸಂತೋಷವನ್ನು ಬೀರಿದೆ ಅಂತಾದರೆ ಬಹುಶಃ ಶ್ರೋತೃವರ್ಗದವರು ನಾಳೆ ನಾನು ಇಂತಹ ಯಾವುದಾದ್ರೂ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನನ್ನನ್ನು ಸಮಾಜ ಗುರುತಿಸ್ತದೆ, ನನ್ನನ್ನು ಗೌರವಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಅಭಿಲಾಷೆಯೊಡನೆ ಒಂದು ಚಾಲೆಂಜ್ ಆಗಿ ನಾವು ಬದುಕನ್ನು ಯಾವತ್ತೂ ತಗೋಬೇಕಾಗ್ತದೆ. ಅಳು, ದುಃಖ, ನೋವು, ನಲಿವು, ಸಂಕಟ ಎಲ್ಲವೂ ಸಹಜವಾಗಿರುವಂಥದ್ದು. ಇದನ್ನು ಮೀರಿ ಹೇಗೆ ನಮಗೆ ನಿಲ್ಲಕ್ಕೆ ಸಾಧ್ಯವಾಗುತ್ತೆ, ಅದು ಯಾವತ್ತು ನನ್ನ ಬದುಕನ್ನು ತೋರಿಸ್ಕೊಳ್ಳುವಂಥದ್ದು. ಕಳೆದ ಸುಮಾರು ನಾನು ಹೇಳಿದಾಗೆ 37-38 ವರ್ಷಗಳಿಂದ ನಿರಂತರವಾಗಿ ಬರವಣಿಗೆಯಲ್ಲಿ ನಾನು ತೊಡಗಿಸ್ಕೊಂಡು ಬಂದದ್ದು. ಎಷ್ಟೋ ಮಂದಿ ಕೇಳ್ತಾರೆ, ಯಾಕೆ ನಿಂಗೆ ಏನು ಸಿಕ್ತು, ನಿಂಗೆ ಏನು ಪ್ರಯೋಜನ ಬಂತು? ನನಗೆ ಎಲ್ಲೋ ಒಂದು ಸಣ್ಣ ಸ್ವಾರ್ಥ ಇದೆ. 10ನೇ ಶತಮಾನದ ಪಂಪನನ್ನು ನಾವು ಇವತ್ತು 20ನೇ ಶತಮಾನ ನೆನಪು ಮಾಡ್ಕೋತಾ ಇದ್ದೀವಿ. 20ನೇ ಶತಮಾನದ ಪ್ರದೀಪ್ನನ್ನು ಯಾಕೆ 30ನೇ ಶತಮಾನದ ಕನ್ನಡಿಗರು ನೆನಪು ಮಾಡ್ಕೊಳ್ಳಿಕ್ಕೆ ಕೂಡ್ದು? ಹಾಗಾಗಿ ಪಂಪ ತೋರಿಸ್ಕೊಟ್ಟಿದ್ದಾನೆ ದಾರಿ, ಕುಮಾರವ್ಯಾಸ ನಮಗೆ ದಾರಿ ತೋರಿಸ್ಕೊಟ್ಟಿದ್ದಾನೆ, ಕುವೆಂಪು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇವರೆಲ್ಲ ನಮಗೆ ಕೊಟ್ಟಿರುವಂಥದ್ದು ವ್ಯಕ್ತಿ ಅಲ್ಲ, ಅದು ಅವರ ಸಾಹಿತ್ಯದ ವ್ಯಕ್ತಿತ್ವ. ಹಾಗಾಗಿ ಪ್ರದೀಪ ಅಂತ ಹೇಳುವಂಥದ್ದು ಯಾವತ್ತೂ ಮುಖ್ಯ ಅಲ್ಲ. ಪ್ರದೀಪ ಮಾಡಿರುವಂತಹ ಸಾಹಿತ್ಯಗಳು ಮುಂದಿನ ತಲೆಮಾರಿಗೆ ಏನಾದರೂ ಒಂದಷ್ಟು ಪ್ರಭಾವವನ್ನು ಬೀರ್ಲಿಕ್ಕೋ ಆಸೆಯನ್ನು ಹುಟ್ಟಿಸ್ಲಿಕ್ಕೋ ಸಾಧ್ಯವಾಯಿತು ಅಂತಾದರೆ ಬಹುಶಃ ನನ್ನ ಕೆಲಸ ನಾನು ಸಾರ್ಥಕ ಆಯ್ತು ಅಂತೇಳಿ ತಿಳ್ಕೊತೀನಿ. ಏನು ಜಗತ್ತು ಪುರ ನಮ್ಮನ್ನು ಮೆಚ್ಕೋಬೇಕಂತೇನಿಲ್ಲ, ಆದರೆ ಓದಿದವರ ಮನಸ್ಸಲ್ಲಿ ತುಂಬ ಚೆನ್ನಾಗಿತ್ತಲ್ಲ, ಅಥವಾ ಇನ್ನೂ ಸ್ವಲ್ಪ ಧನಾತ್ಮಕ ಯೋಚನೆ ಮಾಡೋದಾದ್ರೆ ಇನ್ನೊಂದು ಸಲ ಓದೋಣ, ನಮಗೊಂದು ಹೊಸ ರೀತಿಯಲ್ಲಿ ಏನಾದರೂ ಹೊಳ್ಕೋಬೋದು, ಇಂತಹ ಭಾವನೆ ಬಂತು ಅಂತಾದರೆ ಬಹುಶಃ ನಾನು ನನ್ನ ಬದುಕು ಸಾರ್ಥಕವಾಯ್ತು ಅಂತ ತಿಳ್ಕೊತೀನಿ. ಹಾಗಾಗಿ ಹೇಳಿದಲ್ಲ, ಆಸೆ ಇರುವಂಥದ್ದು ಒಂದೇ, ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ, ಆದರೆ ಇರುವಷ್ಟು ದಿವಸ ನನ್ನ ಕೈಯಲ್ಲಿ ಪೆನ್ ಇರಬೇಕು, ನನ್ನ ಕಣ್ಣೆದುರಿಗೆ ಪೇಪರ್ ಇರಬೇಕು, ನನ್ನದು ಪುಸ್ತಕ ಹಿಡ್ಕೋಬೇಕು. ನಮ್ಮಲ್ಲಿ ಬಸವಣ್ಣನವ್ರು ನಾವು ಇವತ್ತು ನೆನಪು ಮಾಡ್ಕೊಂಡು ಹೋಗ್ತೀವಿ, ಕರದಿಷ್ಟ ಲಿಂಗ ಕರದಿಷ್ಟ ಲಿಂಗ ಅಂತ ಹೇಳ್ತೀವಿ. ಕರದಿಷ್ಟ ಲಿಂಗವನ್ನು ಕೇವಲ ಲಿಂಗಮೂರ್ತಿಯಾಗಿ ನೋಡಲೇಬೇಕಂತೇನಿಲ್ಲ. ನಾನು ಕೈಯಲ್ಲಿ ಓದಲಿಕ್ಕೆ ಹಿಡ್ಕೊಂಡಿರುವಂತಹ ಪುಸ್ತಕ ಇದೆಯಲ್ಲ, ಅದೇ ಕರದಿಷ್ಟ ಲಿಂಗ ಆಗಿರ್ತದೆ. ಹಾಗಾಗಿ ನಾವು ಯಾವುದನ್ನು ಪ್ರೀತಿಸ್ತೀವಿ,
ಯಾವುದ್ರ ಬಗ್ಗೆ ಅಭಿಮಾನ ಇಟ್ಕೋತೀವಿ ಅದರಲ್ಲೇ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತಾದರೆ ಖಂಡಿತಕ್ಕೂ ಭಗವಂತ ನಮ್ಮನ್ನು ಮೆಚ್ಕೋತಾನೆ, ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಾಳೆ ಜಗತ್ತಿಗೆ ನಾವು ಉಳ್ಕೊಳ್ಳುವಾಗೆ ನೋಡ್ಕೊಂಡು ಹೋಗ್ತಾನೆ. ನನ್ನ ಪ್ರಯತ್ನ ಅಷ್ಟು ಮಾತ್ರ. ಈಗ ಬಹುಶಃ ನಮ್ಮ ಶ್ರೋತೃಗಳಿಗೆ ಒಂದು ಕುತೂಹಲ ಕಾಡ್ತಾ ಇರಬಹುದು. ಈಗ ಕರದಿಷ್ಟ ಲಿಂಗ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು ಪುಸ್ತಕವೂ ಆಗಬಹುದು ಅಂತ ಹೇಳುವಾಗ ಓದುವ ಮನಸ್ಸು ಕೂಡ ಅಷ್ಟೇ ಮುಖ್ಯ ಅಂತ ಇರಬಹುದು ಅಂತ ಅವರ ಒಂದು ಕುತೂಹಲ ಇರ್ಬೋದು. ಆ ಕುತೂಹಲದ ಪ್ರಶ್ನೆಗೆ ಸರ್, ಈ ನಡುವೆ ಒಂದು ಸಣ್ಣದಾದಂತಹ ಮಾಹಿತಿ ಬೇಕು ಅನ್ನೋದಾದರೆ ಯಾವ ಒಂದು ಸಲಹೆಯನ್ನು ಕೊಡ್ತೀರಿ ಓದುವವರಿಗೆ ಅಂತ ಕೇಳ್ತಾ ಇರುವಂಥದ್ದ? ನಾನು ಆಗಲೇ ಹೇಳಿದೆ, ನನ್ನ ಮಾತಿನ ಒಳಗೆ ಇತ್ತದು ಕರದಿಷ್ಟ ಲಿಂಗ ಅಂದು ಕೂಡಲೇ ನನ್ನ ಕೈಯಲ್ಲಿ ನಾನು ಪ್ರತಿಷ್ಠಾಪಿಸಿರುವಂತಹ ದೇವರ ಮೂರ್ತಿಯಾಗಲಿ ಲಿಂಗವಾಗಲಿ ಅಲ್ಲ. ನಾನು ಕೈಯಲ್ಲಿ ಇರಿಸ್ಕೊಂಡು ನಾನು ಅದನ್ನೆಷ್ಟು ನನ್ನ ಆತ್ಮಬಂಧುವನ್ನಾಗಿ ಮಾಡ್ಕೋತೀನಿ. ಇದು ಎಲ್ಲ ತೋರಿಸುವಂಥದ್ದು ಹೊರ ಜಗತ್ತಿಗೆ ಅಲ್ಲ, ಇದು ನನ್ನ ಅಂತರಂಗಕ್ಕೆ ಪ್ರೇರಣೆಯಾಗಬೇಕು. ಕೇವಲ ಪುಸ್ತಕವನ್ನು ಓದಿದ ಮಾತ್ರ, ಹೇಳಿದಲ್ಲ ಕರದಿಷ್ಟ ಲಿಂಗ ಅಂತ ಕೃತಿ ತಗೊಳ್ಳೋಣ ಅಂತ, ಅದನ್ನು ಓದಿದ್ರೆ ಮಾತ್ರ ನಾನು ಏನು ಮಹತ್ತದ್ದು ಸಾಧಿಸಿದ್ದು ಆಗುವುದಿಲ್ಲ. ನಾನು ಓದಿದರಲ್ಲಿ ಯಾವ ವಿಷಯಗಳಲ್ಲಿ ಒಂದಷ್ಟನ್ನು ನನ್ನ ಬದುಕಿನಲ್ಲಿ ನಾನು ಆವಾಹಿಸಿಕೊಳ್ಳಲಿಕ್ಕೆ, ಆಸ್ವಾದಿಸಲಿಕ್ಕೆ ನನ್ನಿಂದ ಸಾಧ್ಯ ಆದರೆ ಆಗ ನಾನು ಅದು ಭಗವಂತನಿಗೆ ಸಲ್ಲಿಸುವಂತಹ ಏನೇ ಹೇಳ್ಬೋದು, ಪೂಜೆ ಆಗಿರ್ಬೋದು, ಪುರಸ್ಕಾರ ಆಗಿರ್ಬೋದು, ಬಲಿ ಕೊಡುವಂತಾಗಿರ್ಬೋದು, ನೈವೇದ್ಯ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ಯಾವುದೂ ಆಗಿರ್ಬೋದು. ಹಾಗಾಗಿ ಕರದಲ್ಲಿರುವ ಆ ಭಗವಂತನನ್ನು ಅಂತರಂಗದಲ್ಲಿ ಆವಾಹಿಸಿಕೊಂಡು ಆತನನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಒಂದಷ್ಟನ್ನು ನನ್ನ ಬದುಕಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತಾದರೆ ಬಹುಶಃ ಆ ಕೃತಿ ಖಂಡಿತಕ್ಕೂ ಕರದಿಷ್ಟ ಲಿಂಗವಾಗ್ತದೆ. ಇಲ್ಲಾಂತ ನನ್ನ ಕರದಲ್ಲಿ ಇರ್ತದೆ, ನನಗೇನೂ ಸಿಗುವಂಥದ್ದಿಲ್ಲ. ಹಾಗಾಗಿ ನಮ್ಮ ಉದ್ದೇಶ ಏನಿರಬೇಕಂದ್ರೆ ನಾನು ಯಾವುದನ್ನು ಬೇಕು ಅಂತ ತಿಳ್ಕೋತೀನಿ, ಅದರ ಮುಖಾಂತರ ನನಗೇನು ಸಿಕ್ತು ಅಂತ ಯೋಚನೆ ಮಾಡಬೇಕು. ನನಗೆ ಸಿಕ್ಕಿದ್ದನ್ನು ನಾನು ಜಗತ್ತಿಗೆ ಎಷ್ಟು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಈ ಯೋಚನೆಯನ್ನು ನಾವು ಮಾಡಲೇಬೇಕಾಗ್ತದೆ. ಯೋಚನೆಗೆ ಮಾತ್ರ ಸೀಮಿತ ಆಗಲಿಕ್ಕೆ ಕೂಡದು. ಅದಕ್ಕೆ ಮೊದಲೇ ಹೇಳಿದೆ, ನಡೆ ಮುಂದೆ ನಡೆ ಮುಂದೆ, ಮುಂದಕ್ಕೆ ಹೋಗ್ತಾನೆ ಇರಬೇಕು. ಹೊಗಳುವವರು ಇರ್ತಾರೆ, ತೆಗಳುವವರು ಇರ್ತಾರೆ, ಬೈಯೋರು ಇರ್ತಾರೆ, ಬಯಸೋರು ಇರ್ತಾರೆ. ನಮಗವರು ಯಾರು ಮುಖ್ಯವಲ್ಲ. ನಮಗೆ ನಾನು ಹೋಗುವ ದಾರಿ ಹೇಗೆ ಧರ್ಮ ವಿರೋಧಿಯಾಗಿಲ್ಲ, ಹೇಗೆ ವಾಸ್ತವ ಜಗತ್ತಿನ ಒಂದು ಪ್ರೀತಿಗೆ ಕಾರಣಕರ್ತೃವಾಗ್ತದೆ, ಈ ನಾವು ಚಿಂತನೆ ಮಾಡ್ತೀವಿ ಅಂತಾದ್ರೆ ನಾನು ಬರೆಯುವಾಗಲೂ 10 ಸಲ ಯೋಚನೆ ಮಾಡಬೇಕಾಗ್ತದೆ. ಇದು ನಾಳೆ 10 ಮಂದಿ ಓದುವಂತಹ ಸಂದರ್ಭದಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿಯ ಪ್ರಭಾವ ಬೀರ್ಬೋದು. ಪ್ರಭಾವ ಬೀರುವುದು ಯಾಕೆ ಅಂದ್ರೆ ಒಬ್ಬನನ್ನು ಸಜ್ಜನ ನಾಗರಿಕನನ್ನಾಗಿ ನಾವು ಪರಿವರ್ತಿಸಬೇಕಾದರೆ ಆತನ ಅಂತರಂಗದ ತುಡಿತ ಬೇಕಾಗ್ತದೆ. ಈ ಅಂತರಂಗದ ತುಡಿತ ಅನ್ನುವಂಥದ್ದು ಅದೇ ನಮ್ಮ ಎದೆ ಬಡಿತ. ಲಬ್ಡಬ್ 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 ಅಂತೀವಿ, ಅದು ನಾನು ಬದುಕಿರುವಂತಹ ಸೂಚನೆ. ಆ ಲಬ್ಡಬ್ ಅಲ್ಲಿ ಒಂದು ಆತ್ಮೀಯತೆಯ ಸ್ವರವನ್ನು ಹುಡುಕಲಿಕ್ಕೆ ನಮ್ಮಿಂದ ಸಾಧ್ಯ ಆಯಿತು ಅಂತಾದ್ರೆ ನಾವು ಎಲ್ಲರ ಪ್ರೀತಿಗೆ ಪಾತ್ರರಾಗ್ತೀವಿ. ಜಗತ್ತಲ್ಲಿ ನಮಗೆ ಬೇಕಾಗುವಂಥದ್ದು ಒಂದು ಮಾತ್ರ. ಆಗ್ಲೇ ಹೇಳಿದಿಲ್ಲ, ಇವ ಯಾರವ ಅನ್ನದಿರು, ಇವ ನನ್ನವ ಅನ್ನು. ನನ್ನ ಪರಿಚಯ ಇಲ್ಲದೆ ಇದ್ರು ಈ ಪುಸ್ತಕ ಮುಖ ನನಗೆ ಪರಿಚಯ ಆಗಿದ್ದಾರೆ, ಇವರು ಈ ಭಾಷಣ ಕೇಳುವ ನನಗೆ ಪರಿಚಯ ಆಗಿಬಿಟ್ಟಿದ್ದಾರೆ, ನಾನು ಎಲ್ಲೋ ಒಂದ್ ಕಡೆ ಇವರದೊಂದು ಲೇಖನ ಓದಿ ನನಗೆ ತುಂಬಾ ಇಷ್ಟ ಆಯಿತು, ಇಂಥ ಭಾವನೆ ಬಂದ್ರೆ ನಾನು ಸರ್ವಾಂತರ್ಯಾಮಿ ಆಗಿಬಿಡ್ತೀನಿ. ಹಾಗಾಗಿ ಮಾನವ ಕೇವಲ ಆತ ಇರುವ ಜಾಗಕ್ಕೆ ಸೀಮಿತವಾಗಿದೆ. ಸರ್ವಂತರ್ಯಾಮಿ ಅಂತ ಆಗಬೇಕಾದ್ರೆ ಆತ ಮಾತ್ರ ಮೆರೆಯುವಂಥದ್ದು ಮುಖ್ಯ ಅಲ್ಲ, ಆತನ ಮುಖಾಂತರ ಉಳಿದವರ ಬದುಕನ್ನು ಮೆರೆಸುವಲ್ಲಿ ತನ್ನ ಅಂತರಂಗದ ಒಂದಷ್ಟು ವ್ಯಾಕುಲಗಳನ್ನು ಮರೆಸಲಿಕ್ಕೆ ಓದುವಿಕೆಯಿಂದ ಸಾರ್ಥಕ ಆಯಿತು ಅಂತಾದ್ರೆ ಅದೇ ಬದುಕಿನ ಅರ್ಥ ಬರುವಂಥದ್ದು. ಅದಕ್ಕೆ ಆಗಲೇ ಹೇಳಿದೆ, ಪಂಪನಿಂದ ಪ್ರಾರಂಭವಾಗಿ ಕುವೆಂಪು ತನಕ, ಕುವೆಂಪುನ ಇವತ್ತಿನ ತನಕ ನಾವು ಒಂದಷ್ಟು ಕವಿಗಳನ್ನು ಯಾಕೆ ನೆನಪಿಟ್ಕೋತೀವಿ ಅಂದ್ರೆ ಅವರು ಆಡಿರುವ 100 ಮಾತುಗಳು ನಮ್ಮ ಕಣ್ಣೆದುರಿನ ದೀಪಗಳು. ಆ ಕಣ್ಣೆದುರಿನ ದೀಪಗಳು ಆಗ್ಲಿಕ್ಕೆ ಹೋಗಿ ನಾವು ಕತ್ತಲನ್ನು ಮರೀಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ. ಯಾವಾಗ ಕತ್ತಲನ್ನು ಮರೆತು ನಾವು ಬೆಳಕನ್ನು ನೋಡ್ತೀವಿ, ನಮ್ಮ ಮನಸ್ಸು ಹೇಳೋದು ಒಂದು ಮಾತ್ರ, ನೀನು ಅನುಭವಿಸಿರುವ ಬೆಳಕಿನ ಸುಖವನ್ನು ಇನ್ನಷ್ಟು ಜನರಿಗೆ ಕೊಡಲಿಕ್ಕೆ ಪ್ರಯತ್ನ ಪಡು. ಅವರ ಬದುಕಿಗೆ ಅದು ಬೆಳಕಾಯಿತು ಅಂತಾದರೆ ನೀನು ಬೆಳಕು ಪಡೆದದ್ದು ಸಾರ್ಥಕವಾಗ್ತದೆ. ಸಾರ್ಥಕವಾಗ್ದರೆ ಏನು ಬಂತು ಪ್ರಯೋಜನ? ಸುಮ್ಮನೆ 10 ಪುಸ್ತಕ ಬಂತು, 20 ಬಂತು, 50 ಬಂತು, 100 ಬಂತು ಅಂತ. ಆ ಸಂಖ್ಯೆ ಯಾವತ್ತೂ ಮುಖ್ಯ ಅಲ್ಲ. ಇರೋದ್ರಲ್ಲಿ ಏನು ಸಿಕ್ಕಿದೆ, ಜಗತ್ತಿಗೆ ನಾವು ಏನು ಕೊಟ್ಟಿದ್ದೀವಿ, ಈ ಬಗ್ಗೆ ಬಹುಶಃ ಯೋಚನೆ ಮಾಡಿದ್ರೆ ನಮ್ಮ ಆಲೋಚನಾ ದಾಟಿಗಳು ಖಂಡಿತಕ್ಕೂ ಬದಲಾಕೊಂಡು ಹೋಗ್ತದೆ. ಸರಿಗ ಕತ್ತಲು ಬೆಳಕು ಅಂತ ಪದಗಳನ್ನು ಕೇಳಿದಾಗ ನಾವು ಶಾಲಾ ಅವಧಿಗಳಲ್ಲಿ ವಿರುದ್ಧಾರ್ಥ ಪದಗಳು, ಇದಕ್ಕೆ ಕತ್ತಲು ಬೆಳಕು ಅಂತ ಬರೆಯುವಾಗ
ಇರುವಂತಹ ಭಾವನೆ ನಮ್ಮ ಜೀವನದಲ್ಲಿ ಮುಂದೆ ಮುಂದೆ ಸಾಗಿದಾಗ ಕತ್ತಲು ಅನ್ನೋದು ಸ್ವಲ್ಪ ಭಯವನ್ನು ತರಿಸುತ್ತೆ, ದುಃಖವನ್ನು ತರಿಸುತ್ತೆ. ಸಂತೋಷಕ್ಕೆ ಕಾರಣವಾಗುವಂತಹ ಸಂದರ್ಭ ಎದುರಿಗಿದ್ರೂ ಕೂಡ ಕತ್ತಲಿನಲ್ಲಿ ನಾವು ಭಯದಿಂದ ಒಂದು ಕಾರ್ಮೋಡ ಕವಿದ ಹಾಗೆ ಬದುಕನ್ನು ಸಾಗಿಸ್ತಾ ಇರ್ತೀವಿ. ಅದಕ್ಕೆ ಸಾಕಷ್ಟು ಕಾರಣಗಳಿರಬಹುದು ನಮ್ಮ ಹಿನ್ನೆಲೆಯಲ್ಲಿ, ನಾವು ನಡೆದು ಬಂದಂತಹ ಹಾದಿಯಲ್ಲಿ. ಆದರೆ ತಮ್ಮ ಬದುಕಿನಲ್ಲಿ ಈ ಕತ್ತಲು ಅನ್ನುವಂತಹ ಒಂದು ಪದಕ್ಕೆ ಏನು ಒಂದು ಬೆಳಕನ್ನು ಚೆಲ್ಲಬೇಕು ಕತ್ತಲು ಜಗತ್ತಿನಲ್ಲಿ ಅಂತ ಅಂದರೆ ಮನುಷ್ಯ ಹೇಗೆ ತನ್ನ ಬದುಕನ್ನು ಬದಲಾವಣೆಯನ್ನು ಮಾಡಿಕೊಳ್ಬೇಕು ಅಂತ ತಮ್ಮ ಅನುಭವದ ನುಡಿಯಲ್ಲಿ ಹೇಳ್ತೀರಿ? ಸಾಕಷ್ಟು ಹೇಳ್ಬೋದು. ಸಣ್ಣ ಉದಾಹರಣೆ ಕೊಟ್ಟರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅಂತ ತಿಳ್ಕೊತೀನಿ. ನನಗೆ ನೆನಪಿದ್ದಾಗೆ 75-76 ಒಂದು ಸಂದರ್ಭ. ನಾನು ಮೊದಲಿನ ಸ್ವಲ್ಪ ನಾಟಕ ಪ್ರಿಯ. ನಾನು ಬೇರೆ ಬೇರೆ ಪಾತ್ರಗಳು ಮಾಡ್ತಿದ್ದೆ. ಆ ಟೈಮ್ನಲ್ಲಿ ನಾನು ಸರಿಯಾಗಿ ಸ್ತ್ರೀ ಪಾತ್ರವನ್ನೇ ಜಾಸ್ತಿ ಮಾಡ್ತಿದ್ದದ್ದು. ಯಕ್ಷಗಾನವಾಗಿರ್ಬೋದು, ನಾಟಕ ಆಗಿರ್ಬೋದು. ಒಂದು ಸಲ ಒಂದು ನಾಟಕ ನೋಡ್ಲಿಕ್ಕೆ ಹೋಗಿದ್ದೆ. ನಾಟಕ ಪ್ರಾರಂಭ ಆಗಲಿಲ್ಲ, ಇನ್ನೊಂದು ಅರ್ಧ ಗಂಟೆ ನಾನು ಕಾಯ್ತಾ ಇದ್ದೆ. ಅಷ್ಟನಕ ಯಾರೋ ಬಂದ್ಬಿಟ್ರು. ಸರ್, 1 ಗಳಿಗೆ ಒಳಗೆ ಬರ್ತೀರಾ ಅಂತ ಕೇಳಿದ್ರು. ಸರಿ, ನಾನು ಒಳಗೋದೆ. ಅವರು ಒಂದು ಮಾತು ಹೇಳಿದ್ರು, ಸರ್, ಇವತ್ತು ಸ್ತ್ರೀ ಪಾತ್ರ ಧರಿಸ್ಬೇಕಾದವರು ಯಾಕೋ ಬಂದಿಲ್ಲ, ಇದ್ದಕ್ಕಿಲ್ಲ, ಹುಷಾರಿಲ್ಲ ಅಂತೆ. ನಮಗೆ ಆ ಪಾತ್ರ ಮಾಡೋರು ಇಲ್ಲ ಅಂತಾದರೆ ನಾಟಕ ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಬೇರೆ ಬೇರೆ ಪಾತ್ರಗಳು ನಾವು ನೋಡಿದ್ದೀವಿ, ದಯವಿಟ್ಟು ಇವತ್ತು ನೀವು ಈ ನಾಟಕದಲ್ಲಿ ಸ್ತ್ರೀ ಪಾತ್ರ ಮಾಡಬೇಕು ಅಂತ ಹೇಳಿದರು. ನನಗೆ ಆಶ್ಚರ್ಯ, ಯಾಕಂದ್ರೆ ನಾನು ನಾಟಕ ಅದು ಮೊದಲೇ ಸಲ ನೋಡುವಂಥದ್ದು. ಆ ಸ್ತ್ರೀ ಪಾತ್ರ ಏನಂತ ಹೇಳುವಂಥದ್ದೇ ನನಗೆ ಗೊತ್ತಿಲ್ಲ. ನಾನು ಹೇಳಿದೆ, ಸರ್, ನಾನು ಏನು ಪಾತ್ರ ಮಾಡೋದು, ನನಗೆ ಯಾವ ಮಾತುಗಳು ಬರಲಿಲ್ಲ, ಸಂಭಾಷಣೆ ಬರಲಿಲ್ಲ, ಏನು ಮಾಡೋದು? ಏನಿಲ್ಲ ಸರ್, ನಿಮ್ಮ ಶಕ್ತಿ ಬಗ್ಗೆ ನಮ್ಗೆ ಗೊತ್ತು, ಇಲ್ಲಿ ಪುಸ್ತಕ ಇದೆ, ಒಂದು ನಿಮ್ಮ ಸೀನ್ ಮುಗಿಸಿದ ಮೇಲೆ ಇನ್ನೊಂದು ಸೀನ್ ಬರೋ ಹೊತ್ತಿಗೆ ನೀವು ಹೆಂಗೋ ಮಾತಿಗೆ ಒಂದು ಸ್ವಲ್ಪ ರೆಡಿ ಆಗ್ತೀರಿ ಅಂತ ಗೊತ್ತು, ನೀವು ಮಾತಾಡಲಿಕ್ಕೆ ಶುರು ಮಾಡಿ ಸರ್ ಅಂತ ಹೇಳಿದರು. ಸ್ವಲ್ಪ ನಮಗೂ ಜಂಬಾಯ್ತ, ಏನು ಎಲ್ಲರೂ ನನ್ನ ಕರೀತಾರಲ್ಲ ಮಾಡಬೇಕು ಅಂತ ಸ್ತ್ರೀವೇಷ ಹಾಕಿದೆ. ನನ್ನ ಜೊತೆಯಲ್ಲಿದ್ದಂತಹ ನನ್ನ ಪಾತ್ರಗಳಿಗೆ ನಾನು ಒಂದೇ ಮಾತು ಹೇಳಿದೆ, ನಾನು ಯಾವ ಸಂಭಾಷಣೆ ಹೇಳ್ತೀನ ಗೊತ್ತಿಲ್ಲ, ಆದರೆ ಶುರು ಮಾಡುವಂಥದ್ದು ಮತ್ತೆ ಮುಗಿಸುವಂಥದ್ದು ಅದು ಎರಡು ನಿಮ್ಮ ಪುಸ್ತಕದಲ್ಲಿ ಇರುವಂಥದ್ದೇ ಪದ ಹೇಳುವಂಥದ್ದು. ನಾನು ಅಲ್ಲಿಂದ ಶುರು ಮಾಡಿ ನನ್ನ ಮಾತು ಶುರು ಆಯಿತು. ಎಲ್ಲಿಗೆ ಮುಗಿಸಿದ್ರೆ ಆತು ಮಾತು ಮುಗಿದ್ಬಿಡ್ತು. ನೀವು ಮಾತಾಡ್ಕೊಂಡು ಹೋಗಿ, ನೆಕ್ಸ್ಟ್ ಏನು ಮಾತಾಡ್ತೀನೋ ಗೊತ್ತಿಲ್ಲ, ಆದರೆ ನೀವು ಏನು ಡೈಲಾಗ್ ಹೇಳ್ತೀರಿ, ನನ್ನ ಪಾತ್ರದ ಒಂದು ಕಲ್ಪನೆ ಅವರು ಹೇಳ್ತಿದ್ರು. ಈ ಹೀರೋಯಿನ್ ಹೀಗಿರಬೇಕು, ಹೀಗಿರಬೇಕು, ಹೀಗಿರಬೇಕು. ದುಃಖ ಅಂದರೆ ದುಃಖ ಪಡ್ಲಿಕ್ಕೂ ಗೊತ್ತಿರ್ತದೆ, ಖುಷಿ ಅಂದರೆ ಖುಷಿ ಪಡ್ಲಿಕ್ಕೆ ಗೊತ್ತಿರ್ತದೆ, ಕೋಪ ಅಂದರೆ ಕೋಪ ಪಡ್ಲಿಕ್ಕೂ ಗೊತ್ತಿರ್ತದೆ. ಹಾಗೆ ನೀವು ನಿಮ್ಮ ಡೈಲಾಗ್ ಹೇಳ್ಕೊಂಡೋಗಿ, ತೊಂದರೆ ಇಲ್ಲ. ನನ್ನ ಮಾತಲ್ಲಿ ವ್ಯತ್ಯಾಸ ಆದ್ರೂ ನಿಮ್ಮ ಪಾತ್ರಕ್ಕೆ ಯಾವುದೇ ತೊಂದರೆ ಬರದಾಗೆ ನಾನು ಅಷ್ಟು ಮಾತಾಡ್ಕೊಂಡು ಹೋಗ್ತೀನಿ. ಆದರೆ ನೆನ್ಪಿಟ್ಕೊಳ್ಳಿ, ಅದು ಯಾವುದೋ ನಾಟಕಾರ ಬರೆದ ಸಂಭಾಷಣೆ ಅಲ್ಲ. ಆ ಸಂದರ್ಭಕ್ಕೆ ನಾನೇ ನನ್ನ ಮನಸ್ಸಿಗೆ ಹುಟ್ಟಿಸ್ಕೊಂಡಂತ ಹೇಳುವಂಥದ್ದು. ಯಾಕಂದ್ರೆ ನಾಟಕದ ಕಥೆ ನನಗೆ ಹೇಳಿದ್ರು, ಹೀಗೆ ಕಥೆ ಹೇಳುವಂಥದ್ದು. ನಾಟಕ ಹೆಂಗಾಯಿತು ಅದು ನನಗೆ ಗೊತ್ತಿಲ್ಲ, ಆದರೆ ನಾಟಕ ಮುಗೀತಲ್ಲ, ಯಾವುದು ಲೋಪಗಳಿಲ್ದ ಹಾಗೆ ನಾಟಕ ಕೊನೆ ತನಕ ಬಂತಲ್ಲ, ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ? ಅಂದ್ರೆ ಅವಾಹನೆ ಅನ್ನೋದು ಅಲ್ಲಿ ಪರಿಚಯ ಆಯ್ತು ಅಂತ ಹೇಳಬಹುದು ತಮಗೆ. ಒಂದು ಹಾಗೂ ಇರ್ಬೋದು, ಒಂದು ಸ್ವಲ್ಪ ಜಂಬನೂ ಇದ್ದಿರ್ಬೋದು, ಏನೋ ನಾನು ಅಂತ ಹೇಳುವಂಥದ್ದು. ಎಲ್ಲ ಇಲ್ಲ, ನನ್ನನ್ನೇ ಕರೆದಲ್ಲ ಪಾತ್ರ ಮಾಡ್ಲಿಕ್ಕೆ, ಯಾಕೆ ನಾನು ಮಾಡ್ಲಿಕ್ಕೆ ಕೂಡುದು ಅಂತ ಹೇಳುವಂಥದ್ದು ಭಾವನೆಗಳು ಬಂತೋ ಏನೋ, ಅದು ನನಗೆ ಗೊತ್ತಿಲ್ಲ. ಅಂದ್ರೆ ಆ ಕ್ಷಣದಲ್ಲಿ ಒಪ್ಪಿದ್ರ ಸರ್ ಅವರು? ಯಾಕೆ ಅಂತ ಹೇಳಿದ್ರೆ, ಈಗ ಆರಂಭ ಅಂತ್ಯ ಪುಸ್ತಕದಲ್ಲಿರೋ ಹಾಗೆ ನಾನು ಮಾಡ್ತೀನಿ, ಆದ್ರೆ ಪಾತ್ರದ ಅಂಶ ನನಗೆ ಬಿಟ್ಟಿದ್ದು ಅಂತ ನೀವು ಅದನ್ನ ತೆಕ್ಕೊಂಡ್ಬಿಟ್ರಿ, ತಮ್ಮದನ್ನಾಗಿಸ್ಕೊಂಡ್ಬಿಟ್ರಿ. ಅದು ಹೇಗೆ ಬಂತು? ಆ ಭಾವನೆ ನಿಮಗೆ ಬರೋದಿಕ್ಕೆ ಆ ಒಂದು ಸಣ್ಣ ಧೈರ್ಯ ಅನ್ನೋದು ಬೇಕಲ್ಲ? ಅಲ್ಲ, ಬೇಕು. ನಾನು ಹೇಳಿದ್ದಲ್ಲ, ಅದು ಧೈರ್ಯಕ್ಕೆ ಅಂತ ಹೇಳ್ತೀವ, ಜಂಬ ಅಂತ ಹೇಳ್ತೀವ. ಯಾಕೆಂದ್ರೆ ಈಗ ನಿಮ್ಮ ಒಂದು ಪುಸ್ತಕವನ್ನ ಓದುವಾಗ ಯಾರೇ ಆಗಬಹುದು, ಈಗ ಕಾರ್ಯಕ್ರಮ ಕೇಳ್ತಾ ಇರ್ತಕ್ಕಂಥವ್ರು ನಿಮ್ಮ ಪುಸ್ತಕವನ್ನ ಓದುವಾಗ ಅಥವಾ ಓದಿರಬಹುದು, ಆಗ ಪಾತ್ರವನ್ನ ನಾವು ಮಾಡುವಾಗ ಮೂಲ ಬರಹಗಾರರ ಒಂದು ಆಲೋಚನೆ ಏನಿದೆ ಅದಕ್ಕೆ ಧಕ್ಕೆ ಆಗಬಾರ್ದು ಅನ್ನೋದು. ಆ ಒಂದು ನೀತಿಯನ್ನ ನಾವು ಅನುಸರಿಸ್ಕೊಂಡೇ ನಾವು ಪುಸ್ತಕವನ್ನ ಓದಬೇಕಾಗತ್ತೆ, ಪಾತ್ರವನ್ನ ಮಾಡಬೇಕಾಗತ್ತೆ. ಆದ್ರೆ ಪ್ರಪ್ರಥಮ ಬಾರಿಗೆ ತಮ್ಮ ಪಾಲಿಗೆ ಬಂದಂತಹ ಆ ಕ್ಷಣದಲ್ಲಿ ಒಂದು ಸಣ್ಣ ಧೈರ್ಯವನ್ನ ಮಾಡಲಿಕ್ಕೆ ಕಾರಣ ಏನು? ಕಾರಣ ಏನಂದ್ರೆ ಒಂದ ಜಂಬ ಇರ್ಬೋದು, ಇಲ್ಲ ಇವ್ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದಾರಲ್ಲ ಅವರಿಗೆ ಮೋಸ ಆಗ್ಲಿ ಕೊಡುದಂತ ಇರ್ಬೋದು. ಎರಡೇ ಕಾರಣ ಇರುವಂತದ್ದು. ಬಟ್ ನಾನು ನನ್ನ ಜೊತೆಯಲ್ಲಿ ಪಾತ್ರಧಾರಿಗಳು ಮಾಡುವಲ್ಲಿ ಕೇಳ್ತಾ ಇದ್ದೆ, ಈ ದೃಶ್ಯದ ಸಾರಾಂಶ ಏನು? ಸಂಭಾಷಣೆ ಏನಾದ್ರು ಅದು ಬೇರೆ ವಿಷಯ. ಯಾಕಂದ್ರೆ ಇದು ತುಂಬಾ ನಾವು ಅಳಬೇಕು ಅಂತ ಹೇಳುವಾಗ ನನ್ನ ಮಾತುಗಳೆಲ್ಲ ಅಳುವಿಗೆ ಸಂಬಂಧಪಟ್ಟಾಗಿ ಇರಬೇಕು. ಇಲ್ಲ ನಾವಿದ್ರಲ್ಲಿ ಸ್ವಲ್ಪ ರೋಷಾವೇಶ ತೋರಿಸ್ಬೇಕಂದ್ರೆ ನನ್ನ ಮಾತು ಹಾಗೆ ಇರಬೇಕು. ಅತ್ತೆ ಆದವಳು ಅತ್ತೆಯಾಗಿನೇ ಇರಬೇಕು, ಸೊಸೆಯಾಗಿ ಇರ್ಲಿಕ್ಕೆ ಆಗುದಿಲ್ಲ. ಸೊಸೆ ಆದವಳು ಸೊಸೆಯಾಗಿ ಅತ್ತೆಯಾಗಿರ್ಲಿಕ್ಕೆ ಆಗುದಿಲ್ಲ. ನನ್ನ ಪಾತ್ರ ಅತ್ತನ ಸೊಸೆನ ಅಂತ ನನಗೆ ಗೊತ್ತಾಗಬೇಕು, ಅಥವಾ ಅವನ ಪ್ರೇಯಸಿ ಅಂತಾನ, ಅವನ ಪತ್ನಿ ಅಂತಾನ, ಅವನ ಸೋದರಿ ಅಂತಾನ, ಯಾವುದಂತೂ ಗೊತ್ತಾಗ್ಬಿಟ್ರೆ ಒಂದು ಐಡಿಯಾ ಇರ್ತದೆ ನಮಗೆ. ನಾನು ಇವತ್ತು ಇವನ ಸೋದರಿಯಾಗಿ ಈ ಸೀನನ್ನು ನಾನು ಮುಗಿಸಬೇಕು ಅಂತ. ಅದು ಹಿಂದಿನ ಸಾಕಷ್ಟು ಅನುಭವಗಳು. ಯಾಕಂದರೆ
ನನಗೆ ಗೊತ್ತಿದ್ದಾಗೆ ನಾನು 6ನೇ ವರ್ಷದಿಂದಲೇ ಪುಸ್ತಕ ಓದ್ಲಿಕ್ಕೆ ಶುರು ಮಾಡಿದ್ದೀನಿ. ನಾನು ಇದಕ್ಕೋಸ್ಕರ ಓದಿದ ಪ್ರಶ್ನೆ ಇಲ್ಲ. ನಮ್ಮ ಚಂದಮಾಮ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಥವಾ ಅನ್ನಕರೂರ ಕಾದಂಬರಿಗಳಾಗಿರ್ಬೋದು, ಅವಾಗ ಸ್ವಲ್ಪ ಕಾದಂಬರಿ ಜಾಸ್ತಿ ಓದ್ತಾ ಇದ್ವಿ. ನರಸಿಂಹರ ಪತ್ತೇದಾರಿ ಕಾದಂಬರಿಗಳಾಗಿರ್ಬೋದು. ಎಲ್ಲಕ್ಕಿಂತ ಮುಖ್ಯ ಏನು ಅಂದರೆ ನಿರಂತರವಾಗಿ ಕೇಳ್ತಾ ಇದ್ದಂತಹ ತಾಳ್ಮದ್ಲೆ. ನಮ್ಮೂರು ತಾಳ್ಮದ್ಲೆ ಯಕ್ಷಗಾನಕ್ಕೆ ತುಂಬ ಪ್ರಸಿದ್ಧ. ನಮ್ಮಲ್ಲಿ ಮಳೆಗಾಲ ಅಂದುಕೊಳ್ಳೆ ತಾಳ್ಮದ್ಲೆ ಬರ್ತಿತ್ತು. ನಮಗೆ ಯಾರು ಹೋಗ್ತಿರೋ ನಾನು ಅವ್ರ ಜೊತೆಲಿ ಹೋಗ್ತಿದ್ದೆ. ಬನ್ನಿ ತಾಳ್ಮದ್ಲೆ ಕೇಳೋಣ ಅಂತ ಹೇಳ್ಕೊಂಡ್ಬಿಟ್ಟು. ಹಾಗಾಗಿ ಆ ರಾಮಾಯಣದ್ದು ಮತ್ತು ಮಹಾಭಾರತ ಕಥೆಗಳು ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಎದೆಯಲ್ಲಿ ಪ್ರತಿಷ್ಠಾಪನ ಆಗಿಬಿಡ್ತು. ಈಗ ನೀವು ಕತೆ ಹೇಳಿ ಅಂದರೆ ನಮಗೆ ಹೇಳೋದು ಸ್ವಲ್ಪ ಕಷ್ಟ ಆಗಿಬಿಡ್ತದೆ. ನೀವು ಮಾತು ಶುರು ಮಾಡಿಬಿಟ್ರೆ ಆಮೇಲೆ ಸಾಕು ನಿಲ್ಲಿಸಿಬಿಡಿ ಅಂತ ಹೇಳೋದಂಗೆ ಬೇಕಾದ್ರೆ ನಾನು ಮಾತಾಡ್ಕೊಂಡು ಹೋಗ್ತೀನಿ. ಆ ಕಥೆಯ ಹಾಗಿದೆ. ಮತ್ತೆ ಆ ಸಂದರ್ಭಕ್ಕೆ ಬಂದಾಗ ಒಂದಷ್ಟು ಬದಲಾಯಿಸುವ ಪ್ರಾಮಾಣಿಕ ಸಲ್ಲಿಕೆ ಹೌದು ಖಂಡಿತಕ್ಕೂ. ಯಾಕಂದ್ರೆ ನನ್ನಿಂದ ನಾಟಕದ ಇಮೇಜು ಹಾಳಾಗ್ಲಿಕ್ಕೆ ಕೂಡದು, ನನ್ನ ಜೊತೆಯಲ್ಲಿ ಪಾತ್ರ ಮಾಡುವಂತಹ ಪಾತ್ರಧಾರಿಯ ಇಮೇಜು ಹಾಳಾಗ್ಲಿಕ್ಕೆ ಕೂಡದು. ನಾನು ಹೇಗೆ ಧನಾತ್ಮಕವಾಗಿ ಸಕ್ಸಸ್ ಆದ ನನ್ಗೆ ಗೊತ್ತಾಗುವಂಥದ್ದು ಆ ಮುಂದಿನ 2-3 ನಾಟಕಕ್ಕೆ ನನ್ನನ್ನೇ ಕರೆದ್ರು. ಯಾರೋ ಪಾತ್ರ ಇದ್ರು ಅವ್ರಿಗೆ ಕರೆದಿಲ್ಲ. ಇಲ್ಲ ನೀವೇ ಬನ್ನಿ ಸರ್, ತುಂಬಾ ಚೆನ್ನಾಗಿ ಮಾತಾಡೋದು ಅರ್ಥಪೂರ್ಣವಾಗಿ ನೀವು ಪ್ರಸ್ತುತ ಪಡಿಸಿದಿರಿ ಅಂತ ಅವರು ಒಪ್ಕೊಂಡ್ರು ಅಂತ ಹೇಳೋದು ನನಗೆ ಸಂತೋಷ. ಈಗ ಒಂದು ಅಂಶ ನಮ್ಮ ಒಂದು ಮನಸ್ಸಿಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು ಏನು ಗೊತ್ತಾ ಸರ್, ಈಗ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಮಾತನಾಡುವಾಗ ಪಾತ್ರಗಳನ್ನ ಅಂದ್ರೆ ನೈಜತೆಯನ್ನ ನೀವು ಮೈಗೂಡಿಸ್ಕೊಂಡಂಥದ್ದು, ಅದಕ್ಕೆ ಆ ಪಾತ್ರಕ್ಕೆ ಅಷ್ಟೇ ಒಂದು ಅರ್ಥವನ್ನು ಕೊಡಬೇಕು ಅನ್ನೋದು. ಇವತ್ತಿನ ಒಂದು ಕುಟುಂಬಗಳಲ್ಲಿ ನಡೀತಿರ್ತಕ್ಕಂಥ ಸಂಭಾಷಣೆಗಳಿರಬಹುದು ಅಥವಾ ಜೀವನ ಪ್ರೀತಿ ಇರಬಹುದು, ಅದನ್ನು ತಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಿ, ಈ ಬರಹಗಳಲ್ಲಿ ಹೇಗೆ ಅದನ್ನು ಚಿತ್ರಿಸಿದ್ದೀರಿ ಅಂತ ಹೇಳ್ಬೋದು? ಕೆಲವು ಹೀಗೆ ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನನ್ನ ಬಾಲ್ಯದ ದಿವಸಗಳನ್ನು ನಾನು ಮತ್ತೆ ನೆನಪು, ಯಾಕಂದ್ರೆ ನನಗದು ಪ್ರೇರಕ ಮತ್ತೆ ಪೂರಕ ಶಕ್ತಿ ಅದೇನೆ. ನನ್ನ ತಂದೆಯವರು ಡಾಕ್ಟರ್ ಆಗಿದ್ರು, ನಮ್ದು ಹಳ್ಳಿ. ಸೊ ನಮ್ಮಲ್ಲಿ ಕ್ಲಿನಿಕ್ಕಿಗೆ ಎಷ್ಟು ಪೇಷಂಟ್ಸ್ ಬರ್ತಿದ್ರು ಅದಕ್ಕಿಂತ ಜಾಸ್ತಿ ನಾವು ಪೇಷಂಟ್ಸ್ ಮನೆಗೆ ಹೋಗ್ಬೇಕಿತ್ತು. ಯಾಕಂದ್ರೆ ನಮ್ಮಲ್ಲಿ ವಿಸಿಟ್ಸ್ ಅಂತ ಆಗ ಹೇಳ್ತಾ ಇದ್ರು. ಪಾಪ ಅವರಿಗೆ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆಗ ಕಾರು ಗೀರು ಏನೂ ಇರಲಿಲ್ಲ. ಎತ್ತಿನ ಗಾಡಿಯಲ್ಲಿ ನಾವು ಹೋಗ್ಬೇಕಿತ್ತು, ಇಲ್ಲ ಸೈಕಲಲ್ಲಿ ಕರ್ಕೊಂಡು ಹೋಗ್ಬಿಡ್ತಿದ್ರು. ನಾವು ಚಿಕ್ಕವರು ಅಲ್ಲ, ಮನೇಲಿ ಕೂತು ಏನ್ ಮಾಡೋದು, ಅಪ್ಪನ ಜೊತೆ ನಾವು ಹೋಗ್ತಿದ್ವಿ. ಹೋಗುವಾಗ ಮಕ್ಕಳು ಇದ್ರಿ ಮನೆಯಲ್ಲಿ? ನಾನು, ನನ್ನಕ್ಕ, ನನ್ನ ತಂಗಿ, ನಮ್ಮಪ್ಪ, ನಮ್ಮಮ್ಮ, ನಾವು 5 ಮಂದಿ ಮಾತ್ರ ಇದ್ದು. ಸುಮಾರಾಗಿ ನಾನು SLC ಮುಗಿಸೋನಕ ಇನ್ನು ನೆಂಟರುಗಳಿಗೆಲ್ಲರೂ ಬಂದವರು 1 ವರ್ಷಕ್ಕೆ ಇರ್ತಿದ್ರು, ಹೋಗ್ತಿದ್ರು. ಸತ್ಯಂದ್ರೆ ನಮ್ಮ ಮನೇಲಿ ಇರ್ತಿದ್ರು, ಆದ್ರೆ ನಮ್ಗೂ ಸ್ವಲ್ಪ ಹೊರಗೆ ಇರ್ತಿದ್ರು. ಯಾಕಂದ್ರೆ ನನ್ನ ಮನೇಲಿ ಇದ್ದದ್ದೇ ಕಡಿಮೆ, ನಾನು ಹೊರಗಿದ್ದದ್ದೇ ಜಾಸ್ತಿ. ಗೋಲಿ ಆಟ ಆಗಿರ್ಬೋದು, ನಮ್ಮಲ್ಲಾಗ ಡುಬ್ಬ ಗಿಬ್ಬ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಅಥವಾ ಚಿನ್ನಿ ದಾಂಡು, ಈಗ ನಾವು ಕುಟಿರೋಣೆ ಅಂತಿದ್ವಿ. ನಂಗೆ ಆಟ ಅಂದ್ಬಿಟ್ರೆ ಸಾಕು, ನನಗೆ ಬೇರೆ ಏನು ಬೇಕಂತಿರ್ಲಿಲ್ಲ. ಇನ್ನು ಮುಗೀತು ಅಂತಾರೆ ಆಗ್ಲೇ ಹೇಳಿದಲ್ಲ, ತಾಳಮದ್ಲೆ ಆಗಿರ್ಬೋದು, ಹರಿಕತೆ ಆಗಿರ್ಬೋದು. ನಮ್ಮಲ್ಲಿ ಯಕ್ಷಗಾನಕ್ಕೋಸ್ಕರ ಒಂದಷ್ಟು ಮಂದಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಸುಮ್ಮನೆ ಕೂತ್ಬಿಡ್ತಿದ್ದೆ ಕತೆ ಕೇಳಬೇಕು ಅಂತ. ಹಾಗೆ ನಾನು ಅಪ್ಪನೊಟ್ಟಿಗೆ ಅಂತಹ ವಿಸಿಟ್ಸಿಗೆ ಹೋಗಿರುವಂತಹ ಸಂದರ್ಭದಲ್ಲಿ ಅಪ್ಪ ಪೇಷಂಟ್ ನೋಡ್ತಿದ್ರು. ಆ ಮನೆಯ ವಾತಾವರಣ ನನ್ನ ಮನಸ್ಸ ಮೇಲೆ ಪ್ರಭಾವ ಬೀರ್ತಾ ಇತ್ತು. ಹೇಗಿದೆ ಇವರು ಬದುಕು, ನಮ್ಗೆ 2 ಹೊತ್ತಿಗೆ ಏನು ಊಟಕ್ಕೇನು ತೊಂದರೆ ಏನಿಲ್ಲ, ಆರಾಮ್ಸೆ ಇದೀವಿ. ಅಪ್ಪ ಸಂಪಾದನೆ ಮಾಡ್ತಾರೆ, ಊಟ ಕೊಡ್ತಾರೆ, ಹಾಕೊಳ್ಳಿಕ್ಕೆ ಒಳ್ಳೆ ಬಟ್ಟೆ ಸಿಗ್ತದೆ. ಅವ್ರದ್ದು ಹಾಗಲ್ಲ, ಹಾಕೊಳ್ಳೋದು 1 ಶರ್ಟು, ಅದ್ರಲ್ಲಿ 100 ತೂತು, ಊಟ ಇಲ್ಲ, ಗಡ್ಡ ಬೋಳಿಸ್ತಿರ್ಲಿಲ್ಲ. ಆಮೇಲೆ ಸ್ನಾನ ಮಾಡ್ತಿದ್ದದೇ ವಾರಕ್ಕೊಂದ್ಸಲನ. ಏನು ಅವರು ಮಾತಾಡೋಕೆ ಹೇಳ್ತಿದ್ರು, ಏನೋ ಬರೆದು ಕೊಡುವಾಗ ಏನಾದರೂ ನೀವೇ ಕೊಟ್ಬಿಡಿ, ನೀವು ಏನಾದ್ರು ಬರೆದು ಕೊಟ್ರೆ ನಮ್ಗೆ ಅದನ್ನು ತಗೊಳ್ಳುವಷ್ಟು ನಮಗೆ ಶಕ್ತಿ ಇಲ್ಲ ಅಂತ ಹೇಳ್ಕುವಂಥದ್ದು. ಈ ಬದುಕು ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಮೇಲೆ ಪ್ರಭಾವ ಬಿದ್ದಿದೆ. ಹೇಗೆ ಪ್ರಭಾವ ಬಿದ್ದಿದೆ, ಹೇಗೆ ಬಂತು ಅಂತ ಹೇಳಿದ್ರೆ ಬಹುಶಃ ಉತ್ತರ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಆದರೆ ನನ್ನ ಅಷ್ಟು ಕೃತಿಗಳನ್ನು ಓದ್ಕೊಂಡು ಹೋದ್ರೆ ಒಂದಲ್ಲ ಒಂದು ಕಡೆಯಲ್ಲಿ ನಾನು ಏನೆಲ್ಲ ಅನುಭವಿಸಿದ್ದೀನಿ ಅದು ಚಿತ್ರಣವಾಗಿದೆ. ಅಷ್ಟು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಓದಿರುವಂತಹ ಬೇರೆ ಬೇರೆ ಪುಸ್ತಕಗಳು, ಕಾರಂತರ ಪುಸ್ತಕ ಆಗಿರ್ಬೋದು, ಭೈರಪ್ಪನವರು ಆಗಿರ್ಬೋದು, ಅನ್ನಕೂರು ಆಗಿರ್ಬೋದು, ತರಸು ಆಗಿರ್ಬೋದು, ತ್ರಿವೇಣಿ ಆಗಿರ್ಬೋದು, ಚದುರಂಗ ಆಗಿರ್ಬೋದು, ಯಾರದ್ದೇ ಪುಸ್ತಕ ಆಗಿರ್ಬೋದು, ಅಲ್ಲೂ ಇಂತಹ ಸಾಕಷ್ಟು ಘಟನೆಗಳು ಬಂದಿದೆ. ನಾನು ನೋಡಿದ್ದಕ್ಕೂ ಅವರು ಬರ್ದದ್ದಕ್ಕೂ ಒಂದು ಸಂಬಂಧ ಇದ್ರೆ ಅದು ಟಕ್ ಅಂತ ಎದೆಯಲ್ಲಿ ದಾಖಲಾಗ್ಬಿಡ್ತದೆ. ಅದು ದಾಖಲಾದ ಅಲ್ಲೇ ಉಳ್ಕೊಳ್ಳೋದಿಲ್ಲ, ಯಾವುದೋ ಒಂದು ರೂಪದಲ್ಲಿ ಹೊರಗೆ ಬರಲಿಕ್ಕೆ ಶುರು ಆಗುತ್ತೆ. ಮತ್ತೆ ಏನು ಜಂಬಕ್ಕೆ ಹೇಳ್ಕೊತೀನಲ್ಲ, ನನ್ನ ವಿಶೇಷತೆ ಹೇಗೆ ಏನು ಅಂದ್ರೆ, ಎಲ್ಲರೂ ಹೇಳ್ತಾರೆ ಒಂದು ಪುಸ್ತಕ ಶುರು ಮಾಡಿಬಿಟ್ರೆ ಅದು ಮುಗಿಲಿಕ್ಕೆ 2 ತಿಂಗಳು 3 ತಿಂಗಳು 4 ತಿಂಗಳು ಬೇಕಾಗ್ತದಂತ. ನಾನು ಮೊದಲಿನ ದಿವಸಗಳಲ್ಲಿ ಬರೆಯುವಾಗ ಒಂದೇ ದಿವಸಕ್ಕೆ 5 ಬೇರೆ ಬೇರೆ ರೀತಿ ಪುಸ್ತಕ ಬರೀತಿದ್ದೆ. ಬೆಳಿಗ್ಗೆ 6 ರಿಂದ 8 ಗಂಟೆ ತನಕ ಯಾವುದೋ ಒಂದು ಪುಸ್ತಕ, ಆಮೇಲೆ ಕ್ಲಿನಿಕ್ ಶುರುವಾಗ್ಬಿಡ್ತಿತ್ತು. ಮಧ್ಯಾಹ್ನ ಊಟಕ್ಕೆ ಬಂದಾಗ 2 ರಿಂದ 4 ಗಂಟೆ ತನಕ ಯಾವುದೋ ಇನ್ನೊಂದು ಪುಸ್ತಕ, ಸಂಜೆ 6 ರಿಂದ 8 ಗಂಟೆ ತನಕ ಕವನನ ಕಥೆನ ಏನೋ ಒಂದು, ರಾತ್ರಿ 8 ಗಂಟೆಯಿಂದ ಪುನಃ ಮಲ್ಕೊಳ್ಳೋ ತನಕ ಬೇರೆ ಯಾವುದೋ ಒಂದು ಪುಸ್ತಕ. ನಾನು ಮಹಾಕಾವ್ಯ ಹೇಗೆ ಬರ್ಲಿಕ್ಕೆ ಆಯ್ತು, ನನಗೆ ಇದ್ರ ಮುಖಾಂತರವೇ ಆದದ್ದು. ಮಹಾಕಾವ್ಯಗೆ ಏನಂದ್ರೆ ಅಷ್ಟು ಸುಲಭಲ್ಲಿ ಬರೀಲಿಕ್ಕೆ ಆಗೋದಿಲ್ಲ, ಅದ್ರೊಳಗೆ ನಾವು ಹೋಗ್ಬಿಟ್ರೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ನೀವು ಮಕ್ಕಳ ಪದ್ಯ ಮತ್ತೊಂದು ಕವನ ಬರಿಬೇಕಂತೇಳಿ ಚೆನ್ನಾಗಿದೆಯೇ ಇಲ್ವಾ,
ನೀವು ನಂಗೊಂದು ನೆಕ್ಸ್ಟ್ ಪ್ರಶ್ನೆ ಕೇಳಿ, ಆ ಪ್ರಶ್ನೆ ಮುಗಿದ್ರೊಳಗೆ ನಾನು ಬೇಕಿದ್ರೆ ನಿಮ್ಗೆ ಪದ್ಯ ಬರ್ಕೊಡ್ತೀನಿ. ಅದು ಚೆನ್ನಾಗಿದೆಯಲ್ವ ಅದ ನಂತರ, ಅದು ನಮ್ಗೆ ಸಂಬಂಧಪಟ್ಟದ್ದಲ್ಲ, ಅದು ನನಗೆ ಬರೋ ಯೋಚನೆಗಳಲ್ವ. ಹಾಗಾಗಿ ಆ ಸುತ್ತಲಿನ ಜಗತ್ತು ಮತ್ತೆ ನಾನು ಓದಿರುವಂತಹ ಸಾಹಿತ್ಯ, ಅದರ ಜೊತೆಯಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ. ನಮ್ದು ಹೆಬ್ರಿ ಆಗಿನ ಹಳ್ಳಿಗಳಿಗೆ ಹೋಲಿಸುವಾಗ ನಮ್ಮ ಸ್ವಲ್ಪ ದೊಡ್ಡ ನಗರ, ಸುತ್ತಮುತ್ತ ಹಳ್ಳಿಗಳಿದ್ದದ್ದು 1 ಕಿಲೋಮೀಟರ್ ಬಿಟ್ಬಿಟ್ರೆ. ಅವ್ರ ಮನೆ ಕತೆಗಳು ಹೇಳ್ಕೊತಾ ಇದ್ರಲ್ಲ. ಆ ಕತೆಗಳು ಹೇಳುವಾಗ ಅವತ್ತು ಬಹುಶಃ ನಂಗೆ ಏನೂ ಅನಿಸ್ಲಿಲ್ಲ. ಯಾವಾಗ ಪೆನ್ನು ಹಿಡ್ಕೋಬೇಕು ಅಂತ ನಾನು ಪ್ರಾರಂಭ ಮಾಡಿದೆ, ಆ ಪೆನ್ನು ಹಿಡ್ಕೊಂಡು ಕೂಡಲೇ ಅವರೇ ಬರ್ತಿದ್ರು ನನ್ನ ನೋಟಲ್ಲಿ. ಎಷ್ಟನೇ ವರ್ಷದಲ್ಲಿ ಬರಹವನ್ನ ಆರಂಭ ಮಾಡಿದ್ದು ಸರ್? ನಾನು ಆಕ್ಚುಲಿ ಅಧಿಕೃತವಾಗಿ ಹೇಳಲಿಕ್ಕೆ 9ನೇ ವರ್ಷಕ್ಕೆ ಶುರು ಮಾಡಿದ್ದೀನಿ ನಾನು. 9ನೇ ವರ್ಷ. ಆದರೆ ಆಗ ನನ್ನ ಏಜಿಗೆ ಸರಿಯಾಗಿ ಇರುವಂತದ್ದು ಮಾತ್ರ, ಬೇರೆ ಯಾವುದೂ ಇಲ್ಲ. ಬಾಲ ಸಾಹಿತ್ಯಗಳು, ಆಗ ನಮ್ಮಲ್ಲೊಂದು ನವಭಾರತ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು, ಅಲ್ಲೆಲ್ಲ ಒಂದಷ್ಟು ಲೇಖನ ಬರೀತಿದ್ದೆ. ಆದರೆ ಅದು ಎಲ್ಲದಕ್ಕಿಂತ ನನಗೆ ದೊಡ್ಡ ಲಾಭ ಏನಿತ್ತು ಅಂದರೆ, ನಾನು ಹೇಳ್ತಿದ್ದೆ ಅಲ್ಲ, ನಾಟಕಕ್ಕೆ ಸಂಭಾಷಣೆ ಕಲಿಯುವಂಥದ್ದು, ಯಕ್ಷಗಾನಕ್ಕೆ ಸಂಭಾಷಣೆ ಕಲಿಯುವಂಥದ್ದು. ಇವತ್ತು ಪಾತ್ರ ಮಾಡಿಬಿಟ್ರೆ ಏನು ಬೇಕಿದ್ರು ಸಂಭಾಷಣೆ ಹೇಳ್ತೀನಿ, ಅವತ್ತು ಹಾಗಲ್ಲ. ಆ ಪಾತ್ರದ ಸಂಭಾಷಣೆ ನಾನು ಕಲೀಲೇಬೇಕಿತ್ತು. ಆ ಸಂಭಾಷಣೆ ಕಲಿಬೇಕಾದ್ರೆ, ಆ ಸಂಭಾಷಣೆ ನನ್ನ ಮೇಲೆ ಪ್ರಭಾವ ಬೀರಬೇಕಾದ್ರೆ, ಆ ಪಾತ್ರದ ಒಳಗೆ ಏನಿದೆ ನಂಗೆ ಅಂತರಂಗ ನಂಗೆ ಗೊತ್ತಾಗಬೇಕು. ಅಂತರಂಗ ಗೊತ್ತಾಗಿ, ನೀನು ಇವತ್ತು ತುಂಬ ದುಃಖ ಪಡು ಅಂತ ಹೇಳ್ಬಿಡ್ತಾರೆ ಸೀನಲ್ಲಿ. ನಾನು ಒಳಗೆ ದುಃಖ ಪಡೆದ್ರೆ ಸ್ಟೇಜಲ್ಲಿ ಹೆಂಗೆ ನಾನು ದುಃಖ ಪಡಿಸೋದು? ಹಾಗಾಗಿ ನಾನು ಆ ದುಃಖವನ್ನು ಅನುಭವಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ದುಃಖವನ್ನು ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಸಂತೋಷವನ್ನ ವ್ಯಕ್ತಪಡಿಸಬಹುದು ನಾಟಕೀಯವಾಗಿ, ಆದ್ರೆ ದುಃಖವನ್ನ ವ್ಯಕ್ತಪಡಿಸೋದು ಸ್ವಲ್ಪ. ಅದೇ ನಾವು ಹೇಳೋದಲ್ಲ, ಹೊರಗಿನ ನಟನೆ ಬರುವಂತದ್ದೆಲ್ಲ ಅಂತರಂಗ, ಅದನ್ನ ನಾವು ಅದನ್ನು ಫೀಲ್ ಮಾಡ್ಕೋತೀವಲ್ಲ, ಅದಕ್ಕೂ ನಮಗೆ ಸಿಕ್ಕುವಂತದ್ದು ಒಂದು ನಾನು ನೋಡಿದ ದೃಶ್ಯಗಳು, ಒಂದು ನಾನು ಓದಿರುವಂತಹ ಪುಸ್ತಕಗಳ ಬೇರೆ ಬೇರೆ ಚಿತ್ರಣಗಳು. ಹಾಗಾಗಿ ಇವತ್ತಿನ ಹಿರಿಯ ಬರಹಗಾರರು ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ದೊಡ್ಡದಾಗಿ ಪ್ರಭಾವ ಬೀರ್ಬಿಟ್ಟಿದ್ದಾರೆ. ಹೇಗೆ ಬೀರಿಬಿಟ್ಟೆ ನಂಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವತ್ತು ಪ್ರದೀಪನ ಐಡೆಂಟಿಫಿಕೇಶನ್ ಏನಿದೆ, ಅದರ ಎಲ್ಲ ಹಿನ್ನೆಲೆ ನನ್ನ ತಂದೆಯವರ ಜೊತೆಯಲ್ಲಿ ನನ್ನ ಸುತ್ತಲಿನ ಜಗತ್ತು, ಪ್ರದರ್ಶನಗಳಾಗಿರ್ಬೋದು, ಪುಸ್ತಕಗಳಾಗಿರ್ಬೋದು, ನನ್ನ ಅನುಭವಗಳಾಗಿರ್ಬೋದು, ಇದು ಎಲ್ಲವೂ ಸೇರ್ಕೊಂಡು ಬಿಟ್ಟು ಚೌಚೌಬತ್ತಾಗಿದೆ. ಅಷ್ಟೇ, ಸ್ವೀಟ್ ಆಗುತ್ತೆ, ಕಾರಣವಾಗುತ್ತೆ, ಎರಡೂ ಇರುತ್ತೆ. ಈ ಸಂದರ್ಭದಲ್ಲಿ ಸರ್, ತಮ್ಮ ಪ್ರಾಥಮಿಕ ಶಿಕ್ಷಣದ ಕುರಿತು ಒಂದಷ್ಟು ಮಾಹಿತಿಯನ್ನ ಕೊಡಬಹುದಾ? ಬಾಲ್ವಾಡಿಯಲ್ಲಿ ನಮಗೊಬ್ರು ಒದ್ಮಾಲ್ ಟೀಚರ್ ಅಂತಿದ್ರು. ಬಾಲ್ವಾಡಿ ನೆನ್ಪಿಟ್ಕೊಳ್ಳಿ, 1964ನೇ ಇಸ್ವಿ. ಅವರು ಅವತ್ತು ಹೇಳಿಕೊಟ್ಟ ಪದ್ಯ ನನಗೆ ಇವತ್ತು ನೆನಪಲ್ಲಿದೆ. ಎಲ್ಲಿ ಬೆಣ್ಣೆ ಕೃಷ್ಣ ಎಲ್ಲಿ ಎಡಗಿದ್ದ ಅಂತ ಹೇಳ್ಕೊಳ್ಳುವಂಥದ್ದು, ಅಲ್ಲಿ ಇಲ್ಲಿ ಕಂಡು ಜಾರಿ ಹೋಗಿದ್ದ ಆ ಪದ್ಯ ಇವತ್ತು ನನಗೆ ನೆನಪಿದೆ. ಹಾಗೆ ಉದ್ದಕ್ಕೂ SLC ತನಕ ನನ್ನ ಕಲಿಕೆಯ ಜೊತೆಯಲ್ಲಿ ಬಾಕಿ ಮಾಡ್ಕೊಂಡು ಹೋದೆ. ಆವಾಗ ಒಂದು ಕೋಟಿ ಚೆನ್ನೈ ಅಂತ ಸಿನಿಮಾ ಆಗಿತ್ತು, ನಿಮಗೆ ನನಗೆ ಗೊತ್ತಿದ್ರೆ. ಆ ಕೋಟಿ ಚೆನ್ನೈಯ ಸಿನಿಮಾದಲ್ಲೂ ನಾನೊಂದು ಚಿಕ್ಕ ಪಾತ್ರ ಮಾಡಿದ್ದೆ. ನಾನಾಗ 9ನೇ ಕ್ಲಾಸ 10ನೇ ಕ್ಲಾಸ ಓದ್ತಿದ್ದವ. ಅದಾದಮೇಲೆ PUCಗೆ ಉಡುಪಿಗೆ ಬಂದೆ. ಉಡುಪಿಗೆ ಬಂದಾಗ ಸ್ವಲ್ಪ ಜಗತ್ತು ದೊಡ್ಡದಾಗಲಿಕ್ಕೆ ಪ್ರಾರಂಭವಾಯಿತು. ಯಾಕಂದರೆ ಅದೆಲ್ಲ ನಮ್ಮೂರಿನವರೇ, ಇದು ಯಾವ್ಯಾವ ಊರವರು ಬಂದು ಒಂದೇ ಕಡೆ ಸೇರುವಂಥದ್ದು. ಆಯುರ್ವೇದಿಕ್ನಲ್ಲಿ ಪದವಿ ಮುಗಿಸ್ಬಿಟ್ಟು KMC ಮಣಿಪಾಲದಲ್ಲಿ ಪೆಥಾಲಜಿಯಲ್ಲಿ ಡಿಪ್ಲೊಮಾ ಮಾಡಿಕೊಂಡು, ಇದರ ಜೊತೆಯಲ್ಲಿ ಡ್ಯಾನ್ಸು ಮಾಡ್ತಿದ್ದೆ, ತಬಲನೂ ಮಾಡ್ತಿದ್ದೆ, ಯಕ್ಷಗಾನ ವೇಷನೂ ಮಾಡ್ತಿದ್ದೆ, ನಾಟಕದ ಪಾತ್ರ ಮಾಡ್ತಿದ್ದೆ, ಭಾಷಣಕ್ಕೂ ಹೋಗ್ತಿದ್ದೆ, ಎಲ್ಲದಕ್ಕೂ ಹೋಗ್ತಿದ್ದೆ. ಕೇವಲ ನಾನು ಹೋಗೋದು ಮಾತ್ರ ಅಲ್ಲ, ನಾನೊಬ್ಬ ಪಕ್ಕಾ ಪ್ರೇಕ್ಷಕ. ಯಾವುದಾದ್ರು ಏನಾದರೂ ಇದೆ ಅಂತ ಆಗಿಬಿಟ್ರೆ ನಾನಲ್ಲಿ ಹೋಗಿ ನೋಡಬೇಕು. ಅಂದರೆ ನನ್ನ ಸಾಮರ್ಥ್ಯಕ್ಕೆ ಸರಿಯಾಗಿ, ತುಂಬ ದೊಡ್ಡದಾಗಿ ಅಂತ ಹೇಳುವಂಥದ್ದೇನಲ್ಲ, ಆಸೆ ಇದ್ದದ್ದು ಒಂದೇ, ಎಷ್ಟೆಷ್ಟು ನನಗೆ ಗೋಚಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟೆಲ್ಲ ಗೋಚ್ಕೊಂಡು ಬಿಡಬೇಕು ಅಂತ. ಓಚಿದ್ದನ್ನ ಹಂಚ್ತಾ ಇದ್ದೀರಲ್ಲ, ಈಗ ಏನ್ ಅನ್ನಿಸ್ತಾ ಇದೆ? ಪ್ರಯತ್ನ ಪಡ್ತಾ ಇದ್ದೀನಿ. ಈಗ ಮಂಡ್ಯದಿಂದ ಮಡಿಕೇರಿಗೆ ಬಂದೆ, ತುಂಬಾ ಅಂಗಡಿಗಳು ಕಾಣಿಸಿದ್ವು, ಅದು ಕಾಣಿಸಿದ್ವು, ಇದು ಕಾಣಿಸಿದ್ವು, ಎಲ್ಲವೂ ಕಾಣಿಸಿದ್ದು. ನನ್ನ ಮನಸ್ಸು ನೋಡುವಾಗ ಹೇಳ್ತಿತ್ತಂದ್ರೆ, ಅಯ್ಯೋ ಇದು ಈಗ ಚಿಗುರು ಬಿಡ್ತಾ ಇದೆ ಅಲ್ವಾ, ಒಂದು ಕೋಗಿಲೆ ಇದ್ರೆ ಎಷ್ಟು ಚೆನ್ನಾಗಿತ್ತು, ನಂಗೆ ಕೂಗ್ ಕೇಳ್ಬೋದಿತ್ತಲ್ಲ. ಅಯ್ಯೆಲ್ಲ ಹೋಗುವಾಗ ನವಿಲೊಂದು ರೆಕ್ಕೆಯನ್ನು ತಾಟ್ಕೊಂಡು ಅದು ಒಂದು ಡಾನ್ಸ್ ಮಾಡ್ತಿತ್ತಲ್ವಾ, ಕಾಗೇನೋ ಹಾರ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಏನೋ ಒಂದು ಇರಬೇಕಿತ್ತಲ್ಲ, ನನ್ನ ಮನಸ್ಸಲ್ಲಿ ಆ ಭಾವನೆ ಬರುವಂಥದ್ದು. ಸೊ ಹಾಗಾಗಿ ನನ್ನ ಸುತ್ತಲಿನ ಜಗತ್ತು ಹೇಗಿದೆ ಅನುಭವಿಸ್ಲಿಕ್ಕೆ ಪ್ರಯತ್ನ ಪಟ್ಟೆ. ನಾನು ಏನು ಅನುಭವಿಸಿದ್ದೆ ಅದನ್ನು ಸಾಹಿತ್ಯವಾಗಿ ಕೊಡಲಿಕ್ಕೆ ಪ್ರಯತ್ನ ಪಟ್ಟೆ. ಹಾಗಾಗಲಿಕ್ಕೋಸ್ಕರ ಬಹುಶಃ ಬದುಕು ಜಟಕಾ ಬಂಡಿ ನಾನು ಹೋಗ್ಲಿಕ್ಕೆ ಪ್ರಾರಂಭ ಆಯಿತು. ಆ ಜಟಕಾ ಬಂಡಿ ಏರ್ಕೊಂಡು ಬದುಕಿನೊಟ್ಟಿಗೆ ಹೋಗ್ತಾನೆ ಇದ್ದೀನಿ. ಸಾಕಷ್ಟು ವಯಸ್ಸುಗಳು ಮುಗಿಸಿದ್ದೀನಿ, ತೊಂದರೆ ಇಲ್ಲ. ಎಷ್ಟು ವರ್ಷ ಇರ್ತದೆ ಗೊತ್ತಿಲ್ಲ, ಆದರೆ ಇದ್ದಷ್ಟು ವರ್ಷ ಇರುವುದಿಲ್ಲ, ಆ ಒಂದು ಗ್ಯಾರಂಟಿ ಇದೆ ನನಗೆ. ಕಳೆದಷ್ಟು ವರ್ಷ ಇನ್ನು ಇರುವುದಿಲ್ಲ, ಇನ್ನು ಎಷ್ಟು ದಿವಸ ಇರ್ಲಿಕ್ಕೆ ನಂಗೆ ಸಾಧ್ಯ. ನಾನು ಅನ್ನೋದು ಯಾವಾಗ ಮನುಷ್ಯನನ್ನ ಬಿಟ್ಟು ಹೋಗುತ್ತೋ ಅವತ್ತೇ ಎಲ್ಲವೂ ಕೂಡ ಒಂದು ನೈಜತೆ ಅನ್ನೋದು ಆವರಿಸ್ಕೊಂಡ್ಬಿಡುತ್ತೆ ಅಂತ ಒಂದು ಉದಾಹರಣೆಗೆ ತಾವು ಸಾಕ್ಷಿ. ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡೋದಾದ್ರೆ, ನಾನು ಈ ಕೆಲಸ ಮಾಡಿದ್ರೆ ಮಾತ್ರ ನನ್ನ ಸಮಾಜ ಗುರುತಿಸ್ತದೆ. ನಾನು ಆ ಸ್ವರ ಯೋಚನೆ ಮಾಡ್ಕೊಂಡು ಹೋಗಿ
ನಾನು ಮಾಡಿದ್ರೆ ಯೋಚನೆಯಿಂದ ನಾನು ಈ ಕೆಲಸ ಮಾಡಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಒಂದು ಚೂರು ಸ್ವರ ಕೆಳಗೆ ಹೇಳ್ಕೊಂಡ್ಬಿಟ್ಟಿದ್ದೀನಿ. ಆ ಪದಕ್ಕೆ ಇಂಪಾರ್ಟೆಂಟ್ ಕೊಡೋದಲ್ಲ, ಅದು ಹೇಗೆ ಬಿತ್ತರ ಆಗುತ್ತೆ, ಅದೇ ನಾನು ಅಂತರಂಗದ ಸ್ಪಂದನೆ. ಭಾವ ತುಂಬಿ ಹೌದು, ಭಾವನೆ ಇದ್ದಾಗ ಮಾತ್ರ ಅದಕ್ಕೆ ಬೆಲೆ ಇರುವಂತದ್ದು. ಅದು ಬಿಟ್ಟು ಬಿಟ್ರೆ ನಾವು ನಾಟಕದ ಪಾತ್ರಧಾರಿಗಳು ಜೀವನ ನಾಟಕದ ಪಾತ್ರಧಾರಿಗಳಾಗ್ತೀವಿ. ನಾನೊಂದು 10 ಪುಸ್ತಕ ಬರೆದು ಕೊಡ್ಲಿ, ನಾನೊಬ್ಬ ಮಹಾಲೇಖಕ ಅಂತ ನನ್ನ ಮನಸ್ಸಲ್ಲಿ ಬಂದು ಬಿಟ್ರೆ ನನ್ನಷ್ಟು ಕೆಳವರ್ಗದ ಪ್ರಜೆ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ಹಾಗಾಗಿ ಏನು ಜಾತಿ, ಧರ್ಮ, ಗುಣ, ಪದವಿ, ವೃತ್ತಿ, ಸಂಪಾದನೆ, ಆಸ್ತಿ ಎಲ್ಲವನ್ನು ಬಿಟ್ಟು ಬಿಡೋಣ. ಹೃದಯವಂತಿಕೆ ಇದೆಯಾ, ಯಾರೇ ಎದುರು ಸಿಕ್ಕಲಿ ಒಂದು ಸ್ಮೈಲ್ ಕೊಟ್ಟಾಗ ಬೇರೆ ಏನೂ ಬೇಡ. ನೀವು ಅಂತ ಹೇಳಿದ್ರೆ ನನಗೊಂದು ಸ್ಮೈಲ್ ಕೊಡ್ಲಿಕ್ಕೆ ಸಾಧ್ಯವಾಗ್ತದ, ಅಥವಾ ನೀವು ಸರ್ ನಮಸ್ಕಾರ ಅಂದ ಕೂಡಲೇ ಅಂತ ನೋಡೋ ಬದಲು ನಮಸ್ತೆ ಚೆನ್ನಾಗಿದ್ದೀರಾ ಅದಕ್ಕೆ ಪ್ರೀತಿ, ಪ್ರೀತಿ. ಹೌದು, ಇನ್ನೇನಿಲ್ಲ. ಯಾಕಂದ್ರೆ ಈ ವಿಧೇಯತೆ ವಿನಮ್ರತೆಗೆ ನೀವು ಪ್ರೀತಿ ಅನ್ನೋ ಹೆಸರನ್ನು ಇಟ್ಬಿಟ್ಟು. ಹೌದು ಹೌದು, ಖಂಡಿತಕ್ಕೂ. ಯಾಕಂದ್ರೆ ವಿನಯತೆ ಅಂದ್ರೆ ನಾವು ಬಲವಂತವಾಗಿ ಎಳ್ಕೊಂಡು ಬರ್ಬೇಕಾಗ್ತದೆ. ಎಷ್ಟೋ ಸಲ ಅವರು ಬಂದ್ರೆ ಏನ್ ಮಾಡುದಪ್ಪ, ಸ್ವಲ್ಪ ತಗ್ಗಿ ಬಗ್ಗಿರೋಣ ಅಂತ. ಅದಲ್ಲ, ಒಳಗಿಂದ ಬಂದು ಬಿಟ್ರೆ ಯಾರೇ ಬಂದ್ರು ನಮ್ಮವರು. ಅಂದ್ರೆ ಸರ್, ಈಗ ನಾವು ವಿಧೇಯತೆಯನ್ನ ನಮ್ಮದನ್ನಾಗಿಸ್ಕೊಂಡ ನಂತರ ಈ ಒಂದು ಪ್ರೀತಿ ಹುಟ್ಟುತ್ತೆ ಅಂತ ಹೇಳಬಹುದಾ? ಯಾಕೆ ಅಂತ ಹೇಳಿದ್ರೆ, ಈಗ ಪ್ರೀತಿ ಅನ್ನೋದೇ ಒಂದು ರೀತಿ ಹೌದು ವಿಶೇಷವಾದಂಥದ್ದು. ಹೌದು, ಕರೆಕ್ಟ್. ಬಟ್ ನನ್ನದು ಅದನ್ನ ವ್ಯಕ್ತಪಡಿಸೋ ಮುನ್ನ ನಮಗೆ ಒಂದು ವಿನಮ್ರತೆ, ವಿಧೇಯತೆ ಅನ್ನೋದು ಇರಬೇಕು ಅಂತ ಅನ್ಬಹುದಾ? ಹೌದು, ಹೇಳ್ತಾರೆ. ಆದ್ರೆ ಸುಮ್ಮನೆ ಯೋಚನೆ ಮಾಡಿ, ನನ್ನ ಎದುರು ಇಬ್ಬರಿದ್ದಾರೆ. ಒಬ್ಬ ಮಂತ್ರಿ, ಒಬ್ಬ ತೀರಾ ಸಾಮಾನ್ಯವಾದ ಕೆಲಸ ಮಾಡುವವ. ನಮಗೆ ನೀವು ವೃತ್ತಿ ಅಥವಾ ನಿಮ್ಮ ಪೋಸ್ಟ್ ಯಾವುದು ಅಂತ ಹೇಳುವುದಕ್ಕಿಂತ ಇವರು ನನ್ನಾಗಿ ಈ ಸಮಾಜದಲ್ಲಿ ಇರುವವರಲ್ಲ ಅನ್ನುವಂತಹ ಭಾವನೆ ಬಂದ್ರೆ ಅದು ಪ್ರೀತಿ. ವಿಧೇಯತೆ ಯಾವಾಗ ಬರ್ತದಂದ್ರೆ, ಇವನಿಂದ ಏನೋ ನನಗೆ ಲಾಭ ಇರಬೇಕು, ಅದಕ್ಕೆ ಇವನಿಗೊಂದು ನಮಸ್ಕಾರ ಮಾಡೋಣ. ಆ ವ್ಯಕ್ತಿಗೆ, ವ್ಯಕ್ತಿತ್ವಕ್ಕೆ ಕೊಡುವಂತಹ ಬೆಲೆ ಅಲ್ಲ, ಅವನಿಗೆ ಕೊಡುವಂತಹ ಪೋಸ್ಟ್. ಅಯ್ಯೋ ಅವನಿಗೆ ದಿವಸಕ್ಕೆ ಸಂಬಳ ಸಿಗುತ್ತಾ ಇಲ್ವೋ, ಅವನಿಗೆ ನಮಸ್ಕಾರ ನನಗೇನು ಪ್ರಯೋಜನ ಅನ್ನುವ ಭಾವನೆ ಬಂದ್ರೆ ಹೊರಗಿಂದ ಮಾನವನಾಗಿರ್ತೀನಿ, ಒಳಗಿಂದ ದಾನವನಾಗಿರ್ತೀನಿ. ಹಾಗಾಗಿ ನನ್ನ ಎದುರು ಸಿಕ್ಕಿದವರು ಯಾರೇ ಆಗಿರ್ಲಿ, ಅವ್ರು ನಾಳೆ ನಮಗೆ ಪ್ರಯೋಜನ ಆಗಬಹುದು, ಆಗದೇ ಇರ್ಬೋದು, ಅದು ಬೇರೆ ವಿಷಯ. ಆದ್ರೆ ಇವರು ನನ್ನ ಹಾಗೆ ಒಂದು ಮನುಷ್ಯ ಜೀವಿಗಳು ಅಂತ ತಿಳ್ಕೊಂಡ್ಬಿಟ್ಟು ಒಂದು ನಮಸ್ತೆ ಹೇಳಿದ್ರೆ ನಾವು ಕಳ್ಕೊಳ್ಳುವಂಥದ್ದು ಬಹುಶಃ ಏನೂ ಇಲ್ಲ. ಅಂದ್ರೆ ಎಲ್ಲವನ್ನೂ ಪ್ರೀತಿಸುವ ಗುಣ ತಮ್ಮದು, ಎಲ್ಲವನ್ನೂ ಎಲ್ಲರನ್ನೂ ಪ್ರೀತಿಯಿಂದ ಕಾಣುವಂಥದ್ದು ಪ್ರಯತ್ನ ಪಡ್ತಾ ಇದ್ದೀನಿ ಜಗತ್ತನ್ನು. ಯಾಕೆಂದ್ರೆ ಈಗ ಸ್ಪಷ್ಟತೆಯನ್ನ ಕೊಟ್ಬಿಟ್ರಿ, ಎಲ್ಲರನ್ನೂ ಕೂಡ ನಾವು ಪ್ರೀತಿಯಿಂದ ಮಾತಾಡ್ಸೋದ್ರಿಂದ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಗೌರವ ಅವನ ಅಂತರಂಗದಲ್ಲಿರುವ ಮನುಷ್ಯತ್ವಕ್ಕೆ ಕೊಡಬೇಕೇ ವಿನಃ ಅವನ ಪೋಸ್ಟಿಗೆ ಅಲ್ಲ. ಮನುಷ್ಯ ಯಾರೇ ಆಗಿರ್ಲಿ, ನಮ್ಗದು ಬೇಡ. ಅವನ ಅಂತರಂಗ ಹೇಗಿದೆ ಅದಕ್ಕೆ ಮುಖ್ಯವಾಗಿ ಬೇಕಾಗೋದು ನಮ್ಮ ಅಂತರಂಗ. ನನಗೆ ಅವರ ಮೇಲೆ ಪ್ರೀತಿ ಮಾಡಬೇಕಂತ ಆಸೆ ಇದ್ದಾಗ ಅಲ್ಲೂ ಕೂಡ ಕೆಲಸ ಮಾಡುವಂಥದ್ದು ಮನುಷ್ಯತ್ವ, ಮಾನವೀಯತೆ ಅಂತ ಹೇಳಿ 100ಕ್ಕೆ 100. ಅದರಲ್ಲಿ ಎರಡೇ ಇಲ್ವೇ ಇಲ್ಲ ಹೇಳಿದ್ದಲ್ಲ. ಬಾಕಿ ಎಲ್ಲ ಬಿಟ್ಟಾಕ್ ಬಿಡೋಣ. ಎಷ್ಟು ದಿವಸ ಇರ್ತೀವೋ ಗೊತ್ತಿಲ್ಲ. ಇರುವಷ್ಟು ದಿವಸ ನನ್ನ ಸುತ್ತಲಿನ ಜಗತ್ತನ್ನು ಒಂದು ಪ್ರಾಮಾಣಿಕತೆಯಿಂದ ಪ್ರೀತಿಸಿದ್ರೆ ನನಗೆ ಸಿಗುವ ಲಾಭ ಏನು ಅಂತ ಯಾರಾದ್ರೂ ಪ್ರಶ್ನೆ ಹಾಕ್ಬೋದು, ಅದು ಬೇರೆ ವಿಷಯ. ಆದ್ರೆ ನಂದು ಪ್ರಶ್ನೆ ಒಂದೇ, ನಿನಗೆ ಸಿಗದಿರುವ ಲಾಭ ಏನು ಅಂತ. ನಾವು ಕೇವಲ ನಮ್ಮ ಬ್ಯಾಂಕ್ ಅಕೌಂಟ್ ದುಡ್ಡು ಜಾಸ್ತಿ ಮಾಡಬೇಕಂತ ಯೋಚನೆ ಮಾಡೋದಲ್ಲ, ನನ್ನ ಬದುಕಿನ ಅಂತ ಹೇಳುವಂತಹ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತಹ ಸಂಪತ್ತನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಅದು ನಮಗೆ ಸಿಗುವಂಥದ್ದು ಪ್ರೀತಿಯಿಂದ ಮಾತ್ರ. ಹಾಗಾಗಿ ಎದುರಿದವ ಯಾರೇ ಆಗಿರ್ಲಿ, ನಾನಾಗಿ ಸ್ಮೈಲ್ ಕೊಡದಿದ್ರೆ ಬೇಡ, ನೀವೊಂದು ಸ್ಮೈಲ್ ಕೊಟ್ಟಾಗ ನಾನು ವಾಪಸ್ ಕೊಡದೆ ಹಿಂಗೆ ತಿರುಗಿ ಹೋದ ಅಂತಾರೆ ನನ್ನ ಮನುಷ್ಯತ್ವಕ್ಕೆ ಏನು ಬೆಲೆ ಬರ್ತದೆ? ನನಗೇನು ಆಸೆ ಇದ್ದದ್ದಂದ್ರೆ ಈ ಬದುಕಲ್ಲಿ ನಾನು ಏನೆಲ್ಲ ಅನುಭವಿಸ್ಕೊಂಡೋದೆ ಅದೆಲ್ಲವನ್ನು ಸಾಹಿತ್ಯ ರೂಪದಲ್ಲಿ ಕೊಟ್ಟು ಬಿಡೋಣ ಅಂತ. ನಾವು ಎಷ್ಟೋ ಸಲ ಹೇಳ್ತೀವಿ, ಭಗವಂತ ಯಾರ್ಯಾರಿಗೆ ಏನೇನೋ ದುರಭ್ಯಾಸ ಕೊಟ್ಟು ಬಿಟ್ಟಿದ್ದಾನೆ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ನನಗೆ ಈ ದುರಭ್ಯಾಸ ಕೊಟ್ಟಿದ್ದಾನೆ ಅಂತ ತಿಳ್ಕೊಂಡ್ಬಿಡೋದು ನಾನು. ಹೆಚ್ಚಿನ ಸಮಯ ಇದಕ್ಕೆ ವಿನಿಯೋಗ ಮಾಡ್ಕೊಂಡು ಹೋಗೋದು ನಾನು. ಯಾರಿಗೆ ಏನು ಲಾಭ ಆಗಿದೆ ಪ್ರಶ್ನೆ ಅಲ್ಲ, ನನಗೇನು ಲಾಭ ಆಗಿದೆ ಅಂತ ಹೇಳುವಂಥದ್ದು ಪ್ರಶ್ನೆ. ಅಂದ್ರೆ ಒಂದು ವ್ಯಕ್ತಿತ್ವವನ್ನ ಗುರುತಿಸಬೇಕಾದ್ರೆ ನಮ್ಮ ವ್ಯಕ್ತಿತ್ವ ಹೌದು, ಖಂಡಿತಕ್ಕೂ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು. ಎಚ್ಚರಿಕೆಯ ಪಾರದರ್ಶಕತೆ ನಮ್ಮಲ್ಲಿ ಬೇಕು. ನನಗೆ ಲಾಭ ಆಗುತ್ತೆ ಅಂತ ನಾನು ನಿಮ್ಮನ್ನು ಪ್ರೀತಿ ಮಾಡೋದು ಬೇರೆ, ಇವರು ನನ್ನ ಹಾಗೆ ಒಂದು ಜೀವಿ ಅಂತ ನಾನು ಪ್ರೀತಿ ಮಾಡೋದು ಬೇರೆ. ನಮ್ದು ಎರಡನೇ ವರ್ಗದವರು ಆಗ್ಬಿಟ್ರೆ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸೋ ಎಲ್ಲರೂ ನಮ್ಮವರೇ ಅಂತ ಹೇಳುವಂಥದ್ದು ಭಾವನೆ ಬರ್ತದೆ. ಅದಕ್ಕೆ ಆಗಲೇ ಹೇಳಿದೆಲ್ಲ, ಇವ ನಾರವ ಎನ್ನದಿರು, ಇವ ನಮ್ಮವ ಎನ್ನು. ಏನೂ ಕಷ್ಟ ಇಲ್ಲ ನಾನು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ನಮಗೆ ಯಾರಿಗೂ ನಾವು ಯಾಕೆ ಬಂದ್ವಿ ಅಂತ ಗೊತ್ತಿಲ್ಲ, ಯಾವಾಗ ಹೋಗ್ತೀವಂತಲೂ ಗೊತ್ತಿಲ್ಲ. ಬಂದವರು ಹೋಗೋ ಮೊದಲು ಲಾಭವನ್ನು ಅಪೇಕ್ಷೆ ಇಟ್ಟುಕೊಳ್ಳದೇನೆ ಇವರು ನನ್ನ ಹಾಗೆ ಅಂತ ತಿಳ್ಕೊಂಡು ಪ್ರೀತಿ ಮಾಡಿದರೆ ನಾವು ಕಳ್ಕೊಳ್ಳುವಂಥದ್ದೇನಿದೆ? ಆ ಬದುಕಿಗೆ ಇರುವಂಥ ಚಂದ ಬೇರೆ ಖಂಡಿತಕ್ಕೂ ಯಾವುದಕ್ಕೂ ಸಿಗೋದಿಲ್ಲ. ಸರ್, ತಾವು ಬಹಳ ಹಿರಿಯರಾಗಿರೋದ್ರಿಂದ ವಯಸ್ಸಲ್ಲಿ ನಾವು ಎಷ್ಟು ದಿನ ಬದುಕ್ತೀವೋ ಅನ್ನೋ ಪದವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀರಿ. ಹೌದು, ಇದನ್ನು ಒಂದು ಗಂಭೀರವಾಗಿ ನಾವು ತಗೊಳ್ಳೋದಾದರೆ
ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಯಾಕೆ ಆ ರೀತಿ ಭಾವನೆ ಬರೋದಿಲ್ಲ? ನೈಜತೆ ಅನ್ನೋದು ಎಲ್ಲದರಲ್ಲೂ ಕೂಡ ನಾವು ಕಾಣಲಿಕ್ಕೆ ಆಗ್ತಾ ಇಲ್ವಲ್ಲ ಇಂದಿನ ದಿನದಲ್ಲಿ. ಅದಕ್ಕೆ ಕಾರಣ ಏನು ಅಂತ ತಮ್ಮ ಅಭಿಪ್ರಾಯದಲ್ಲಿ ತಿಳಿಸಬಹುದಾ ಸರ್? ಕಾರಣ ಅಧಿಕೃತವಾಗಿ ಹೇಳುವುದು ತುಂಬ ಕಷ್ಟ ಆಗುತ್ತೆ. ಅದನ್ನು ಬಿಟ್ಟು ಸ್ವಲ್ಪ ಹೀಗೆ ನಾವು ಬಂದು ಬಿಟ್ಟರೆ ಊಟಕ್ಕೆ ಹೋಗ್ತೀವಿ, ಒಂದು 10 ನಮೂನೆದ್ದು ಪಲ್ಯ, ಸಾಂಬಾರು, ಚಟ್ನಿ ಎಲ್ಲ ಹಾಕ್ತೀವಿ. ನಾವು ಫಸ್ಟಿಗೆ ಯೂಶಲಿ ಒಂಚೂರು ರುಚಿ ಯಾವುದಿದೆ ನೋಡ್ತೀವಿ. ಅದು 10 ಅಡುಗೆ ಮಾಡೋನಿಗೆ ಒಳ್ಳೆ ಅಡಿಗೆನೆ, ಆದರೆ ನಮ್ಗೆ ಯಾವುದೋ ಒಂದು ಇಷ್ಟ ಆಗಿರ್ತದೆ, ಅದ್ರ ಬಗ್ಗೆ ಹೆಚ್ಚು ಇಂಪಾರ್ಟೆನ್ಸ್. 10 ಇರ್ತದಲ್ಲಿ 10 ಅದೇ ರುಚಿಯಲ್ಲಿ ಇರ್ತದೆ, ಆದರೆ ನಮಗೆ 10 ಮೇಲೂ ಒಂದೇ ರುಚಿ ಇರುವುದಿಲ್ಲ, ಯಾವ್ದಾದ್ರು ಒಂದು ಮಾತ್ರ ರುಚಿ ಇಟ್ಕೊಳ್ಳುವಂಥದ್ದು. ಆದರೆ ನಾವು ಸ್ವಲ್ಪ ಏನು ಬದಲಾವಣೆಗೆ ಅಂದರೆ ಆ 10 ನಂದೇನೆ, ಇದು 10 ನಂದೇನೆ, ನಾನು ತಿನ್ನಬೇಕು ಅಂತ ನೀವು ಹೇಳುವುದಲ್ಲ, ಆ ಫೀಲಿಂಗ್ ಇಲ್ಲಿ ನಮ್ಮ ಹತ್ರ ಇಲ್ಲಿ. ಇವರೆಲ್ಲರೂ ನಮ್ಮವರೇ. ಈಗ ಏನಾಗಿದೆ ನೋಡಿ, ಅಮೇರಿಕದಿಂದ ನಮ್ಮ ಹತ್ರ ವಾಟ್ಸಪ್ಪಲ್ಲಿ ಯಾರ್ಯಾರೋ ಮಾತಾಡ್ತಾರೆ, ಫೇಸ್ಬುಕ್ಕಲ್ಲಿ ಇರ್ತಾರೆ, ಮೆಸೇಜ್ ಕಳಿದಾಗ ಯಾರ್ಯಾರೋ ಎಲ್ಲೆಲ್ಲೋ ಬರ್ತಾರೆ. ನನ್ನ ಪಕ್ಕದ ಮನೆಯವ ತೀರಿ ಹೋದ್ರೆ ಎಲೆಕ್ಟ್ರಿಕ್ ಕಂಬದಲ್ಲಿ ಬೋರ್ಡ್ ಬರಬೇಕು, ಇಂಥವ್ರು ತೀರ್ಕೊಂಡ್ರು ಅಂತ. ನನಗವ್ರು ಯಾರಂತಲೇ ಗೊತ್ತಿರೋದಿಲ್ಲ. ಹಾಗೆ ನಮ್ಮ ಜಗತ್ತಿಗೆ ಏನರ್ಥ? ಹಾಗಾದ್ರೆ ನಾವೇನು ಹೇಳ್ತೀವಿ, ನಂಗೆ ಅಮೇರಿಕಾದಲ್ಲಿ ಫ್ರೆಂಡ್ಸ್ ಇದ್ದಾರೆ, ನನಗೆ ಡೆಲ್ಲಿಯಲ್ಲಿ ಫ್ರೆಂಡ್ಸ್ ಇದ್ದಾರೆ, ನನ್ನ ವಾಟ್ಸಪ್ಪನ್ನು ಇಂಥವ್ರು ನನಗೆ ಮೆಸೇಜ್ ಬಂದ್ಬಿಡ್ತದೆ. ನನ್ನ ಪಕ್ಕದ ಮನೆಯವರೇ ನಂಗೆ ಪರಿಚಯ ಇಲ್ಲ, ನಮ್ಮ ಪಕ್ಕದ ಬೀದಿರೇ ನಮಗೆ ಪರಿಚಯ ಇಲ್ಲ. ಹಾಗಿರೋ ಬದುಕಿಗೆ ಏನು ಅರ್ಥ ಇರುವಂಥದ್ದು? ಹಾಗಾಗಿ ಮೊದಲು ನಮಗೆ ಬೇಕಾಗುವುದು ಏನು ಅಂದರೆ, ನನಗೆ ಏನು ಸಿಗುತ್ತೆ ಅಂತ ಹೇಳುವಂಥದ್ದಲ್ಲ, ನನ್ನಿಂದ ಏನು ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಯಾರ್ತಾರ ಹೋಗಿಬಿಟ್ಟು ಒಂದು 2 ನಿಮಿಷ ಮಾತಾಡಿ ಬಂದರೆ ಬೇಡ, ಒಂದು ಸ್ಮೈಲ್ ಆದ್ರೂ ಕೊಟ್ಟರೆ ನಾವು ಏನು ಕಳ್ಕೊತೀವಿ? ಅಮೇರಿಕದವನ ಹತ್ರ 6 ತಿಂಗಳು ಮಾತಾಡ್ದಿದ್ರು ನಾವು ಖಂಡಿತಕ್ಕೂ ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ. ಆದರೆ ಪಕ್ಕದ ಮನೆಯವನ ಹತ್ರ 6 ತಿಂಗಳಲ್ಲಿ ಒಂದು ಸ್ಮೈಲೇ ಕೊಟ್ಟಿಲ್ಲ ಅಂತಾದ್ರೆ ಅದು ನಮ್ಮನ್ನ ಯಾರು ಮನುಷ್ಯತ್ವ ಅಂತ ಕರೀಲಿಕ್ಕಾಗುತ್ತಾ? ಕರೀಲಿಕ್ಕಾಗೋದಿಲ್ಲ. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದು ಒಂದೇ, ಪ್ರಾಮಾಣಿಕ ಪ್ರೀತಿ ಇಟ್ಕೊಂಡು ಹೋಗೋಣ. ನನ್ನನ್ನು ಹೊಗಳ್ತಾನ, ನನ್ನನ್ನು ತೆಗಳ್ತಾನ, ನನ್ನನ್ನು ಬೈತಾನ, ಅಗತ್ಯ ಇಲ್ಲ. ಮುಖ್ಯವಾಗಿ ಏನು, ನಾನು ಮನುಷ್ಯ, ನೀವು ಮನುಷ್ಯ. ನನ್ನ ಹತ್ರ ಒಂದಷ್ಟು ದೌರ್ಬಲ್ಯಗಳಿರ್ತದೆ, ಅವನ ಹತ್ರ ಒಂದಷ್ಟು ದೌರ್ಬಲ್ಯಗಳಿರ್ತದೆ. ಆ ದೌರ್ಬಲ್ಯ ಬಿಟ್ಟು ಬಿಡೋಣ, ಒಂದು ಸತ್ಯ ಇಟ್ಕೊಂಡು ಬಿಡೋಣ. ಅವನು ಜೀವಿಯಾಗಿ ಬಂದಿದ್ದಾನೆ, ನಾನು ಜೀವಿಯಾಗಿ ಬಂದಿದ್ದೀನಿ. ಬೇರೆ ಉಪಕಾರ ಮಾಡ್ತೀವ, ಮತ್ತೊಂದು ಮಾಡ್ತೀವ, ಏನು ಮುಖ್ಯ ಅಲ್ಲ. ಎದುರಿಗೆ ಬಂದಾಗ ಕನಿಷ್ಠ ಒಂದು ಸ್ಮೈಲ್ ಕೊಡದೆ ಹೀಗೆ ಮುಖ ತುರ್ಸ್ಕೊಂಡು ಹೋಗ್ತೀವಿ ಅಂದ್ರೆ ನಮ್ಮನ್ನು ಯಾಕೆ ಮನುಷ್ಯ ಅಂತ ಕರಿಬೇಕು? ತಮಗೆ ಆ ರೀತಿ ಅನುಭವ ಆಗಿದೆಯಾ ಸರ್? ಸಾಕಷ್ಟಾಗಿದೆ. ನಾನು ಪ್ರತಿಯೊಂದನ್ನು ಪಾಠ ಕಲ್ತ್ಕೊಂಡೇ ಮಾಡ್ಕೊಂಡು ಹೋದವ, ಒಂದಷ್ಟನ್ನು ನನ್ನ ಬದುಕಿನಲ್ಲಿ ನಾನು ಅನ್ವಯಿಸ್ಕೊಂಡು ಹೋದವ. ನಿಮ್ದು ಆಕಾಶವಾಣಿ ಹಾಗೆ ನಿಮಗೆ ಗೊತ್ತಾಗೋದಿಲ್ಲ. ನನಗೆ ಎಷ್ಟೋ ಮಂದಿ ಕೇಳ್ತಾರೆ, ಏನು ಸರ್ ಒಳ್ಳೆ ನೀವು ಸೂಟ್ ಗೀಟ್ ಹಾಕೊಂಡು ಹೋಗ್ಲಿಲ್ಲ ಪ್ರೋಗ್ರಾಮಿಗೆ ಅಂತ. ನಾನು ಹೇಳಿದೆ, ಏನು ಹಾಕೊಂಡು ಹೋದ್ರು ನಮ್ಮ ಮೈಂಡ್ ಮುಚ್ಕೊಳ್ಳಿಕ್ಕೆ ಹೋಗುವಂಥದ್ದು, ಬೇರೆ ಇನ್ನೇನಲ್ಲ. ನಮಗೆ ಯಾವುದು ಹಿತ ಇದೆ ನಾವು ಅದು ಮಾಡ್ಕೊಂಡು ಹೋಗ್ತೀವಿ. ಅದ್ರ ಮುಖಾಂತರ ನಾನು ದೊಡ್ಡ ಮನುಷ್ಯ ಅಂತ ಯಾಕೆ ತೋರಿಸ್ಕೋಬೇಕು? ಸೂಟ್ ಹಾಕೊಂಡ್ರು ನಾನು ಪ್ರದೀಪ್ನೆ, ಶರ್ಟ್ ಹಾಕೊಂಡ್ರು ನಾನು ಅದೇ ಪ್ರದೀಪ್ನೆ, ಲುಂಗಿ ಹಾಕೊಂಡ್ರು ನಾನು ಅದೇ ಪ್ರದೀಪ್ನೆ, ಅದು ಬೇರೆ ವಿಷಯ. ಅಂದ್ರೆ ನೋಡುವ ಕಂಗಳಲ್ಲಿ ಅದರ ಮುಖಾಂತರ ಇವನಿಗೊಂದು ಹೊಸ ಒಂದು ಚಿತ್ರಣ ಬರ್ತದಂತ ಹೇಳ್ಕೊಂಡ್ ಬಿಟ್ರೆ ನಮಗ ಫ್ಯಾಷನ್ ಬಂದ್ಬಿಡ್ತದೆ. ನನ್ನ ತಪ್ಪಂತ ಹೇಳೋದಿಲ್ಲ, ಆದ್ರೆ ಇನ್ನೊಬ್ಬರನ್ನು ಮೆಚ್ಚಿಸ್ಬೇಕಂತ ನಾನ್ ಮಾಡಿದ್ರೆ ತಪ್ಪು ಅಂತ ಹೇಳ್ತೀರ ಅಷ್ಟೇ. ಯಾಕಂದ್ರೆ ನಮ್ಗದು ಮನಸ್ಸಿಗೆ ಒಪ್ಪಿಗೆ ಇಲ್ಲದೆ ಇರುವಂತದ್ದು. ಕೊನೆಗೆ ಹೇಳುದು ಒಂದೇ, ನಾವು ನಿನ್ನ ಮನಸ್ಸಿಗೆ ಪ್ರತಿರೋಧವಾಗಿ ಏನೂ ಮಾಡಬೇಡ. ನಿನಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಅಷ್ಟೇ ಪ್ರೀತಿಯನ್ನ ಮಾಡ್ಕೊಂಡು ಹೋಗು. ಇಷ್ಟ ಆಗಲಿಲ್ವಾ ನಿನ್ ಪಾಡಿಗೆ ಸುಮ್ಮನೆ ಇದ್ಬಿಡು ಅಷ್ಟೇನೆ. ಯಾರೇನು ನಿಂಗೆ ಬೈದ್ರೆ ನಾವೇ ಯಾಕೆ ತಲೆ ಕೆಡಿಸ್ಕೋಬೇಕು? ಆದ್ರೆ ಒಂದು ಗಾದೆ ಇದೆಯಲ್ಲ ಸರ್, ಊಟ ತನ್ನಿಚ್ಛೆ, ಹೌದು, ನೋಟ ಪರರಿಚ್ಛೆ ಅಂತ. ಆ ಮಾತಿಗೆ ತಮ್ಮ ಅಭಿಪ್ರಾಯ ಏನು? ಅದೇ, ಅದು ಚೇಂಜ್ ಮಾಡ್ಕೊಂಡ್ಬಿಡೋಣ. ಊಟವೂ ನನ್ನಿಚ್ಛೆ, ನೋಟವೂ ನನ್ನಿಚ್ಛೆನೆ. ನಾನು ಹೇಳಿದಲ್ಲ, ನೀವು ಯಾರು ಅಂತ ನನಗೂ ಬೇಡ, ನೀವು ನನ್ನ ಹಾಗೆ ಒಂದು ಜೀವಿ. ನಾನೇನು ಹೋಗಿ ನಿಮ್ಮನ್ನು ಮಾತಾಡಿಸ್ಬೇಕು? ನಾನು ಮನುಷ್ಯನನ್ನ ಮನುಷ್ಯತ್ವದಿಂದ ಕಾಣುವಂತದ್ದು ತಮ್ಮ ಒಂದು ವ್ಯಕ್ತಿತ್ವ. ಏನ್ ಕಳ್ಕೊತೀವಿ ನಾವು ಅಲ್ವಾ? ನಾನು ಯಾವ್ದೋ ಒಂದು ಶಾಲೆಯಲ್ಲಿ ಓದ್ತಾ ಇದ್ದೀನಿ ತಿಳ್ಕೊಂಡ್ಬಿಡೋಣ, ಇನ್ನೊಂದು ಯಾವ್ದೋ ಒಂದು ಶಾಲೆದು ಹುಡುಗ ಬಂತು, ನನಗೆ ಪರಿಚಯ ಇಲ್ಲದೆ ಇರ್ಬೋದು, ಆದ್ರೆ ನಾನು ಸ್ಟೂಡೆಂಟ್ ಅವನೇ ಸ್ಟೂಡೆಂಟ್ ಅಲ್ವಾ? ನಾನೇ ಬೇರೆ ಶಾಲೆ ಅವನೇ ಬೇರೆ ಶಾಲೆ ಯಾಕೆ ತಿಳ್ಕೊಬೇಕು? ನಾನು ಡಾಕ್ಟರ್ಗೆ ನಂಗೆ ಒಂದಷ್ಟು ಮಂದಿ ಪೇಷಂಟ್ಸ್ ಬರ್ತಾರೆ, ನನಗೆ ಪರಿಚಯ ಇರುವಂತಹ ಒಂದಷ್ಟು ಸ್ನೇಹಿತರು ಬೇರೆ ಡಾಕ್ಟರ್ ಹತ್ರ ಹೋಗ್ತಾರೆ, ನನಗೆ ಯಾಕೆ ಅವ್ರ ಮೇಲೆ ಕೋಪ ಹೊಟ್ಟೆಗಿಚ್ಚಿ ಬರಬೇಕು? ಏನ್ ನನ್ನ ಹತ್ರ ಬಂದಾಗ ಮಾತ್ರ ನಾನು ಹೇಳಬೇಕು, ಬಾಕಿ ಇರೋ ಬದಗೆ ಹೇಳಿ ಕೊಡುದು? ನಾನಾಗಿ ಹೋಗೋದು ಬೇಡ, ಅವರಾಗಿ ಬಂದು ಕೇಳಿದೆ, ಸರ್ ಹೀಗೆ ನನ್ನಿಂದ ಜ್ವರ ಬಂತಲ್ಲ, ಏನ್ ತಗೊಳ್ಳೋದು ಒಳ್ಳೇದು ಕೇಳಿದ್ರೆ ನೋಡಿ ನನಗೆ ಗೊತ್ತಿದ್ದದ್ದು ಹೇಳ್ತೀನಿ, ಆದ್ರೆ ನೀವು ಡೆಫಿನೆಟ್ ಮಾಡ್ಕೋಬೇಕಾದ್ರೆ ನಿಮ್ಗೆ ಯಾರ ಹತ್ರ ನಂಬಿಕೆ ಇದೆ ಅವ್ರ ಹತ್ರವೇ ಹೋಗಿ. ನಾನು ಈ ಒಂದು ಸೌಹಾರ್ದತೆ ಇಟ್ಕೊಂಡು ಹೋಗ್ಬೇಕು. ನನ್ನ ಹತ್ರ ಬಂದವ ಮಾತ್ರ ನನ್ನವ, ಅವನ ಹತ್ರ ಹೋದವ ನನ್ನವ ತಿಳ್ಕೊಂಡು ಬಿಡುವಂಥದ್ದು ಗಲಾಟೆ ಮಾಡೋ. ನಾನು ಕರ್ನಾಟಕದವ, ನಾನು ಮಹಾರಾಷ್ಟ್ರದವ, ನಾನು ತಮಿಳ್ನಾಡು ಗಲಾಟೆ ಮಾಡ್ಕೊಂಡಾಗುತ್ತೆ. ನಾವೆಲ್ಲ ಒಂದೇ ತಿಳ್ಕೊಂಡ್ಬಿಟ್ರೆ ಏನು ಕಳ್ಕೊತೀವಿ ನಾವು? ಆಕಾಶವಾಣಿ ಅಂದುಕೊಳ್ಳಿ ಇಡೀ ಭಾರತಕ್ಕೆ ಒಂದು ಅಲ್ವಾ? ಆಕಾಶವಾಣಿ ಇಡೀ ಭಾರತ, ಯಾಕಂದ್ರೆ ಆಕಾಶದ ವಾಣಿ ಅದು, ಇದು ಅವಕಾಶಕ್ಕೆ ಸಿಕ್ಕುವಂತಹ ವಾಣಿ ಅಲ್ಲ ಇದು. ಆಕಾಶವಾಣಿ ಅದು ಇಡೀ ಭಾರತದಲ್ಲಿ ಎಲ್ಲಿ ಹೋದ್ರು ಅದೇ ಆಕಾಶವಾಣಿ. ನಾನು ಮೊನ್ನೆ ಶ್ರೀನಗರಕ್ಕೆ ಹೋದಾಗ ಬೋರ್ಡ್ ನೋಡಿದೆ, ಆಕಾಶವಾಣಿ ಶ್ರೀನಗರ ಅಂತ. ನನಗೊಂದು ಆಸೆ ಇತ್ತು ಅಲ್ಲಿ ಹೋಗಿ ಅವರನ್ನು ಮಾತಾಡಿಸ್ಬೇಕು ಅಂತ. ನನಗೆ ಹಿಂದಿ ಬರುವುದಿಲ್ಲ, ಅವರಿಗೆ ಕಾಶ್ಮೀರ
ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ. ಇಂಗ್ಲಿಷ್ ಎಷ್ಟೋ ಮಾತಾಡ್ತಾರೆ, ನಾನು ಹೇಳಿದ ಇಂಗ್ಲಿಷ್ ಅವ್ರಿಗೆ ಅರ್ಥ ಆಗೋದಿಲ್ಲ, ಅವ್ರಿಗೆ ಹೇಳಿದ ಇಂಗ್ಲಿಷ್ ನಂಗೆ ಅರ್ಥ ಆಗೋದಿಲ್ಲ. ನಾನು ಅವ್ರಿಗೆ ಹೇಳಿದೆ ಹೀಗೆ ನನಗೊಂದು ಆಸೆ ಇದೆ, ನಾನು ಕರ್ನಾಟಕದಿಂದ ಬಂದಿದ್ದೀನಲ್ವಾ, ನಾವು ಕಾಶ್ಮೀರಕ್ಕೆ ಬಂದಿದ್ದೀವಿ, ಕನಿಷ್ಠ ನಿಮ್ಮ ಕಾಶ್ಮೀರದವರಿಗೆ ಭಾಷೆ ಅರ್ಥ ಆಗ್ತಿದ್ರೆ ಬೇಡ, ನನಗೊಂದು ಆಸೆ ಇದೆ, ಕಾಶ್ಮೀರದ ಆಕಾಶವಾಣಿಯಲ್ಲಿ 1 ನಿಮಿಷ ಹೆಬ್ರಿ ಕನ್ನಡದಲ್ಲಿ ಮಾತಾಡಿದ್ದಾನೆ ಅಂತ ಹೇಳ್ಕೊಳ್ಳುವಂಥದ್ದು. ಅವ್ರ ಅವಕಾಶ ಕೊಟ್ಟಿಲ್ಲ, ಅದು ಬೇರೆ ವಿಷಯ. ನನ್ನ ಆಸೆ ನಾನು ಹೇಳಿದ್ದಷ್ಟೇನೆ ಅವರಿಗೆ. ಇಲ್ಲಂತ ನಾನು ಕಾಶ್ಮೀರಕ್ಕೆ ಹೋಗೊಂಡು ಮಾತಾಡ್ಲಿಕ್ಕೆ ಆಗೋದಿಲ್ವೇ? ನನ್ನ ಕಣ್ಣೆದುರಿಗೆ ಬಂದಾಗ ಬೋರ್ಡ್ ಕಾಣಿಸ್ತು, ಕೇಳಿದೆ ಅವರ ಹತ್ರ. ನಾನು ಮಾತಾಡಿದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಅಲ್ಲ ನಾನು ಮಾತಾಡಿದ್ದೀನಿ ಅಂತ ಅಲ್ಕೋತವರಿಗೆ ಅರ್ಥ ಆಗಿಲ್ಲ, ಅದು ಬೇರೆ ವಿಷಯ. ನನ್ನ ಆಸೆ ಹಾಗೇನೆ, ನಾನು ಎಲ್ಲಿಗೆ ಹೋಗ್ತೀನಿ ಅಲ್ಲೆಲ್ಲ ನಾನು ಎಲ್ಲರನ್ನು ಪ್ರೀತಿ ಮಾಡ್ಲಿಕ್ಕೆ ಕಲ್ತ್ಕೊ. ಅಂದ್ರೆ ಅದೊಂದು ಆಸೆ ಈಡೇರ್ಲಿಲ್ಲ ಅಂತ ಹೇಳಬಹುದಾ? ಇಲ್ಲ, ನಾನು ಹೇಳೋದೇನಂದ್ರೆ ಇದು ಎಲ್ಲವೂ ನನ್ನದೇನೆ. ಅಯ್ಯೋ ಯಾರದೋ ತಿಳ್ಕೊಂಡ್ರೆ ನಾನ್ಯಾಕೆ ಮಾತಾಡ್ಲಿಕ್ಕೆ ಹೋಗ್ತೀನಿ? ನನಗೇನೋರು ಮಾತಾಡ್ಲಿಕ್ಕೆ ಕೊಟ್ಟುಕೊಳ್ಳೆ ನಾನೇನೋ ಒಂದು ಮಹಾ ದೊಡ್ಡ ವಿಷಯ ಮನುಷ್ಯ ಆಗಿದ್ದೀನಿ, ಕೊಡದುಕೊಳ್ಳ ನಾನು ಚಿಕ್ಕವನಾಗಿದ್ದೀನಿ ಅಂತಲ್ಲ. ನಮ್ಮ ಆಕಾಶವಾಣಿ ಎಲ್ಲಪ್ಪ ಇದಕ್ಕೆ ಯಾಕೆ ನಾವು ಮಾತಾಡ್ಲಿಕ್ಕೆ ಹೇಳ್ಬೇಕು ಅಂತ ನನ್ನ ಮನಸ್ಸಿಗೆ ಭಾವನೆ ಬಂದ್ರೆ ಅಲ್ಲೇ ಮುಕ್ತವಾದಂತಹ ಮನಸ್ಸು ಸರ್ ತಮ್ಮದು, ಮಗುವಿನಂತಹ ಮನಸ್ಸು ಅಂತ ನಮ್ಮ ಶ್ರೋತೃಗಳು ಕೂಡ ಲೆಕ್ಕಾಚಾರ ಆಗ್ತಾ ಇರಬಹುದು ಅಂತ ಅಂದ್ಕೊಳ್ಳೋಣ. ಇನ್ನು ಸರ್, ನಿಮ್ಮ ಬಾಲ್ಯದ ದಿನಗಳಲ್ಲಿ ಅಮ್ಮನ ಪ್ರೋತ್ಸಾಹ ಮತ್ತು ಅಪ್ಪನ ಒಂದು ಕಿವಿ ಮಾತುಗಳು ಎಷ್ಟು ಪ್ರಭಾವವನ್ನು ಬೀರ್ತು ತಮ್ಮ ಮನಸ್ಸಿನ ಮೇಲೆ? ನನ್ನ ಬದುಕನ್ನು ಕಟ್ಟಿಕೊಟ್ಟವರೇ ನನ್ನ ಹೆತ್ತವರು, ಅದ್ರಲ್ಲಿ 2 ಮಾತೇ ಇಲ್ಲ. ಯಾಕಂದ್ರೆ ನಮ್ಮಪ್ಪ ನನ್ನ ಹಾಗೆ ಮಲ್ಟಿಫೇಶಿಯೇಟೆಡ್, ಅವ್ರಿಗೂ ನಾಟಕದಲ್ಲಿ, ಸಂಗೀತದಲ್ಲಿ, ವೃತ್ತಿಯಲ್ಲಿ, ಅದರ ಮೇಲೆ ರಾಜಕೀಯದಲ್ಲಿ, ಅವ್ರಿಗೆ ಬರವಣಿಗೆಯಲ್ಲಿ ಎಲ್ಲದರಲ್ಲೂ ಸಮಾನ ಆಸಕ್ತಿ ಇತ್ತು. ನಮ್ಮಮ್ಮ ಒಂದಷ್ಟು ಮನೆಗೆ ಮಾತ್ರ ಸೀಮಿತ ಆಗಿದೆ. ನಿಮ್ಗೆ ಗೊತ್ತಿರ್ಬೋದು, 50-60 ವರ್ಷದ ಮೊದಲು ಹೆಣ್ಣು ಮಕ್ಕಳು ಇವತ್ತಿನಷ್ಟು ಸೋಷಿಯಲ್ ಆಗಿ ಸಾಮಾಜಿಕವಾಗಿ ಸೇರ್ತಿರ್ಲಿಲ್ಲ. ಆದ್ರೂ ನಮ್ಮಮ್ಮ 60ನೇ ಇಸ್ವಿಯಲ್ಲೇ ಹೆಬ್ರಿ ಮಹಿಳಾ ಸಮಾಜದ ಅಧ್ಯಕ್ಷರಾಗಿದ್ರು. ಅದಕ್ಕೆ ಸರಿಯಾಗಿರುವಂತ ಒಂದಷ್ಟು ಹೆಣ್ಣು ಮಕ್ಕಳು ಹೆಬ್ರಿ ನಗರದಲ್ಲಿ ಇರುವಂತಹ ಒಂದು 25-50 ಮನೆಗಳ ಹೆಂಗಸರು ಬರ್ತಿದ್ರಿ ವಿನಃ ಅದನ್ನ ದಾಟಿ ಆ ಕಡೆ ಹೋದ ಹಳ್ಳಿ ಹೆಂಗಸರು ಯಾರು ಬರ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ಬದುಕು ಜಾಸ್ತಿ ಆಗ್ತಿತ್ತು. ನನಗೇನು ಅನಿಸ್ತಾ ಇತ್ತಂದ್ರೆ ಇವರೆಲ್ಲ ಒಟ್ಟಾಗಿದಾರಲ್ಲ, ಇನ್ನೊಂದು 10 ವರ್ಷ ಹೋದ್ಮೇಲೆ ಈ ಸರ್ಕಲ್ ತುಂಬಾ ದೊಡ್ಡದಾಗ್ಬಿಟ್ರೆ, ಇನ್ನೊಂದು 10 ವರ್ಷ ಹೋದ್ಮೇಲೆ ಆ ಸರ್ಕಲ್ ಇನ್ನೂ ಅಷ್ಟು ದೊಡ್ಡದಾಗ್ಬಿಟ್ರೆ, ನಮ್ಮ ಆಸೆ ಒಂದೇ ಆಗ್ಲೇ ಹೇಳಿದಾಗೆ ಇವರೆಲ್ಲರನ್ನು ನಮ್ಮವರು ಅಂತ ತಿಳ್ಕೊಳ್ಳುವಂಥದ್ದು. ನಮ್ಮಪ್ಪ ಡಾಕ್ಟರ್ ಆಗಿರ್ಲಿಕ್ಕೆ ಹೋಗಿ ನಮಗೆ ಎಲ್ಲ ವರ್ಗದ ಜನರ ಪರಿಚಯ ಆಗ್ತಿತ್ತು. ಯಾಕಂದ್ರೆ ಕಷ್ಟಪಟ್ಟವರು ಬರ್ತಿದ್ರು, ದುಡ್ಡಿದ್ದವರು ಬರ್ತಿದ್ರು, ಮನೆಗೂ ಕರ್ಕೊಂಡು ಹೋಗ್ತಿದ್ರು, ನಾವು ಹೋಗ್ತಿದ್ವು. ನನ್ನ ಕ್ಲಾಸ್ಮೇಟ್ಸು ಈಗ ಕ್ರಮ ಇಲ್ಲ ಅನ್ಸೋದು. ನಮ್ಮಲ್ಲಿ ಏನಂದ್ರೆ ಮನೆ ಜಗಲಿ ಅಂತ ಬರ್ತಿತ್ತು. ಸುಮ್ಮನೆ ಹೋದಾಗ ಯಾರೋ ಮನೆ ಜಗಲಿಯಲ್ಲಿ ಕೂತ್ ಬಿಡುದು, ಏನೋ ಮಾತಾಡೋ ಅಂತ ಹೇಳುದು. ನಾನು ಏನೋ ಒಂದು ಮಾತು ಶುರು ಮಾಡ್ತೀನಿ, ಅವ ಅದಕ್ಕೆ ಇನ್ನೊಂದೇನೋ ಹೇಳ್ತಾನೆ, ಅವ ಮತ್ತೊಂದು ಹೇಳ್ತಾನೆ, ನನ್ನ ಮಧ್ಯೆ ಏನೊಂದು ನಮ್ಮಲ್ಲಿ ಕೊಕ್ಕೆ ಹಾಕೋದು ಅಂತ ಹೇಳ್ತೀವಿ, ನಾವೇನೋ ಪ್ರಶ್ನೆ ಹಾಕ್ಬಿಡ್ತೀವಿ, ಅವ ಏನೋ ಉತ್ತರ ಕೊಡ್ತಾನೆ, ಇನ್ನೊಬ್ಬರಿಗೆ ಆ ಉತ್ತರ ಇಷ್ಟ ಆಗೋದು, ಅವ ಕೊಟ್ಟು ಬಿಡ್ತಾನೆ. ಇದು ನನ್ನ ಜಗತ್ತು ಎಷ್ಟು ದೊಡ್ಡದಾಗಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳೋದು ನಂಗೆ ಇವತ್ತು ಗೊತ್ತಾಗ್ತಾ ಇರುವಂತದ್ದು. ಅಂತಹ ಪ್ರಸಂಗಗಳು ನಡೆಯದೇ ಇದ್ದಿದ್ರೆ ಬಹುಶಃ ನಾವು ಬೆಳಿಲಿಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ನಮ್ಮ ಅಪ್ಪನ ಪ್ರೋತ್ಸಾಹ ಏನು ಅಂದ್ರೆ, ನೀನು 6 ಗಂಟೆಗೆ ಮನೆ ಬಿಟ್ಟವ ರಾತ್ರಿ 10 ಗಂಟೆಗೆ ಯಾಕೆ ಬರ್ತಿದ್ದೆ ಅಂತ ಒಂದ್ಸಲವೂ ಕೇಳಿದ್ದಿಲ್ಲ. ಖುಷಿಯಾಗಿರು. ಅಂದ್ರೆ ಎಲ್ಲವೂ ಕೂಡ ಇವರು ಬರಹಕ್ಕೆ ಆದ್ಯತೆಯನ್ನ ಕೊಟ್ಟಿದ್ದಾರೆ ನನ್ನ ಮಗ ಅಂತ ಅನ್ಕೊಂಡಿರಬಹುದು ಸರ್ ಅವರು. ಹೌದು, 100% ಖಂಡಿತಕ್ಕೂ. ಯಾಕಂದ್ರೆ ನೋಡುವುದು ಒಂದು, ಮಾಡುವುದು ಒಂದು ಅಂತ ಹೇಳ್ತೀವಲ್ಲ, ಅದೆರಡು ಇಲ್ಲ. ನೋಡುವುದು ಅದನ್ನೇ, ಮಾಡುವುದು ಅದನ್ನೇ. ಇವತ್ತು ನನಗೆ ಯಾಕೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ, ನನ್ನ ಕಣ್ಣೆದುರು ನೋಡಿರುವಂತಹ ದೃಶ್ಯಗಳದ್ದು ಬಹುಶಃ 1000ರಲ್ಲಿ 1 ಪಾಲು ನನಗಿನ್ನೂ ಬರೀಲಿಕ್ಕಾಗಲಿಲ್ಲ. ಏನೋ ಬರೀಲಿಕ್ಕೆ ಶುರು ಮಾಡ್ತೀವಿ, ಮತ್ತೆ ಅದಕ್ಕಿನ್ನೇನೋ ಸೇರ್ಕೊಂಡು ಮತ್ತೆಲ್ಲೋ ಹೋಗ್ಬಿಡ್ತದೆ. ಓ ಈ ಸೀನ್ ತರಬೇಕಲ್ಲ, ಈ ಸೀನ್ ತರಬೇಕಲ್ಲ ಅಂತ ಹೇಳುವತ್ತಿಗೆ ಮನಸ್ಸು ಇನ್ನೇನೋ ಯೋಚನೆ ಮಾಡಿ ಶುರು ಮಾಡ್ತೀವಿ. ಮತ್ತೀಗ ಸ್ವಲ್ಪ ಸಹಜವಾಗಿ ನಮಗೆ ಜಂಬ ಬಂದಿರ್ತದೆ, ನಾನೊಬ್ಬ ಮಹಾ ಇದು ಅಂತ ಹೇಳ್ಕೊಂಡ್ಬಿಟ್ಟು. ಈಗ ನಾನು ಬರೆದದ್ದು ಜನರಿಗೆ ಮುಟ್ಟಬೇಕು ಅಂತ ಹೇಳೋದು ಎಷ್ಟು ಮುಖ್ಯ ಆಗುತ್ತೆ. ಅದಕ್ಕಿಂತ ಮುಖ್ಯ ಇಷ್ಟು ಪುಸ್ತಕ ಬರೆದಿದ್ದಾನೆ ಅಂತ ಹೇಳುವಂಥದ್ದು. ಪುಸ್ತಕದಲ್ಲಿ ಏನಿದೆ ಅಂತ ಹೇಳುವಂಥದ್ದು ಓದೋಗ ಹೇಳಬೇಕಲ್ಲ. ಓದುಗರೆ ಇಲ್ದಿರೋ ನಾವು ಪುಸ್ತಕ ಬರೀತೀವಿ. ಯಾಕೆ? ಅದು ನಮ್ಮ ಸುರಕ್ಷತೆ. ನನ್ಗೆ ಆಸೆ ಹಾಗಲ್ಲ. ನಾನು ಬರ್ದದ್ದನ್ನು ಒಂದು 10 ಮಂದಿ ಆದ್ರೂ ಓದಿ ಇದ್ರ ಅಭಿಪ್ರಾಯ ಹೀಗಿದೆ ಸಪೋರ್ಟ್ ಆಗಿ ಹೇಳುವಂಥದ್ದಲ್ಲ, ಅಗೇನ್ಸ್ಟ್ ಆಗಿನೂ ಹೇಳಲಿಬೇಕಿದೆ ನನಗದೇನು. ಯಾಕಂದ್ರೆ ನಾನು ಮಾಡಿದ್ದು ಎಲ್ಲರಿಗೂ ಸರಿಯಾಗಲೇಬೇಕಂತೇನಿಲ್ಲ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಕೆಲವರಿಗೆ ಖುಷಿ ಆಗೋದು, ಕೆಲವು ನೋವಾಗ್ಬೋದು. ಅದನ್ನು ಹಂಚಿಕೊಂಡ್ರೆ ಅದು ನನಗೆ ಟೀಚರ್. ಓ ಹೌದಲ್ವ, ಹೀಗಾಯ್ತಲ್ಲ. ನೇರವಾಗಿ ಮಾತಾಡಿದ್ರೆ ನಾವಾಗ ಹಂಚಿಕೊಳ್ಳಿಕ್ಕಾಗುತ್ತೆ. ನೀನು ಹಾಗೆ ಹೇಳಿದೆಯಲ್ಲ, ನೋಡ ಹಂಗಲ್ಲ, ಈ ರೀತಿ ಯಾಕೆ ನೀನು ಯೋಚನೆ ಮಾಡ್ಲಿಕ್ಕೆ ಕೊಡುದು, ಅವನ ಜಗತ್ತು ದೊಡ್ಡದಾಗ್ತದೆ. ಆಗ ನನಗೂ ನಾನು ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಅಡುಗೆ ಮಾಡ್ತೀವಿ ನಾವು, ಅದು ಬೇರೆ ವಿಷಯ. ನಮ್ಮ ಆಸೆ ಇರುವುದೇನು, ಅಡುಗೆ ಮಾಡೋದು ಮುಖ್ಯ ಅಲ್ಲ, ನಾನು ಮಾಡಿದ ಅಡುಗೆಯನ್ನು ಎಷ್ಟು ಮಂದಿ ಖುಷಿಯಲ್ಲಿ ಊಟ ಮಾಡಿದ್ರು ಅಂತ ಹೇಳ್ಕೊಳ್ಳುವಂಥದ್ದು. ಒಂದು ಐಟಮ್ ಯಾರಿಗೂ ಇಷ್ಟ ಆಗ್ಬೋದು, ಇನ್ನೊಂದು ಯಾರಿಗೂ ಇಷ್ಟ ಆಗದೇ ಇರ್ಬೋದು. ಆಗ ಅವ್ರಿಗೆ ಹೇಳ್ಬೋದು, ನಾವು ನೋಡಿ ಅಷ್ಟೇ ಚೆನ್ನಾಗಿತ್ತು, ಅದನ್ನು ಮರ್ತು ಬಿಡು, ಕುಂಬಳಕಾಯಿ ತಿಂದಂತ ಮರ್ತು ಬಿಡು, ಬೀನ್ಸ್ ತಿಂದ ತಿಳ್ಕೊಂಬಿಡು, ಆಗ ನಮಗೆ ಬೀನ್ಸ್ ರುಚಿ ಸಿಗುತ್ತೆ ಏನು ಅಂತ. ನಾವು ಬೀನ್ಸ್ ಅಲ್ಲಿ ಕುಂಬಳಕಾಯಿ ರುಚಿ ನೋಡ್ಲಿಕ್ಕೆ ಆಗೋದೇ ಇಲ್ಲಲ್ಲ. ಹಾಗಾಗಿ ಓದುವರು ತಮ್ಮ ಅಭಿಪ್ರಾಯವನ್ನು ಎಷ್ಟು ಕೊಡ್ತಾರೆ ಅಷ್ಟು ಒಬ್ಬ ಲೇಖಕನಿಗೆ, ನಾನು ಏಟ್ ಅಂತ ಹೇಳೋದಿಲ್ಲ, ಆದ್ರೂ ಏಟೇ ಅದು. ಯಾಕಂದ್ರೆ ಶಿಲೆಗೆ
ಒಬ್ಬ ಶಿಲ್ಪಿ ಏಟು ಕೊಟ್ರೆ ಮಾತ್ರ ಶಿಲ್ಪ ಆಗುವಂಥದ್ದು, ಇಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಂದರವಾದ ಹೌದು, ಶಿಲ್ಪ ಅವ್ರ ಮಾತನ್ನು ನಾವು ಕಮೆಂಟ್ ಮಾಡಿದ್ರು, ಟೀಕೆ ಮಾಡಿದ್ರು ತಿಳ್ಕೊಳ್ಳೋದೇ ಬೇಡ. ಅದನ್ನು ನಮ್ಮನ್ನು ಇನ್ನೂ ಒಬ್ಬ ಪರಿಪೂರ್ಣವಾದ ಬರಹಗಾರ ಆಗ ಮಾಡಲಿಕ್ಕೆ ಅವ್ರ ಅಭಿಪ್ರಾಯ ಕೊಟ್ಟರು ಅಂತ ಪಾಸಿಟಿವ್ಸ್ ಅಲ್ಲಿ ತಗೊಂಡ್ಬಿಟ್ರೆ ಬಹುಶಃ ಖಂಡಿತಕ್ಕೂ ನಮ್ಮಿಂದ ಮಹತ್ವದ್ದು ಮಾಡಲಿಕ್ಕೆ ಖಂಡಿತಕ್ಕೂ ಸಾಧ್ಯ. ನನ್ನ ಬರವಣಿಗೆ ಬರ್ಕೊಂಡೊಂದು ಹಾಗೆ, ನಾನು ಒಂದಷ್ಟು ಬರೆದು ಕೂಡಲೇ ನಾನು ಒಂದಷ್ಟು ಮಂದಿ ಕೊಟ್ಬಿಡ್ತಿದ್ದೆ, ಓದಿ ಹೇಳಿಬಿಡಿ ಹೇಗಿದೆ ಅಂತ. ಅವರು ಅಭಿಪ್ರಾಯ ಕೊಡ್ತಿದ್ರು, ಬದಲಾಯಿಸಬೇಕಾದಾಗ ಬದಲಾಯಿಸ್ಬಿಡ್ತಿದ್ದೆ, ಇಲ್ದಿದ್ರೆ ನಾನು ಯಾಕೆ ಅದನ್ನು ಬರ್ದೆ ಅಂತ ಹೇಳ್ತಿದ್ದೆ. ಆ ಸ್ನೇಹಿತರು ನನ್ನ ಮಾತು ಕೇಳ್ತಾ ಇದ್ರು, ಅವರು ನನಗೆ ಹೇಳ್ತಾನೆ ಇದ್ರು, ಹಾಗಲ್ಲ ಹೀಗೆ ಆಗಬೇಕು ಅಂತ. ಇದೇ ನನ್ನ ಪ್ರಕಾರ ಒಬ್ಬ ಚಂದದ ಮೂರ್ತಿಯನ್ನು ಮಾಡಲಿಕ್ಕೆ ಸಾಧ್ಯವಾದದ್ದು. ಹಾಗಾಗಿ ನಾನು ಇವತ್ತೇನಾದ್ರೂ ಒಬ್ಬ ಸಾಹಿತಿ ಅಂತ ಗುರುತಿಸಲ್ಪಟ್ರೆ ಅದಕ್ಕೆ ಕಾರಣ ನಾನಲ್ಲ, ನನ್ನ ಸುತ್ತಲಿನ ಜಗತ್ತು. ಅದರೊಟ್ಟಿಗೆ ನಾನೂ ಹೌದು, ಯಾಕಂದ್ರೆ ಕೊಟ್ಟ ಏಟನ್ನು ಸ್ವೀಕಾರ ಮಾಡಿದ್ದೀನಿ ನಾನು. ನನಗೆ ಹೊಡೆದ ಅಲ್ವಾ ಅಂತ ನನ್ನ ಮನಸ್ಸಲ್ಲಿ ಯೋಚನೆ ಮಾಡಿಲ್ಲ, ಹೊಡೆದದ್ದು ಒಳ್ಳೇದಾಯ್ತಲ್ಲ, ಯಾವ ರೀತಿಯಲ್ಲಿ ನಾನು ಸ್ವಲ್ಪ ಇನ್ನು ಪರಿವರ್ತನೆ ಆಗ್ಬೋದು ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೇಗೆ ಇವತ್ತು ನನ್ನನ್ನು ಎಲ್ಲರೂ ಸಾಹಿತಿ ಗುರುತಿಸ್ತಾರೆ, ನಾನು ಇಡೀ ಜಗತ್ತಿಗೆ ಯಾವತ್ತೂ ನಾನು ನನ್ನ ಅಂತರಾಳದ ಪ್ರೀತಿಯನ್ನು ಮತ್ತು ವಂದನೆಗಳನ್ನು ನಾನು ತಿಳಿಸಲೇಬೇಕಾಗ್ತದೆ. ಮತ್ತೆ ಅದೇ ಮಾತು, ನೀನು ಒಲಿದರೆ ಕೊರಡು ಕೊನರುತ್ತದೆ. ಈ ಕೊರಡು ಕೊನರಬೇಕಾದ್ರೆ ಸುತ್ತ ಇರುವಂತಹ ಜಗತ್ತೇ ಒಂದು ದೊಡ್ಡ ಪಾತ್ರ ವಹಿಸಿದೆ, ಅದರಲ್ಲಿ ಎರಡು ಮಾತಿಲ್ಲ. ಈಗ ಸಾಹಿತ್ಯದ ಅಭಿರುಚಿಯನ್ನ ತಾವು ಹೊಂದಿ ಇಷ್ಟು ದೂರ ಬಂದಿದ್ದೀರಿ ಸರ್. ಈ ನಡುವೆ ತಮ್ಮ ವೈವಾಹಿಕ ಬದುಕಿನ ಬಗ್ಗೆ ಪರಿಚಯ ಮಾಡಿಕೊಡ್ಬಹುದಾ? ಈ ಬಾಳ ಪಯಣ ಅನ್ನೋದನ್ನ ಒಂದು ಚಂದದ ಹೆಸರನ್ನಿಟ್ಟು ನೀವು ಪುಸ್ತಕವನ್ನು ಬರದೆ ಅಂತ ಹೇಳಿದ್ರೆ, ಈ ಬಾಳ ಪಯಣದಲ್ಲಿ ಯಾರೆಲ್ಲ ಬಂದರು ನಿಮ್ಮ ಜೊತೆ? ಒಂದು ಏನಂದ್ರೆ, ನಾನು ಹೇಳಿದೆಲ್ಲ 79ರಲ್ಲಿ ಮಂಡ್ಯಕ್ಕೆ ಬಂದೆ ನಾನು. ಒಂದು 6 ವರ್ಷ ನಾನು ಒಬ್ಬನೇ ಇದ್ದೆ, ಬೇರೆ ಬೇರೆ ಕಡೆಯಲ್ಲಿ ನನ್ನ ಬದುಕು ಸಾಗಿಸೋದು. 85ಕ್ಕೆ ನನ್ನ ಇವತ್ತಿನ ಸಹಧರ್ಮಿಣಿದು ಪರಿಚಯ ಆಯಿತು. ನಮ್ಮದು ಪ್ರೇಮ ವಿವಾಹ, ನಮಗೆ ಪರಿಚಯ ಇಲ್ಲ. ಅವರು ಸ್ಥಳೀಯ ಮೈಸೂರಿನವರು, ಮಂಡ್ಯದಲ್ಲಿ ಅವರು ಹೈಸ್ಕೂಲ್ ಟೀಚರ್ ಆಗಿದ್ರು. ನಿಮಗೆ ಪರಿಚಯ ಹೆಂಗಾಯ್ತು ಅಂತ ಕೇಳಿದ್ರು ಆಶ್ಚರ್ಯ ಆಗ್ಬೋದು. ಅಲ್ಲೊಬ್ರು ಭಟ್ ಮಾಸ್ಟರ್ ಅಂತ ಹೇಳೋರು ನನಗೆ ಪರಿಚಯದವರು ಇದ್ರು. ನಾನಾಗ ಡಾನ್ಸರ್ ಅಂತ ಗೊತ್ತಿತ್ತು ಅವರಿಗೆ. ಅವತ್ತು ಮಂಡ್ಯದಲ್ಲಿ ಡಾನ್ಸರ್ಸ್ ಇರಲಿಲ್ಲ, ನಾನು ತಬ್ಲಿಸ್ಟ್ ಅಂತ ಅವರಿಗೆ ಗೊತ್ತಿತ್ತು, ಬೇರೆಯವ್ರಿಗೆ ಗೊತ್ತಿರಲಿಲ್ಲ. ಹಾಗಾಗಿ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಯಾವ್ದಾದ್ರು ಒಂದು ಆ್ಯನಿವರ್ಸರಿಗೆ ಒಂದೆರಡು ಡಾನ್ಸ್ ಹೇಳ್ಕೊಡ್ಲಿಕ್ಕೆ ಬನ್ನಿ ಅಂತ ಕರೆದ್ರು. ಡಾನ್ಸ್ ಹೇಳಲಿಕ್ಕೆ ಬರ್ಕೊಟ್ಟಾಗ ನಾನು ಅವತ್ತೆಲ್ಲ ಕೆಲವು ಡಾನ್ಸ್ ಡ್ರಾಮಾ ಎಲ್ಲ ಮಾಡಿದ್ದೆ. ಅದಕ್ಕಿಂತ ತಬಲ ಹುಡುಕಬೇಕಲ್ಲ, ಸರಿ ನಾನೇ ತಬಲ ನುಡಿಸ್ತೀನಿ ಅಂತ ಹೇಳಿದೆ. ಆವಾಗ ಅಲ್ಲಿಯ ಯಾರೊಬ್ರು ಟೀಚರಿಗೆ ಜವಾಬ್ದಾರಿ ಕೊಡ್ತಾರೆ, ಅಷ್ಟು ಮಕ್ಕಳನ್ನು ಕರ್ಕೊಂಡು ಬಂದು ವಾಪಸ್ಸು ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ಬಿಟ್ಟು ಬಿಡುವಾಗ. ಹಾಗೆ ಪರಿಚಯ ಆದವರು ನನ್ನ ಈಗಿನ ಸಹಧರ್ಮಿಣಿಯವರು. ಹಾಗೆ ಪರಿಚಯ ಆದವರು ಕೊನೆಗೆ ಸಹಧರ್ಮಿಣಿ ಆದ್ರು. ಆಮೇಲೆ ನನ್ನ ಮಗಳ ಅಮ್ಮ ಆದ್ಲು, ನನ್ನ ಮೊಮ್ಮಗಳ ಅಜ್ಜಿನೂ ಆಗಿದ್ದಾರೆ, ಬೇರೆ ವಿಷಯ. ಅದು ನನ್ನ ಬದುಕಿನ ಪರಿಪೂರ್ಣತೆಗೆ ಅವರು ವಹಿಸಿಕೊಟ್ಟ ಪಾತ್ರ ಇದೆಯಲ್ಲ, ಅಥವಾ ಇವತ್ತೂ ವಹಿಸ್ತಾ ಇರುವಂತಹ ಪಾತ್ರ ಇದೆಯಲ್ಲ, ಅದು ಪದಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ. ನನ್ನ ಹೆಂಡತಿಯಲ್ಲಿ ನಾನು ಹೊಗಳ್ತೀನಿ ಅಂತ ನಾನು ಹೇಳುವಂಥದ್ದಲ್ಲ. ನಾವು ಎಷ್ಟೋ ಸಲ ದೇವರಿಗೆ ನಮಸ್ಕಾರ ಮಾಡ್ತೀವಿ, ಯಾಕಂದ್ರೆ ಒಂದೇ ಕೇಳೋದು, ನನಗೆ ಒಳ್ಳೇದು ಮಾಡಪ್ಪ ಅಂತ. ದೇವರು ಒಳ್ಳೇದು ಮಾಡಿದ್ನ ಇಲ್ವಾ ನಮಗೆ ಗೊತ್ತಿಲ್ಲ, ಆದರೆ ನಮಗೇನಾದರೂ ಒಳ್ಳೇದು ಮಾಡಿದ್ರೆ ಓ ದೇವರಿಂದ ಆಯ್ತಪ್ಪ ಅಂತ ನಾವು ಹೇಳ್ತೀವಿ. ಹಾಗೆ ನನ್ನ ಬದುಕಲ್ಲಿ ಇವತ್ತು ನಾನು ಏನಾದರೂ ಒಂದಷ್ಟು ಸಾಧಿಸಿದ್ರೆ ಅದರ ದೊಡ್ಡ ಶಕ್ತಿ ನನ್ನ ಸಹಧರ್ಮಿಣಿ ಮಾತ್ರ. ಅವರ ಸಹಕಾರ ಎಲ್ಲ ರೀತಿಯಲ್ಲಿ, ಸಾಂಸಾರಿಕವಾಗಿ ಮಾತ್ರ ಅಲ್ಲ, ಸಾಂಸಾರಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಸಾಹಿತ್ಯಿಕವಾಗಿ ಆಗಿರ್ಬೋದು, ಬೇರೆ ಯಾವ್ದಾದ್ರು ವಿಷಯಗಳಾಗಿರ್ಬೋದು. ನನ್ನನ್ನು ಒಂದು ಏನು ತುಂಬಾ ಚಂದದಲ್ಲಿ ನನ್ನನ್ನು ತಗೊಂಡು ನೀವು ಮಾಡ್ತಾ ಇರಿ ಕೆಲಸ ಮಾಡಿ ಏನು, ಯಾಕಂದ್ರೆ ಒಂದು ನಂಬಿಕೆ ಇತ್ತು, ಇವರು ಸಾಂಸಾರಿಕವಾಗಿ ಯಾವುದೇ ಮೋಸ ಮಾಡೋದಿಲ್ಲ ಅಥವಾ ವ್ಯಾವಹಾರಿಕವಾಗಿ ಯಾವುದೇ ಮೋಸ ಮಾಡೋದಿಲ್ಲ, ನನ್ನ ಸಂಬಳಕ್ಕೋಸ್ಕರವೇ ಇವರು ಕಾಯ್ತಾ ಇಲ್ಲ. ಇವೆಲ್ಲ ಒಂದು ಕಾನ್ಫಿಡೆನ್ಸ್ ಇರ್ಲಿಕ್ಕೆ ಹೋಗಿ ಅವರಿಗೊಂದು ಧೈರ್ಯ ಇತ್ತು. ಇವರು ಏನಾದ್ರೂ ಮಾಡ್ಲಿ, ನಾವು ಅಂದುಕೊಂಡಾಗೆ ಇಲ್ಲದೆ ಇರ್ಬೋದು, ಆದ್ರೆ ಯಾರಿಗೂ ಮೋಸ ಮಾಡ್ತಾ ಇಲ್ಲ, ಯಾರಿಗೂ ತೊಂದರೆ ಆಗೋದಿಲ್ಲ. ಹಾಗಾಗಿ ನನಗೆ ಪೂರಕವಾಗಿ ನನ್ನೊಟ್ಟಿಗೆ ಸ್ಪಂದಿಸ್ಕೊಂಡು ಬಂದ್ರು. ಬಹುಶಃ ಆ ಒಂದು ಶಕ್ತಿ ಇವತ್ತೇನೇ ನೀವು ದೊಡ್ಡದಾಗಿ ಸ್ತ್ರೀ ಶಕ್ತಿ ಅಂತಾರೆ, ಆ ಸ್ತ್ರೀ ಶಕ್ತಿಯನ್ನು ಪರ್ಸನಲ್ ಆಗಿ ತಗೊಂಡ್ರೆ ನನ್ನ ಪತ್ನಿನೇ ನನ್ನ ಬದುಕಿನಲ್ಲಿ ಸ್ತ್ರೀ ಶಕ್ತಿ. ಬಹುಶಃ ಒಂದು ವೇಳೆ ಅವರು ನನ್ನ ಶ್ರೀಮತಿ ಆಗದೆ ಇದ್ದಿದ್ರೆ ನನ್ನ ಬದುಕು ಹೀಗೆ ಆಗ್ತಿತ್ತು ಅಂತ ನನಗೆ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಅಷ್ಟು ಪೂರಕವಾಗಿ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ ಎಲ್ಲ ರೀತಿಯಲ್ಲಿ. ಅಂದ್ರೆ ಇನ್ನು ಕೆಲವೆಲ್ಲ ತುಂಬಾ ವೈಯಕ್ತಿಕ ಇದೆ, ಯಾಕಂದ್ರೆ ನಾನು ವೃತ್ತಿ ನಿಲ್ಲಿಸ್ಬಿಟ್ಟು ಆಗ್ಲೇ 10 ವರ್ಷ ಆಯ್ತು. ಯಾಕಂದ್ರೆ ಓಡಾಟ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಹಾಗಾಗಿ ಯಾವ್ದಕ್ಕಾದ್ರೂ ಮೋಸ ಮಾಡ್ಲಿಕ್ಕೆ ಆಗ್ಲಿಕ್ಕೆ ಕೊಡ್ದು, ಹೊರಗಡೆ ತಿರುಗುವಾಗ ಪ್ರೊಫೆಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಪ್ರೊಫೆಷನ್ ಹೊರಗೆ ತಿರುಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೊರಗೆ ತಿರುಗಾಟ ಜಾಸ್ತಿ ಆಗೋಗಂದ್ರೆ ಕಾರಣ ಇದೆ. ನಾನು ಬಸವಣ್ಣನಲ್ಲಿ ಒಂದು ಕಾವ್ಯ ಬರೆದೀನಿ, ಯುಗಾವತಾರಿ ಅಂತ ಹೇಳುವಂಥದ್ದು. ಬಹುಶಃ ಅದು ವಿಶ್ವ ದಾಖಲೆ, 5,000 ಪುಟಗಳ ಕಾವ್ಯ. 5,000 ಪುಟಗಳ ಕಾವ್ಯ ಈ ತನಕ ಯಾರು ಬರೆದವರಿಲ್ಲ, ಬಹುಶಃ ಇನ್ಯಾರು ಬರೆಯೋರು ಇಲ್ಲ ತೋರ್ತದೆ ನನಗನ್ಸುತ್ತೆ. ಆವಾಗ ಸ್ವಲ್ಪ ಬಸವಣ್ಣನ ಅಭಿಮಾನಿಗಳಿಗೆ ನನ್ನ ಮೇಲೆ ತುಂಬ ಬಂದ್ಬಿಡ್ತು. ತಿಂಗಳಿಗೆ 22, 23, 24 ದಿವಸ ನಾನು ಹೊರಗೆ ಓಡಾಟದಲ್ಲಿದ್ದೆ. ಸೊ ವೃತ್ತಿ ಮಾಡಿದ್ರೆ ಅನ್ಯಾಯ ನಾನು ಮಾಡಬೇಕಾಗ್ತದೆ. ಹಾಗಾಗಿ
ನಿಲ್ಲಿಸ್ಬಿಟ್ಟೆ, ಪ್ರೊಫೆಷನ್ ನಾನು ನಿಲ್ಲಿಸ್ಬಿಟ್ಟೆ. 2014 ಓಡಾಟ ಇಟ್ಕೊಂಡ್ಬಿಟ್ಟೆ ನಾನು. ಅವಾಗ ನಾನು ಇಡೀ ಸಂಸಾರ ಸಾಗಿಸ್ಕೊಂಡು ನನ್ನ ಹೆಂಡತಿಯಲ್ಲ. ಸೊ ಅವರದ್ದೊಂದು ಸಂಬಳದ ಮುಖಾಂತರ ನನ್ನ ಓಡಾಟಕ್ಕೂ ಮತ್ತೊಂದಕ್ಕೂ ಬೇಕಾಗುವಂಥದ್ದು ಯಾವುದನ್ನೂ ಯೋಚನೆ ಮಾಡದೆ ಪ್ರಾಮಾಣಿಕವಾಗಿ ಕೊಟ್ಟಿರ್ಲಿಕ್ಕೆ ಹೋಗಿ ಗಂಡಿನ ನನಗೇನು ಸಿಕ್ತು ಅಂತ ಯಾವತ್ತೂ ಯೋಚನೆ ಮಾಡಲಿಲ್ಲ. ನನ್ನ ಗಂಡಿಗೆ ನಾನು ಏನು ಕೊಡಬೇಕಾಗುತ್ತೆ ಅಂತ ಹೇಳುವಂಥದ್ದು ಮಾತ್ರ ಯೋಚನೆ ಮಾಡಿದ್ದು. ಇಷ್ಟು ಬಹುಶಃ ಇಷ್ಟು ಸುಲಭದಲ್ಲಿ ಸಿಗುವುದಿಲ್ಲ. ಹಾಗಾಗಿ ಇವತ್ತು ಪ್ರದೀಪ ಏನಿದ್ದಾನೆ ಅದರ ಎಲ್ಲ ಬೇಸು ರಾಜಲಕ್ಷ್ಮಿನೇ, ಅಂದರೆ ನನ್ನ ಸಹಧರ್ಮಿ ರಾಜಲಕ್ಷ್ಮಿ ಅಂತ ಹೆಸರು. ಆಮೇಲೆ ಮಗಳು ಹುಟ್ಟಿದ್ಲು, ಅವಳು ಓದಿದ್ಲು, ಮದುವೆ ಆಯಿತು. ಈಗ ಮೊಮ್ಮಗಳು ಮೃಡಾನಿ ನನ್ನ ಜೊತೆಯಲ್ಲಿ ಇದ್ದಾಳೆ. ನನ್ನ ಮನಸ್ಸಲ್ಲಿ ಏನೆಲ್ಲ ಆಸೆಗಳಿದ್ವು ಅದರಲ್ಲಿ ಒಂದಷ್ಟನ್ನು ಮಾಡ್ಕೊಂಡು ಹೋಗ್ತಾಳೆ. ಆದರೆ ಜಗಳನೂ ಹಾಗೆ ಆಗ್ತಾ ಇದೆ. ನಮ್ಮ ಮಾತು ಅವಳು ಕೇಳಿದ್ರು, ಅವಳು ಮಾತು ನಮ್ಗೆ ಕೇಳಲಿಕ್ಕೆ ಆಗೋದಿಲ್ಲ. ಹಾಡ್ಲಿಕ್ಕೆಲ್ಲ ಶುರು ಮಾಡಿದರೆ ತುಂಬ ಚೆನ್ನಾಗೂ ಹಾಡ್ತಾಳೆ. ಅದನ್ನು ಕೂಡ ಒಂದು ಬರಹಕ್ಕೆ ಬಳಸ್ಕೊಳ್ಬಹುದು ಅಂತ ಅನ್ಸುತ್ತೆ. ನಾನು ಅದೇ ಹೇಳಿದೆ ಅಲ್ಲ, ಈಗ ನೀವು ಹೇಳ್ತಿರುವಂತಹ 2 ಪುಸ್ತಕಗಳಿದೆ ಅಲ್ಲ, ಆ 2 ಪುಸ್ತಕ ನನ್ನ ಮೊಮ್ಮಗಳಿಗೆ ನಾನು ಹೇಳಿದ ಕಥೆಗಳೇ. ಅಜ್ಜ ಕಥೆ ಹೇಳೋದು ಒಂದು, ಮೊಮ್ಮಗಳು ಹೇಳಿದ ಪುರಾಣ ಕಥೆಗಳು. ಆ ಪುರಾಣ ಕಥೆಗಳು ಮೊಮ್ಮಗಳಿಗೆ ನಾನು ಹೇಳಿರ್ಲಿಕ್ಕೆ ಹೋಗಿ ಅವಳಿಗೆ ಹೇಳಿದ ನಾನು ಅರ್ಧ ಗಂಟೆದ ಒಂದು ಕಥೆ ಆದ್ರೂ ನಾನು ಅದಕ್ಕೆ 10 ಗಂಟೆ ಓದಿರ್ಬೇಕಾಗ್ತದೆ. ಯಾಕಂದ್ರೆ ಏನೋ ಪ್ರಶ್ನೆ ಕೇಳ್ಬಿಡ್ತಾಳೆ, ಯಾರೋ ದುಷ್ಯಂತ ಶಕುಂತಲೆ ಮತ್ತೊಂದಾಗ ಅವಳು ಎಲ್ಲಿಂದ ಬಂದು ಕೇಳುವಾಗ ನಂಗೆ ಕತೆ ಗೊತ್ತಿರ್ಬೇಕಲ್ಲ ಎಲ್ಲಿಂದ ಬಂದು ಅಂತ. ಹಾಗಾಗಿ ಅದು ನನಗೆ ಎಷ್ಟು ದೊಡ್ಡ ಸಂಪತ್ತನ್ನು ಕೊಡ್ತಿದೆ ಅಂತ ಹೇಳುವಂಥದ್ದು ಗೊತ್ತಾಗೋದಿಲ್ಲ. ಅದರೊಟ್ಟಿಗೆ ನನ್ನ ಮಗಳು ಹುಟ್ಟಿದ ಕೂಡಲೇ ನಮ್ಮ ಪುಟಿ ಅಂತ ಶುರು ಮಾಡಿದೆ. ಆಗ ಕವನ ಸಂಕಲನ ಬಂತು, ಮಕ್ಕಳ ಕವನ ಸಂಕಲನ. ಮೊಮ್ಮಗಳು ಹುಟ್ಟಿದಾಗಲೂ ಮುಡ್ಕೊಂಡು, ಬಹುಶಃ ನಿಮ್ಗೊಂದು ಆಶ್ಚರ್ಯ ಆಗ್ಬೋದು, ಮನೆಗೆ ಬಂದ ಮೊಮ್ಮಗಳು ಅಂತ ಹೇಳುವಂಥದ್ದು ಒಂದು ಪದ್ಯ ಬರೆದಿದ್ದೀನಿ. ಅದು ಚೌಪದಿ ಪದ್ಯಗಳು, ಸುಮಾರು 600 ಪದ್ಯಗಳು. ಅದು ನಂದು ನನ್ನ ಮೊಮ್ಮಗಳದು ಮೊದಲಿನ 50 ದಿವಸಗಳ ಸಂಬಂಧ. ನನ್ನ ಮೊಮ್ಮಗಳು ಹುಟ್ಟುವ ಹಿಂದಿನ ದಿವಸದಿಂದ, ಯಾವ ನನ್ನ ಮಗಳಿಗೆ ಹೆರಿಗೆ ನೋವು ಶುರು ಆಯಿತು, ಅಲ್ಲಿಂದ ಪ್ರಾರಂಭವಾಗಿ ನನ್ನ ಮೊಮ್ಮಗಳಿಗೆ 50 ದಿವಸಗಳು ಆಗುವ ತನಕ ಅವಳು ಇದ್ದದೇ ನನ್ನ ಕೈ ಮೇಲೆ. ಅವಳು ಏನು ಹೇಳೋದಿಲ್ಲ, ಅದು ಜಲ್ ಸುರಿಸೋದೊಂದೇ, ಅದು ಬೇರೆ ವಿಷಯ. ನಾನು ಅವಳಿಗೆ ಹೇಳ್ತಾನೇ ಇದ್ದೆ, ಏನೋ ಹೇಳ್ತಾ ಇದ್ದ ಪದ್ಯ ಮಾಡಿ ತಗೊಂಡು ಬಂದೆ. ಈ ಕೆಲವೆಲ್ಲ ಹೆಂಗೆ ಆಗುತ್ತಂದ್ರೆ ಹೀಗೇನೆ. ಅದಕ್ಕೆ ಬೇಕಾಗುವಂಥದ್ದು ಅಂತರಂಗದ ಸ್ಫೂರ್ತಿ ಮಾತ್ರ. ನಮ್ಮ ಮಗಳಿಗೆ ಏನು ಗೊತ್ತಾಗುತ್ತೆ, 20 ದಿವಸದ ಮಗು ಅಂತ ಹೇಳೋದಲ್ಲ. ನನ್ನ ಕೈಲಿ ನನ್ನ ಮೊಮ್ಮಗಳಿದ್ದಾಳೆ, ಏನೋ ಕೇಳ್ತಾಳ ಅಂತ ಹೇಳ್ಕೊಂಡ್ಬಿಟ್ರೆ ನನ್ನ ಮನಸ್ಸಿಗೊಂದು ಹೇಳ್ತಾನೆ ಬಂದ್ರಿ. ಖಂಡಿತಕ್ಕೂ ಹೇಳ, ಅದು ದಾಖಲೆನೂ ಇದೆ. ಹೇಳಿದ್ದಲ್ಲ ಏನೋ ಬರೀ ನಾನು ಹೇಳಿದೆ ಅಂತ ಹೇಳಿ, ನಾನು ಹೇಳಿದ್ದೆಲ್ಲ ದಾಖಲೆನೂ ಹಾಕೊಂಡು ಬಂದಿದೆ. ಹಾಗಾಗಿ ಇನ್ನೊಂದಷ್ಟು ಕವನ ಸಂಕಲನಗಳ ಬಂದಿದೆ, ಇನ್ನೂ ಬೇರೆ ಬೇರೆ ಕಥೆಗಳೆಲ್ಲ, ತಿಳಿಯಿರಿ ಬೆಳೆಯಿರಿ ಅಂತ ಹೇಳುವಂಥದ್ದು. ವೇದದಿಂದ ಪ್ರಾರಂಭ ಮಾಡಿ ಇವತ್ತಿನ ತನಕ ನಾವು ಮಕ್ಕಳಿಗೆ ಏನೆಲ್ಲ ಹೇಳಬೇಕು ಅದೊಂದು ಪುಸ್ತಕ ಮಾಡಿದ್ದೀನಿ. ಅದರಲ್ಲಿ ಕೊನೆ ಕಥೆಗಳು ಬರುತ್ತೆ. ಅದರಲ್ಲಿ ಯಾವ್ಯಾವ ಕಥೆಗಳು ಬೇಕು, ಐತಿಹಾಸಿಕತೆ ತಂದಿದ್ದೀನಿ, ಪೌರಾಣಿಕ ತಂದಿದ್ದೀನಿ, ಸಾಮಾಜಿಕ ತಂದಿದ್ದೀನಿ, ಲೌಕಿಕ ತಂದಿದ್ದೀನಿ. ಅದ್ರ ಮೊದಲು ಎಲ್ಲ ಭಗವದ್ಗೀತೆ ಆಗಿರ್ಬೋದು, ಅಥವಾ ವಚನಗಳಾಗಿರ್ಬೋದು, ದಾಸರ ಕೀರ್ತನೆ ಆಗಿರ್ಬೋದು, ತಪ್ಪದವಾಗಿರ್ಬೋದು, ಹೊಸ ಹೊಸ ಭಾವಗೀತೆಗಳಾಗಿರ್ಬೋದು, ಇಷ್ಟೆಲ್ಲ ಮಕ್ಕಳ ಬದುಕಿಗೆ ಅವರು ತಕೊಂಡ್ರು ಅಂತಾದ್ರೆ ಖಂಡಿತಕ್ಕೂ ಅವರು ಪರಿಪೂರ್ಣರಾಗ್ತಾರೆ. ನನ್ನ ಆಸೆ ಒಂದೇ, ಯಾರು ಓದ್ತಾರೆ ಇದರ ಮುಖಾಂತರ ಪರಿಪೂರ್ಣರಾದ್ರೆ ನನ್ನ ಬದುಕೊಂದು ಸಾರ್ಥಕ ಆಯ್ತು, ಸಾರ್ಥಕ ಬಂತು ಅಂತ ಹೇಳ್ಕೊಳ್ಳುವಂಥದ್ದು. ಅಷ್ಟು ಮಾಡದಿದ್ರೆ ನೀವೆಲ್ಲ ಯಾಕೆ ಕರಿತಿದ್ರಿ? ಸೊ ಏನೋ ಒಂದು ಇವನ ಹತ್ರ ವಿಶೇಷ ಇದೆ ಅಂತ ಹೇಳಿಕೊಡ್ಲಿಕ್ಕೆ ಹೋಗಿ ನನಗೊಂದು ಅವಕಾಶ ಕೊಟ್ರಿ. ಆ ಅವಕಾಶದ ಮುಖಾಂತರ ಸಾವಿರಾರು ಮಂದಿ ಶ್ರೋತೃಗಳು ಕಣ್ಣಿಗೆ ಕಾಣಿಸ್ತಿದ್ರು, ನನ್ನ ಆತ್ಮಕ್ಕೆ ಕಾಣಿಸ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಏನಾರು ಒಂದು ಸ್ಫೂರ್ತಿ ಬಂತು ಅಂತಾದ್ರೆ ಬಹುಶಃ ಇಂಥ ಕಾರ್ಯಕ್ರಮ ಸಾರ್ಥಕ ಆಯ್ತು ಅಂತ ತಿಳ್ಕೊತೀನಿ ನಾನು. ಸರಿ, ಇನ್ನು ಆರಂಭದಲ್ಲಿ ಹೇಳಿದ್ರೆ ಅಕ್ಕ ಮತ್ತೆ ತಂಗಿ, ಅವರ ಒಂದು ಸಹಕಾರ ಹೇಗಿತ್ತು? ಅದೇ ಒಂದು ಏನಂದ್ರೆ, ಯಾಕೆಂದ್ರೆ 9ನೇ ವರ್ಷದಿಂದಲೇ ನೀವು ಬರೆಯೋದಿಕ್ಕೆ ಶುರು ಮಾಡಿದ್ರಿ ಅಂತ. 9ನೇ ವರ್ಷದಿಂದ. ಬಟ್ ಅದೇ ಆಗ ಏನಿತ್ತಂದ್ರೆ, ಅಕ್ಕನಿಗೆ ಅವಳ ಫ್ರೆಂಡ್ ಸರ್ಕಲು, ತಂಗಿಗೆ ಅವಳ ಫ್ರೆಂಡ್ ಸರ್ಕಲು, ನನಗೆ ನನ್ನ ಫ್ರೆಂಡ್ ಸರ್ಕಲು. ಆದರೆ ನಾವು 3 ಮಂದಿ ಭರತನಾಟ್ಯ ಕಲಿತಿದ್ವಿ. ನಾವು ಅದರೊಟ್ಟಿಗೆ ನಾನು ತಬಲನ್ನು ಕಲಿತಾ ಇದ್ದೆ. ಸ್ವಲ್ಪ ನಾವು ಬೌದ್ಧಿಕವಾಗಿ ಮೆಚ್ಯೂರ್ ಆಗುವಾಗ ನಾನು ಊರು ಬಿಟ್ಟಾಯ್ತು, ಹೆಬ್ರಿ ಬಿಟ್ಟು ಈ ಕಡೆ ಬಂದಾಯ್ತು. ಅವ್ರು ಹೆಬ್ರಿಲಿ ಮುಂದುವರ್ಸ್ಕೊಂಡ್ರು. ನನ್ನ ಅಕ್ಕ ತಂಗಿ ಅಂತ ಹೇಳುದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಸಂಪರ್ಕ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಬೇಕಾದಾಗ ಮಾತಾಡ್ತಿದ್ವಿ, ಫೋನ್ ಮಾಡಿ, ಬೇರೆ ವಿಷಯ. ಅದರದ್ದು ಜೀವನಕ್ಕೆ ಸಂಬಂಧಪಟ್ಟಾಗೆ ಮಾತ್ರ, ಬೇರೆ ಯಾವುದೂ ಇಲ್ಲ. ಆದರೆ SLC ತನಕ ನಾವು ಏನೊಂದು ಪ್ರೀತಿ ಖುಷಿಯಲ್ಲಿದ್ವಿ, ಅದು ಇವತ್ತಿಗೂ ಮನಸ್ಸಲ್ಲಿ ಹಾಗೆ ಹಸಿರಾಗಿ ಉಳ್ಕೊಂಡ್ಬಿಟ್ಟಿದೆ. ನನ್ನ ಆಸೆ ಅದೇನೆ, ಎಲ್ಲ ಸೋದರರು ಇದೇ ರೀತಿ ಖುಷಿಯಲ್ಲಿದ್ದರೆ ನನಗೆ ಇವರಿಂದ ಏನು ಸಿಗುತ್ತೆ ಅಂತ ಯೋಚನೆ ಮಾಡ್ದೇನೆ ನಾವು ಎಲ್ಲ ಇರೋದು ಹಂಚ್ಕೊಳ್ಳೋಣ ತಿಳ್ಕೊಂಡ್ಬಿಟ್ರೆ ಅದಕ್ಕಿಂತ ಜಾಸ್ತಿ ಖುಷಿ ಬೇರೆ ಇನ್ನೇನು ಇರೋದಿಲ್ಲ. ಸೊ ಇವತ್ತು ಅಕ್ಕನೂ ಇದ್ದಾಳೆ, ತಂಗಿನೂ ಇದ್ದಾಳೆ. ನಾವೇನು ಪದೇ ಭೇಟಿ ಹಾಗೆ ಪ್ರಶ್ನೆ ಇಲ್ಲ. ಈಗ ಮೊಬೈಲ್ ಬರ್ಲಿಕ್ಕೆ ಹೋಗಿ, ವಾಟ್ಸಪ್, ಯೂಟ್ಯೂಬ್ ಇರ್ಲಿಕ್ಕೆ ಹೋಗಿ ದಿವಸಕ್ಕೆ 3 ಸಲ ಭೇಟಿ ಆಗ್ತೀವಿ. ಇನ್ನೇನು ಮಾಡ್ಬೇಕು, ನಾವು ಏನೋ ಒಂದು ಸುದ್ದಿ ಕಳಿಸ್ಕೊಡ್ತೀವಿ, ಅವರೊಂದು ಕೈ ಹಾಕ್ತಾರೆ ಅಥವಾ ಒಂದು ರೋಸ್ ಕಳಿಸ್ಕೊಡ್ತಾವೆ. ಎಷ್ಟು ಪ್ರೀತಿಯನ್ನ ಅವರು ಹರಿಸ್ತಿದ್ರು ಸರ್ ಆ ಬಾಲ್ಯದ ದಿನಗಳಲ್ಲಿ, ಅದನ್ನ ನೆನಪು ಮಾಡ್ಕೊಳ್ಬಹುದಾ? ಅಲ್ಲ, ನಾನು ಅದೇ ಹೇಳಿದ್ದು. ಈಗ ಒಂದು ಮನೆಯಲ್ಲಿ 3 ಮಕ್ಕಳಿದ್ದಾರೆ ಅಂತ ಅಂದರೆ, ಯಾವುದೋ ಒಂದು ವಿಚಾರಕ್ಕೆ, ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಒಂದು ಗಲಾಟೆ ಮಾಡ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಅಮ್ಮ ಏಟ ಹಾಕೋದು, ಅಪ್ಪ ಸಮಾಧಾನ ಮಾಡೋದು, ಇವೆಲ್ಲವೂ ನಡೆಯುತ್ತೆ.
ಹಾಗೆ ನಿಮ್ಮ ಮನೆಯಲ್ಲೂ ಕೂಡ ನಡೆದಂತಹ ಒಂದು ಸಂಗತಿಗಳನ್ನ ನೀವು ಹೇಳ್ಬೋದಾ? ಇಲ್ಲ, ನನಗೆ ಆಕ್ಚುಲಿ ಅಂಥದ್ದು ನೆನಪಿಲ್ಲ. ಆದ್ರೆ ನನಗೆ ನೆನಪಿರುವುದು ಏನು ಅಂದ್ರೆ, ಬಹುಶಃ ನಾನು 2ನೇ ಕ್ಲಾಸಲ್ಲಿ ತೋರ್ತದೆ, ರೇಸ್ ಕಾಂಪಿಟೇಷನ್ಗೆ ಓಡ್ತಿದ್ದೆ ಅವಾಗ. ನಾನು ಓಡುವಾಗ ನಮ್ದು ನಿಮ್ಗೆ ಗೊತ್ತಲ್ಲ, ನಮ್ದು ಮಲೆನಾಡು ಅಂದ್ರೆ ಕಲ್ಲುಗಳು ಜಾಸ್ತಿ. ಕಾಲ್ ಜಾರ ಬಿದ್ದುಬಿಟ್ಟೆ, ಒಂದು ಕಲ್ಲು ಹೊಡೆದು ಬಿಡ್ತು. ಕಲ್ಲು ಹೊಡೆದಾಗ ಇಷ್ಟುದ್ದ ಗಾಯ ಆಯ್ತು. ಅದು ನನ್ನ ಅಕ್ಕ ನನಗಿಂತ 1 ವರ್ಷ ದೊಡ್ಡೋಳು, ಅವಳಾಗ ಬಹುಶಃ 3ನೇ ಕ್ಲಾಸ್ ಏನೋ ಇರಬೇಕು ತೋರ್ತದೆ. ನನ್ನ ತಂಗಿ ಆಗ ಇನ್ನು ಬಾಲವಾಡಿ ಏನೋ ಓದ್ತಾ ಇದ್ಲು. ಅದು ಮಾಸ್ಟರ್ಗಳಿಗೆ ಸುದ್ದಿ ಗೊತ್ತಾಯ್ತು. ಆಗ ಪೌಡ್ರ್ ಗಿಡ್ರ್ ಏನೋ ಬರ್ತಿತ್ತು, ಎಲ್ಲ ರಕ್ತ ಸೋರೋ ಮೊದಲು ಒತ್ತಿ ಹಿಡಿಬೇಕಲ್ಲ. ಅದು ನನ್ನ ಅಕ್ಕನಿಗೆ ಹೆಂಗೆ ಗೊತ್ತಾಯ್ತು ನನಗೆ ಗೊತ್ತಿಲ್ಲ. ಅವಳು ಕೂಡಲೇ ಕ್ಲಾಸಿಂದ ಓಡಿ ಬಂದವಳು, ಅವಳು ಬೆರಳನ್ನು ಇಲ್ಲೇ ಹಿಡ್ಕೊಂಡು ಕೂತಿದ್ಲು. ನಾನು 2ನೇ ಕ್ಲಾಸ್, ಅವಳು 3ನೇ ಕ್ಲಾಸ್. ಇವತ್ತೇನಾಗೋ ಹಾಗಾಗುತ್ತೆ ಹೀಗಾಗುತ್ತೆ ಎಲ್ಲ ಆ ಒಂದು ಅಂತರಂಗದಲ್ಲಿ ಇದೆ. ಅಯ್ಯೋ ನನ್ನ ತಮ್ಮ ಬಿದ್ದುಬಿಟ್ಟಿದ್ದಾನೆ, ನನ್ನ ಬಾಬಣ್ಣ ಅಂತ ಕರೀತಿದ್ರು, ಬಾಬಣ್ಣ ಬಿದ್ದುಬಿಟ್ಟಿದ್ದಾನೆ, ಏನೋ ಗಾಯ ಆಗಿದೆ ಅಂತೆ, ದೊಡ್ಡ ಹೊಂಡಾಗ್ಬಿಟ್ಟಿದೆ ಅಂತೆ, ನಮ್ಮಲ್ಲಿ ಆ ಭಾಷೆ ಬರೋದು, ದೊಡ್ಡ ಹೊಂಡಾಗ್ಬಿಟ್ಟಿದೆ ಅಂತೆ, ರಕ್ತ ಹರಿತಿದೆ ಅಂತೆ. ಅವಳಿಗೆ ಹಿಂಗೆ ನನ್ಗೆ ಇವತ್ತು ನೆನಪಿದೆ ಅದು. ನನ್ನ ಪಕ್ಕದಲ್ಲಿ ಬೇರೆ ಏನೂ ಮಾಡ್ಲಿಲ್ಲ, ಹಿಂಗೆ ಹಿಡ್ಕೊಂಡು ಕೂತಿದ್ಲು. ಈ ಪ್ರೀತಿಗೆ ಏನು ಉತ್ತರ ಕೊಡುದು ನಾವು ಅಲ್ವಾ? ಇಂತಹ ಪ್ರೀತಿಗೆ ನಾವು ಉತ್ತರ ಕಾಳಜಿ, ತಾಯಿಯಂತೆ ರಕ್ಷಣೆ ಮಾಡೋದಂಥದ್ದು ಅಲ್ಲ. ನಾನು ಆ ರಕ್ಷಣೆ ಗಿಕ್ಷಣೆಗೆ ಅದು ಬೇರೆ, ಆ ಅಂತರಂಗದ ತುಡಿತ ಅಂತ ಹೇಳ್ತೀವಲ್ಲ, ಅಯ್ಯೋ ನನ್ನ ತಮ್ಮ ಬಿದ್ಬಿಟ್ಟ ಅಂತ ಹೇಳುವಂಥದ್ದು. ಅಯ್ಯೋ ಬಿದ್ದಿದ್ದಾನಂತೆ, ಯಾರೋ ಇದ್ದಾರೆ ನೋಡ್ಕೋತಾರೆ, ಸರಿ ಅಪ್ಪ ಡಾಕ್ಟರ್ ಅಲ್ವಾ, ನಾಳೆ ಹೊಲಿತಾರೆ, ಇಂಥ ಭಾವನೆ ಬರ್ಬೋದಿಲ್ಲ. ಅದು ಹೇಳುದಿಲ್ಲ. 8, 9ನೇ ಕ್ಲಾಸ್ ಆದ್ರೆ ಏನಾದ್ರು ಹೇಳ್ಬೋದೇನೋ. ನಾನು 2ನೇ ಕ್ಲಾಸು, ಅವಳು 3ನೇ ಕ್ಲಾಸ್. ಸೊ ಒಂದೇ ವರ್ಷ ಡಿಫ್ರೆನ್ಸ್ ಇರೋದು. ಇಷ್ಟಿರುವಾಗ ಅಷ್ಟು ಒಂದು ಅಂತರಂಗದಲ್ಲಿ ಮುಗ್ಧತೆಯನ್ನ ತಾವು ಎಂದೂ ಕೂಡ ಮರೆಯಲ್ಲ. ಅಲ್ಲ, ಮರೆಯುವುದೇ ಇರುವಂತದ್ದು ಒಂದು, ಅದನ್ನು ನನ್ನ ಬದುಕಲ್ಲಿ ಅಳವಡಿಸ್ಕೊಂಡದ್ದು ಒಂದು, ನನ್ನಿಂದ ಅಷ್ಟೇ ಆಗುವಂಥದ್ದು. ಸಾಧ್ಯ ಆದರೆ ಯಾರಿಗಾದ್ರು ಏನಾದ್ರು ನೀನೇನಾದ್ರು ಹೆಲ್ಪ್ ಮಾಡ್ಲಿಕ್ಕೆ ಹೋಗೋಣ, ಇಲ್ಲ ಅಂತಿದ್ರೆ ಪಕ್ಕ ಕೂತ್ಬಿಟ್ಟು 1-2 ಚಂದದಲ್ಲಿ ಮಾತಾಡೋಣ. ಯೋಚನೆ ಮಾಡ್ಬೇಡಪ್ಪ, ಯಾಕೆ ತಲೆ ಕೆಡಿಸ್ಕೋತೀಯ, ನಾವು ಇದೀವಲ್ಲ, ಎಲ್ಲರೂ ಏನಾದ್ರು ಸಹಾಯ ಮಾಡ್ತೀವಿ. ನನ್ನಿಂದ ಮಾಡ್ಲಿಕ್ಕೆ ಆಗದೆ ಇರ್ಬೋದು ಬೇರೆ ವಿಷಯ, ಆದ್ರೆ ಅವನಿಗೆ ಅದೊಂದು ಭರವಸೆ ಮುಟ್ಬಿಟ್ರೆ ಅವನಿಗೆ ತಡ್ಕೊಳ್ಳಿಕ್ಕೆ ಶಕ್ತಿ ಬರ್ತದೆ. ಸೊ ಹೀಗೆ ಇಂಥದ್ದು ಕೆಲವೆಲ್ಲ ಇರ್ಬೋದು. ನೀವು ಹೇಳುವಾಗ ನನ್ನ ಮನಸ್ಸಿಗೆ ನೆನಪಿಗೆ ಬರ್ತದೆ, ಇಲ್ಲದಿದ್ರೆ ಹಾಗೆ ನೆನಪಿಗೆ ಬರುವಂಥದ್ದು. ಸೊ ಯಾಕೆ ನಾನು ಮನೆಯಲ್ಲಿ ಹೊರಗಿದ್ದದ್ದೇ ಜಾಸ್ತಿ. ನಾನು ಮನೆಯಿಂದ ಹೊರಟಾಗ ನಮ್ಮ ಅಕ್ಕ ತಂಗಿ ಯಾರು ಹೇಳ್ತಿರ್ಲಿಲ್ಲ. ನಾನು ಮನೆ ಮುಟ್ಟೋತಿಗೆ ಅವರೆಲ್ಲ ಮಲಿಗೆ ಆಗಿರ್ತಿತ್ತು. ಶನಿವಾರ ಭಾನುವಾರಗಳು ಮಾತ್ರ ನಮಗೆ ಸಿಗುವಂಥದ್ದು ಪೂರ್ತಿ. ಅಂತೂ ಇದೆ, ನೆನಪು ಮಾಡ್ಕೊಂಡು ಹೋದ್ರೆ ಒಂದಷ್ಟು ವಿಷಯಗಳು ಸಿಗುತ್ತೆ, ಇಲ್ಲ. ಬಟ್ ಇದೊಂದು ಮಾತ್ರ ಯಾವತ್ತೂ ನಾನು ಮರೆಯೋದಿಲ್ಲ. ನನ್ನ ಮನಸ್ಸಲ್ಲೇ ನನ್ನ ತಂಗಿ ಚಿಕ್ಕವಳು ಆಗ ನನಗಿಂತ ದೊಡ್ಡವಳಾದಾಗೆ ಮತ್ತೆ ಅವ್ರದ್ದೇ ಜಗತ್ತು ಬಂದ್ಬಿಟ್ಟು ನಮ್ದೇ ಜಗತ್ತು ಬಂದಿದೆ. ಇಂಥದ್ದು ಸಾಕಷ್ಟು ಇನ್ಸಿಡೆನ್ಸ್ ಇದೆ, ಆದ್ರೆ ಹೇಳುವಂಥದ್ದು ನನಗೆ ಅಷ್ಟು ಗೊತ್ತಾಗ್ತಿಲ್ಲ ಇವಾಗ. ಬಾಲ್ಯದ ಒಂದು ಮರೆಯಲಾರದ ಘಟನೆಯನ್ನ ತಾವು ನಮ್ಮ ಶ್ರೋತೃಗಳ ಜೊತೆ ಹಂಚಿಕೊಂಡ್ರಿ ಸರ್. ಇನ್ನು ಈ ಒಂದು ವೈದ್ಯ ವೃತ್ತಿಯಲ್ಲಿ ಇರ್ತಕ್ಕಂಥವರಿಗೆ ಹೆಚ್ಚು ಆಕರ್ಷಣೆ ಆಗಿದ್ದು ಈ ಕವಿ ಪರಂಪರೆ. ಈ ಕವಿ ಪರಂಪರೆಯಲ್ಲಿ ಯಾರೆಲ್ಲ ಕವಿಗಳನ್ನ ನೀವು ಓದಿದ್ರಿ? ನಾನು ಬಹುಶಃ ನನಗೆ ನೆನಪಿದ್ದ ಹಾಗೆ ನಾನು ಓದದೇ ಇರುವ ಪುಸ್ತಕಗಳು ಯಾವುದೂ ಇಲ್ಲ. ನಿಮಗೆ ಆಶ್ಚರ್ಯ ಆಗುತ್ತೇನಾ, 6ನೇ ಕ್ಲಾಸಿಂದ ನಾನು ಮಂಡ್ಯಕ್ಕೆ ಬರುವ ತನಕ, ಅಂದರೆ ಸುಮಾರು 11 ವರ್ಷದಿಂದ 21 ವರ್ಷದ ತನಕ ಕನಿಷ್ಠ ಅಂದ್ರೂ 5,000 ಪುಸ್ತಕ ಓದಿದ್ದೀನಿ. ನನ್ನ ಎಲ್ಲ ಪಾಠದ ಪುಸ್ತಕ ಜೊತೆಯಲ್ಲಿ ನನ್ನ ಏನು ಡಾನ್ಸು, ತಬಲಾ, ಯಕ್ಷಗಾನ, ತಾಳಮದ್ಲೆ, ಊರಿನ ತಿರುಗಾಟ ಇವೆಲ್ಲದರ ಜೊತೆಯಲ್ಲಿ ಎಷ್ಟೇ ಕಷ್ಟ ಆದರೂ ದಿವಸಕ್ಕೆ 1 ಅಥವಾ 2 ಪುಸ್ತಕ ಓದ್ತಿದ್ದೆ. ಗಂಭೀರ ಸಾಹಿತ್ಯ ಅಂತ ನಾನು ಹೇಳೋದಿಲ್ಲ, ಯಾಕಂದ್ರೆ ನಂಗೆ ಅದು ಓದುವಾಗ ಅರ್ಥ ಆಗಬೇಕಲ್ಲ. ಇದು ಏನು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋದು ನನ್ನ ತಲೆಗೆ ಬಂದದ್ದೇ 22-23 ಬಂದ ಮೇಲೆ. ಅಲ್ಲಿ ತನಕ ಓದಬೇಕು. ಜಂಬನೂ ಇರ್ಬೋದೇನೋ, ನಾನು ಶಿವರಾಮ ಕಾರಂತರ ಪುಸ್ತಕ ಓದಿದ್ದೀನಿ ಅಂತ ಹೇಳುವಂಥದ್ದು. ನಮ್ಗೆ ಆಗ ನಮ್ಮ ಇದರಲ್ಲಿ ಶಿವರಾಮ ಕಾರಂತರಾಗಿರ್ಬೋದು, ಕಯ್ಯಾರ ಕಿಂಜಡ್ರೈ ಆಗಿರ್ಬೋದು, ನಮ್ಮ ಊರು ಪಕ್ಕ ಇರುವ ಕುವೆಂಪುರ ಆಗಿರ್ಬೋದು, ನಾವು ಅವ್ರನ್ನ ನೋಡದೇ ಇರ್ಬೋದು, ಬೇರೆ ವಿಷಯ. ಆದ್ರೆ ಅವ್ರು ನಮ್ಮ ಮೇಲೆ ಪ್ರಭಾವ ಬೀರಿದ್ರು. ನಮ್ಮ ಟೀಚರ್ಸ್ ಹೇಳ್ತಾ ಇದ್ರು, ಇವ್ರ ಪುಸ್ತಕ ಓದಿದ್ಯಾ ಅಂತ. ಇನ್ನು ಕೆಲವು ಸಾಹಿತಿಗಳಿದ್ದಾರೆ ನನಗಷ್ಟು ಕರೆಕ್ಟಾಗಿ ನನಗೆ ನೆನಪು ಬರುವುದಿಲ್ಲ ನನ್ನ ಬಾಲ್ಯದ ದಿವಸಗಳಲ್ಲಿ. ಅದಕ್ಕಿಂತ ಮೊದಲಿರುವವರು ಪಂಪನು ಗೊತ್ತು, ಕೋಮರದಾಸನು ಗೊತ್ತು, ಸರ್ವಜ್ಞನು ಗೊತ್ತು, ಗೋವಿನ ಹಾಡು ನಾವು ಮಂಡ್ಯಕ್ಕೆ ಮನೆಯಲ್ಲಿ ಗೊತ್ತಾಯ್ತು. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುವುದು ಕರ್ನಾಟಕ ದೇಶದಲ್ಲಿ. ಆಗ ನಮ್ಗೆ ಗೊತ್ತಾದದ್ದು ಎಷ್ಟು ಚಂದ ಪದ್ಯ ಇದೆ ಅಂತ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾದದ್ದು ಅವ ಕವಿ ಮಂಡ್ಯದವ ಅಂತ. ನಮ್ಗೆ ಅಲ್ಲಿ ತನಕ ಗೊತ್ತೇ ಇಲ್ಲ ಅವ ಮಂಡ್ಯವ ಅಂತ ಹೇಳುವಂಥದ್ದು. ಹಾಗೆ ನಮ್ಮ ಮೇಲೆ ಸಾಕಷ್ಟು ಕವಿಗಳು ದೊಡ್ಡ ಪ್ರಭಾವ ಬೀರಿದ್ದಾರೆ. ಹಾಗಂತ ಅದರಲ್ಲಿ ಹೆಚ್ಚು ಆಸಕ್ತಿ ಇದ್ದದ್ದು ಪತ್ತೆದಾರಿ ಕಾದಂಬರಿ ಓದಲಿಕ್ಕೆ. ಎನ್ ನರಸಿಂಹಯ್ಯನವರ 500 ಪುಸ್ತಕ ಏನೋ ಬರದೇ ಇರೋದು ಏನೋ ಒಂದು ದಾಖಲೆ ಇದೆ. ಬಹುಶಃ 500 ಪುಸ್ತಕ ಓದಿದ್ದೀನಿ ನಾನು. ಯಾಕಂದ್ರೆ ಒಂದು ಹೀರೋಗೂ ಹೀರೋಯಿಗೂ ಇದ್ದಾಗ್ತದೆ, ಕೊನೆಗೊಬ್ಬ ಹೀರೋನೇ ಗೆಲ್ಲುವಂಥದ್ದು. ನಮ್ಗದು ನನಗೆ ಬೇಕಾದವ ಗೆಲ್ಲಬೇಕು, ಗೆದ್ದರೆ ನನಗೆ ಇಷ್ಟ ಆಗ್ತಾನೆ ಅಂತ ಹೇಳುವಂಥದ್ದು. ಸೋತ್ ಬಿಟ್ರೆ ನಮ್ಗೆ ಇಷ್ಟ ಆಗ್ತದೆ. ಮತ್ತೇನೋ ಒಂದು ಹೊಸ ಜಗತ್ತು ತೋರಿಸ್ತದಲ್ಲ, ಇದು ಹೀಗಿದೆ, ಇದು ಹೀಗಿದೆ, ಇದು ಹೀಗಿದೆ ಅಂತ ಹೇಳಿ ಹೊಸತನ್ನ ಹುಡುಕ್ತಾನೆ ಇದ್ದೀರಾ. ಮೊದಲಿಂದ ಅದೊಂದು ಅಭ್ಯಾಸ. ಹುಡುಕ್ತಾನೆ ಇದ್ದೀರಿ ನಿರಂತರವಾಗಿ. ಅದು ಎಲ್ಲಿ ತನಕ ಅಂದ್ರೆ
ಯಾವ್ದಾದ್ರು ನಾಟಕಕ್ಕೆ ನಾನು ಹೋದಾಗ ನಾನು ನಾಯಕನ ಪಾತ್ರ ಮಾಡಿದ್ರೆ ಅದೇ ನಾಟಕ ನೆಕ್ಸ್ಟ್ ಪ್ರಯೋಗ ಬಂದಾಗ ಹೇಳ್ತಿದ್ದೆ, ಈ ಸಲ ನನಗೆ ವಿಲನ್ ಮಾಡ್ತೀನಿ, ನಾಯಕ ಮಾಡೋದಿಲ್ಲ ಅಂತ. ಯಾಕಂದ್ರೆ ನಂಗೆ ವಿಲನೂ ಆಗ್ಬೇಕಂತ ಆಸೆ. ಬರೀ ನಾಯಕ ಹಾಕೊಂಡು ನಾನೇ ಮಹಾಂತಿ ಎತ್ತಲಿಕ್ಕೂ ಕಲಿಬೇಕು ನಾನು, ಅಷ್ಟೇ, ಬೇರೆ ಏನಿಲ್ಲ. ನಮ್ಗೊಂದು ಸಂದರ್ಭ ಬಹುಶಃ ಅತಿಶಯೋಕ್ತಿ ಆಗ್ಲಿಕ್ಕೆ ತಿಳ್ಕೊತೀನಿ. ನಮಗೆ ಬಹುಶಃ ನಾನು 4ನೇ ಕ್ಲಾಸಲ್ಲಿ ಇದ್ಲೇನು, ಆ ಡೈಲಾಗ್ ಇವತ್ತು ತಲೆಯಲ್ಲಿ. ಯಕ್ಷಗಾನ ಪ್ರಸಂಗ ನಡೀತಾ ಇತ್ತು ನಮ್ಮಲ್ಲಿ, ಯಾವುದು ಅಂಗದ ಸಂಧಾನ ಅಂತ ಯಾವುದೋ ಒಂದು ಪ್ರಸಂಗ. ರಾವಣನ ಆಸ್ಥಾನದ ಬಂದಿದ್ದಾನೆ, ಅಂಗದ ಸಂಧಾನಕ್ಕೆ ಬಂದಿದ್ದಾನೆ, ಕೊನೆಗೆ ಸೀತೆಯನ್ನು ಕೊಟ್ಬಿಡು, ನಾನು ಬಿಟ್ಬಿಡ್ತೀವಿ ಅಂತ ಅಂಗದ ಮಾತಾಡಿದ್ದಾನೆ. ಅದಕ್ಕೆ ರಾವಣ ಏನೋ ಉತ್ತರ ಕೊಡ್ತಾನೆ, ಆ ರಾವಣನಿಗೆ ಅಂಗದ ಉತ್ತರ ಕೊಡಬೇಕು, ಹಾಗೆ ಮಾಡಬೇಡ ಅಂತ. ಅಷ್ಟೊತ್ತಿಗೆ ಏನಾಯ್ತು, ನಮ್ಮದು ಹಳ್ಳಿ ಅಲ್ವಾ, ಒಂದು ನಾಯಿ ಜೋರಾಗಿ ಕೂಗ್ಬಿಡ್ತು. ಅದು ಎಲ್ಲಿ ತನಕ ಇವತ್ತು ನಂಗೆ ನೆನಪಿದೆ, ಅದು ಹೆಂಗೆ ಬೊಗಳಿದೆ ಅಂತ ಹೇಳೋದು. ಸುಮಾರು 40 ಸೆಕೆಂಡು ಅದನ್ನು ಆ ಅಂಗದ ಪಾತ್ರ ಮಾಡಿದವ ಹೇಗೆ ತಕೊಂಡ್ರೆ ಅಂದರೆ, ಅವ ಡೈಲಾಗ್ ಹೇಳ್ತಾನೆ, ಯಾವ ರಾವಣನ ಆಸ್ಥಾನದಲ್ಲಿ ಮಂಗಳ ವಾದ್ಯಗಳು ಮೊಳಗಬೇಕಾಗಿದ್ದವೋ ಅದೇ ರಾವಣನ ಆಸ್ಥಾನದಲ್ಲಿ ಶ್ವಾನಗಳ ಕರ್ಕಶ ಕೂಗು, ಇದು ನಿನ್ನ ಅವನತಿಯಲ್ಲಿ ಬೇರಲ್ಲ, ಸೀತೆಯನ್ನು ಒಪ್ಪಿಸಿಬಿಡು. ಇವತ್ತು ನೆನಪಿದೆ, 63ನೇ ಇಸ್ವಿಯಲ್ಲಿ ನಾನು ಕೇಳಿರುವಂಥ ಡೈಲಾಗು. ನಮಗೆ ಗೊತ್ತಿಲ್ಲದ ಹಾಗೆ ಪ್ರಭಾವ ಬೀರ್ತದೆ. ಇದು ನನ್ನ ನಾಟಕದ ಪಾತ್ರದ ಪ್ರಭಾವ ಬೀರಿದೆ. ಸ್ವೀಕರಿಸುವಿಕೆಯೂ ಕೂಡ ಒಂದು ಹೌದು ಪ್ರಭಾವವನ್ನು ಬೀರುತ್ತೆ. ಯಾಕಂದ್ರೆ ನಾಳೆ ನಾಟಕ ಬಂದ ಆ ಡೈಲಾಗ್ ಹೇಳದೇ ಇದ್ದಿರ್ಬೋದು, ಅದು ಬೇರೆ ವಿಷಯ. ಆದ್ರೆ ಆ ನಾಟಕಕ್ಕೆ ವಿರುದ್ಧವಾದ ಯಾವ ಡೈಲಾಗು ಹೇಳೋದಿಲ್ಲ. ನಾನು ಹೀರೋ ಆಗಬೇಕು ಅಥವಾ ಕೇಳುವವರಿಗೊಂದು ಇಷ್ಟ ಆಗಬೇಕು ಅಂತ ಹೇಳ್ಕೊಳ್ಳುವಂಥದ್ದು ಚಂದದ ಮಾತು. ಅದೇ ನಂಗೆ ಸಾಹಿತ್ಯ ಆಗಿ ಬಂದದ್ದು. ಈಗ ಒಂದು ವೇಳೆ ಆ ನಾಯಿ ಅಂದ್ರೆ ಒಂದು ಶ್ವಾನ ಕೂಗ್ಲಿಲ್ಲ ಅಂದಿದ್ರೆ ಅದಕ್ಕೆ ಒಂದು ಹೆಚ್ಚು ಅಂಕಗಳು ಬರ್ತಿರ್ಲಿಲ್ಲ ಅಂತ. ಖಂಡಿತಕ್ಕೂ ಬರ್ತದೆ. ಯಾಕಂದ್ರೆ ನಮ್ಗೆ ಚಿಕ್ಕವರಲ್ಲ, ಹೌದಪ್ಪ ರಾವಣನಿಗೆ ಹೀಗಾಗ್ಬೇಕಾದ್ರೆ ನಾವ್ಯಾಕೆ ತಪ್ಪು ಮಾಡಬೇಕು, ನಮ್ಮ ಮನಸ್ಸಿಗೆ ಸಹಜವಾಗಿ ಬಂದೇ ಬರ್ತದಲ್ಲ. ಏನು 3 ಲೋಕವನ್ನು ಗೆದ್ದವ, ಎಲ್ಲ ದೇವತೆಗಳನ್ನು ಸೋಲಿಸಿದವ, ಅವನಿಗೆ ನಾವು ಅಂಗದ ಈಗ ಹೇಳಿದ. ಆಗ ನಮ್ಮ ಮನಸ್ಸಲ್ಲಿ ಏನಿತ್ತು, ರಾವಣ ಒಂದು ಯಾವುದೋ ಕಪಿ ಬಂತು ಅಂತ ಹೇಳ್ಕೊಳ್ಬಂಥದ್ದು. ನಮ್ಗೆ ಹನುಮಂತ ಎಷ್ಟು ದೊಡ್ಡವನ, ತಮ್ಗಷ್ಟು ವಾಲಿನೂ ದೊಡ್ಡವ ಅಲ್ಲ, ಸುಗ್ರೀವನು ದೊಡ್ಡವಲ್ಲ, ಅಂಗದನೂ ದೊಡ್ಡವಲ್ಲ. ಅಂಗದನೇ ಇಷ್ಟು ಮಾತು ಹೇಳಬೇಕಾದ್ರೆ, ಹಾಗಿರುವಾಗ ನಾವು ಯಾಕೆ ಸುಮ್ಮನೆ ಕಿರ್ಚುವಂಥದ್ದು ಪರ್ಚುವಂಥದ್ದು? ಅಲ್ಲಿ ಹೆಚ್ಚು ಕೆಲಸ ಮಾಡಿದ್ದು ಅಭಿರುಚಿ ಅಂತ ಹೇಳಿ. ಹೌದು, ಖಂಡಿತ ಅದು ಪ್ರಭಾವ ಬೀರಿದ್ದು ನನ್ನ ಮುಂದಿನ ಬದುಕಿನ ಮೇಲೆ. ಇವತ್ತು ಹೇಳ್ತೀನಿ, ಆ ಡೈಲಾಗೆ ನನ್ನ ಮೇಲೆ ಪ್ರಭಾವ ಬೀರಿದ್ದು. ಹೌದು, ನಾನು ತಪ್ಪು ಮಾಡಲಿಕ್ಕೆ ಕೂಡ್ದು, ಆಗ ನನಗೇನು ನಾನು ಸರಿ ಅಂತ ಅನ್ಸಿದ್ರು ಸುತ್ತಲಿನ ಜಗತ್ತು ನನಗೆ ಬೈತಾ ಇರ್ತದೆ. ಯಾಕೆ ಅಂತಹ ಕೂಗುವಿಕೆಗೆ ನಾನು ಅವಕಾಶ ಕೊಡಬೇಕು? ಸಾಧ್ಯ ಆದರೆ ಒಳ್ಳೆ ಕೆಲಸ ಮಾಡೋಣ, ಇಲ್ದಿರೆ ಸುಮ್ಮನೆ ಮೌನವಾಗಿರೋಣ ಅಂತ ಬಿಡೋಣ ಅಷ್ಟು. ಇನ್ನು ಸರ್, ಈಗ ನಿಮ್ಮ ಒಂದು ಬದುಕಿನ ಪುಟಗಳಲ್ಲಿ ಮಗಳ ಪಾತ್ರವನ್ನು ಎಷ್ಟರ ಮಟ್ಟಿಗೆ ನೀವು ಕಂಡಿದ್ದೀರಿ? ನಂದು ಕೆಲವು ಸಣ್ಣ ಪುಟ್ಟ ದೌರ್ಬಲ್ಯಗಳಿದೆ. ಯಾಕಂದರೆ ನನ್ನ ಮಗಳು ಹುಟ್ಟಿ ಒಂದು 6-7ನೇ ಕ್ಲಾಸಿಗೆ ಬರುವ ತನಕ ನಾನು ಮೊದಲಿದ್ದಾಗೆ ಸ್ವಲ್ಪ ಸಂಸಾರದಿಂದ ದೂರವಾಗಿನೇ ಇದ್ದೆ. ನನ್ನ ವೃತ್ತಿ ಒಟ್ಟಿಗೇನೆ ಬೇಕಾದಷ್ಟು ಪ್ರವೃತ್ತಿಗಳು, ಸಾಹಿತ್ಯ ಪರಿಷತ್ ಆಗಿರ್ಬೋದು, ಲಯನ್ಸ್ ಕ್ಲಬ್ ಆಗಿರ್ಬೋದು, ಬೇರೆ ಬೇರೆ ಅಸೋಸಿಯೇಷನ್ ಆಗಿರ್ಬೋದು, ಭಾಷಣ ಆಗಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳಾಗಿರ್ಬೋದು, ನನಗೆ ಹೆಚ್ಚು ನನ್ನ ಮನೆಗೆ ನನಗೆ ಆದ್ಯತೆ ಕೊಡಲಿಕ್ಕಾಗಿಲ್ಲ. ಆಗಲೇ ಹೇಳಿದೆ ಅಲ್ಲ, ನನ್ನ ಸಹಧರ್ಮಿಣಿ ಇದ್ದಾಳಲ್ಲ, ಅವಳು ನನ್ನ ಮಗಳಿಗೆ ಅಪ್ಪನೂ ಆಗಿದ್ಲು, ಅಮ್ಮನೂ ಆಗಿದ್ಲು. ಸೊ ದೊಡ್ಡ ಪಾತ್ರ ವಹಿಸಿದ್ಲು. ಆದರೆ ನನ್ನ ಮಗಳಿಗೆ ನಾವು ಮೊದಲೇ ಹೇಳ್ತೀವಿ ಅಷ್ಟೇ, ಬೋರ್ ಆದಾಗ ಅಪ್ಪ ಪಾಪ ಏನಾರು ಒಂದು ಹೇಳ್ಕೊಡು ಅಂದರೆ ಏನೊಂದು ಕತೆ ಹೇಳ್ತಿದ್ವಿ, ಏನೋ ಹಾಡಬೇಕಂದ್ರೆ ಹಾಡಮ್ಮ ಅಂತ ಹೇಳ್ತಿದ್ವಿ. ಯಾಕಂದ್ರೆ ನಂಗೆ ಸ್ವಲ್ಪ ಹಾಡ್ಲಿಕ್ಕೂ ಬರ್ತಿತ್ತು, ಡಾನ್ಸು ಬರ್ತಿತ್ತು, ನಾಟಕನೂ ಬರ್ತಿತ್ತು, ಏನು ದೊಡ್ಡ ಕಷ್ಟ ಆಗ್ತಿರ್ಲಿಲ್ಲ. ಒಂಚೂರು ಡಾನ್ಸ್ ಕಲಿಯಮ್ಮ ಅಂತ ಹೇಳ್ತಿದ್ವಿ. ಅವಳು ಯಾರೋ ಮಕ್ಕಳಿಗೆ ನಾನೇ ಹೇಳಿದೆ, ಅವಳಿಗೆ ಒಂಥರ ಖುಷಿ ಬಂದ್ಬಿಡು, ಅಪ್ಪನೇ ಹೇಳ್ತಿದಾರಲ್ಲ, ನಟವಂಗೆ ಹೇಳ್ತಾರಲ್ಲ, ನಾನೇ ಕುಣಿಲಿ ಕುಡ್ದು ಅಂತ. ಇಲ್ಲ ತಬ್ಲಕ್ಕೊಂದು ಹೇಳ್ತಿದ್ದೆ, ಗಿಡದ ಕಡದತ್ತ ಅಂತ ಹೇಳಿಬಿಟ್ರೆ ಒಂಥರ ಅವಳಿಗೆ ಉತ್ಸಾಹ ಬಂದು, ಅಪ್ಪ ಇಷ್ಟು ಹೇಳ್ತಾರೆ, ನಾನೇನಾದ್ರು ಮಾಡಬೇಕು ಅಂತ. ಇದೆಲ್ಲ ಅಪರೂಪದ ಘಟನೆಗಳು. ಆದರೆ ನಮ್ಮ ಬದುಕಿಗೆ ಎಲ್ಲ ಪೂರಕವಾಗಿ ಅವಳು ತನ್ನ ಬಾಲ್ಯವನ್ನು ತುಂಬ ಚಂದಲ್ಲಿ ಕಲಿತು ಬಿಟ್ಟು ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಮಗಳಿಂದ, ಅಂದರೆ ನಮ್ಮ ಮನೆಗೆ ಸಂಬಂಧಪಟ್ಟಾಗಿ ಏನು ಇಟ್ಕೊಂಡಿದ್ವಿ ಅದನ್ನು ಪರಿಪೂರ್ಣ ಮಾಡ್ಕೊಂಡು ಹೋಗಿದ್ದಾಳೆ. ಹಾಗಾಗಿ ನನಗೆ ಇವತ್ತು ಒಂದು ಗ್ರ್ಯಾಟಿಟ್ಯೂಡ್ ಅಥವಾ ಧನ್ಯತೆ ಇರೋದು ಏನು ಅಂದರೆ, ನಾನು ಪ್ರಾಮಾಣಿಕವಾಗಿ ಇನ್ನೊಬ್ಬರ ಬದುಕಿಗೆ ಏನು ತೊಂದರೆ ಕೊಡುವಂಥ ಕೆಲಸ ನಾನು ಮಾಡಿಲ್ಲ ಅಂತ ನಂಬಿಕೆ ನನಗಿದೆ. ಅದಕ್ಕೆ ಪೂರಕವಾಗಿ ನಿಂತಿದೆ ನನ್ನ ಹೆಂಡತಿ ಮತ್ತು ನನ್ನ ಮಗಳು. ಸೊ ಏನೇ ಟೆನ್ಷನ್ ಮನೆಗೆ ಹೋಗುವಾಗ ಅವ್ರು ನೋಡ್ಕೊಂತಾರೆ, ಖುಷಿ ಆಗ್ಬಿಡ್ತಿತ್ತು, ಎಷ್ಟು ಚೆನ್ನಾಗಿದ್ದಾರಲ್ಲಪ್ಪ ಹೇಳಿದ್ದಲ್ಲ. ಯಾವುದೇ ಕಾರಣಕ್ಕೂ ಸಹಧರ್ಮಿಣಿ ಪಾತ್ರವನ್ನು ನಾನು ಮರೆಯುವಾಗಿಲ್ಲ, ಪಾಲನೆ ಮಾಡುವಂಥದ್ದು ಖಂಡಿತಕ್ಕೂ. ಯಾಕಂದ್ರೆ ಅವಳು ಹೊತ್ತಿಗಿನ ವೃತ್ತಿ ಮಾಡಬೇಕಿತ್ತು, ಇತ್ಲಗಿನ ಮನೆ ಕೆಲಸ ಮಾಡಬೇಕಿತ್ತು, ಇತ್ಲಗಿನ ಮಗಳನ್ನು ನೋಡ್ಕೋಬೇಕಿತ್ತು. ಅದು ಎಷ್ಟು ಕೆಲಸ ಅಂತ ಹೇಳುವಂಥದ್ದು ಮಾಡೋರಿಗೆ ಮಾತ್ರ ಗೊತ್ತಾಗುವಂಥದ್ದು. ಸೊ ಆದರೆ ನಮಗೂ ಒಂದು ರೀತಿಯ ಸಂತೃಪ್ತಿ ಇದೆ. ಏನು ಹಿಮಾಲಯ ಪರ್ವತವನ್ನು ಏರ್ಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು, ನಂದಿ ಬೆಟ್ಟದ ಹತ್ರಕ್ಕಾದ್ರೂ ಹೋಗಿದ್ದೀವಿ, ಅಟ್ಲೀಸ್ಟ್ ಆ ಖುಷಿ ಸಾಕು ನಮಗೆ. ಹತ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಸಮೀಪಕ್ಕಾದ್ರೂ ಹೋಗಿದ್ದೀವಲ್ಲ, ಆ ಸಮಾಧಾನದಲ್ಲೇ ಸಂತೋಷವನ್ನ ಕಾಣುವಂಥದ್ದು ತಮ್ಮ ವ್ಯಕ್ತಿತ್ವ. ಇನ್ನು ಸರ್,
ಈಗ ವೇದಿಕೆಗಳಲ್ಲಿ, ಸಾಕಷ್ಟು ವೇದಿಕೆಗಳಲ್ಲಿ ದಿಗ್ಗಜ ಕವಿಗಳು ಇರ್ತಾರೆ. ಅಂತಹ ಸಂದರ್ಭದಲ್ಲಿ ತಾವು ಭಾಗಿಯಾಗಿದ್ದನ್ನ ನೆನಪು ಮಾಡಿಕೊಂಡು ಹೇಳಬಹುದಾ? ಅಂದರೆ ನಾನು ಮೊದಲಿಂದಲೂ ಏನು ಮಾಡ್ತಿದ್ದೆ ಅಂದರೆ ವೇದಿಕೆಗಳಲ್ಲಿ ನಾನು ಭಾಗವಹಿಸೋದು ತುಂಬ ಕಡಿಮೆ. ಯಾಕೆಂದರೆ ನನಗೆ ಏನಾದರೂ ಕೆಲಸ ಮಾಡಬೇಕು, ನಾನೊಂದು ವೇದಿಕೆ ಹತ್ತಿಬಿಟ್ರೆ ನನಗೆ ಮತ್ತೆ 3 ಗಂಟೆ 4 ಗಂಟೆ ಏನೂ ಮಾಡ್ಲಿಕ್ಕಾಗೋದಿಲ್ಲ. ಅಲ್ಲ, ಮೊದಲೇ ಹೇಳ್ಬಿಟ್ರಿ ನಾನು ಪ್ರೇಕ್ಷಕನಾಗಿ ಕಾಣಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಆದರೆ ಖುಷಿ ಏನು ಅಂದರೆ ಶಿವರಾಮ್ ಕಾರಂತರು ಮಂಡ್ಯಕ್ಕೆ ಬಂದಾಗ ನಮ್ಮ ಮನೇಲಿ ಬಂದಿದ್ರು, ಡಾಕ್ಟರ್ ಜಿ ಎಸ್ ಶುದ್ರಪ್ಪನವರು ಮಂಡ್ಯಕ್ಕೆ ಬಂದಾಗ ನಮ್ಮ ಮನೆಗೆ ಬಂದಿದ್ರು, ಮಾಸ್ಟರ್ ಹಿರಣಯ್ಯನವರು ಮಂಡ್ಯಕ್ಕೆ ಬಂದಾಗ ನಮ್ಮ ಮನೆಗೆ ಬಂದಿದ್ರು. ನಮ್ಮ ಯಕ್ಷಗಾನದಲ್ಲಿ ಶೇಣಿ ಗೋಪಾಲಕೃಷ್ಣ ಭಟ್ ಅಂದಿದ್ರು, ದೊಡ್ಡ ಯಕ್ಷಗಾನ ಕಲಾವಿದ. ಶೇಣಿ ಗೋಪಾಲಕೃಷ್ಣ ಕಲಾವಿದರು ಮಂಡ್ಯಕ್ಕೆ ಬಂದಾಗ ನಮ್ಮ ಮನೆಗೆ ಬಂದಿದ್ರು. ಬಹುಶಃ ಆಗ ನಾವು ಹೀಗೆ ಕೂತಾಗ ಒಂದು 2 ಗಂಟೆ 3 ಗಂಟೆ ಮಾತಾಡಿದೀವಿ. ಗೋಷ್ಠಿಗೆ ಹೋಗ್ಬಿಟ್ಟೇನು, ನನ್ನ ಭಾಷಣ ಆಗ್ಬಿಟ್ರೆ ಮುಗೀತು, ಇನ್ನೊಬ್ಬರ ಭಾಷಣಕ್ಕೆ ಖಂಡಿತಕ್ಕೂ ನಾವು ಕೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ಪ್ರೇಕ್ಷಕನಾಗಿ ಕೂತ್ ಬಿಟ್ರೆ ನನಗದರಿಂದ ಸಿಗುವಂಥದ್ದು ಲಾಭನೇ ಬೇರೆ. ಹಾಗಾಗಿ ನಾನು ಈಗಂತ ಮೊದಲಿಂದಲೂ ಅಷ್ಟೇನೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಹೋಗ್ತಿರ್ಲಿಲ್ಲ. ಆದ್ರೆ ಯುಗಾವತಾರಿಯ ಕಾರ್ಯಕ್ರಮ ಬಂದ ಮೇಲೆ, ಜನಪ್ರಿಯ ಆದ್ಮೇಲೆ ಹೋಗ್ಲಿ, ಬಸವಣ್ಣ ಬಗ್ಗೆ ಮಾತಾಡಿ ಅಂತಿದ್ರು, ಅಕ್ಕಮಂದೇವಿಗೆ ಮಾತಾಡಿ ಅಂತಿದ್ರು, ಅಲ್ಲೊಬ್ರು ಮಾತಾಡಿ ಅಂತಿದ್ರು. ಕೆಲವರ ನಂಬಲಿಕ್ಕಿಲ್ಲ. ನಾನು ಯುಗಾವತಾರಿ ಬಗ್ಗೆ ನಂಗೊಂದು ಗೋಷ್ಠಿ ಇಟ್ಕೊಂಡಿದ್ರು, ಅಂದ್ರೆ ಒಂದು ಅಲ್ಲಿಯ ಒಂದು ಶರಣ ಮೇಳ, ಇದರಲ್ಲಿ ಯುಗಾವತಾರಿ ಬಗ್ಗೆ ನೀವು ಮಾತಾಡಬೇಕು ಅಂತ. ನೀವು ಎಷ್ಟೊತ್ತು ಮಾತಾಡಬೇಕು ಅಂತ ಕೇಳಿದೆ ನಾನು, ಯಾಕಂದ್ರೆ ನಾನೇ ಬರ್ದದ್ದಲ್ವ, ನನಗೆ ದೊಡ್ಡ ಕಷ್ಟ ಇರಲಿಲ್ಲ. ನೀವು ಎಷ್ಟೊತ್ತು ಮಾತಾಡ್ತಾರೆ ಅಷ್ಟೊತ್ತು ನಾವು ಕೂತ್ಕೋತೀವಿ ಅಂತ ಹೇಳಿದ್ರು. ನಾನು ಮೊದಲೇ ಯಕ್ಷಗಾನ ಬಂದವ, ರಾತ್ರಿ 9ಕ್ಕೆ ಶುರು ಮಾಡಿ ಬೆಳಿಗ್ಗೆ 6 ಗಂಟೆಗೆ ನಿಲ್ಲಿಸಿದೆ. 1:30 ಗಂಟೆಗೆ ಒಂದೊಂದು ಕಾವ್ಯ ಮುಗಿದಾಗೆ ಗ್ಯಾಪ್ ಕೊಡ್ತಿದ್ದೆ, ಯಾಕಂದ್ರೆ ಅವ್ರಿಗೆ ಒಂದ್ಸಲ ಫ್ರೆಶ್ ಆಗಿ ಬರ್ಲಿಲ್ಲ. ಸೊ ಇದು ನನ್ನ ತಲೆಯಲ್ಲಿದೆ. ಆಮೇಲೆ 1 ನಿಮಿಷ ಎಲ್ಲ ಭಾಷಣ ಮಾಡ್ಬೇಕಂದ್ರೆ ನಾನು 1 ನಿಮಿಷಕ್ಕೆ ಮುಗಿಸ್ತೀನಿ, 50 ನಿಮಿಷ ಮಾತಾಡ್ಬೇಕಂದ್ರೆ 50 ನಿಮಿಷಕ್ಕೆ ಮುಗಿಸ್ತೀನಿ, 3 ಗಂಟೆ ಮಾತಾಡ್ಬೇಕಂದ್ರೆ 3 ಗಂಟೆಗೆ ಮುಗಿಸ್ತೀನಿ. ನನಗೆ ನನ್ನ ಮಾತು ಮುಖ್ಯ ಅಲ್ಲ, ಸಂಯೋಜಕರು ಏನು ಹೇಳ್ತಾರೆ, ನನ್ನ ಪಾತ್ರ ಎಷ್ಟು, ನಾನು ಅಷ್ಟು ಮಾಡಿಕೊಂಡು ಹೋಗಬೇಕು. ಹಾಗಾಗಿ ನನಗೆ ಏನು ಲಾಭ ಅಂದರೆ, ಒಂದು ಅಕ್ಕಿಯಲ್ಲೂ ನಾನು ಪರಮಾನ ನೋಡಿದ್ದೀನಿ, ಇಡೀ ಬಟ್ಲು ತುಂಬ ಹಾಕಿದ ಪಾಯಸಲ್ಲೂ ನಾನು ಪರಮಾನ ನೋಡಿದ್ದೀನಿ. ನನಗದು ಸಿಹಿಯ ಪರಮಾನ್ನ ಅಲ್ಲ, ನನಗದು ಪರಮವಾದ ಅನ್ನ. ಅದರ ಮುಖಾಂತರ ನನ್ನನ್ನು ನಂಬಿ ಕರೆಸಿದವರಿಗೆ ಯಾವುದು ಅಸಮಾಧಾನ ಆಗ್ಲಿಕ್ಕೆ ಕೊಡುದು, ಇಷ್ಟು ಮಾತ್ರ. ಹಾಗೆ ಸಾಕಷ್ಟು ಮಂದಿ ಇದೆ. ರಾಜ್ಕುಮಾರ್ ಅಂತವ್ರದ್ದು ಕಾರ್ಯಕ್ರಮಗಳನ್ನ ನೋಡ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೆಲ್ಲ ಡ್ರಾಮಾ ಡೈರೆಕ್ಟರ್ ಮಾಡಿದ್ದೆ, ಡಾನ್ಸ್ ಡೈರೆಕ್ಷನ್ ಮಾಡಿದ್ದೆ, ತಬಲನೂ ನುಡಿಸಿದ್ದೆ, ಮೇಕಪ್ಪು ಆಗಿದ್ದೆ. ಮಂಡ್ಯಲ್ಲಿ ಯಾವುದೋ ಒಂದು ನಾಟಕ ಆಗಿಬಿಟ್ಟಿತ್ತು ಫಸ್ಟ್ ಟೈಮು, ಅದಕ್ಕೆ ಡಾನ್ಸ್ ಎಲ್ಲ ನಾನು ಹೇಳ್ಕೊಟ್ಟದ್ದು. ನಾನು ಹೇಳ್ಕೊಟ್ಟಾಗ ತಬಲ ನೀವು ನುಡಿಸಿ ಅಂತ ಹೇಳಿದ್ರು, ಸರಿ ನಾನು ತಬಲ ನುಡಿಸಿದೆ ಅಂತ ಹೇಳಿದೆ. ಆಮೇಲೆ ಅಶೋಕ್ ಬಾದರದಿನಿ ಬಂದರು, ನೀವು ಹೆಸರು ಕೇಳಿರೋದು, ನಾಟಕ ಡೈರೆಕ್ಟರ್. ಅವ್ರು ಹೇಳಿದ್ರು, ಈ ನಾಟಕಕ್ಕೆ ಬಂದಾಗ ಹಾಡುವಂಥದ್ದಿಲ್ಲ, ಹಿನ್ನೆಲೆ ಮ್ಯೂಸಿಕ್ ಮಾತ್ರ ಅಂತ ಹೇಳ್ಕೊಂಡು 9 ಇನ್ಸ್ಟ್ರೂಮೆಂಟ್ ತರಿಸಿದ್ರು. ಒಂದು ಮದ್ಲೆ, ಒಂದು ಮೃದಂಗ, ಒಂದು ಚೆಂಡೆ, ಒಂದು ತಾಳ, ಒಂದು ತಬಲ ಎಲ್ಲ ತಂದ್ಬಿಟ್ರು. ಆ ನಾಟಕಕ್ಕೆ 9 ನಾನೇ ನುಡಿಸಿದ್ದು. ನನಗೆ ಗೊತ್ತಿದೆ ಅಂತಲ್ಲ, ನನಗೆ ಗೊತ್ತಿದ್ದದ್ದು ಒಂದೇ, ತಬಲದ್ದು ನುಡಿಗಳು ಮಾತ್ರ. ದಾದಿಂದಿಂದ ದಾದಿಂದಿಂದ ದಾತಿಂತಿಂದ ತಾದಿಂದಿಂದ ಅಲ್ಲಿ ಮುಗಿದೋಗ್ಬಿಡ್ತು. ಅದನ್ನೇ ಇಟ್ಕೊಂಡ್ಬಿಟ್ಟು ಇದನ್ನು ನುಡಿಸಿದೆ ಆ ಸಂದರ್ಭಕ್ಕೆ ಸರಿಯಾಗಿ. ಹಾಗಾಗಿ ನನಗೇನಂದ್ರೆ, ನನ್ನಲ್ಲಿ ಇಲ್ಲದ್ದೆಲ್ಲ ನಂಗೆ ಅದು ತೋರಿಸ್ಕೊಟ್ಬಿಡ್ತು. ಇದಕ್ಕಿಂತ ದೊಡ್ಡದು ಇನ್ನೇನು ಬೇಕು ನನ್ನ ಬದುಕಲ್ಲಿ. ಈಗ ನಾನು ಏನು ಮಾಡಿದ್ದೀನಿ, ನಾನು ಮಾಡಿದ್ದಲ್ಲ, ನನ್ನನ್ನು ಯಾವುದೊಂದು ಶಕ್ತಿ ಮಾಡಿಸಿದೆ ಅಷ್ಟೇನೆ. ನಾನು ಅದಕ್ಕೆ ಯಾವತ್ತೂ ನಾನು ಕೃತಜ್ಞನಾಗಿರ್ತೀನಿ ನಾನು. ಹಾಗೆ ಇಂದಿಗೂ ಕೂಡ ಸರ್ ಸತತವಾಗಿ ಉಪನ್ಯಾಸಗಳನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ಸ್ಥಳೀಯ ಪತ್ರಿಕೆಗಳಲ್ಲಿ ನಾವು ಓದಿದ್ದೇವೆ, ಓದ್ತಾ ಕೂಡ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಸಮಯದ ಪಾಲನೆ ಅನ್ನೋದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಅಂದರೆ ವಯಸ್ಸಿಗೆ ತಕ್ಕನಾಗಿ ನಮ್ಮ ಸಮಯವನ್ನು ನಾವು ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಒಂದು ಪ್ರಮುಖವಾದಂಥ ಅಂಶ. ಈ ಸಂದರ್ಭದಲ್ಲಿ ಸರ್, ತಾವು ಸಮಯವನ್ನು ಹೇಗೆ ಬಳಸ್ಕೊಳ್ತೀರಿ, ಬಳಸ್ಕೊಳ್ಬೇಕು ಅಂತ ಹೇಳ್ತೀರಿ ಬೇರೆಯವರು? ಹೌದು, ಒಂದು ಮನುಷ್ಯನ ಬದುಕಿನ ಆದ್ಯ ಕರ್ತವ್ಯ ಏನು ಅಂದರೆ, ಅವನು ಎಷ್ಟೇ ದೊಡ್ಡ ಮನುಷ್ಯ ಆಗಿರಲಿ, ಅವನ ಒಂದು ದಿವಸಕ್ಕೆ ಇರುವಂಥದ್ದು 24 ಗಂಟೆಗಳು ಮಾತ್ರ. ಇದು ಅವನಿಗೆ ನೆನಪಿರಬೇಕು. ನನ್ನನ್ನು ಒಂದು ಏನು ಮುಖ್ಯ ಭಾಷಣಕಾರ ಅಂತ ಕರೆಸಿ 10 ಗಂಟೆಗೆ ಕರೆಸ್ತಾರೆ ತಿಳ್ಕೊಂಬಿಡೋಣ. 10 ಗಂಟೆಗೆ ಕಾರ್ಯಕ್ರಮ ಶುರು ಮಾಡಿಬಿಟ್ರೆ ವೇದಿಕೆಯಲ್ಲಿ ಕೂತವ್ರು ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇರ್ತದೆ. ಈಗ 10 ಗಂಟೆಗೆ ಅಂದರೆ ಸುರಾಗವಾಗಲೇ 11 ಗಂಟೆ ಆಗ್ತದೆ. ನಂದೇ ಮುಖ್ಯ ಭಾಷಣ ಅಂದರೆ ನಾನು ಮಾತಾಡಿದ ಮೇಲೆ ಬಾಕಿಯವ್ರ ಭಾಷಣ ಕೇಳಲಿಕ್ಕೆ ಯಾರಿಗೂ ಮನಸ್ಸಿರೋದಿಲ್ಲ ಅಲ್ಲಿ. ಯಾಕಂದ್ರೆ ಅದು 12 ಗಂಟೆಗೆ ಮುಗಿಬೇಕಾದದ್ದು 12 ಗಂಟೆಗೆ ನನ್ನ ಭಾಷಣನೇ ಮುಗಿದಿರೋದಿಲ್ಲ. ಬಾಕಿ ಮಾತಾಡೋಕೆ ಏನು ಅವಕಾಶ? ಅದಕ್ಕೆ ನಾನು ಫಸ್ಟಿಗೆ ಹೇಳ್ತೀನಿ, ನೀವು ಎಷ್ಟೊತ್ತಿಗಾದರೂ ಶುರು ಮಾಡಿ, ಎಷ್ಟೊತ್ತಿಗೆ ನನ್ನ ಭಾಷಣ ಮುಗಿಬೇಕು ಹೇಳಿ. ಈಗ ನೀವು 10 ಗಂಟೆಗೆ ಶುರು ಮಾಡಿ ನಂಗೆ 10 ಕಾಲು ಕೊಟ್ಟರೆ 11 ಗಂಟೆಗೆ ಮುಗಿಸ್ಬೇಕು ನೀವು ಹೇಳಿದರೆ, ನೀವು 10:45 ಗಂಟೆಗೆ ಕೊಟ್ಟರು ನಾನು 11 ಗಂಟೆಗೆ ಮುಗಿಸೋದು, 10:55 ಕೊಟ್ಟರು ನಾನು 11 ಗಂಟೆಗೆ ಮುಗಿಸೋದು. ನನ್ನ ನಂತರ ಮಾತಾಡೋರಿಗೂ ಅವಕಾಶ ಕೊಡಬೇಕು. ಇಲ್ಲ ಒಂದು ಟೈಮ್ ಹಾಕೊಂಡು ನಾವು 4 ಮಂದಿ ಜೊತೆಲಿ ಕೂತ್ಬಿಡೋಣ, ಹಂಚ್ಕೊಂಡ್ಬಿಡೋಣ. ಸರ್ ನಮಗೆಲ್ಲ 3 ಗಂಟೆ ಕೊಟ್ಟಿದ್ರು, 120 ನಿಮಿಷ ಕೊಟ್ಟಿದ್ರು, ಒಬ್ಬರು 30 ನಿಮಿಷ ಅಂತ, ನಮ್ಗೆ ಇರೋದೇ 40 ನಿಮಿಷ. ನಾವು 4 ಮಂದಿ 10 ನಿಮಿಷಕ್ಕೆ ಭಾಷಣ ಮುಗಿಸ್ಬಿಡೋಣ, 4 ಮಂದಿ ಮಾತಾಡ್ಬಿಡೋಣ. ಅದು ನಮಗೆ ಸವಾಲು.
ಯಾಕಂದ್ರೆ ನಾನು 30 ನಿಮಿಷದಲ್ಲಿ ಮಾತಾಡಬೇಕು ಅಂತ ಹೇಳುವಂಥದ್ದನ್ನು 10 ನಿಮಿಷಕ್ಕೆ ನಿಲ್ಲಿಸೋದಿದೆ ಅಲ್ವಾ, ಅದು ಅಷ್ಟು ಸುಲಭದಲ್ಲಿಲ್ಲ. ಯಾಕಂದ್ರೆ ಕೇಳೋರಿಗೆ ನಾನು ದೊಡ್ಡ ಮನುಷ್ಯ ಅಲ್ಲ, ನಾನು ಏನು ಹೇಳ್ತೀನಿ ಅದರಿಂದ ಅವ್ರಿಗೆ ಏನು ಸಿಗ್ತದೆ ಅದು ಎಲ್ಲದಕ್ಕಿಂತ ಮುಖ್ಯ ಆಗಿರುವಂಥದ್ದು. ಇದಕ್ಕೆ ಏನು ಬೇಕು ಅಂದ್ರೆ ಅಧ್ಯಯನ. ನಮ್ಮ ಯಾವಾಗ ನೀವು ಏನು ಹೇಳಿದ್ರು ನನ್ನ ಮನಸ್ಸಲ್ಲಿ ನಾನು ಓದಿದ್ದು ಗೀದಿದ್ದು ದಾಖಲಾಗಿದ್ರೆ ಆ ಸಂದರ್ಭಕ್ಕೆ ಸರಿಯಾಗಿ ವಿಷಯ ಬಂದ್ಬಿಡ್ತದೆ. ಇಲ್ಲ ಅಂತೀರ ಬರೀ ನಾವು ಏನೋ ನಾನು ದೊಡ್ಡವಂತ ಹಾಗೆ ಹೀಗೆ ಮತ್ತೊಂದು ಹೇಳ್ಕೊಂಡು ಹೋಗ್ತೀವಿ. ಹಾಗಾಗಿ ಸಮಯವನ್ನು ನಾವು ಸರಿಯಾಗಿ ಪರಿಪಾಲನೆ ಮಾಡದೇ ಇದ್ರೆ ನಮ್ಮ ವ್ಯಕ್ತಿತ್ವಕ್ಕೆ ಯಾವುದೇ ಬೆಲೆ ಬರುವುದಿಲ್ಲ. ಸ್ಕೂಲ್ಗಳಲ್ಲಿ 10 ಗಂಟೆ ಆಗಿ 10:40 ಬೆಲ್ ಹೊಡೆದು ಬಿಡ್ತಾರೆ. ಇನ್ನೊಂದು ಟೀಚರ್ ಬಂದ್ರು ಪುನಃ 11:20 ಬೆಲ್ ಹೊಡು, ಯಾಕಂದ್ರೆ 40 ನಿಮಿಷ ಆಯ್ತು ಅಂತ. ನಾವು ಬೆಲ್ ಕೇಳ್ಕೊಂಡೇ ಬಂದವರು. ನಾವು ಮಾನಸಿಕವಾಗಿ 10 ಗಂಟೆಗೆ ಶುರುವಾಗಿ 10:40 ನಾವು ಆ ಪೀರಿಯಡ್ ಮುಗಿಸಿ ಬಿಡಬೇಕು. ಯಾಕಂದ್ರೆ 10:45 ಇನ್ನೊಂದು ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ನಾವು 10:50 ತನಕ ಮೊದಲಿನ ಪೀರಿಯಡ್ ಅಲ್ಲೇ ಇದ್ಬಿಟ್ರೆ ಎರಡನೇ ಪೀರಿಯಡ್ ಅದ ಗತಿ ಏನು? ಆಗ ನಮ್ಮ ಮಕ್ಕಳು ಅದು ಬೇರೆ ವಿಷಯ. ಈಗ ನಾವು ದೊಡ್ಡವರಾಗಿದ್ದೀವಲ್ಲ, ಹಾಗಾಗಿ ನಾನು ಅಂತ ಹೇಳಿದ್ರು ಮರ್ತು ಬಿಡಬೇಕು. ನಂದು ಒಬ್ಬನದೇ ಭಾಷಣ ಮಾತ್ರ ತಲೆ ಕೆಡಿಸ್ಕೋಬೇಕಂತೇನಿಲ್ಲ, ಏನೋ ತೊಂದರೆ ಇಲ್ಲ, ಮಾತಾಡೋಣ, ಅದು ಮುಗಿದ ಮೇಲೆ ಮತ್ತೊಂದು ಆಗುತ್ತೆ ಅಂತ ಹೇಳ್ಕೊಡುದು. 4 ಮಂದಿಗೆ ಒಂದು ವೇದಿಕೆ ಅಂತ ಹೇಳುವಾಗ ನಾನೇ ಎಲ್ಲಿ ಮಾತಾಡ್ಬಿಡ್ತೇನೆ, ಬಾಕಿಯವರಿಗೆ ಎಷ್ಟು ಸಿಕ್ಕಿದ್ದು ನನಗೇನು ತಿಳ್ಕೊಂಡ್ಬಿಟ್ರೆ ನಾವು 4 ಮಂದಿ ಸಮಾನ ಅಂತ ತಿಳ್ಕೊಂಡ್ಬಿಡ್ಬೇಕಾಗ್ತದೆ. ಹಾಗೆ ಮಾಡಿದ್ರೆ ಮಾತ್ರ ನಾವು ಎಲ್ಲರಿಗೂ ಒಂದು ಸಮತಾ ನ್ಯಾಯ ಅಂತ ಹೇಳ್ತೀವಲ್ಲ, ಸಮತಾ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರೇಕ್ಷಕರ ಬಗ್ಗೆನೂ ಯೋಚನೆ ಮಾಡಬೇಕು. ನಮ್ಮ ಸೈನ್ಸ್ ಹೇಳ್ತದೆ, ಆಯಾ ವಯಸ್ಸಿಗೆ ಸರಿಯಾಗಿ ಅವರ ಆಲಿಸುವಿಕೆಯ ಸಾಮರ್ಥ್ಯ ಇರುವಂಥದ್ದು 4 ನಿಮಿಷದಿಂದ 16 ನಿಮಿಷ ತನಕ ಮಾತ್ರ. ಯಾರೇ ಆಗಿರ್ಲಿ ಬೇಕಿದ್ರೆ. ಈಗ ನಾನು ಭಾಷಣ ಶುರು ಮಾಡಿದ್ರೆ ಅಲ್ಲೊಬ್ಬ ಯಾರೋ 20 ವರ್ಷ ಕೂತಿದ ಅಂತಾದ್ರೆ 17 ನಿಮಿಷಕ್ಕೇನೆ ಅವನ ಮೈಂಡ್ ಬೇರೆ ಯೋಚನೆ ಮಾಡ್ತದೆ. ನನ್ನ ಭಾಷಣಕ್ಕೆ ಗಮನ ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಯಾವ ಕ್ಲಾಸ್ ಅವರ್ಗಳನ್ನು 60 ನಿಮಿಷಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾವ PG ಸ್ಟೂಡೆಂಟಿಗಾದ್ರೂ 60 ನಿಮಿಷನೇ ಕೊಡುವಂಥದ್ದು. ಯಾಕಂದ್ರೆ 61 ನಿಮಿಷ ಆದ್ರೆ ಅವನಿಗೆ ಮನಸ್ಸು ಎಲ್ಲ ಓಡ್ತದೆ, ಸಹಜ ಅಲ್ವಾ. ನಾವು ಮನಸ್ಸನ್ನು ನಮ್ಮ ನಿಯಂತ್ರಣ ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೇಕಾಗುದೆಲ್ಲ ನಾವು ಕೊಟ್ಕೊಳ್ಬೇಕಾಗ್ತದೆ. ಎಕ್ಸೆಪ್ಷನ್ಸ್ ಇದೆ. ಎಷ್ಟೋ ನಾನು ಆಗಲೇ ಹೇಳಿದೆ, ಎಲ್ಲ 9 ಗಂಟೆ ಭಾಷಣ ನಾನು 6 ಗಂಟೆಗೆ ಮುಗಿಸಿದೀನಿ ಅಂತ. ಇಂಥದ್ದೆಲ್ಲ ಅಪರೂಪದ ಘಟನೆಗಳು ಇದೆ, ಇಲ್ಲ ಅಂತಲ್ಲ. ನನಗೆ ಯಾರೊಬ್ರು ಲೆಕ್ಚರ್ ಇದ್ರು, ಅವ್ರಿಗೆ ಒಂದ್ಸಲ ನಮ್ಮ ಮೇಲೆ ಅದಕ್ಕೆ ಕೋಪ ಬಂದ್ಬಿಡ್ತು, ನಮ್ಮ ಸ್ಟೂಡೆಂಟ್ಗಳೆಲ್ಲ ಮೇಲೆ. ಸ್ಟೂಡೆಂಟ್ ಗೊತ್ತಲ್ಲ, ಜಗಳ ಮಾಡೋವರೆ. ಒಂದ್ಸಲ ಕ್ಲಾಸಿಗೆ ಕರೆಸ್ಬಿಟ್ಟು ಬೆಳಿಗ್ಗೆ 9 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಮಾಡಿ 1 ಗಂಟೆಗೆ ನಿಲ್ಸಿದ್ರು. ಮಧ್ಯಾಹ್ನ 2 ಗಂಟೆಗೆ ಶುರು ಮಾಡಿ 5 ಗಂಟೆಗೆ ನಿಲ್ಸಿದ್ರು. 6 ತಿಂಗಳದ್ದು ಒಂದು ಸೆಮಿಸ್ಟರ್ ಮುಗ್ದೋಯ್ತು ನನ್ನ ಪಾಠ ಅಂದ್ರು. ನಾವು ಎಷ್ಟು ಮಂದಿ ಕೇಳಿದೀವಿ ನಮ್ಗೆ ಗೊತ್ತಿಲ್ಲ. ಆದ್ರೆ ಆ ಟೀಚರ್ ಸಾಮರ್ಥ್ಯ ಎಷ್ಟಿರ್ಬೇಕು. 7 ಗಂಟೆಗಳ ಕಾಲ ಆ ಒಂದು ಪಾಠವನ್ನು, ಒಂದು ಸೆಮಿಸ್ಟರ್ನ ಪಾಠ ಹೇಳಬೇಕು ಅಂತಾದ್ರೆ ನಾವು ಇದನ್ನ ಯಾಕೆ ನಾವು ಮಾಡೆಲ್ ಆಗಿ ತಕೊಳ್ಳಿಕ್ಕೆ ಕೊಡ್ದು? ಅಲ್ಲೂ ಕೂಡ ನೀವು ಕಲ್ತ್ರಿ? ಹೌದು, ಖಂಡಿತಕ್ಕೂ ನಾನು ಕಲ್ತಿದ್ದೀನಿ. ನಾನು ಏಟ್ ಬಿದ್ರೆ ನೋವಾಯ್ತಂತ ಯೋಚನೆ ಮಾಡೋದಲ್ಲ. ನಾನು ಏಟ್ ನಂಗೆ ಏನ್ ಹೆಂಗೆ ನೋವು ಹೇಳ್ಕೊಡ್ತು ಅಂತ ಹೇಳುವಂಥದ್ದು ನಾನು. ಸೊ ಹೀಗೆ ಸಣ್ಣ 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 ವಿಷಯಗಳು ಏನನ್ನ ಕಲ್ತೆ ಅನ್ನೋದನ್ನ ಅವಲೋಕನ ಮಾಡೋದು ಕೂಡ ನಿಮ್ಮ ಒಂದು ವ್ಯಕ್ತಿತ್ವ. ಮಾಡ್ಲೇಬೇಕು, ಇಲ್ಲದ್ರೆ ವ್ಯಕ್ತಿಯಾಗಿ ಉಳ್ಕೋತಾನೆ. ವ್ಯಕ್ತಿತ್ವ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ಹೊಗಳಿದ್ಕೊಳ್ಳಿ ನೀವು ಒಳ್ಳೆ ಮನುಷ್ಯ ನಾನು ಹೇಳೋದಲ್ಲ. ನೀವು ನನ್ನನ್ನು ತೆಗಳಿದ್ರು ಯೋಚನೆ ಮಾಡ್ಬೇಕು, ಯಾಕೆ ನನ್ನನ್ನು ತೆಗಳಿರ್ಬೋದು, ನಾನು ಏನ್ ಹಾಗಿರೋ ಬದಲಾವಣೆ ಮಾಡಬೇಕು, ನಾನು ಯೋಚನೆ ಮಾಡ್ಲೇಬೇಕು. ಈಗ ಏನಾಗಿದೆ ಹೇಳಿ, ಒಳ್ಳೆ ಭಾಷಣ ಮಾಡಿ ಚಪ್ಪಾಳೆ ಹಾಕಿದ್ರೆ ಬೋರ್ ಆಗ್ಬಿಡ್ತು ಅಂತ ಹೇಳೂ ಅಲ್ಲ. ಚಪ್ಪಾಳೆ ಯಾಕೆ ಹಾಕದೇ ಇರ್ಬೋದು ನಾನು ಯೋಚನೆ ಮಾಡ್ಬೇಕಲ್ಲ, ನನ್ನ ಕರ್ತವ್ಯ ಅಲ್ವಾ ಅದು, ಅಷ್ಟು ಮಾಡ್ಕೋಬೇಕು ಅಂತ. ಹಾಗೆ ಅಲ್ಲ, ಈಗ ಒಲ್ಲದ ಮನಸ್ಸಿನಿಂದ ಚಪ್ಪಾಳೆ ಹಾಕೋದು ಎಷ್ಟು ಸರಿ? ಆಗಲೇ ಒಂದು ಉದಾಹರಣೆ ಕೊಟ್ಟೆ. ನಾವು ಊಟಕ್ಕೆ ಹೋಗ್ತೀವಿ, ನಮ್ದೊಂದು ಕ್ರಮ ಇದೆ, ಎಲೆಯಲ್ಲಿ ಏನು ವೇಸ್ಟ್ ಮಾಡಲಿಕ್ಕೆ ಕೂಡುದು ಅಂತ. ನನಗೆ 2ನೇ ಸಲ ಹಾಕೊಳ್ಳೋದೇ ಇರ್ಬೋದು. ಒಂದು ಸಲ ಎಲ್ಲ ಎಲೆ ತುಲಿಗೆ ಹಾಕಿ ಬಂದಾಗ ನನಗೆ ಇಷ್ಟ ಇದೆಯಾ ಇಲ್ವೋ ನಾವು ಅದನ್ನು ತಿಂದ್ಬಿಡ್ಬೇಕು. ಅಂದ್ರೆ ಅವರ ಶ್ರಮಕ್ಕೆ ಬೆಲೆಯನ್ನು, ಹೌದು, ಶ್ರಮಕ್ಕೆ ಬೆಲೆ ನಾವು ಕೊಡ್ಲೇ. ನನಗೆ ಇಷ್ಟ ಆಗಿರುವಂಥದ್ದು 2 ಸಲ ಹಾಕೊಂಡು ಬಿಡೋಣ. ಹಾಗಾಗಿ ನನಗೆ ಇಷ್ಟ ಯಾವುದು ಇಷ್ಟ ಯಾವುದು ಪ್ರಶ್ನೆ ಅಲ್ಲ. ಬದುಕು ಅಂದ ಮೇಲೆ ಎಲ್ಲವೂ ಇರ್ತದೆ. ಆ ಬದುಕಲ್ಲಿ ಬರುವಂಥದ್ದನ್ನು ಸ್ವೀಕರಿಸಿಕೊಂಡು ಬಿಟ್ಟು ನಾವು ಗಟ್ಟಿಯಾಗಿ ನಿಲ್ಲಕ್ಕೆ ಪ್ರಯತ್ನ ಪಡಬೇಕು. ಪ್ರತಿಯೊಬ್ಬರೂ ಕೂಡ ಹಾಗೆ ಬದುಕೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮನಸ್ಸುಗಳು ನಮ್ಮ ನಡುವೆ ಇದೆ ಸರ್. ಇದೆ. ಅದಕ್ಕೆ ನಿಮ್ಮ ಪ್ರೀತಿಯ ಸಲಹೆ ಏನು ಸರ್? ಹೇಳಿದ್ದಲ್ಲ, ಎಷ್ಟೋ ಸಲ ನಾವು ಸಲಹೆ ಕೊಡುವುದಕ್ಕಿಂತಲೂ ಮುಖ್ಯ ಅವರು ತನ್ನ ಅಂತರಂಗಕ್ಕೆ ಅವರೇ ಪ್ರಶ್ನೆ ಹಾಕೊಂಡು ಹೋಗಬೇಕು. ಈಗ ನಾವು ಏನೋ ಒಂದು ಪೇಪರ್ ನ್ಯೂಸ್ ಓದ್ತೀವಿ, 10 ನ್ಯೂಸ್ ಓದ್ರೆ 10 ಬಂದ್ಬಿಡ್ತದೆ. ಅಯ್ಯೋ ಅವನು ಯಾವನೋ ಗಲಾಟೆ ಮಾಡ್ದಂತೆ, ಇವ ಯಾವನೋ ಬೈದ ಅಂತೆ, ಇವ ಏನೋ ದಾನ ಕೊಟ್ಟ ಅಂತೆ, ಇವ ಬ್ಯೂಟಿಫುಲ್ ಆಗಿ ಕಂಡ ಅಂತೆ. ಒಂದೇ ಪೇಪರ್ಲಿ ಬರುವಂತಹ ಸುದ್ದಿಗಳು. ಅದು ಏನು ನಮಗೆ ಹೇಳುತ್ತೋ ಅಂತ ಹೇಳೋದು ಮುಖ್ಯ ಅಲ್ಲ, ಅದನ್ನು ನಾವು ಹೇಗೆ ಸ್ವೀಕರಿಸ್ತೀವಿ ಅಂತ ಹೇಳುವಂಥದ್ದು ಮುಖ್ಯ. ಹಾಗಾಗಿ ನಾವು ಏನು ತಗೊಳ್ತೀವಿ ಅದರ ಮುಖಾಂತರ ನಮಗೆ ಏನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಯೋಚನೆ ಮಾಡಿದರೆ ಇದನ್ನೇ ನಾವು ಅಂತರಂಗ ಅಂತ ಕರೆಯುವಂಥದ್ದು. ಮೇಲಿಂದ ಸುರಿತದೆ ಮಳೆ ಬೇಕಾದಷ್ಟು, ಅದು ಬೇರೆ ವಿಷಯ. ಮರಕ್ಕೆ ಎಷ್ಟು ಬರ್ತದೆ, ಹಳ್ಳ ಎಷ್ಟಾಗ್ತದೆ, ಹರ್ಕೊಂಡು ಹೋಗೋದು ಎಷ್ಟಾಗ್ತದೆ. ಹಾಗಂತ ಮಳೆ ಬೇಡ ಅಂತ ಹೇಳಲಿಕ್ಕಾಗುತ್ತಾ? ಮರಕ್ಕೆ ಬೀಳುವಷ್ಟೇ ಮಳೆ ಬಂದರೆ ಸಾಕು ನಮ್ಗೆ ಹೇಳಲಿಕ್ಕಾಗುತ್ತಾ? ಬಂದದ್ದು ಸ್ವೀಕರಿಸಲೇಬೇಕು. ಬಂದದ್ದು ಎಲ್ಲವೂ ತಗೊಳ್ಳೋಣ. ನಮಗೆ ಏನು ಬೇಕು ಅದಕ್ಕೊಂದಷ್ಟು ಪ್ರಾಧಾನ್ಯತೆ ಕೊಟ್ಕೊಂಡು ಹೋಗೋಣ. ನಮ್ಗಾಗಿ ಗೊತ್ತಾಗ್ತದೆ ಬದುಕನ್ನು ಹೇಗೆ ನಾವು ಸಾಗಿಸಬೇಕು ಅಂತ. ಇಷ್ಟು ಮಂದಿ ಮಕ್ಕಳು ಕೇಳ್ತಾರೆ ಈಗ, ಅಥವಾ ದೊಡ್ಡವರು ಕೇಳ್ಬೋದು, ಏನಪ್ಪ 1 ಗಂಟೆ ಸುಮ್ಮನೆ ಪುರ್ಸೊಲ್ಲೇ ಮಾತಾಡ್ಕೊಂಡು ಹೋದ ಅಂತ. ಏನು ಮಾತಾಡ್ಕೊಂಡು ಹೋದದಕ್ಕಿಂತಲೂ ಇವ ಮಾತಾಡಿದ್ರಲ್ಲಿ ನನಗೇನು ಸಿಗುತ್ತೆ
ಸಿಗುತ್ತೆ ಅಂತ ಯೋಚನೆ ಮಾಡಿದ್ರೆ 60 ನಿಮಿಷ ಮಾತಾಡೋದು ನಿಮ್ಗೆ 6 ಸೆಕೆಂಡ್ ಇದ್ದು ಸಿಕ್ಕಿದ್ರು ಸಾಕು, ಅದೊಂದು ಬೆಂಕಿ ಕಿಡಿ ಆಗ್ತದೆ, ಅದೊಂದು ಬೆಳಕು ಕೊಟ್ಬಿಡ್ತದೆ. ಇಷ್ಟೇ ನಮಗೆ ಬೇಕಾಗುವಂಥದ್ದು, ಬೇರೆ ಏನಲ್ಲ. ಇಂದಿನ ಜೀವನ ಶೈಲಿ ಹೇಗಿದೆ ಸರ್ ತಮ್ಮದು? ನಾನು ಆ್ಯಕ್ಚುಲಿ ಸಂತೃಪ್ತನಾಗಿದ್ದೀನಿ. ಎಷ್ಟೋ ಮಂದಿ ಬೈತಾರೆ, ಯಾಕೆಲ್ಲ ಇಷ್ಟೆಲ್ಲ ಬರೀತೀರಿ, ಯಾಕೆ ಮಾಡ್ತೀರಿ ಹಾಗೆ. ನಾನು ಎಷ್ಟೋ ಸಲ ಹೇಳ್ತೀನಿ, ಭಗವಂತ ಯಾವ ದುಶ್ಚಟನೂ ಕೊಟ್ಟಿಲ್ಲ, ಇದು ಒಂದೇ ಕೊಟ್ಟದ್ದು, ಯಾಕೆ ನಾನು ಬಿಡಬೇಕು ಅಂತ. ದೇವ್ರು ಇದಾನ ಹೌದಲ್ಲ, ಅವ್ನು ಕೊಟ್ಟದ್ದು ಒಪ್ಕೊಳ್ಳೇಬೇಕಲ್ಲ. ಸೊ ಹಾಗಾಗ್ಲಿಕ್ಕೆ ಹೋಗಿ ನನಗೊಂದು ನನ್ನ ಸೀಮಿತ ಚೌಕಟ್ಟು ಗೊತ್ತು. ನಾನೇನು ಮಹಾ ಅಂತ ಹೇಳೋ ಪ್ರಶ್ನೆ ಇಲ್ಲ. ಆ ನನ್ನ ಚೌಕಟ್ಟಿನ ಒಳಗೆ ನನ್ನಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗೋಣ. ಯಾರು ಹೊಗಳುತ್ತಾರೆ, ಯಾರು ತೆಗಳುತ್ತಾರೆ, ಯಾವುದೂ ಬೇಡ. ನನ್ನ ಆತ್ಮದ್ರೋಹ ಮಾಡ್ಕೋತೀನ, ನಾನು ಮಾಡ್ಕೋತಾ ಇಲ್ವ? ನಾನು ಇಷ್ಟೆಲ್ಲ ಪುಸ್ತಕ ಬರೆದಿದ್ದೀನಿ. ಪುಸ್ತಕ ಬರೆದು ಹೌದು, ಓದಿದ್ರು ಎಷ್ಟು ಮಂದಿ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ಓದೋರು ಇಲ್ಲ ಅಂತ ಹೇಳ್ಕೊಂಡು ನಾನು ಪುಸ್ತಕ ಬಿಟ್ಟರೆ ಏನು ಬಂತು? ನಾನು ಪಡೆಯುವಂಥ ಲಾಭ ಏನು? ಹಾಗಾಗಿ ನನಗೆ ಬರುವಂತಹ ಲಾಭ ಅದು ವ್ಯಾವಹಾರಿಕ ಲೌಕಿಕ ಬದುಕಿಗೆ ಅಲ್ಲ, ಅದು ನನ್ನ ಅಂತರಂಗ ಸ್ಪಂದನೆಗೆ ನನಗದು ಹೇಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅಂತ ಹೇಳೋದು ಗೊತ್ತಾಗಬೇಕು. ಹಾಗಾಯಿತು ಅಂತಾದರೆ ನಾನು ಖಂಡಿತಕ್ಕೂ ಸಂತೃಪ್ತಿದ್ದೀನಿ. ಮೊದಲೇ ಹೇಳಿದ್ದೀನಿ, ನಾನು ಸಹಧರ್ಮಿಣಿಯದ್ದು ಸುದ್ದಿ ಆಗಲೇ ಹೇಳಿದ್ದೀನಿ. ಅವತ್ತಿಂದ ಇವತ್ತಿನ ತನಕನೂ ನನಗೇನು ಬೇಕು ಅನ್ನುವಂಥದ್ದು ನನಗಿಂತ ಜಾಸ್ತಿ ಅವಳಿಗೆ ಗೊತ್ತು. ಸೊ ಹೀಗಿದ್ದರೆ ಪ್ರದೀಪ್ ಚೆನ್ನಾಗಿರ್ತಾರೆ, ತೊಂದರೆ ಇಲ್ಲ. ಅದಕ್ಕೆ ಪೂರಕವಾಗಿ ನಾವು ಒಂದಷ್ಟು ಕೆಲಸ ಮಾಡಿಬಿಟ್ರೆ ನಮಗೊಂದು ಸಮಾಧಾನ ಇರ್ತದೆ ಅಂತ. ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇದ್ದರೆ ನಾವು ನಾಳೆ ಹೋಗಿ ಯಾವುದೇ ದೊಡ್ಡ ಸಿಂಹಾಸ ಮೇಲೆ ಕೂತ್ರೂ ನಮಗೆ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಮೊದಲು ಇದು ನನ್ನ ಮನೆ, ಇದು ನನ್ನ ಮನಸ್ಸು ಅಂತ ಭಾವನೆ ಬಂದರೆ ಜಗತ್ತನ್ನು ಪ್ರೀತಿಸಲಿಕ್ಕೆ ಸುಲಭ ಆಗುತ್ತದೆ. ಹಾಗಾಗಿ ಫಸ್ಟಿಗೆ ಜಗತ್ತನ್ನು ಚಿಕ್ಕದು ಮಾಡ್ಕೊಂಡು ಬಿಡೋಣ. ಚಿಕ್ಕದು ಮಾಡಿಕೊಂಡು ಬರೀ ನಾನು, ನನ್ನವರು, ಅಕ್ಕ ತಂಗಿ, ಅಣ್ಣ ತಮ್ಮ ಇಷ್ಟನ್ನು ಮಾಡ್ಕೊಳ್ಳೋಣ. ನಾನು ಅಕ್ಕ ತಂಗಿಯವ್ರ ಹತ್ರ ಅಣ್ಣದ ಜಗಳ ಮಾಡ್ಕೊಂಡ್ಬಿಟ್ಟು ಯಾರಿಗೋ ಸಹಾಯ ಮಾಡ್ತೀನಿ ಅಂದರೆ ಏನು ಬಂತು ಪ್ರಯೋಜನ? ಅಪ್ಪ ಅಮ್ಮ ನನಗೆ ಅಗತ್ಯ ಇಲ್ಲ, ವೃದ್ಧಾಶ್ರಮಕ್ಕೆ ಸೇರಿಸ್ಬಿಡ್ತೀನಿ ನಾನು, ಆದರೆ ಅವ್ರಿಗೆ ಯಾರಿಗೋ ನಾನು 500 ರೂಪಾಯಿ ದುಡ್ಡು ಕೊಟ್ಟೆ ಅಂದ್ಬಿಟ್ರೆ ಏನು ಬಂತು ಪ್ರಯೋಜನ? ಮೊದಲು ನಮ್ಮವರು ಯಾರಂತ ತಿಳ್ಕೊಳ್ಳೋಣ, ಅವರನ್ನು ನಾವು ಪ್ರೀತಿಸೋಣ. ಅವರನ್ನು ಪ್ರೀತಿಸಿದ್ರೆ ಸಹಜವಾಗಿ ಪ್ರೀತಿ ಜಾಸ್ತಿ ಆಗುತ್ತೆ, ಅದು ನಾಟಕೀಯತೆ ಇರುವುದಿಲ್ಲ. ಹಾಗಾಗಿ ನಮ್ಮ ಬದುಕು ಅಂತ ಹೇಳುವಂಥದ್ದು ಪ್ರಾಮಾಣಿಕತೆಯಿಂದ ಇರಬೇಕೇ ವಿನಃ ನಾಟಕೀಯತೆ ಇರಲಿಕ್ಕೆ ಖಂಡಿತಗೂ. ಯಾರನ್ನೂ ಮೆಚ್ಚಿಸುವಂಥದ್ದು, ನಾನು ಪದೇ ಪದೇ ಹೇಳ್ತೀನಿ, ಯಾರನ್ನೂ ಮೆಚ್ಚಿಸೋದು ಮುಖ್ಯವಲ್ಲ, ನನ್ನ ಅಂತರಂಗ ನನಗೆ ಏನು ಹೇಳುತ್ತೆ ಅಂತ ಹೇಳ್ಕೊಳ್ಳುವಂಥದ್ದು. ಆ ಅಂತರಂಗದ ಪ್ರಜ್ಞೆಯನ್ನು ನಾವು ಆವಾಹಿಸಿಕೊಂಡ್ರೆ ಖಂಡಿತಕ್ಕೂ ಖುಷಿಯಲ್ಲಿರಲಿಕ್ಕೆ ಸಾಧ್ಯವಾಗ್ತದೆ. ಈಗ ಒಂದು ಕುಟುಂಬದಲ್ಲಿ ಸರ್, ದಂಪತಿ ಇರಬಹುದು, ಹಿರಿಯರಿರಬಹುದು, ಮಕ್ಕಳಿರ್ಬೋದು, ಪರಸ್ಪರ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ವಿಫಲರಾಗ್ತಾ ಇದ್ದಾರೆ ಅನ್ನೋ ಮಾತನ್ನು ಹಿರಿಯರು ಸಾಕಷ್ಟು ಬಾರಿ ಹೇಳ್ತಾರೆ. ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಬರಹಗಾರರಾಗಿ? ಹೌದು, ಖಂಡಿತ. ಆದರೆ ಏನು ಅಂದರೆ, ನಾನು ನಿಮ್ಮನ್ನು ನನ್ನ ರೀತಿಯಲ್ಲಿ ಅರ್ಥ ಮಾಡ್ಕೋತೀನಿ ವಿನಃ ನಿಮ್ಮನ್ನು ನಿಮ್ಮ ರೀತಿಯಲ್ಲಿ ಸ್ವೀಕರಿಸಲಿಕ್ಕೆ ನಾನು ತಯಾರಿರೋದಿಲ್ಲ. ಇದು ಪ್ರತಿಯೊಬ್ಬನಲ್ಲಿರುವಂತಹ ದೊಡ್ಡ ದೌರ್ಬಲ್ಯ. ಇವಳು ನನ್ನ ಮಗಳು ಅಂತ ಆದ್ಕೊಳ್ಳೆ ನಾನು ಹೇಳಿದಾಗೆ ಕೇಳಬೇಕು. ಅವಳಿಗೂ ಒಂದು ಅವಳದ್ದೇ ಆದ ಆಸೆಗಳಿರ್ತದೆ ಅಂತ ನಾನು ಯೋಚನೆ ಮಾಡಿಬಿಟ್ರೆ ದಟ್ ಈಸ್ ದ ಅಡ್ಜಸ್ಟ್ಮೆಂಟ್, ಲೈಫ್ ಅಡ್ಜಸ್ಟ್ಮೆಂಟ್. ಹಾಗಾಗಿ ಯಾರನ್ನೇ, ಈಗ ಯಾರೋ ಒಬ್ಬರು ನನ್ನನ್ನು ಆಕಾಶವಾಣಿ ಕರೆದ್ರು, ಎಷ್ಟು ಒಳ್ಳೆಯವರಪ್ಪ, ನನ್ನ ಆಕಾಶವಾಣಿಗೆ ಇವರು ಭಾಷಣ ಕರೆದು ಬಿಟ್ರಲ್ಲ, ನಾಳೆ ನೀವು ಕರೆಯೋದೇ ಇಲ್ಲ, ಏನಾಗಿದೆ ಯಾಕೋ ನನ್ನನ್ನೇ ಕರೆದಿಲ್ಲ ಅಲ್ವಾ? ಎರಡೂ ನನ್ನ ಮನಸ್ಸಲ್ಲಿ ಬರುವಂಥದ್ದು. ಹಾಗಾಗಿ ನಾನು ಶುಭ್ರ ಆಗಿಬಿಟ್ರೆ ನನಗೆ ಏನೂ ಅನ್ಸೋದಿಲ್ಲ. ಆಗ್ಲೇ ಹೇಳಿದಲ್ಲ, ಅಂತರಂಗದ ಏರಿಳಿತಗಳು ಇರಲೇಬೇಕು, ಸಹಜವಾಗಿ ಇರಲೇಬೇಕು. ಬದುಕು ಅಂತ ಹೇಳಿ ನಾನು ಆಗ್ಲೇ ಹೇಳಿದಲ್ಲ, ನಾನು ಎಷ್ಟು ಬರೀಬೋದು ಬೇರೆ ವಿಷಯ, ಓದ್ತಾರೆ ಅಂತ ಹೇಳ್ಕೊಂಡು ನಾನು ಬರೆಯೋದು ಮುಖ್ಯ ಅಲ್ಲ. ನಂಗೆ ಸಿಗುವುದಿಲ್ಲ, ದಿವಸಗಳು ಹೋದಾಗೆ ಖಂಡಿತಕ್ಕೂ ಓದೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವರ ಅಭಿರುಚಿಗಳ ಬಗ್ಗೆ ನಾನು ಯೋಚನೆ ಮಾಡಬೇಕಲ್ಲ. ಒಬ್ಬ ಓದುಗ ತನ್ನ ಅಭಿರುಚಿಗೆ ಪೂರಕವಾಗಿರುವಂತಹ ವಿಷಯಗಳು ಮಾತ್ರ ಬೇಕು ಅವನಿಗೆ. ಹೆಬ್ಬರೆ ಬರೆದು ಬಿಟ್ಟ, ಮತ್ತೊಬ್ಬರು ಬರೆದು ಬಿಟ್ಟ ಅಂತ ಯಾರೂ ಓದ್ಲಿಕ್ಕೆ ಹೋಗೋದಿಲ್ಲ. ಹಾಗಂತ ಅವನ ಅಭಿರುಚಿ ಸಹ ನಾನು ಬರ್ದೆ ಅಂತ ತಿಳ್ಕೊಳ್ಳೋಣ. ಈ ಅಭಿರುಚಿ ಇರೋರು ಸಾಕಷ್ಟು ಮಂದಿ ಇರ್ತಾರೆ. ಆಗ ಅವ ಯೋಚನೆ ಮಾಡ್ತಾನೆ, ಈ 4 ಮಂದಿಯಲ್ಲಿ ಯಾರ ಅಭಿರುಚಿ ಹೆಚ್ಚು ನನಗೆ ಇಷ್ಟ ಆಗುತ್ತೆ ಅಂತ. ಎಲ್ಲೂ ವೈಯಕ್ತಿಕತೆ ತಲೆ ಹಾಕದೇ ಇದ್ದರೆ ನಾವು ಖಂಡಿತ ಒಂದು ಖುಷಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ನಮಗೆ ಬದುಕಲ್ಲಿ ಎಲ್ಲದಕ್ಕಿಂತ ಮುಖ್ಯ ಬೇಕಾಗುವಂಥದ್ದು ಖುಷಿ ಅಲ್ಲ, ಸಮಾಧಾನ. ಈ ಬರವಣಿಗೆಯ ಮುನ್ನ ಒಂದು ಪಕ್ಷಿ ನೋಟ ಅಂತ ಇರುತ್ತೆ, ಸಮಾಜವನ್ನು ನೋಡುವಂತಹ ನೋಟ. ಅದು ಪ್ರಮುಖವಾಗಿ ಬರಹಗಾರನಿಗೆ ಇರಬೇಕು ಅನ್ನೋದು ತಮ್ಮ ಒಂದು ಮಾತುಗಳಿಂದ ನಮ್ಗೆ ಅರ್ಥ ಆಗ್ತಾ ಇದೆ ಸರ್. ಈಗ ನೀವು ಹೇಳಿದ್ರಿ, ನಾನು ಹೀಗೆ ಬರೀಬೇಕು ಅಂತ ಅಲ್ಲ, ಅವನ ಭಾವನೆಗಳನ್ನು ನನ್ನದನ್ನಾಗಿಸ್ಕೊಂಡು ನಾನು ಬರೀತೀನಿ. ಹೌದು, ಭಾಷಣ ಅಂದ್ರೆ ಹಾಗೆ ಅಲ್ವಾ? ನಾವು ಯಾವುದೋ ಒಂದು ಭಾಷಣಕ್ಕೆ ಹೋಗ್ತೀವಿ, ತಿಳ್ಕೊಂಬಿಡೋಣ. ನಾನು ಎಷ್ಟು ಪ್ರಿಪೇರ್ ಆಗಿ ಹೋಗ್ತೀನಿ ಬೇರೆ ವಿಷಯ, ನಾನು ಎದುರು ಆಡಿಯನ್ಸ್ ಯಾರು ಅಂತ ನೋಡಬೇಕು. ನಾನು ಭಾಷಣ ಮಾಡುವಾಗ ನಾನೊಬ್ಬ ದೊಡ್ಡ ವಿದ್ವಾಂಸ ಅಂತ ಮಾತಾಡ್ಲಿಕ್ಕೆ ಹೊರಟ್ಬಿಟ್ರೆ ಅಲ್ಲಿ ಕೂತ್ಕೊಳ್ಳೋರು 8-10ನೇ ಕ್ಲಾಸ್ ಮಕ್ಕಳು, ಅವ್ರ ತಲೆಗೆ ಏನು ಹೋಗ್ತದೆ? ನಾವು ಸಡನ್ನ ಬದಲಾಗಬೇಕಾಗ್ತದೆ. ಕೇಳುವವರು ಯಾರು? ಆ ಕೇಳೋರ ಮನಸ್ಥಿತಿಗೆ ಸರಿಯಾಗಿ ನಾನು ವರ್ತನೆ ಇದ್ರೆ ನಾನು ಅವರಿಗೆ ಇಷ್ಟ ಆಗ್ಬಿಡ್ತದೆ. ಮೊನ್ನೆ ಯಾವುದೋ ನಡೆಸೋದು, ನನ್ನ ಯಾವುದೊಂದು ದೊಡ್ಡ ಭಾಷಣ ಕರೆದು ಬಿಟ್ರು,
ನಾನು ಹೋದೆ ಯಾಕಂದರೆ ಭಾಷಣ ಅಂದರೆ ನಂಗೆ ಎಷ್ಟೇ ವಿಷಯ ಗೊತ್ತಿರಲಿ ಹೊಸದಾಗಿ ನಾನು ರೆಡಿ ಆಗಲೇಬೇಕಾಗ್ತದೆ. ಅಲ್ಲಿ ನೋಡಿದಾಗ ಏನಾಗೋದ್ರೆ ಎಲ್ಲ 8, 9, 10ನೇ ಕ್ಲಾಸ್ ಮಕ್ಕಳು. ನಾನು ಕಲ್ತದ್ದು ಏನು ಹೇಳೋದು ಅವರಿಗೆ? ನನಗಾಗ ಸಡನ್ ನೆನಪಾದದ್ದು ಅಜ್ಜ ಕತೆ ಹೇಳೋ ಪುಸ್ತಕ. ಅದನ್ನು ಬಿಟ್ಟೆ ಈ ಕತೆ ಹೇಳಿದ್ ನನ್ನ ನೆನಪಿತ್ತಲ್ಲ, ಮಕ್ಕಳಿಗೆ 3 ಕತೆ ತಗೊಂಡ್ಬಿಟ್ಟೆ. ನಾನು ಹೋದ್ಮೇಲೆ ನಾನು ಸುತ್ತ ಬಂದ್ಬಿಟ್ರು, ಅದನ್ನ ಬಿಟ್ಟೆ ಇದಕ್ಕೆ ಬಂದ್ಬಿಟ್ಟೆ. ನನಗೆ ವಿಷಯ ಮುಖ್ಯ ಅಲ್ಲ, ನನಗೆ ನನ್ನನ್ನು ಕೇಳೋರಿಗೆ ಕೇಳಬೇಕಂತಿದೆಯಲ್ಲ. ನಾನು ಹೋದ್ಗಳು ಮಕ್ಕಳು ಬಂದ್ಬಿಟ್ರು, ಸರ್ ಇನ್ನೊಂದು ಕತೆ ಹೇಳ್ಬೋದಿತ್ತಲ್ಲ, ಇದಕ್ಕಿಂತ ಸಾರ್ಥಕತೆ ಇನ್ನೇನಿದೆ ಬದುಕಲ್ಲಿ? ನನ್ನ ಹಿರಿಮೆ ಯಾವತ್ತೂ ಮುಖ್ಯ ಅಲ್ಲ, ಕೇಳುವರ ಮನಸ್ಥಿತಿ ಏನಿದೆ. ನಾನು ಮಾಡುವ ಕೆಲಸಗಳಲ್ಲೂ ಅಷ್ಟೇನೆ, ಯಾವನಿಗೂ 10,000 ರೂಪಾಯಿ ನಾನು ಡೊನೇಷನ್ ಕೊಟ್ಬಿಟ್ರೆ ನಾನು ದೊಡ್ಡ ಮನುಷ್ಯ ಆಗುತ್ತಂತಲ್ಲ. ಊಟ ಇಲ್ದವನಿಗೆ ಒಂದು ಹೊತ್ತು ಊಟ ಕೊಟ್ಬಿಟ್ರೆ ಅದಕ್ಕಿಂತ ದೊಡ್ಡ ಸಾರ್ಥಕತೆ ಬದುಕಲ್ಲಿ ಇನ್ನೇನಿದೆ? ಒಂದು ಹೃದಯವನ್ನ ಗೆಲ್ಲುವಂತಹ ಒಂದು ವ್ಯಕ್ತಿತ್ವವನ್ನ ಪ್ರತಿಯೊಬ್ಬರು ತಮ್ಮದನ್ನಾಗಿಸ್ಕೊಳ್ಬೇಕು. ಆ ಕ್ಷಣದಲ್ಲಿ ನೀವು ಮಕ್ಕಳನ್ನು ನೋಡಿದಾಗ ನಿಮ್ಮ ಮನಸ್ಸು ಬದಲಾವಣೆ ಆಗ್ಬೇಕಾದ್ರೆ ನಮ್ಗದು ಅರ್ಥನೂ ಆಗ್ಬೇಕಲ್ಲ. ಇಲ್ಲಂದ್ರೆ ಏನಾಗುತ್ತೆ, ನಾನು ಮಹಾ ಭಾಷಣಗಾರನ ಕರೆದಿದ್ದಾರೆ, ನಾನೇನು ಇವರಿಗೆ ಅರ್ಥ ಆಗೋದು ಹೇಳ್ಬಿಟ್ರೆ ಯಾರು ಕೇಳ್ತಾ ಇರೋದೊಂದು. ಆ ಮಕ್ಕಳು ಯಾಕೆ ಓಡಿ ಬರ್ತಾರೆ ಮುಗಿದ ಮೇಲೆ, ಸರ್ ಇನ್ನೊಂದೆರಡು ಕತೆ ಹೇಳ್ಬೋತಿದ್ರಲ್ಲ, ಇನ್ನು ನಾವು ಕೂತ್ಕೋತಿದ್ವಿ ಅಂತ. ಅದಕ್ಕಿಂತ ಸಾರ್ಥಕತೆ ಬದುಕಲ್ಲಿ ಇನ್ನೇನು? ಬಹುಶಃ ಮಕ್ಕಳಿಂದನೂ ನೀವು ಕಲ್ತ್ಕೊಂಡ್ರಿ ಅಂತ. ಖಂಡಿತಕ್ಕೂ ಪ್ರಶ್ನೆನೇ ಇಲ್ಲ, ಖಂಡಿತಕ್ಕೂ. ಯಾಕಂದ್ರೆ ಎಲ್ಲೋ ಹೋಗಿರ್ತೀವಿ, ಎಲ್ಲೋ ಚಿಕ್ಕ ಮಕ್ಕಳು ಇರ್ತಾರೆ, ಆಟ ಆಡ್ತಿರ್ತಾರೆ. ಕೆಲವು ಮಕ್ಕಳು ಓಡ್ ಬರ್ತಾರೆ, ಕೆಲವು ಮಕ್ಕಳು ಕರೆದ್ರು ಬರುದಿಲ್ಲ. ನಾವು ಏನು ಕರೆದ್ರು ಬರುದಿಲ್ಲ ಹೇಳುದಲ್ಲ, ಅದು ಯಾಕೆ ಬರುದಿಲ್ಲ ಅಂತ ಯೋಚನೆ ಮಾಡ್ಬೇಕು. ನಾಳೆ ನಾವು ಕರೆದು ನಾವ್ ಎಷ್ಟು ಮಂದಿ ಹತ್ರ ಹೋಗ್ತೀವಿ? ದುಡ್ಡಿದವ ಕರೆದ್ರೆ ಹೋಗ್ತೀವಿ, ದುಡ್ಡಿಲ್ಲವ ಕರೆದು ಬಿಟ್ರೆ ಯಾಕಪ್ಪ ಹೋಗ್ಬೇಕು, ನಾಳೆ ಖರ್ಚಿ ಕೊಡಿದ್ರೆ ಏನ್ ಮಾಡಿದ್ವಿ? ಭಾಷಣ ಕರೀತಾರೆ, ನಮ್ಮ ಮನಸ್ಸಲ್ಲಿ ಇರ್ತದೆ ಭಾಷಣಕ್ಕೆ ಬಂದ್ರೆ 1,000 ರೂಪಾಯಿ ಕೊಡ್ಬೇಕಾಗುತ್ತೆ ಇವ ಅಂತ. ಅಯ್ಯೋ ಇವನಿಗೆ ನಾನೇ ಪುಸ್ತಕ ಹಾಕೊಂಡ್ಬಿಟ್ಟು ನಾನೇ ಹೋಗಿ ಮಾತಾಡ್ಬೇಕಂತ ತಿಳ್ಕೊಂಡ್ಬಿಟ್ರೆ ನಮ್ಗೆ ಅವನಿಗೆ ಬೇರೆ ಇವನೇ ಬೇರೆ ಅನ್ನಿಸ್ತಾನೆ. ಸೊ ಹಾಗಿರುವಾಗ ಮಕ್ಕಳು ಹಾಗೇನೆ, ಕೆಲವು ಮಕ್ಕಳು ಖುಷಿಯಲ್ಲಿ ಓಡ್ ಬರ್ತಾರೆ, ಕೆಲವು ಮಕ್ಕಳು ಅವ್ರ ಪಡೆಗೆ ದೂರ ಇರ್ತಾರೆ. ಇಬ್ರು ಮಕ್ಕಳನ್ನು ಪ್ರೀತಿಸ್ಲಿಕ್ಕೆ ಕಲಿಯೋಣ ನಾವು. ಮಕ್ಕಳು ಹೌದಲ್ವ, ನಾವು ಮಕ್ಕಳಾಗಿನೇ ಇರೋಣ, ವಯಸ್ಸಲ್ಲಿ ಎಷ್ಟೇ ದೊಡ್ಡವರಾಗಿರ್ಲಿ. ಅವನು ಕರೆದಿಯಾನೆ ಇವನು ಕರೆದಿಯಾನೆ, ಪ್ರೀತಿಯಲ್ಲಿ ಹೋಗೋಣ, ಅದಕ್ಕೆ ಏನಂತೆ. ಈ ರೀತಿ ಮಾಡ್ಕೊಂಡ್ರೆ ಬಹುಶಃ ಬದುಕಿಗೊಂದು ಅರ್ಥ ಸಿಗುತ್ತೆ ಅಂತ ತಿಳ್ಕೊತೀನಿ ನಾನು. ಆಕಾಶವಾಣಿ ಮಡಿಕೇರಿ. ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ. ಭಾಗವಹಿಸುತ್ತಿರುವ ಅತಿಥಿ ಕರ್ನಾಟಕದ ಖ್ಯಾತ ಸಾಹಿತಿಗಳು, ಆಧ್ಯಾತ್ಮ ಚಿಂತಕರು ಹಾಗೂ ಬರಹಗಾರರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ. ಪ್ರೀತಿಯ ಶ್ರೋತೃಗಳೇ, ಇವತ್ತಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಶ್ರೋತೃಗಳೇ, ಖ್ಯಾತ ಸಾಹಿತಿ ಹಾಗೂ ಆಧ್ಯಾತ್ಮ ಚಿಂತಕರಾದಂತಹ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಸಂದರ್ಶನವನ್ನು ಕಳೆದ 4 ಕಾರ್ಯಕ್ರಮಗಳಿಂದ ನೀವು ಕೇಳ್ತಾ ಬಂದಿದ್ದೀರಿ. ಇಂದು ಸಂದರ್ಶನದ ಕಡೆಯ ಕಂತು ಮುಡಿ ಬರ್ತಾ ಇದೆ. ಬನ್ನಿ ಕಾರ್ಯಕ್ರಮವನ್ನು ಕೇಳೋಣ. ನಾವು ಓದಿರುವಂತಹ ಎಲ್ಲ ಹಿರಿಯ ಸಾಹಿತಿಗಳನ್ನು ಇವತ್ತು ನಾವು ಯಾಕೆ ನೆನಪು ಮಾಡಿಕೊಳ್ಳೋದು ಅಂದರೆ ಅವರು ಕೊಟ್ಟ ಆದರ್ಶ ನಮ್ಮ ಬದುಕಲ್ಲಿ ನಮಗೆ ನಿಂತ್ಕೊಂಡಿದೆ. ಯಾವುದೋ ಒಂದೊಂದು ವಾಕ್ಯಗಳು ನಾವು ಅದೇ ರೀತಿ ಆದರ್ಶವಾಗಿ ಉಳ್ಕೊಂಡ್ರೆ ಮಾತ್ರ ಆ ಮಕ್ಕಳು ಹಾಗೆ ಉಳ್ಕೊಂಡು ಹೋಗಿಬಿಡ್ತಾರೆ. ಅಷ್ಟೊಂದು ಪ್ರಯತ್ನ ಮಾಡ್ಕೊಂಡು ಹೋಗೋಣ ನಾವು. ಸರ್, ಈಗ ನಿಮ್ಮ ಮನೆಯಲ್ಲಿ ಈ ಸಾಹಿತಿಗಳು ಸೇರ್ತಾ ಇದ್ವು ಅಂತ ಹೇಳಿದ್ರಲ್ಲ, ಆವಾಗ ನಿಮಗೆ ಯಾವ ಮಾತುಗಳನ್ನು ಹೇಳ್ತಾ ಇದ್ರು ನಿಮ್ಮನ್ನ ನೋಡಿ ಅವರು? ಶಿವರುದ್ರಪ್ಪನವರಾಗಿರಬಹುದು. ಅದೇ ಕೆಲವು ವಿಷಯಗಳು ಏನು ಹೇಳಲಿಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿ ಪುನಃ ನಾನು ಅಂತ ಬಂದ್ಬಿಡ್ತದೆ. ನಾಳೆ 10 ಮಂದಿ ನಾನು ಆಡೋ ಮಾತನ್ನು ಕೇಳ್ತಾ ಇದ್ದಾರೆ, ಏನೋ ನನಗೆ ನೀನು ದೊಡ್ಡ ಸಾಹಿತಿ ಅಂತ ಅವ್ರು ಹೇಳಿದರು, ನೀನು ದೊಡ್ಡ ಬರಹಗಾರ ಅಂತ ಹೇಳಿದರು ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ ಅಂತ ಹೇಳುವಂಥದ್ದು ಭಾವನೆನೇ ಪ್ರತಿಯೊಬ್ಬನಿಗೂ ಹುಟ್ಟುವಂಥದ್ದು. ಆದರೆ ನನ್ನ ಅನುಭವಕ್ಕೆ ಬಂದ ಹಾಗೆ ಪ್ರತಿಯೊಬ್ಬರೂ ಹೇಳುವಂಥದ್ದು ಅಥವಾ ನಾನು ಕೇಳಿರುವಂಥದ್ದು, ನಮ್ಮ ಕೆಲಸ ಏನಿದೆ ನಾವು ಅದನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗೋಣ. ಸಮಾಜ ಒಪ್ಪಿದರೆ ಖುಷಿ ಪಡೋಣ, ಒಪ್ಪದೇ ಇದ್ದರೆ ಬೇಜಾರು ಮಾಡ್ಕೊಳ್ಳೋದು ಬೇಡ. ಯಾಕಂದರೆ ಆಗಲೇ ಹೇಳಿದರೆ ಎಲ್ಲರಿಗೆ ಬೇಕಾಗಿರುವ ರುಚಿ ಖಾದ್ಯ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮನ್ನು ಒಪ್ಕೊಳ್ಳುವವರು ನಾವು ಮಹಾ ಅಂತಲ್ಲ, ಅವರಿಗದು ಇಷ್ಟ ಆಗಿದೆ ಅಂತ. ಹಾಗಾಗಿ ಅವ್ರಿಗೆ ಇಷ್ಟ ಆದರೆ ನಾವು ಖುಷಿ ಪಡೋಣ, ಇಷ್ಟ ಆಗದೇ ಇದ್ದರೆ ನಮಗೆ ಪ್ರಶ್ನೆ ಹಾಕ್ಕೊಂಡು ಹೋಗೋಣ. ಯಾಕಿದು ಅವ್ರಿಗೆ ಇಷ್ಟ ಆಗಲಿಲ್ಲ ಅಂತೇಳಿ ಪ್ರಶ್ನೆ ಹಾಕೊಂಡ್ಬಿಟ್ರೆ ನಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ ಹೇಳುವಂಥದ್ದು. ಯಾವುದೇ ಟೀಕೆಗಳಿರಲಿ, ಯಾವುದೇ ಪ್ರತಿಕ್ರಿಯೆ ಇರಲಿ, ಯಾವುದೇ ಶಾಬಾಸ್ಗೆ ಇರಲಿ, ಯಾವುದೇ ಪ್ರಶಸ್ತಿಗಿರಲಿ, ಇದನ್ನು ಹಿರಿದು ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗೋಣ ಅಷ್ಟೇ. ಸರ್, ಒಂದು ಕಡೆಯ ಒಂದು ಪ್ರಶ್ನೆ ಅಂತ ಅಂದರೆ, ನಿದ್ದೆಯ ಮಹತ್ವ
ನಾವು ಅರಿಬೇಕು ಅಂತ ಪ್ರತಿಯೊಬ್ಬರು ಅರ್ಥಕೊಳ್ಬೇಕು ಅಂತ ಹೇಳ್ತಾರೆ. ಅಂತಹ ಒಂದು ಸಂದರ್ಭದಲ್ಲಿ ತಾವು 7 ಗಂಟೆಯಿಂದ 3 ಗಂಟೆಯವರೆಗೆ ನೀವು ಬರವಣಿಗೆಯಲ್ಲಿ ತೊಡಗ್ತೀರಿ ಅಂದಾಗ ನಿದ್ದೆಯ ಅವಧಿ ಎಷ್ಟಿರುತ್ತೆ ಸರ್? ಅದು ನಿಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ? ಜಂಬಾಗುತ್ತೆ ಏನೋ ಗೊತ್ತಿಲ್ಲ ನನಗೆ, ಆದರೂ ಸುಮ್ಮನೆ ಹೇಳ್ತೀನಿ. ಸುಮಾರಾಗಿ ಕಳೆದ 25 ವರ್ಷಗಳಿಂದ ಅತೀ ಹೆಚ್ಚಂದರೆ ನಾನು ಒಂದು ದಿವಸಕ್ಕೆ 2.5 ಗಂಟೆ ನಿದ್ದೆ ಮಾಡ್ತಿದ್ದು. 2.5 ಗಂಟೆಗೆ ಪ್ರತಿ ದಿವಸಕ್ಕೆ ಎಷ್ಟೇ ಕಡಿಮೆ ಅಂದ್ರೂ 12 ಕಿಲೋಮೀಟ್ರ್ ವಾಕಿಂಗ್ ಮಾಡ್ತೀನಿ ನನ್ನ ಇದಕ್ಕೆ. ನಿಮಗೆ ನನ್ನ ದೇಹಕ್ಕೆ ನಿದ್ದೆ ಬರದೇ ಇದ್ದಿರಬಹುದು, ನನ್ನ ಮನಸ್ಸಿಗೆ ನಿದ್ದೆ ಯಾವತ್ತೂ ಇರ್ತದೆ. ಯಾಕೆ ಅಂದರೆ ಒಂದರಲ್ಲಿ ಲೀನವಾಯಿತು ಅಂತಾದರೆ ನಮಗೆ ಅದು ಬಿಟ್ಬಿಟ್ಟು ಬೇರೆ ಯಾವ ಯೋಚನೆನೂ ಬರೋದಿಲ್ಲ. ನಿದ್ದೆ ಅದೇನೆ. ಎಷ್ಟೋ ಮಂದಿಗೆ ನಿದ್ದೆ ಆಯ್ತಾ, ಅಯ್ಯೋ ಯಾವುದೋ ಕನಸು ಬಂತು, ಎಚ್ಚರ ಆಗಿಬಿಡ್ತು, ಮತ್ತೆ ಪುನಃ 3 ಗಂಟೆ ನಿದ್ದೆ ಬರಲೇ ಇಲ್ಲ, ಪುನಃ ಯಾಕೆ ಹೊರಳಾಡ್ಕೊಂಡು ಮಲ್ಕೊಂಡಿರಬೇಕು? ನಿದ್ದೆ ಬಂದಿಲ್ಲ, ಎದ್ಕೊಂಡು ಏನೋ ಒಂದು ಕೆಲಸ ಮಾಡಿದರೆ ಬೇಕಂತಾದ್ರೆ ಓದ್ಬೋದು, ಬೇಡ ಅಂತಿದ್ರೆ ಪುನಃ ನಿದ್ದೆ ಬಂದೇ ಬರ್ತದಲ್ಲ. ಹಾಗಾಗಿ ನಿದ್ದೆ ಮನುಷ್ಯನಿಗೆ ಖಂಡಿತಕ್ಕೋಬೇಕು, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ನನಗೆ ನೆನಪಿದ್ದ ಹಾಗೆ ಕಳೆದ 25 ವರ್ಷಗಳಿಂದ ಬಹುಶಃ ನಾನು ಒಂದು 4 ಮಾತ್ರೆಗಳನ್ನು ಯಾವುದಕ್ಕಾದ್ರೂ ನುಂಗಿರ್ಬೋದೇನೋ. ಏನೋ ಸ್ವಲ್ಪ ತಲೆನೋವು ಬಂತು ಅಂತ, ನೆಗಡಿ ಬಂತ, ಹಾಗೆ ಹೀಗೆ ಅಂತ ಹೇಳಿದ್ರೆ 25 ವರ್ಷಗಳಲ್ಲಿ ಯಾವ ಮಾತ್ರೆಗೂ ನಾನು ಹೋಗಲಿಲ್ಲ. ನನಗೊಂದು ಏನೋ ಒಂದು ಸಮಾಧಾನ, ಪರವಾಗಿಲ್ಲ, ನನ್ನ ಲೈಫನ್ನು ನಾನು ಚೆನ್ನಾಗಿ ಸಾಕಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಎಲ್ಲರಿಗೂ ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕಂದರೆ ನಾವು ಅದಕ್ಕೆ ನಮ್ಮಲ್ಲಿ ಒಂದು ಪದ ಬರೋದು, ಆದರ್ಶವಾಗಿ ಸ್ವೀಕರಿಸಿ ಅಂತ. ಆದರ್ಶವಾಗಿ ನಾವು ಏನಾದ್ರು ತಗೊಳ್ಬೋದೇ ವಿನಃ ನಾಳೆ ಯಾವನಾದರೂ ನಾನು 2 ಗಂಟೆ ನಿದ್ದೆ ಮಾಡಿದರೆ ಸಾಕಾಗುತ್ತೆ, ಒಂದು ಮಾತ್ರ ನುಂಗುದಿಲ್ಲ, 12 ಕಿಲೋಮೀಟರ್ ಓಡಾಡ್ತೀನಿ, ರಾತ್ರಿ 7 ಗಂಟೆಗೆ ಎಚ್ಚರಲ್ಲಿ ಇರ್ತೀನಿ ಅಂದರೆ 3 ದಿವಸಕ್ಕೆ ಅವ ಬದಲಾಗ್ಬಿಡ್ತಾನೆ. ವ್ಯಕ್ತಿತ್ವ ಅಲ್ಲ, ವ್ಯಕ್ತಿನೇ ಬದಲಾಗ್ಬಿಡ್ತಾನೆ. ಏನು ಬೇಡ ಅಂತ ಅನ್ಸ್ಬಿಡ್ತದೆ. ಅಂದ್ರೆ ನಮ್ಮ ಸಾಮರ್ಥ್ಯಕ್ಕೆ ಬಿಟ್ಟಿದ್ದು ಅಲ್ಲ, ಸಹಮತಿಯ ಜೊತೆಯಲ್ಲಿ ನಮ್ಮ ಆಸಕ್ತಿಗೆ ಸರಿಯಾಗಿ ನಮ್ಮ ದೇಹ ನಮ್ಮೊಟ್ಟಿಗೆ ಸ್ಪಂದಿಸುವಂಥದ್ದು. ದೇಹ ನಮ್ಮೊಟ್ಟಿಗೆ ಈಗ ನಮ್ಗೆ ಏನೋ ಒಂದು ಬಂದ್ಕೊಂಡು ಮಾತ್ರ ನುಂಗ್ಬಿಡೋಣ ಅಂತ ಆಸೆ ಈಗ ಸಹಜ ಆಗಿಬಿಟ್ಟಿದೆ. ಅದು ಬೇಗ ಹುಷಾರಾಗಿ ಬಿಡಬೇಕು. ಅದು ಈಗ ಏನು ಫ್ಯಾಷನ್ ಆಗಿದೆ ಅಂದ್ರೆ ಬೆಳಿಗ್ಗೆ ಒಂದು ಡಾಕ್ಟರ್ ಹತ್ರ, ಸಂಜೆ ಒಂದು ಡಾಕ್ಟರ್ ಹತ್ರ. ಈ ಡಾಕ್ಟರ್ ಹತ್ರ ಕೊಟ್ಟಿರುವಂತಹ 3 ದಿವಸಕ್ಕೆ ಮಾತ್ರೆ ಕೊಟ್ಟರೆ 3 ದಿವಸ ಮುಗಿಸ್ಬಿಟ್ಟು ಮತ್ತೆ 4ನೇ ದಿವಸ ಹೋಗೋಣ ಅಂತ ಪ್ರಶ್ನೆನೇ ಇಲ್ಲ. ಬೆಳಿಗ್ಗೆ 10 ಗಂಟೆಗೆ ನುಂಗಿದ್ದೀನಿ, 2 ಗಂಟೆ ಕಮ್ಮಿ ಆಗಿಲ್ಲ, ಇನ್ನೊಂದು ಡಾಕ್ಟರ್ ನೋಡ್ಬಿಡೋಣ. ಸೊ ನಮಗೆ ಯಾವುದ್ರ ಬಗ್ಗೆನೂ ಒಂದು ಕಾನ್ಫಿಡೆನ್ಸ್ ಇಲ್ಲ ಅಂತ ಆಗ್ಬಿಟ್ಟಿದೆ. ಹಾಗಾಗಿ ದೇಹಕ್ಕೆ ನಿದ್ದೆ ಬೇಕು. ನಾನು ಖಂಡಿತಕ್ಕೂ ನಾನು ಬೇಡ ಅಂತ ಹೇಳೋದಿಲ್ಲ. ಮಾತಿದೆ ಸರ್, ತಮ್ಮಂತ ಒಂದು ಸಾಹಿತಿಗಳೇ ಈ ಮಾತನ್ನು ಹೇಳಿರೋದು, ಪುಟ್ಟ ಮನಸ್ಸಿನ ಹಿತಕ್ಕಾಗಿ ದೊಡ್ಡ ಶರೀರಕ್ಕೆ ಏಕೆ ಶಿಕ್ಷೆ ಅಂತ. ಹಾಗಾಗಿ ಆಹಾರ ವಿಹಾರ ಎಲ್ಲವೂ ಕೂಡ 8 ಗಂಟೆಗಳ ಕಾಲ ನೀವು ಸಲ್ಲಿಸಬೇಕು ಅಂತ ಒಂದು ಮಾತಿದೆ. ಇದಕ್ಕೆ ಅಪವಾದ ತಮ್ಮ ಜೀವನ ಶೈಲಿ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು ಸರ್? ಜಗತ್ತಲ್ಲಿ ನೀವು ಸಮುದ್ರ ನೋಡಿದ್ರೆ ಅಥವಾ ಒಂದು ಒಳ್ಳೆ ಸೀನಿಯರ್ ಕೊಳ ನೋಡಿದ್ರೆ ಚಂದದ ತಾವರೆ ಹುಟ್ಟುತ್ತೆ ಅಲ್ವಾ? ಸ್ವಲ್ಪ ಈ ಕಡೆ ಬಂದ್ಬಿಡಿ, ಒಂದಷ್ಟು ನಾಯಿಕೊಡೆಗಳು ಹುಟ್ಟುತ್ತೆ. ಸೊ ನಮ್ಮ ಲೈಫೆಲ್ಲ ನಾಯಿಕೊಡೆ ಹಾಗೆ. ನಿಮ್ಗದು ಇಷ್ಟ ಇಲ್ಲ ಅಂತಾದರೆ, ನಿಮ್ಗದು ಇಷ್ಟ ಆಯಿತು ಅಂತಾದರೆ ಅದು ಸಮುದ್ರದ ತಾವರೆ ಅಂತ ತಿಳ್ಕೊಂಬಿಡಿ. ನಾನು ಮಾಡಿದೆ ಅಂತ ನೀವು ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನೀವು ಮಾಡಲಿಲ್ಲ ಅಂತ ನಾನು ಮಾಡುವಂಥದ್ದು ಬಿಡ್ಲಿಕ್ಕೂ ಆಗೋದಿಲ್ಲ. ಫಸ್ಟಿಗೆ ನೀವು ಹೇಳಿದಾಗ ನನಗೆ ಬೇಕಾಗಿರುವಂಥದ್ದು ನನ್ನ ದೇಹದ ಸಂತೃಪ್ತಿ, ನನ್ನ ಮನಸ್ಸಿನ ಸಂತೃಪ್ತಿ. ಅದನ್ನು ಒತ್ತಾಯಪೂರ್ವಕ ಹೇರಲಿಕ್ಕೆ ಹೋಗಬೇಡಿ. ನಿಮಗೆ 2 ಗಂಟೆಗೆ ನಿದ್ದೆ ಮಾಡ್ತೀನಿ, 5 ಗಂಟೆಗೆ ಹೇಳ್ಬೇಕಂತ ಅನಿಸಿರ್ತದ, ಖಂಡಿತಕ್ಕೂ ಮಾಡಿ. ಮಧ್ಯಾಹ್ನ ಮಲಗಿರೋ ಒಳ್ಳೆತ ಯೋಚನೆ ಮಾಡ್ಲಿಕ್ಕೆ ಹೋಗ್ಬಿಡಿ. ಏನು ಯೋಚನೆ ಮಾಡಬೇಕಂದ್ರೆ 5 ಗಂಟೆಗೆ ಎದ್ದವರು ರಾತ್ರಿ 10 ಗಂಟೆಗೆ ಮಲಗೋ ತನಕ 5 ಗಂಟೆ ಏನು ಮಾಡ್ತೀನಿ ನಾನು ಅಂತ. ಪ್ರತಿಯೊಂದು ನಮ್ಮ ಊಹೆಗಳು ಧನಾತ್ಮಕ ನಿಲುವಿನಲ್ಲೇ ಇರಬೇಕಾಗ್ತದೆ. ಅಯ್ಯೋ ಯಾರಿಗೆ ಬೇಕಾಗಿದ್ದ ಯೋಚನೆ ಮಾಡೋದಲ್ಲ, ಏನಾದರೂ ಇನ್ನೊಬ್ಬರಿಗೆ ಬೇಕಾದಾಗೆ ನಾನು ಮಾಡ್ತೀನಿ ಅಂತ ಚಾಲೆಂಜ್ ನಮ್ಮ ಮನಸ್ಸಲ್ಲಿ, ಮಾನಸಿಕ ಚಾಲೆಂಜ್ ನಮಗೆ ಚೈತನ್ಯಯುತವಾಗಿ ಅದನ್ನು ಚಿಂತನೆ ಮಾಡಿ. ಹೌದು, ಚೈತನ್ಯ ಇಲ್ಲದೆ ಇದ್ರೆ ನಾವು ಏನು ಮಾಡ್ಲಿಕ್ಕಾಗುತ್ತೆ? ಏನೂ ಮಾಡ್ಲಿಕ್ಕಾಗೋದಿಲ್ಲ. ಮಾಡಬೇಕು, ಏನಾದ್ರೂ ಆಗಲಿಲ್ಲ, ಬೇಡ, ಕಳ್ಕೊಳ್ಳೋದೇನಿದೆ? ನಾವು ಒಂದು ಕೆಲಸ ಏನಂದರೆ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ನಾವು ಮಾಡುವ ಕೆಲಸ ಅಲ್ಲ ಇದು. ನಮ್ಗೆ ಮೊನ್ನೆ ಯಾವುದೋ ಒಂದು ಪುಸ್ತಕ ಓದ್ತಾ ಇದ್ದೆ, ನನಗೆ ಗೊತ್ತಿಲ್ಲ ಅದೆಷ್ಟು ಸೂಕ್ತ ಹಾಗೆ ಹೀಗೆ ಅಂತ. ಈಗೊಂದು 40 ವರ್ಷದ ಮೊದಲು ನೀವು ಫಾರಿನಿಗೆ ಹೋದಾಗ ಬೆಂಗಳೂರಿನ ಹೆಸರೇ ಯಾರಿಗೂ ಗೊತ್ತಿರಲಿಲ್ಲ. ಡೆಲ್ಲಿ ಅಂತಿದ್ರು, ಮದ್ರಾಸ್ ಅಂತಿದ್ರು, ಬಾಂಬೆ ಅಂತಿದ್ರು, ಕಲ್ಕತ್ತಾ ಅಂತಿದ್ರು. ಇವತ್ತು ನೀವು ಎಲ್ಲಿಗೆ ಹೋಗಲಿ ಫಸ್ಟ್ ಹೆಸರು ಹೇಳೋದು ಬೆಂಗಳೂರು. ಅದಕ್ಕೆ ಕಾರಣ ಹೇಳ್ತಾರೆ, ಯಾಕೆ? ಅದು ಸಿಲಿಕಾನ್ ಸಿಟಿ ಆಗಿರ್ಲಿಕ್ಕೆ ಹೋಗಿ. ಸಿಲಿಕಾನ್ ಸಿಟಿ ಮಾಡಲಿಕ್ಕೆ ಯಾರೆಲ್ಲ ಹೊರಟರು, ಆ ಸಿಲಿಕಾನ್ ಸಿಟಿ ಮಾಡ್ಲಿಕ್ಕೆ ಹೊರಟರು ನಾಳೆ ನಾವು ಹೀಗೆ ಆಗ್ತೀವಿ ಅಂತ ಹೊರಟದ್ದಲ್ಲ. ನನ್ನ ಬದುಕು ಕಟ್ಕೊಳ್ಲಿಕ್ಕೆ ನಾನು ಏನೊಂದು ದಾರಿ ನೋಡ್ಕೋಬೇಕು ಅಂತ. ಅವ್ರ ಹಿನ್ನೆಲೆ ಎಷ್ಟಿರ್ಬೋದು, ಕಷ್ಟ ಎಷ್ಟಿರ್ಬೋದು. ಇವತ್ತು ಇಡೀ ಜಗತ್ತಲ್ಲಿ ನಾವು ಗುರುತಿಸ್ತೀವಿ, ಯಾವುದು ಬೆಂಗಳೂರು ಗುರುತಿಸ್ತೀವಿ, ಅದರ ಹಿಂದೆ ಯಾರಿದ್ದಾರೆ?
ಹಾಗೆ ಇವತ್ತು ನಾನೊಬ್ಬ ದೊಡ್ಡ ಮನುಷ್ಯ ಆಗಬೇಕಂತ ನನ್ನ ಮನಸ್ಸಿದ್ರೆ ಯಾವ್ಯಾವ ರೀತಿಯಲ್ಲಲ್ಲ, ಅದಕ್ಕೆ ನನ್ನ ಪರಿಶ್ರಮ ಎಷ್ಟಿತ್ತು, ನನ್ನ ಪರಿಶ್ರಮ ಇದ್ದುಕೊಳ್ಳೋ ಅಷ್ಟೇ ಪರಿಶ್ರಮ ನೀವು ಪಡಲೇಬೇಕಂತೇನಿಲ್ಲ. ಯಾಕಂದರೆ ವ್ಯಕ್ತಿಗತ ಬದಲಾವಣೆಗಳು ಸಹಜವಾಗಿ ಇರುವಂಥದ್ದು. ಸೊ ನನಗೆ ನಾಳೆ ಬೋರ್ ಆದರೆ ನಾನು ಬೇಕಾದ್ರೆ 12 ಗಂಟೆ ಮಲಗ್ಬೋದು, ಬೇಡ ಅಂತ ಹೇಳೋರು ಯಾರಿದ್ದಾರೆ? ಯಾರು? ನಾನು 66 67 ಆದಮೇಲೆ ದಿವಸಕ್ಕೆ 8 ಗಂಟೆ ಬರೀಬೇಕಂದ್ರೆ ಯಾರಿಗೋಸ್ಕರ ಬರೀತೀಯ ಅಂತಾರೆ. ಹೌದು, ಖಂಡಿತಕ್ಕೂ ನಮ್ಗೆ ಪ್ರಶ್ನೆ. ನಾನು ಹೇಳೋದು ಅದೇನೆ, ನಂಗೆ ಭಗವಂತ ಯಾವ ದುರಭ್ಯಾಸನೂ ಕೊಟ್ಟಿಲ್ಲ, ಇದೇ ಕೊಟ್ಟೋದಕ್ಕೆ ಇದೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಅಂತ. ಒಳ್ಳೆ ಅಭ್ಯಾಸ ಆದರೆ ಬದಲಾವಣೆ ಅಂತಾರೆ. ಏನು ಸಮಾಜ ಉದ್ಧಾರ ಮಾಡಲಿಕ್ಕೆ ನಾನು ಬರಿತೀನಿ ಅಂತಲ್ಲ. ಏನೋ ಒಂದು, ಈಗ ನಮ್ಮಲ್ಲಿ ಬಹುಶಃ ನಿಮಗೆ ನೆನಪಿದ್ರೆ ಗೊತ್ತಿರ್ಬೋದು, ಹಿಂದೆಲ್ಲ ಉತ್ತರಾದ ಸಂಗೀತ ಹಾಡ್ತಿರೋರು ಹೇಳ್ತಾ ಇದ್ರು, ಬೆಳಿಗ್ಗೆ 1 ಗಂಟೆಗೆ ಎದ್ರೆ ಬೆಳಿಗ್ಗೆ ಜಾವ 6 ಗಂಟೆ ಆಗೋ ತನಕ ಒಂದು ರಾಗಲಾಪನೆ ಮಾಡ್ತಾ ಇದ್ರು, ಬೇರೆ ಇನ್ನೇನಿಲ್ಲ, ಒಂದೇ ರಾಗಲಾಪನೆ. ಹೆಂಗಾಯ್ತದು 6 ಗಂಟೆ 7 ಗಂಟೆ 8 ಗಂಟೆ ರಾಗಲಾಪನೆ ಮಾಡಲಿಕ್ಕೆ? ಇವತ್ತೇನೋ ದೊಡ್ಡ ನ್ಯಾಷನಲ್ ಫೇಮಸ್ ಅವ್ರ ಆರ್ಟಿಸ್ಟ್ ಆಗಿದ್ದಿರ್ಬೋದು, ಅದರ ಹಿಂದೆ ಅವರ ಏನದು ನೀವು ಕಾಣಿಕೆ ಅಂತ ಹೇಳ್ತೀರಾ ಅಥವಾ ಏನೇ ಕೊಡಿಬೇಕಿದ್ರೆ ಅದು ಬೇರೆ ವಿಷಯ ಪದಕ್ಕೆ. ಆದರೆ ಆ ಹಿಂದೆ 6 ಗಂಟೆ 7 ಗಂಟೆ ಅವರು ಮಾಡಿದ ಸಮರ್ಪಣೆ ಇದೆ ಅಲ್ವಾ, ಅದಕ್ಕೆ ನೀವು ಹೆಂಗೆ ಬೆಲೆ ಕಟ್ಟಲಿಕ್ಕಾಗುತ್ತೆ? ಹಾಗಂತ ಇವತ್ತು ಒಂದಷ್ಟು ಮಂದಿ ಫೇಮಸ್ ಸಿಂಗರ್ಸ್ ಇದ್ದಾರೆ, ಅವ್ರೇನು 6 ಗಂಟೆ 7 ಗಂಟೆ ಹಾಡಿದಾರಾ? ಹಾಡಲಿಲ್ಲ, ಆದರೂ ಅವರು ಫೇಮಸ್ ಸಿಂಗರ್ ಆಗಿದ್ದಾರೆ. ಅದು ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ. ಒಟ್ಟಾರೆ ನಾನು ಹೇಳೋದೇನೆಂದರೆ, ನಿಮಗೆ ಕೆಲಸ ಮಾಡಬೇಕಂತ ಆಸೆ ಇದ್ದರೆ ಪ್ರಾಮಾಣಿಕವಾಗಿ ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯ ಕೆಲಸ ಮಾಡಿ. ಅವ 12 ಗಂಟೆ ಮಾಡೋದಂತ ನೀವು 12 ಗಂಟೆ ಮಾಡೋದು ಬೇಡ. ಒಂದು ಮಾಡೆಲ್ ಅಂತ ನಾನು ಏನಾದರೂ ಆಗಬೇಕು ಅಂತಿದ್ರೆ ನಿಮ್ಮ ಲೈಫ್ ಸ್ಟೈಲನ್ನು ನೀವೇ ಚೇಂಜ್ ಮಾಡ್ಕೊಂಡು ಹೋಗಬೇಕಾಗ್ತದೆ. ಸಾಧ್ಯ ಆಗುತ್ತಾ? ನಾನು ಆಗಲೇ ಹೇಳಿದೆಲ್ಲ, 2 ದಿವಸ ನನ್ನೊಟ್ಟಿಗೆ ಇದ್ದು ಬಿಡಿ ಸಾಕು, ಬೇರೆ ಏನು ಮಾಡೋದು ಬೇಡ. ಒಂದು ವೇಳೆ ನಿಮಗೆ ನಾನು ಇದ್ದಕ್ಕೆ 2 ದಿವಸಕ್ಕೆ ಹೀಗೆ ಮಾಡ್ತಾ ಅನ್ಕೊಂಡ್ಬಿಟ್ರೆ 7 ದಿವಸ ಇರಿ, ನನಗೆ ಎಂತ 30 ದಿವಸ ಇರಿ. ಯಾಕಂದರೆ 1 ದಿವಸ 2 ದಿವಸ ಇನ್ನೊಬ್ರಿಗೋಸ್ಕರ ಮಾಡ್ಬೋದು, 3 ದಿವಸ ನಮಗೆ ಮಾಡ್ಲಿಕ್ಕೆ ಆಗುತ್ತಾ? ನಾವು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗ್ಲಿಕ್ಕೆ ಹೋಗಿ ನಮ್ಮ ದಾರಿ ನಮಗಿರಲಿ, ಅದು ನೇರವಾಗಿ ಇರಲಿ. ಯಾರಿಗೆ ಏನಾಗುತ್ತೆ ಹೇಳೋದು ಬೇರೆ ವಿಷಯ. ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಇತ್ಯಭಿಧೀಯತೆ ನಮ್ಮಲ್ಲಿ ಹೇಳುವಂತಹ ಮಾತು. ನಮ್ಮ ಆತ್ಮ ಇಂದ್ರಿಯ ಮನ ಯಾವತ್ತೂ ಆರೋಗ್ಯಪೂರ್ಣವಾಗಿದ್ದರೆ ನಾನು ಆರೋಗ್ಯವಂತನಾಗ್ತೀನಿ. ಆರೋಗ್ಯ ಅಂತ ಹೇಳುವಂಥದ್ದು ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ, ನೆನ್ಪಿಟ್ಕೊಂಡ್ಬಿಡಬೇಕು. ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಆತ್ಮಕ್ಕೆ ಸಂಬಂಧಪಟ್ಟದ್ದು. ನಾನು ದೇಹದಲ್ಲಿ ಆರೋಗ್ಯಪೂರ್ಣ ಕಂಡು ನನ್ನ ಮನಸ್ಸು ಏನೇನೋ ಕೆಟ್ಟದ್ದು ಯೋಚನೆ ಮಾಡ್ತಾ ಕೂತ್ರೆ ನನ್ನನ್ನು ಒಳ್ಳೆಯವಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಎಲ್ಲವಂತ ಆಗಬೇಕಾದ್ರೆ ಪುನಃ ಇದೆ. ಅದರಲ್ಲೊಂದು ಚಂದದ ಮಾತಿದೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ. ನಮ್ಮಲ್ಲಿ ತ್ರಿದೋಷಗಳು, ಸಪ್ತಧಾತುಗಳು, ಮಲಕ್ರಿಯೆಗಳು ಎಲ್ಲೆಲ್ಲ ಇದೆ. ನೆಕ್ಸ್ಟ್ ಹೇಳ್ತಾನೆ, ಪ್ರಸನ್ನ ಆತ್ಮ ಇಂದ್ರಿಯ ಮನಃ. ಯಾವನು ಸ್ವಸ್ಥ ಅಂದರೆ, ಆರೋಗ್ಯವಂತ ಅಂದರೆ ಪ್ರಸನ್ನ ಆತ್ಮ ಇಂದ್ರಿಯ ಮನಃ, ಇದು 3 ಆರೋಗ್ಯಪೂರ್ಣವಾಗಿದ್ದವನು. ನಮ್ಮ ಬದುಕಿನ ಗುರಿ ಒಂದೇ ಇರಬೇಕು, ನಮ್ಮ ಮನಸ್ಸು, ನಮ್ಮ ಆತ್ಮ, ನಮ್ಮ ಇಂದ್ರಿಯ ಸ್ವಸ್ಥವಾಗಿಡಬೇಕು. ಇಲ್ಲ ಅಂತಿದ್ರೆ ಕೊಂಬೆಯಿಂದ ಕೊಂಬೆಗೆ ಹಾರುವ ಮಂಗದ ರೀತಿಯಲ್ಲಿ ಆಗ್ತೀವಿ ನಾವು. ಮಂಗಗಳು ಆಗುವ ಬದಲು ನಾವು ಸ್ವಸ್ಥರಾಗಿಬಿಟ್ರೆ ಆ ಸ್ವಸ್ಥತೆಯಿಂದನೇ ಜಗತ್ತಿಗೆ ನಾವು ಹಿರಿಯರಾಗಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟೊಂದು ಕೆಲಸ ನಮ್ಮಿಂದ ಆದಷ್ಟು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗೋಣ. ತಗೊಳ್ಳೋದು ಬಿಟ್ಟದ್ದು ಅವ್ರಿಗೆ ಬಿಟ್ಟದ್ದು. ಯಾರು ತಗೊಳ್ಬೇಕಂತ ನಾನು ಬಿಟ್ಟರೆ ಅದು ಗಳಿಗೆ ಕಾಲದ ಸುಖ ಮಾತ್ರ. ಅದು ಹಂಗಲ್ಲ, ನೀರ ಮೇಲಿನ ಗುಳ್ಳೆ ಆಗೋದು ಬೇಡ. ಶಾಶ್ವತವಾದ ಸಮುದ್ರ ತೆರೆಗಳಾಗೋಣ. ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಮೇಲೆ ಹೋಗುತ್ತೆ ಕೆಳಗೆ ಬರ್ತದೆ. ಹಾಗೆ ಆಗೋಣ. ಅದಕ್ಕೇನಂತೆ ಕಳ್ಕೊಳ್ಳೋದೇನಿದೆ ಅದರಲ್ಲಿ? ಸರಿಗ ಹೆಬ್ಬೇರಿ ಅಲ್ಲಿಯ ಆಹಾರ ಶೈಲಿ ಬೇರೆ, ಮಂಡ್ಯದ ಆಹಾರ ಶೈಲಿಯೇ ಬೇರೆ. ಅಲ್ಲಿಯ ನೆಲ ಸಂಸ್ಕೃತಿ, ಇಲ್ಲಿಯ ನೆಲ ಸಂಸ್ಕೃತಿ ಬಹಳ ವಿಭಿನ್ನವಾದಂಥದ್ದು. ಹೌದು. ಅಂತಹ ಸಂದರ್ಭದಲ್ಲಿ ನೀವು ಹೇಗೆ ಹೊಂದಿಕೊಂಡ್ರಿ? ಹೌದು, ನಮ್ಮ ಊರಿಗೆ ನೀವು ಬಂದರೆ ನಮ್ಗೆ ಅವತ್ತೆಲ್ಲ ಇದ್ದದ್ದು ಕುಚ್ಚಿಗೆಗಿ ಗಂಜಿ. ನಮ್ಮಲ್ಲಿ ಅನ್ನ ಮಾಡ್ತಿದ್ರು. ನಮ್ಮ ಊರಿಗೆ ಬಂದುಬಿಟ್ರೆ ಅನ್ನ ಮಾಡ್ತಿದ್ದದ್ದು ಕಡಿಮೆ. ಕುಚ್ಚಿಗೆ ಗಂಜಿ, ಬೆಳಿಗ್ಗೆ ಎದ್ದು ಕುಚ್ಚಿಗೆ ಒಂಚೂರು ಉಪ್ಪಿನಕಾಯಿನ ಮತ್ತೊಂದು ಹಾಕಿ ತಿನ್ಕೊಂಡ್ಬಿಟ್ರೆ ಮತ್ತೆ ಸಂಜೆ ತನಕ ಏನೂ ಯೋಚನೆ ಆಗ್ತಿರ್ಲಿಲ್ಲ. ನಾವು ಮಂಡ್ಯಕ್ಕೆ ಬಂದಾಗ ಇಲ್ಲಿ ಇದ್ದದ್ದೇ ರಾಗಿ ಮುದ್ದೆ. ಇದರ ನಡುವೆ ನಾನು ಕುಚ್ಚಿಗೆ ಗಂಜಿ ಬಿಡ್ಲಿಲ್ಲ, ರಾಗಿ ಮುದ್ದೆ ತಗೊಳ್ಳಿಲ್ಲ. ಆದರೆ ಅದು ಎರಡೂ ಬಿಟ್ಟಿದ್ದೀನಿ. ಕುಚ್ಚಿಯಕ್ಕಿ ಬಿಟ್ಟಿಲ್ಲ ಮನಸ್ಸಿನಲ್ಲಿ, ತಿನ್ಲಿಕ್ಕೆ ಅದನ್ನು ತಿಂದಿಲ್ಲ. ಯಾಕಂದ್ರೆ ಇಲ್ಲಿ ಸಿಕ್ತಿರ್ಲಿಲ್ಲ ಅಕ್ಕಿ. ಸೊ ಅಕ್ಕಿ ಊಟ ಮಾಡಬೇಕು ಏನೋ ಒಂದು, ಬೇರೆ ಏನೂ ಅಲ್ಲ. ಉಪ್ಪಿನಕಾಯಿ ಅಂತೂ ಹೇಗೂ ಸಿಗ್ತದೆ ಎಲ್ಲ ಕಡೆಯಲ್ಲಿ. ಮತ್ತು ನಮ್ಮಲ್ಲಿ ಕೆಲವು ಕ್ರಮ ಇದೆ. ನಾವು ಬೆಳ್ಳುಳ್ಳಿ ತಿನ್ನೋದಿಲ್ಲ, ಈರುಳ್ಳಿ ತಿನ್ನೋದಿಲ್ಲ. ಹೀಗೆ ನಮ್ಮಲ್ಲಿ ಕೆಲವೆಲ್ಲ ಕ್ರಮ ಇದೆ. ಇವತ್ತಿಗೂ ಅದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ. ಹಾಗಂತ ಪಾಲಿಸಿದಿನ ಮನೆಯಲ್ಲಿ ಮಾತ್ರ. ಹೋಟ್ಲಿಗೆ ಹೋದ್ರೆ ಗೋಬಿ ಮಂಚೂರಿ ಕೊಟ್ಟರೆ ಇವತ್ತು ಅದನ್ನೇ ಎಲ್ಲವೂ ತಿಂತೀವಿ ಬೇಕಿದ್ರೆ. ಯಾಕಂದ್ರೆ 200 ರೂಪಾಯಿ ಬಿಲ್ ಕೊಡ್ತೀವಲ್ಲ, ಹೇಗೆ ವೇಸ್ಟ್ ಮಾಡಿಬಿಡೋದು ಅಂತ. ಬೇಡ ಅಂತೀರಾ? ನನ್ನ ಮಗಳ ಕೋಪ ಮಾಡ್ಕೋತಾಳೆ. ಅಪ್ಪ ಬೇಡ ಅಂತ ಹೇಳ್ತಾನೆ, ನಂಗೆ ಹೆಂಗೆ ಕೊಡ್ತು ತಿನ್ನೋದು ಅಂತ. ಅವ್ರಿಗೆ ಸರಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಅಂದರೆ ಲೈಫ್ ಸ್ಟೈಲ್ ಅಂತ ಹೇಳುವಂಥದ್ದನ್ನು
ಆಹಾರದ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡ್ಕೊಂಡು ಹೋಗಿದ್ದೀನಿ. ಆದರೆ ಸುಮಾರಾಗಿ ಮತ್ತೆ ಮೊದಲಿಂದಲೂ ನಾನು ಫುಡ್ಡಿಗೆ ಇಂಪಾರ್ಟೆನ್ಸ್ ಕೊಟ್ಟವ ಅಲ್ಲ. ಆ ಟೈಮಿಗೆ ಏನಾರು ಒಂದು ಬೇಕಿತ್ತು, ಅಮ್ಮ ರುಚಿ ರುಚಿಯಾಗಿ ಮಾಡಿ ಹಾಕ್ತಿದ್ರು, ಖುಷಿಯಲ್ಲಿ ತಿಂದೆ. ಒಂದು 4-5 ವರ್ಷ ಕಷ್ಟಪಟ್ಟೆ, ಯಾಕಂದ್ರೆ ನಾನೇ ಬೇಯಿಸ್ಕೊಂಡು ತಿಂತಾ ಇದ್ದದ್ದು. ನನ್ನ ಹೆಂಡತಿ ಬಂದುಬಿಟ್ಲು, ನನಗೇನು ಜಾಸ್ತಿ ಖುಷಿಯಲ್ಲಿ ಮಾಡಿ ಕೊಟ್ಬಿಟ್ಲು. ಹಾಗಾಗಿ ಯಾವುದೂ ತೊಂದರೆ ಆಗಿಲ್ಲ. ಏನಂದರೆ ನನಗೆ ಏನು ಬೇಕಾ ಅದೇ ಸಿಕ್ಲಿಕ್ಕೆ ಶುರು ಆಯಿತು ಅಷ್ಟೇ. ಇನ್ನೊಂದು ಹೊಸತ್ತಾಗಿ ಮಾಡಬೇಕಂತಾದರೆ ಬಹುಶಃ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಮಂಡ್ಯಕ್ಕೆ ಬಂದು 45 ವರ್ಷ ಆಯಿತು. ನಾನು ಇವತ್ತಿನ ತನಕ ಒಂದು ರಾಗಿ ಮುದ್ದೆ ತಿಂದಿಲ್ಲ. ಹೆಂಗಾಯಿತು ನಿಮಗೆ ಕೇಳಿದರೆ ಹೇಳಲಿಕ್ಕಾಗೋದಿಲ್ಲ, ನಮಗೆ ಬಿಟ್ಟದ್ದು. ಆದರೆ ಅಡ್ಜಸ್ಟ್ ಆಗಿದ್ದೀವಿ ಲೈಫ್ ಸ್ಟೈಲಿಗೆ, ಅದಕ್ಕೇನು ತೊಂದರೆ ಏನಿಲ್ಲ. ಅದ್ರ ಬಗ್ಗೆ ಮಾತನಾಡೋ ಸಂದರ್ಭ ಬಂದಿದೆ, ರಾಗಿ ಮುದ್ದೆ ಅವರೆಕಾಳು ಸಾರು ಅಂತ. ಹೌದು, ಮಾತಾಡೋ ಸಂದರ್ಭ ಬೇಕಾದಷ್ಟು ಬಂದಿದೆ, ಆ ಪ್ರಶ್ನೆ ಏನಿಲ್ಲ. ಅದಕ್ಕೆ ಇನ್ನೂ ನಾನು ಮಾಡಿದ್ದು ಸರಿ ಅಂತ ಯಾವತ್ತೂ ನನ್ನ ಮನಸ್ಸಲ್ಲಿರುವ, ನಾನು ತಪ್ಪು ಮಾಡಿದ್ದನ್ನು ಬರೋದಿಲ್ಲ. ನಾನು ಮಾಡಿದ್ದು ಸರಿ ಅಂತ ನನ್ನ ಮನಸ್ಸಲ್ಲಿರುವಾಗ ನಾನು ಮಾಡಿದ್ದೆಲ್ಲ ಸರಿ ಅಂತಲೇ ಹೇಳ್ಕೊಂಡು ಹೋಗ್ತಾ ಇರೋದು. ನಾನು ಯಾಕೆ ರಾಗಿ ಮುದ್ದೆ ತಿನ್ಬೇಕು, ನೀವು ತಿಂದು ನೋಡಿ ಬೇಕಿದ್ರೆ ನಾನು ಹೇಳ್ಬೋದಲ್ಲ. ಈಗ ನಾನು ಕೇಳ್ತೀನಿ, ನಿಮ್ಮವ್ರು ಯಾರು ಹೋಗಿ ಅಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗಿದಾರಲ್ಲ, ಏನು ಊಟ ಮಾಡ್ತಾರೆ ಕೇಳ್ತೀನಿ, ರಾಗಿ ಮುದ್ದೆ ಅಂತಾರೆ. ಸರಿ, ಅಲ್ಲಿ ಹೋಗಿ ಯಾಕೆ ರಾಗಿ ಮುದ್ದೆ ಊಟ ಮಾಡ್ತಾರೆ, ಅವರಿದ್ದೇ ಅಣ್ಣಗೆ ತಿನ್ಬೋದು. ಈಗ ನಾರ್ತ್ ಕರ್ನಾಟಕ ಹೋದ್ರೆ ಬರೋದು ಜೋಳದ ರೊಟ್ಟಿ ಕೊಡೋದು. ಎಷ್ಟು ಮಂದಿ ಜೋಳದ ರೊಟ್ಟಿ ತಿಂತಾರೆ? ತಿನ್ನೋದಿಲ್ಲ. ನಿಮ್ಗೆ ಬೇಕಾದ್ದು ನೀವು ಎಲ್ಲಿಗೆ ಹೋದ್ರು ಅದೇ ತಿನ್ಬೋದು. ಅಲ್ಲಿ ತಿಂದವ್ರು ಇಲ್ಲಿಗೆ ಬರೋಗ ಪುನಃ ಇಲ್ಲಿ ಯಾಕೆ ತಿನ್ಬೇಕು, ಯಾಕೆ ಅಲ್ಲಿ ತಿನ್ಲಿಕ್ಕೆ ಕೊಡೋದು? ಹಾಗಂತ ಬೇಡವಾ? ಈಗ ಎಲ್ಲರಿಗೂ ಡಯಾಬಿಟಿಕ್ ಇದೆ. ಈಗ ನಮ್ಮೂರಲ್ಲಿ ಬಂದವರು ಡಯಾಬಿಟಿಕ್ ಇದೆ, ಎಲ್ಲಿಂದ ಬಂದವರಿಗಿದೆ. ಅವ್ರಿಗೊಂದು ಕಂಡೀಷನ್ ಇದೆ, ನೀವು ಅನ್ನ ತಿನ್ಲಿಕ್ಕೆ ಕೂಡುದು ಅಂತ. ಅವರೆಲ್ಲ ರಾಗಿ ಮುದ್ದೆ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ನಾನು ಹೇಳ್ತೀನಿ, ಅನ್ನ ತಿನ್ಲಿಕ್ಕೆ ಕೂಡುದು ಮುಖ್ಯ ಅಲ್ಲ, ಅನ್ನ ತಿಂದ ಮೇಲೆ 4 ಗಂಟೆ ಬೇರೆ ಏನೋ ತಿನ್ಬೇಡಿ, ಅದು ಮುಖ್ಯ. ನಮ್ಮಲ್ಲಿರೋ ಕಾರ್ಬೋಹೈಡ್ರೇಟ್ ಇದೆ ಅಲ್ವಾ, ಅದು ಬರ್ನ್ ಆಗ್ಲಿಕ್ಕೆ 180 to 200 ಮಿನಿಟ್ಸ್ ಅಂತ ಹೇಳ್ತೀವಿ. ಅದರ ಒಳಗೆ ಇನ್ನೇನಾದ್ರು ಸೇರಿಸಿದ್ರೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಆಗ್ತದೆ. ಈಗ ಏನಾಗ್ತದೆ, 9 ಗಂಟೆಗೆ ತಿಂಡಿ ತಿಂತಾರೆ, 10ವರೆಗೆ ಒಂದು ಟೀ ಬ್ರೇಕ್ ಅಂತ ಹೇಳ್ಕೊಂಡು ಬಿಡ್ತಾರೆ. ಹೀಗೆ ಇಂಥ ಬ್ರೇಕ್ಗಳು ಜಾಸ್ತಿ ಆಗಿದೆ. ಇವಾಗ ಕಂಡೀಷನ್ ಮಾಡ್ಕೊಂಬಿಡಿ, 9 ಗಂಟೆ ತಿಂದ್ರೆ ಮತ್ತೆ ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡೋದು, 2 ಗಂಟೆಗೆ ಊಟ ಮಾಡಿದ್ರೆ ರಾತ್ರಿ ಪುನಃ 8 ಗಂಟೆಗೆ ಊಟ ಮಾಡೋದು. ಏನೇ ತಿನ್ನಿ ನೀವು, ಅರ್ಧ ಕೆಜಿ ಜಿಲೇಬಿನೇ 3 ಹೊತ್ತು ತಿನ್ನಿಬೇಕಿದ್ರೆ ಖಂಡಿತಕ್ಕೂ ಏನು ನಿಮಗೆ ಸಮಯಕ್ಕೆ ತಿನ್ನಿ ಅಂತ ಅಲ್ಲ, ಆ ಸಮಯಕ್ಕೆ ತಿನ್ಬೇಕು. ಮಧ್ಯೆ ಮಧ್ಯೆ ಏನು ತಿನ್ಲಿಕ್ಕೆ ಹೋಗ್ಬೇಡಿ. ಇನ್ನು ರುಚಿ ನಮ್ಗೆ ಬಿಟ್ಟದು, ಅದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ ಕೆಲವು ಈಗ ನಾವು ಕುಚ್ಚಿಕ್ಕಿ ಗಂಜಿನೂ ತಿನ್ನೋದಿಲ್ಲ, ಬಿಟ್ಬಿಟ್ಟಿದೀವಿ. ಯಾಕಂದ್ರೆ ಬೆಳ್ತಕ್ಕೆ ಅನ್ನ ಊಟ ಮಾಡಿ ಅದೇ ಅಭ್ಯಾಸ ಆಗ್ಬಿಟ್ಟಿದೆ. ಹೆಂಗ ಅಭ್ಯಾಸ ಆಯ್ತು, ನನ್ನ ಹೆಂಡತಿಗೆ ಅಭ್ಯಾಸ ಇರಲಿಲ್ಲ, ಕುಚ್ಚಿ ಹಾಕಿ ಬೆಳ್ತಕ್ಕಿ ಮಾಡಿದ್ಲು, ನನ್ನ ಅಭ್ಯಾಸ ಆಗ್ಬಿಟ್ಟೆ. ಯಾಕಂದ್ರೆ ನಮ್ಗೊಂದಿತ್ತು, ಅಯ್ಯೋ ತಿಂದೇ ಇದ್ರೆ ಇನ್ನೇನು ಮಾಡೋದಪ್ಪ ನಾನು ಬೇರೆ ತಿನ್ನೋದು ಅಂತ. ಊರಲ್ಲಿದ್ದಾಗ ಕುಚ್ಚಿಗೆ ಬಿಟ್ಟು ಬೇರೆ ಏನೂ ಮಾಡ್ತಿರ್ಲಿಲ್ಲ. ಹೀಗೆ ಬಂದಾಗ ಆ ಸಂದರ್ಭಕ್ಕೆ ಅಡ್ಜಸ್ಟ್ ಆಗ್ತೀವಿ. ಹಾಗಾಗಿ ಯಾವುದೇ ಆಗಲಿ ಇದಮಿತ್ತಮ್ಮ ಅಂತ ಹೇಳ್ತೀವಲ್ಲ, ಇಂಥದ್ದಕ್ಕೆ ನಾವು ಒಪ್ಕೊಳ್ಳೇಬೇಕಂತೇನಿಲ್ಲ. ನಾನು ಕೊನೆಗೆ ಹೇಳೋದು ಒಂದೇ, ನಿಮ್ಮ ಬದುಕಿಗೆ ಅದು ಪೂರಕವಾಗಿ. ಯಾವುದೋ ಕಾರಣಕ್ಕೆ ನಾನು ಇದು ಮಾಡಲೇಬೇಕಂತ ಹೇಳುವಂಥದ್ದು ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬೇಡಿ. ನನಗೆ ಇಷ್ಟ ಆಗುತ್ತೆ ಮಾಡ್ಕೊಂಡು ಹೋಗೋಣ, ಬೇಡವಾ ಬಿಟ್ಟು ಬಿಡೋಣ, ಕಳ್ಕೊಳ್ಳೋದೇನಿದೆ ಅದರಲ್ಲಿ. ನಾವು ಡಾಕ್ಟರ್ಗೆ ಹೇಳ್ತೀವಿ ಹಸಿ ತರಕಾರಿ ತಿನ್ನಿ ಅಂತ. ಎಷ್ಟು ಮಂದಿ ಹಸಿ ತರಕಾರಿ ತಿಂತಾರೆ? ಎಷ್ಟು ಮಂದಿ ತಿಂತಾರೆ? ಎಷ್ಟು ದಿವಸ ತಿಂತಾರೆ ತಿಂದರೆ? ಯಾಕಂದರೆ ಹೇಳೋದಕ್ಕೆ ಪ್ರತಿಯೊಂದಕ್ಕೊಂದು ಹಿನ್ನೆಲೆ ಇರ್ತದೆ. ಮೆಡಿಕಲ್ ಆಗಿ ಇದರಲ್ಲಿ ಮಿನರಲ್ಸ್ ಇಷ್ಟಿದೆ, ಇದರಲ್ಲಿ ವಿಟಮಿನ್ಸ್ ಇಷ್ಟಿದೆ, ಇದರಲ್ಲಿ ಪ್ರೋಟೀನ್ಸ್ ಇಷ್ಟಿದೆ, ಎಲೆಕ್ಟ್ರೋಲೈಟ್ ಇಷ್ಟಿದೆ, ಕಾರ್ಬೋಹೈಡ್ರೇಟ್ ಇಷ್ಟಿದೆ, ನಾವೆಲ್ಲ ಹೇಳ್ಕೊಂಡು ಹೋಗ್ತೀವಿ. ನಮಗೂ ಡಾಕ್ಟರ್ಗಳಿಗೆ ಗೊತ್ತಿರ್ತದೆ ಯಾವ್ದು ತಗೊಂಡಾಗ ದೇಹಕ್ಕೆ ಎಷ್ಟೆಷ್ಟು ಬೇಕಾಗ್ತದೆ, ಅದು ದೇಹದ ಹೊರಗೆ ಹೋಗ್ಲಿಕ್ಕೆ ಎಷ್ಟೆಷ್ಟು ಟೈಮ್ ಬೇಕಾಗ್ತದೆ ಹೇಗೆ ಅಂತ. ಅದಕ್ಕೆ ಪೂರಕವಾಗಿ ಹೇಳುವಂಥದ್ದು. ಪೇಷಂಟ್ಗಳಿಗೆ ಬಂದವರಿಗೆ ಏನಿರೋದು, ನನ್ನ ಅನುಕೂಲಕ್ಕೆ ಯಾವುದು ತೊಂದರೆ ಆಗ್ಲಿಕ್ಕೆ ಕೂಡುದು. ಆದ್ರೆ ಡಾಕ್ಟರ್ ಹೇಳಿದ ಮೇಲೆ ಅವ್ರು ಹೇಳಿದ್ ನಾವು ಕೇಳಬೇಕು. ಡಾಕ್ಟರ್ ಕೇಳೋದು ಯಾವಾಗ, ಅವ ಯಾವುದೋ ಕಾಯಿಲೆಗೆ ಹೋದಾಗ ಕಾಯಿಲೆ ಗುಣ ಆಗಿದೆ ಅಂತ ಅನಿಸ್ತನಕ ಮಾತ್ರ. ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಪುನಃ ಹಳೆ ಇದಕ್ಕೆ ಬಂದ್ಬಿಡ್ತಾರೆ. ತಪ್ಪಂತ ಹೇಳ್ತೀರಾ? ಮನುಷ್ಯನೇ ಅದು. ಮನುಷ್ಯನ ಸ್ವಭಾವ ವ್ಯತ್ಯಾಸ ಆಗ್ಬಿಟ್ರೆ ಮನುಷ್ಯನೇ ಆಗುದಿಲ್ಲ ಅವ. ನಾವು ಹೇಳುದು ಒಂದೇ ಅಲ್ಲ, ದೇವರಾಗು ನೀನು, ದಾನವಾಗಬೇಡ ಅಂತ. ನಾವು ದೇವರಾಗ್ಲಿಕ್ಕೆ ಪ್ರಯತ್ನ ಪಡೋಣ, ದಾನವಾಗೋದೇ ಆಗ್ಬೇಕು. ಸರಿಗ ನಿಮ್ಮ ಮುಂದಿನ ಹೆಜ್ಜೆ ಎತ್ತ ಸಾಗಿದೆ ಸಾಹಿತ್ಯದ ಕುರಿತಾಗಿ? ನಾನು ಎತ್ತ ಸಾಗಿದೆ ಅಂತ ಹೇಳುವಂಥದ್ದು ನನಗೆ ಸ್ವಲ್ಪ ಕಷ್ಟ. ಆಸೆ ಇರುವುದು ಒಂದೇ, ವ್ಯಕ್ತಿ ವಿಶೇಷ. ಆಸೆ ಇರುವುದು ಒಂದೇ, ಇರುವಷ್ಟು ದಿವಸ ಬರ್ಕೊಂಡು ಹೋಗಬೇಕು ಅಂತ. ನನಗೊಂದು ಸ್ವಲ್ಪ ಈಗ ಬೇರೆ ಬೇರೆ ಕಡೆಯಿಂದ ಒತ್ತಡಗಳು ಜಾಸ್ತಿಯಾಗಿ ಬರ್ತಾ ಇದೆ. ಈಗ ಮೊನ್ನೆ ಎಲ್ಲೋ ಒಂದು ಕಡೆ ಹೋಗಿದ್ದೆ, ಅವ್ರು ಹೇಳಿದರು ನಮ್ಮ ಹಿಂದಿನ ಸ್ವಾಮೀಜಿಯ ಮೇಲೆ ನೀವೊಂದು ಮಹಾಕಾವ್ಯ ಮಾಡಿಕೊಡಿ, ನಿಮಗೆ ಅದಕ್ಕೆ ಬೇಕಾಗಿರೋ ಪುಸ್ತಕ ಎಲ್ಲ ನಾವು ಕೊಡ್ತೀವಿ ಅಂತ ಹೇಳ್ಕೊಂಡು. ಮೊನ್ನೆ ಯಾರು ಹೇಳಿದರು, ಸರ್ ನಮಗೆ ಇದ್ರಿಗೊಂದು ಲೇಖನ ಬೇಕು, ನೀವು ಲೇಖನ ಮಾಡಿಕೊಡಿ ಅಂತ ಹೇಳಿದರು. ಈಗ ಒಬ್ಬೊಬ್ಬರು ಒಂದೊಂದು ಹೇಳ್ಕೊಂಡು ಹೋಗ್ತಾರೆ. ನಾವು ಎಷ್ಟೇ ಹೇಳಿದ್ರೂ 47ರ ಸಾಮರ್ಥ್ಯ 67ಕ್ಕೆ ಇರುವುದಿಲ್ಲ. 67ರ ಸಾಮರ್ಥ್ಯ ಇನ್ನು 71 ಬಂದಾಗ ಇರುವುದಿಲ್ಲ. ಆದರೆ ಒಳಗಿಂದ ಒಂದು ಸೊಕ್ಕ ಅಂತ ಹೇಳ್ತೀರಾ, ಇನ್ಸ್ಮೇಳ್ದಾಗ ಗೊತ್ತಿಲ್ಲ. ನನಗೆ ಹೇಳಿದ ಮೇಲೆ ನಾನೇ ದುಡ್ದಿರ್ಬೇಕಲ್ಲ, ಏನಾದ್ರು ನಾವು ಕೆಲಸ ಮಾಡಲೇಬೇಕು ಅಂತ. ಅದು ನಾವು ನಮ್ಮ ಮನಸ್ಸಿಗೆ ಮಾಡುವಂತಹ ದೊಡ್ಡ ಆಘಾತ. ನನಗೆ ಹೇಳ್ತೀನಲ್ಲ, 22 ವರ್ಷದಿಂದ 7 ಗಂಟೆಯಿಂದ 3 ಗಂಟೆಗೆ ಬರ್ಕೊಂಬಂದು 2 ಗಂಟೆ ನಿದ್ದೆ ಮಾಡಿದ್ನ ಹಾಗೆ ಹೀಗೆ ಅಂತ.
ನಾನು ಹೇಳ್ಬೋದು ಈಗ. ಆದರೆ ನಾಳೆ ಏನಾದರೂ ದೈಹಿಕವಾಗಿ ನನಗೆ ವ್ಯತ್ಯಾಸ ಆಗಿದ್ದರೆ ಅದರ ಹಿನ್ನೆಲೆ 25 ವರ್ಷಗಳದ್ದು. ಆ ಸತ್ಯ ನಾವು ಯಾವತ್ತೂ ನೆನ್ಪಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಮೊದಲು ಬಸ್ಸಲ್ಲೆಲ್ಲ ಸ್ಟ್ಯಾಂಡಿಂಗ್ ಬರ್ತಿದ್ರಲ್ಲ, ನಿಮ್ಗೆ ಗೊತ್ತಿರ್ಬೋದಲ್ಲ, ನಾನು ಆಗಲೇ ಹೇಳಿದೆ ಅಲ್ಲ, 1.5 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬಂದರೆ ಹೋಗ್ಬಿಡ್ಬೋದು. ಈಗ 1.25 ಗಂಟೆ ನಿಂತ್ಕೊಂಡು ಕಾಯ್ಲಿಕ್ಕೆ ರೆಡಿ ಇರ್ತಾರೆ ಮಕ್ಕಳು, 1.25 ಗಂಟೆ ನಡ್ಕೊಂಡು ಹೋಗ್ಲಿಕ್ಕೆ ರೆಡಿ ಇರೋದಿಲ್ಲ. ತಪ್ಪಂತ ಹೇಳ್ತೀರಾ, ಸರಿ ಅಂತ ಹೇಳ್ತೀರಾ, ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆಗ ಬಸ್ ಇರಲಿಲ್ಲ, ನಡ್ಕೊಂಡು ಹೋಗ್ತಿದ್ರು. ಈಗ ಲೇಟ್ ಆದ್ರೂ ಬಸ್ ಬರ್ತದೆ, ನಡ್ಕೊಂಡು ಹೋಗ್ಬೇಕು ಯಾಕೆ ಅಂತ. ಸೊ ಇಂತಹ ಪ್ರಶ್ನೆಗಳೆಲ್ಲ ಬಂದಿರುವಾಗ ನಾನು ಹೀಗೆ ಮಾಡಿದೀನಿ ಅಂತ ದಯವಿಟ್ಟು ಯಾರು ಏನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವುದು ಕರೆಕ್ಟ್ ಅಂತ ಅನ್ಸುತ್ತೆ, ಅಡ್ವೈಸ್ ಒಂದಿರ್ಲಿ, ನಂದೇ ಸರಿ ಅಂತ ಯಾವತ್ತೂ ಹೋಗ್ಬೇಡಿ. 4 ಮಂದಿ ಹತ್ರ ಮಾತಾಡ್ಕೊಂಡು ಹೋಗಿ. ಆ 4 ಮಂದಿ ಮಾತು ಕೇಳಿಬಿಟ್ಟು ನಿಮ್ಗೆ ಯಾವುದು ಸಿಹಿ ಅಂತ ಅನಿಸುತ್ತೆ ಅದು ನೀವು ಹಾಕುವ ಸಹಿನೂ ಆಗಿರ್ತದೆ, ನೀವು ಅದು ಒಪ್ಕೊಂಡ ಸಿಹಿನೂ ಆಗಿರ್ತದೆ. ಅಷ್ಟು ಮಾಡ್ಕೊಂಡು ಹೋಗಿ ಸಾಕು, ಏನೂ ತೊಂದರೆ ಇಲ್ಲ. ನನ್ನೊಟ್ಟಿಗೆ 1.5 ಗಂಟೆ ಮಾತಾಡಿದ್ರಿ, ಅದು ಬಹುಶಃ ನನ್ಗೆ ಗೊತ್ತಿಲ್ಲ, ನಿಮ್ಮ ಬದುಕಿನಲ್ಲಿ ದಾಖಲೆ ಆಗ್ಬೋದೇನೋ ಅಂತ 1.5 ಗಂಟೆ ಮಾತಾಡಿದ್ದು. ದೀರ್ಘವಾಗಿ ತಮ್ಮ ಅನುಭವದ ಬುತ್ತಿಯನ್ನ ಬಿಚ್ಚಿ ನಮ್ಮ ಶ್ರೋತೃಗಳಿಗೆ ಸವಿಯನ್ನ ಸಿಹಿಯನ್ನ ಹಂಚಿದಿರಿ. ಹೀಗೆ ಸಾಕ್ತಾ ಇರಲಿ ತಮ್ಮ ಒಂದು ಹಾದಿ. 100 ಕಾಲ ಸುಖವಾಗಿ ಬಾಳಿ. ನೀವು ಪದೇ ಪದೇ ನಾನು ಎಷ್ಟು ದಿನ ಬದುಕಿರ್ತೀನೋ ಅನ್ನುವಂತಹ ಪದವನ್ನು ಕೇಳಿದಾಗ ಬಹುಶಃ ನಮ್ಮ ಶ್ರೋತೃಗಳಿಗೂ ಎಲ್ಲೋ ಒಂದು ಕಡೆ ಬೇಸರನೂ ಆಗಬಹುದು, ದುಃಖನೂ ಆಗಬಹುದು. ಹೇಳ್ಬಿಡ್ತೀನಿ, ನಿಮಗಿಂತ ನಾನೇನು ಮೇಲೆಲ್ಲ ಕಂಡ್ರು, ನನ್ನನ್ನು ನಿಮ್ ಜೊತೆ ಸೇರಿಸ್ಕೊಳ್ಳಿ ಕಂಡ್ರು ಅಂತ. ಹಾಗಿರುವಾಗ ನಾವಿಬ್ಬರು ಒಂದೇ ಆಗ್ಬಿಡ್ತೀವಿ, ಅವರಿಗೇನು ಬೇಸರ ಆಗೋದಿಲ್ಲ, ಚಾಲೆಂಜ್ ಆಗಿ ತಗೋಬಹುದು. ಅವ್ರಿಗೂ ಯಾರಿಗಾರು ಸಹಜ ಗೊತ್ತಿರ್ತದಲ್ಲ, ಹೋಗುವ ಮೊದಲು ಏನಾದ್ರೂ ಸಾಧಿಸಿ ಹೋಗ್ಬೇಕು ನಾವು. ಈ ಒಂದು ಚಾಲೆಂಜ್ ಸಿಕ್ಕಿಬಿಟ್ರೆ ಹೋಗೋ ಬಗ್ಗೆ ಯಾರು ಯೋಚನೆ ಮಾಡ್ಬೇಕಂತೇನಿಲ್ಲ. ಇರೋ ಟೈಮಲ್ಲಿ ನಾನು ಏನ್ ಮಾಡಬೇಕು, ನಾವು ಕೇಳಿದಂತ ಒಬ್ಬ ಮನುಷ್ಯನಾಗಿ ಇಷ್ಟು ಮಾಡಿರ್ಬೇಕಾದ್ರೆ ನಮ್ಮಿಂದ ಯಾಕೆ ಅಷ್ಟು ಮಾಡ್ಲಿಕ್ಕೆ ಆಗ್ಲಿ ಕೊಡುದು. ಅದೊಂದು ಸ್ಪಿರಿಟ್ ಬಂತು ಅಂತಾದ್ರೆ ಹೋಗುದು ಮುಖ್ಯ ಆಗುದಿಲ್ಲ, ಇರುವಾಗ ಏನು ಮಾಡ್ತೀವಿ ಅಂತ ಹೇಳುವಂತದ್ದೇ ಮುಖ್ಯ. ಮತ್ತೆ ನಾವೆಲ್ಲ ಆಸೆಗಳ ಹಿಂದೆ ಓಡ್ತಾ ಇದೆ ಜಗತ್ತು. ಹೌದು, ಇಂತಹ ಸಂದರ್ಭದಲ್ಲಿ ಈ ಆದರ್ಶಗಳ ಮೇಲೂ ಕೂಡ ನಾವು ಹೆಜ್ಜೆ ಇಟ್ಟು ಮುಂದೆ ಸಾಗ್ಬಿಡ್ತೀವಿ. ಹೋದ ನಂತರ ಹಿಂತಿರುಗಿ ನೋಡಿದಾಗ ಮಾತ್ರ ನಮಗೆ ಅದರ ಅರಿವು ಬರುತ್ತೆ ಸರ್. ಅಲ್ಲ, ಕರೆಕ್ಟು. ನಾನು ಹೇಳಿದ್ದಲ್ಲ, ನಾನು ಏನು ಬರಿತೀನಿ, ನಂಗೆ ಆಸೆ ಏನು, ಓದಬೇಕು, ಎಲ್ಲರೂ ನನ್ನನ್ನು ಮೆಚ್ಚಬೇಕು, ನನಗೆ ಪ್ರಶಸ್ತಿ ಬರಬೇಕು, ನನಗೆ ಸನ್ಮಾನ ಬರಬೇಕು, ನನಗೆ ಅದು ಬರಬೇಕು, ಇದು ಬರಬೇಕು ಅಂತ. ನನ್ನ ಪ್ರಕಾರ ಅದು ಮುಖ್ಯ ಅಲ್ಲ. ನನ್ನ ಪ್ರಕಾರ ನಿನಗೆ ಬರೀಬೇಕಂತ ಆಸೆ ಇದೆಯಾ, ಪ್ರಾಮಾಣಿಕವಾಗಿ ಬರೆಯೋದ್ರಲ್ಲಿ ನೀನು ತೊಡಸ್ಕೊ, ಅಷ್ಟು ಸಾಕು. ಫಲಿತಾಂಶ ನಮಗೆ ಸಂಬಂಧಪಟ್ಟದ್ದಲ್ಲ. ಬಂದರೆ ಸಂತೋಷ, ಬರ್ದಿದ್ರೆ ನಾವ್ಯಾಕೆ ಬೇಜಾರು ಮಾಡ್ಕೋಬೇಕು. ಕನಿಷ್ಠ ಅಲ್ಲಿಗೆ ನಾನು ಒಳಗೆ ಹೋದಷ್ಟು ಸಮಯದಲ್ಲಿ ನನಗೆ ಲೌಕಿಕ ಬದುಕಿನ ಎಲ್ಲವನ್ನು ಮರೀಲಿಕ್ಕೆ ಸಾಧ್ಯ ಆಯ್ತಲ್ಲ. ಇದಕ್ಕಿಂತ ದೊಡ್ಡ ಲಾಭ ನನಗೆ ಇನ್ನೇನು ಸಿಗ್ತದೆ. 1.25 ಗಂಟೆ ನಾವು ಮಾತಾಡಿದ್ವಿ, ಈ 1.5 ಗಂಟೆ 2 ಬಿಟ್ಟು ಬೇರೆ ನಮ್ಮ ಮನಸ್ಸಿಗೆ ಬಂದೇ ಇಲ್ಲ ಅಲ್ಲ. ಈ ಮಾತಾಡಿದ ಮುಖಾಂತರ ಯಾರಿಗೇನು ಸಿಕ್ತು ಅಂತ ಹೇಳುದು ನನ್ನ ಪ್ರಕಾರ ಮುಖ್ಯ ಅಲ್ಲ, ನಮ್ಗೇನು ಸಿಕ್ತು, ನಮ್ಮಲ್ಲಿ ಇರುವಂತ ಒಂದು ಕಾನ್ಸಂಟ್ರೇಷನ್ ನಾವು 1 ಗಂಟೆಗೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಯ್ತು ಅಂತಾದ್ರೆ ಇಟ್ ಈಸ್ ಎ ಲೆಸನ್. ನನಗೆ ಗುರುಗಳು ಪಾಠ ಮಾಡೋದು ಹಾಗಿಲ್ಲ 40 ನಿಮಿಷ ಪಾಠ ಮಾಡಬೇಕು ಅಂತ. ಅದು ಏನು ತಿಂಗಳ ಸಂಬಳಕ್ಕೋಸ್ಕರ ಮಾಡುವಂತದ್ದಲ್ಲ. ನಾನು ಮಾಡುವಂತಹ ಪಾಠಗಳು 40 ನಿಮಿಷ ಮಕ್ಕಳು ಕೇಳಬೇಕು ಅಂತ. ಕೇಳಲಿಕ್ಕೆ ಸಾಧ್ಯನಾ ಗೊತ್ತಿಲ್ಲ, ಮಕ್ಕಳಿಗೆ ಬಿಟ್ಟದ್ದು. ನಾನು ಆಗಲೇ ಹೇಳಿದಲ್ಲ, 3 ಗಂಟೆ ಪಾಠ ಮಾಡಿದವರು ಮನುಷ್ಯನ ಮನಸ್ಸಿನ ಸಹಜತೆಗೆ ಹೆಚ್ಚು ಒತ್ತನ್ನು ಕೊಡಿ ಅಂತ. ಖಂಡಿತಕ್ಕೂ ಎಲ್ಲ ಮಕ್ಕಳಿಗೆ ನಾನು ಹೇಳುವಂಥದ್ದು, ಇನ್ಕ್ಲೂಡಿಂಗ್ ಪೇರೆಂಟ್ಗಳಿಗೆ ಹೇಳ್ಕೊಳ್ಳೋಂಥ ಒಂದು, ನಿಮ್ಮ ಬದುಕನ್ನು ಮೊದಲು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಮಕ್ಕಳು ಬದುಕಲ್ಲೇ ಇರಲಿ, ದೊಡ್ಡವರು ಬದುಕಲ್ಲೇ ಇರಲಿ, ಅದಕ್ಕಿಂತ ಅವರ ದೊಡ್ಡ ಬದುಕಲ್ಲೇ ಇರಲಿ. ನಾನು ದೊಡ್ಡವ ಇದ್ದಾಗ ಈ ಮಕ್ಕಳು ನನ್ನಾಗಿರ್ಬೇಕಂತ ಯೋಚನೆ ಮಾಡಬೇಡಿ, ಮಧ್ಯದವರು ಇದ್ದಾಗ ಇವರು ನನ್ನಾಗಿರ್ಬೇಕಂತ ಯೋಚನೆ ಮಾಡಿ, ಒತ್ತಡ ಹಾಕ್ಲಿಕ್ಕೆ ಹೋಗ್ಬೇಡಿ. ಆದ್ರೆ ಅವ್ರ ಜೊತೆ ನೀವಿರ್ಲಿಕ್ಕೆ ಪ್ರಯತ್ನ ಪಡಿ. ನಾನು ನನ್ನ ಮಗುವಿಗೆ ಟ್ಯೂಷನ್ ಹಾಕಿ ಕಳಿಸ್ಕೊಡೋದು ಎಷ್ಟು ಮುಖ್ಯನೋ, ನಾನು ಮನೆಯಲ್ಲ 1 ಗಂಟೆ ಫೀ ಮಾಡಿಕೊಂಡು SSLC PUC ಓದಿದ ನಾನು ಪೇರೆಂಟ್ ಹಾಕ್ಕೊಂಡು ನಾನೊಂದು 3ನೇ ಕ್ಲಾಸ್ 4ನೇ ಕ್ಲಾಸ್ ಪಾಠ ಒಂದು ಅರ್ಧ ಗಂಟೆ ಓದ್ಕೊಂಡು ನನ್ನ ಮಕ್ಕಳಿಗೆ ಹೇಳ್ಕೊಳ್ಳಿಕ್ಕೆ ನನ್ನಿಂದ ಆಗೋದಿಲ್ಲ ಅಂತಿದ್ರೆ ನಾನು ಪೇರೆಂಟಾಗಿ ಏನು ಸಾಧಿಸ್ತೀನಿ ನಾನು? ಇದನ್ನ ನಾವು ನಮಗೆ ಪ್ರಶ್ನೆ ಹಾಕೋಬೇಕಾದ್ರೆ ಅವರವರ ಸ್ಥಾನಕ್ಕೆ ಒಂದು ಸ್ವಲ್ಪ ಸಮಯವನ್ನಾದ್ರೂ ಮೀಸಲಿಡಬೇಕು, ಖಂಡಿತಕ್ಕೂ ಇಡಬೇಕು. ಯಾಕಂದ್ರೆ ಮಕ್ಕಳು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಇಡಿ ಅಂತ ನಿಮ್ಮ ಕೇಳಿದೀನಿ. ಅಯ್ಯೋ ನಮ್ಮ ಅಪ್ಪನಿಗೆ ಅಮ್ಮನಿಗೆ ಏನೂ ಬರೋದು, ಅದಕ್ಕೆ ನಾನು ಟ್ಯೂಷನಿಗೆ ಹಾಕ್ತಾರೆ ಅಂತಾರೆ. ಈ ಮಾತು ಪೇರೆಂಟ್ ಕಿವಿಗೆ ಬಿದ್ದಾಗ ಅದು ಇಟ್ ಇಸ್ ಅವರಿಗೆ ಒಂದು ಎಚ್ಚರಿಕೆ ಆಗಬೇಕಾ ಬೇಡಬಹುದು. ನನ್ನ ಮಗುವಿಗೆ ನಾನು ಏನೂ ಅಲ್ಲ ಅಂತ ಅನಿಸಿರುವಾಗ, ಹಾಗಿರುವಾಗ ಮಕ್ಕಳ ಮನೋ ಅಭಿಲಾಷೆಗೆ ವ್ಯತಿರಿಕ್ತವಾಗಿ ನಾವು ನಡೀತಾ ಇದ್ದೀವಿ ಅಂತ ಆಗ್ತದೆ. ಅದನ್ನ ನಾವು ಸ್ವಲ್ಪ ಹಿಂದೆ ಮಾಡಲೇಬೇಕಾಗ್ತದೆ. ನಮ್ಮ ಕರ್ತವ್ಯ, ಪೇರೆಂಟ್ ಆಗಿ ನಮ್ಮ ಕರ್ತವ್ಯ ಇದೇನೆ, ಬೇರೆ ಇನ್ನೇನು ಇಲ್ಲ. ಮೊನ್ನೆ ಯಾವುದೋ ಒಂದು ಕತೆ ಓದ್ತಿದ್ದೆ, ಯಾವನೊಬ್ಬ ಇಂಡಿಯನ್ ಟೀಚರು ಇಂಗ್ಲೆಂಡಿಗೆ ಹೋದ ಅಂತೆ. ಅಲ್ಲಿ ಲೈಬ್ರರಿಗೆ ಹೋಗ್ತಾರೆ ಯೂಶುವಲಿ, ನಿಮ್ಗೆ ಗೊತ್ತಿರ್ಬೋದು. ಯಾವನೊಬ್ಬ ಪ್ರೊಫೆಸರು ಏನೋ ಓದ್ತಿದ್ದಂತೆ. ಸಂಜೆ 8 ಗಂಟೆಗೆ ಶುರು ಮಾಡಿದ್ದು ಬೆಳಿಗ್ಗೆ 3 ಗಂಟೆಗೆ ನಿಲ್ಲಿಸ್ದ ಅಂತೆ ಓದುವಂತ. ಈ ಟೀಚರ್ ಹಿಂಗೆ ಕೂತಿದ್ದ ಅಂತೆ.
ಆಮೇಲೆ ಎಲ್ಲ ಮುಗಿಸಿದ ಮೇಲೆ ಕೇಳದಂತೆ, ಸರ್ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆ ತನಕ ಏನೋ ನೋಟ್ಸ್ ಮಾಡ್ತಾ ಕೂತಿದ್ರಲ್ಲ, ಏನು ಓದಿದ್ರಿ ಸರ್, ಯಾಕೆ ಸರ್ ಅಂತ ಕೇಳದಂತೆ. ಏನಿಲ್ಲ, ನಾಳೆ ಬೆಳಿಗ್ಗೆ ನನ್ನ ಸ್ಟೂಡೆಂಟ್ಗೆ ನಾನು 1 ಅವರ್ ಪಾಠ ಮಾಡಬೇಕಾಗ್ತದೆ, ನಾನು ಓದುವಾಗ ನಾನು ಸ್ಟೂಡೆಂಟ್ ಆಗಿ ಕೂತಿದ್ದೀನಿ, ನನ್ನ ಸ್ಟೂಡೆಂಟ್ ಏನೆಲ್ಲ ಕ್ವಶನ್ ಕೇಳಬಹುದು ಅದಕ್ಕೆಲ್ಲ ನಾನು ಉತ್ತರ ರೆಡಿ ಮಾಡಲಿಕ್ಕೆ ಕೂತ್ಕೋತಾ ಇದ್ದೀನಿ, ನಾನು ಅದೆಲ್ಲ ಪಾಯಿಂಟ್ ಹಾಕೊಂಡೆ ಅಂತ ಹೇಳದಂತೆ. ಇವ ಯೋಚನೆ ಮಾಡದಂತೆ, ಇಂಡಿಯನ್ ಟೀಚರು 1 ಗಂಟೆ ಪಾಠಕ್ಕೆ 8 ಗಂಟೆ ತೆಗೆದ್ರಲ್ಲ, ನಾವು 8 ತಿಂಗಳು ಪಾಠ ಮಾಡಲಿಕ್ಕೆ 1 ಗಂಟೆನೂ ನಾವು ಓದುದಿಲ್ವಾ ಅಂತ ನಮ್ಮ ಟೀಚರ್ ತಿಳ್ಕೊಂಡ್ರಂತೆ. ಸತ್ಯ ಸುಳ್ಳು ಬೇರೆ ವಿಷಯ, ನಮ್ಮ ಕಥೆನೂ ಹಾಗೆ ಆಗಿದೆ. ನಾನು ನಾನು BSc ಹಾಕೋತೀವಿ, 4ನೇ ಕ್ಲಾಸ್ ಓದುವ ಮಗನು ಟ್ಯೂಷನಿಗೆ ಹಾಕ್ತೀವಿ. ಹಾಗೆ ನನ್ನ BA BScಗೆ ಏನು ಬಂತು ಬೆಲೆ? ಯೋಚನೆ ಮಾಡಬೇಕಲ್ಲ, ನಾನು ಈ ಪೇರೆಂಟ್ ಆಗಿ ನಾನು ಯೋಚನೆ ಮಾಡಬೇಕು. ಬರೀ ನನ್ನ ಮಕ್ಕಳಿಗೆ ಲೌಕಿಕ ಬದುಕಿಗೆ ಬೇಕಾಗುವಂಥದ್ದು ಕೊಡುವಂಥದ್ದಲ್ಲ, ಇದು ನನ್ನ ಮಗು ಅಂತ ಹೇಳ್ಕೊಂಡು ಮಗು ಇರುವ ಅತಿ ಹೆಚ್ಚಿನ ಸಮಯ ಮಗುವಿನ ಜೊತೆಯಲ್ಲೇ ನಾವು ಕಳೆದ್ರೆ ಆ ಬಾಂಧವ್ಯ ಬೆಳ್ಕೊಂಡು ಹೋಗ್ತದೆ. ಇಲ್ಲಂತೀರಿ ಈಗ ಹೇಳ್ತಾರಲ್ಲ, ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ರು ಮಕ್ಕಳು ದೊಡ್ಡವರಾದ್ಮೇಲೆ ಅಂತ. ಪೇರೆಂಟ್ಗಳು ಮಕ್ಕಳು ಚಿಕ್ಕವರಿದ್ದಾಗ ಹಾಗೆ ಏನು ಮಾಡಿದ್ದು? ತನ್ನ ಹತ್ರ ಇಟ್ಕೊಳ್ಳದೆ ಹೊರಗೆ ಹಾಕಿದ್ದಲ್ಲ ಏನಿದ್ರು. ಆ ಪ್ರೀತಿ ನಾವು ಬೆಳೆಸಲಿಕ್ಕೆ ಸಾಧ್ಯವಾದರೆ ಖಂಡಿತಕ್ಕೂ ಮಕ್ಕಳ ಮನಸ್ಸಲ್ಲಿ ಕೊನೆ ತನಕ ಪ್ರೀತಿ, ಈ ಪಾಠ ನಾವು ಕಲ್ತ್ಕೋಬೇಕು. ಹಾಗಾಗಿ ನಾವು ಸ್ವಲ್ಪ ಬಿಡ್ಲಿಕ್ಕೆ ರೆಡಿ ಇರೋಣ, ನಮ್ಮ ಮಕ್ಕಳು ಖಂಡಿತಕ್ಕೂ ನಮ್ಮ ಜೊತೆ ಇರ್ತಾರೆ. ನಾವು ಬಿಡ್ಲಿಕ್ಕೆ ರೆಡಿ ಇಲ್ಲ ಅಂತಾದ್ರೆ ನಮ್ಮ ಮಕ್ಕಳು ಏನಂತ ತಗೊಳ್ಲಿಕ್ಕೂ ತಯಾರಿರೋದಿಲ್ಲ. ಇಷ್ಟು ಇರಬೇಕಾಗುತ್ತೆ ನಮ್ಮೊಟ್ಟಿಗೆ. ಸರ್, ಕಡೆಯದಾಗಿ ಒಂದು ಸಣ್ಣ ಪ್ರಶ್ನೆ. ನಾವು ಪತ್ರಿಕೆಗಳನ್ನು ಓದ್ತೀವಿ ಸರ್, ಅದರಲ್ಲಿ ಒಂದು ಸುದ್ದಿ ಇರುತ್ತೆ, ಮಾನವೀಯತೆ ಮೆರೆದ ಆಟೋ ಚಾಲಕ, ಮನುಷ್ಯತ್ವ ಮೆರೆದ ಪೊಲೀಸ್ ಅಂತ. ಈ ಶೀರ್ಷಿಕೆ ಅದನ್ನು ನೋಡಿದಾಗ ಒಬ್ಬೊಬ್ಬರಿಗೂ ಒಂದು ರೀತಿ ಅರ್ಥ ಆಗುತ್ತೆ. ಮನುಷ್ಯನಾಗಿ ಮನುಷ್ಯತ್ವ ಇರಬೇಕು, ಇದನ್ನೇ ಒಂದು ಹೈಲೈಟ್ ಆಗಿ ಹಾಕಿದಾರಲ್ಲ ಅಂತ ಕೆಲವರು. ಇನ್ನು ಕೆಲವರು ಅವನು ಬಹಳ ಒಂದು ಕರ್ತವ್ಯ ನಿಭಾಯಿಸಿದ್ದಾರೆ, ಸಹಜವಾಗಿ ಅಂದರೆ ಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ ಅಂತ. ಬರಹಗಾರರಾಗಿ ಆ ಸುದ್ದಿಯನ್ನು ಕಂಡಾಗ ಸರ್, ತಮ್ಮ ಅಭಿಪ್ರಾಯ ಏನು ಸರ್ ಅಂತರಂಗದಿಂದ? 2 ದಾರಿ ಬರ್ತದೆ. ನಾನು ಬರಹಗಾರನಾಗಿ ಅದನ್ನು ನೋಡಿದ್ರೆ ನನ್ನ ಹತ್ರ ಬೇರೆ ಬೇರೆ ಭಾವನೆ ಬರ್ತದೆ. ಅಂತರಂಗದಲ್ಲಿ ನೋಡಿದ್ರೆ ನಾವು ಹೀಗೇ ಇರಬೇಕು ಅಂತ ಅನಿಸ್ತದೆ. ಯಾಕಂದ್ರೆ ನಾವು ಮನುಷ್ಯರಾದವರು, ನಾವು ಮಾನವೀಯತೆಯನ್ನು ನಾವು ಇವತ್ತು ಮರಿತಾನೇ ಇದ್ದೀವಿ. ನಮಗೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಹೇಳುವಂಥದ್ದು ನಮಗೆ ನೆನಪಲ್ಲೇ ಇಲ್ಲ. ಆಗಲೇ ಹೇಳಿದೆ ಅಲ್ವಾ, ಅಮೇರಿಕದವರು ಪರಿಚಯ ಇದ್ದಾರೆ, ಪಕ್ಕದ ಮನೆಯವ ಯಾರಂತ ಗೊತ್ತಿಲ್ಲ ನಮಗೆ. ಒಬ್ಬ ಆಟೋ ಚಾಲಕ ಆಗಿರ್ಬೋದು, ಅಥವಾ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅಥವಾ ಯಾವುದೊಬ್ಬ ಸ್ಕೂಲಿನ ಪಿಯೋನ್ ಆಗಿದ್ದಿರ್ಬೋದು, ಅವ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ದ, ಅವನ ಕೆಲಸಕ್ಕೆ ಮೀರಿರುವಂಥದ್ದು. ನಾನು ಹಾಗೆ ಹೇಳಿದೆ ಅಲ್ಲ, ಯಾವನೋ ಒಬ್ಬ ಮಾಡುವಂತಹ ಮಾನವೀಯ ನೆಲೆ ಇದೆ ನೋಡಿ, ಅದು ಸಣ್ಣದಾದರೂ ಪರವಾಗಿಲ್ಲ, ನಾವು ಅದನ್ನು ಆಲದ ಮರ ರೀತಿಯಲ್ಲಿ ಬೆಳೆಸಬೇಕಾಗ್ತದೆ. ಇವತ್ತು ನಮಗೆ ಬೇಕಾಗಿದ್ದು ಒಂದೇ, ವ್ಯಾವಹಾರಿಕ ಜಗತ್ತಿಂದ ನಾವು ಮಾನವೀಯ ಜಗತ್ತಿಗೆ ಬರಬೇಕಾಗ್ತದೆ. ಆಲದ ಮರ ನೆರಳು ಅಂತ ಹೇಳ್ತೀವಿ, ಆಲದ ಮರದ ಕೆಲಸನೇ ನೆರಳು ಕೊಡುವಂಥದ್ದು. ನಾವು ನೆರಳಂತ ಯಾಕೆ ಹೇಳಬೇಕು? ನಾನು ಆಲದ ಮರ ಆದರೆ ಆಲದ ಮರ ನೆರಳು ಕೊಡುವಂಥದ್ದು ಮುಖ್ಯ ಅಲ್ಲ. ನಾನು ಒಂದು ವೇಳೆ ಆಲದ ಮರ ಆದರೆ ನಾನು ನೆರಳು ಕೊಡ್ತೀನ? ಮಾನವೀಯತೆ ನೆಲೆ ಅಂತ ಹೇಳ್ತೀವಲ್ಲ, ನಾನು ಒಂದು ವೇಳೆ ಆ ಜಾಗದಲ್ಲಿ ಇದ್ದಿದ್ರೆ ನಾನು ಏನು ಮಾಡ್ತಿದ್ದೆ? ಈ ಪ್ರಶ್ನೆ ಹಾಕಬೇಕು. ಇವತ್ತಿನ ಎಲ್ಲ ಪತ್ರಿಕೆಗಳಿಗಾಗಿರ್ಬೋದು, ಯಾರಿಗಾದರೂ ಆಗಿರ್ಬೋದು, ನನ್ನ ಆಸೆ ಒಂದೇ, ಯಾವುದು ಸಹಜ ಅಂತಃಕರಣದ ಕೆಲಸ ಆಗುತ್ತೆ ಅದನ್ನು ಜಾಸ್ತಿ ಹೈಲೈಟ್ ಮಾಡಿಕೊಂಡು ಯಾರಿಗೆ ಏನು ಸಿಗುತ್ತೆ ಅಂತ ಹೇಳೋದು ಪ್ರಶ್ನೆ ಅಲ್ಲ. ಸಿಗುವಂಥದ್ದು ಬೆಳಿಗ್ಗೆ ಮಾಡಿದ್ದಕ್ಕೆ ಮಧ್ಯಾಹ್ನ ಆಗುವಂಥದ್ದಲ್ಲ. ಇವತ್ತು ನಮಗೆ ಸಿಗುವಂಥದ್ದು 20 ವರ್ಷದ ಮೇಲೆ ಏನು ಕೆಲಸ ಮಾಡುತ್ತೆ ಅಂತ ಹೇಳ್ಕೊಳ್ಳುವಂಥದ್ದು. ಅದು ನಮಗೆ ಎಲ್ಲದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ನಮಗೆ ಕೆಲಸ ಮಾಡುವಂಥದ್ದು. ಹಾಗಾಗಿ ಈ ಯಾವುದು ಹೈಲೈಟ್ ಮಾಡ್ತಾರೆ, ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳುವಂಥದ್ದು ಯಾವುದು ಹೈಲೈಟ್ ಮಾಡ್ತಾರೆ ಅದನ್ನು ಇನ್ನೂ ಹೈಲೈಟ್ ಮಾಡಿ. ಈಗ ಗೊತ್ತಿಲ್ಲ, ಮೊದಲೆಲ್ಲ ಶಾಲೆಯಲ್ಲಿ ಫಸ್ಟಿಗೆ ಸ್ಟಾರ್ಟ್ ಆಗೋ ಮೊದಲು ಮಕ್ಕಳ ಹತ್ರ 10 ನಿಮಿಷ ಓದಿಸಿ ಹೇಳ್ತಿದ್ರು, ಇವತ್ತಿನ ನ್ಯೂಸ್ ಓದಿ ಅಂತ. ಮಕ್ಕಳಿಗೆ ಇಂಥ ನ್ಯೂಸ್ ಓದಿಸಿ ಹೇಳಬೇಕು. ಹೇಳುವುದು ಒಂದು ಮಗು ಆದರೂ ಕೇಳುವಂಥ 100 ಮಕ್ಕಳು ಇರ್ತಾರೆ. ಇವತ್ತು ಬೋರ್ಡಲ್ಲಿ ಬರೆದು ಬಿಡ್ತಾರೆ ಏನೋ ನ್ಯೂಸ್ಗಳಂತ. ಬೋರ್ಡಲ್ಲಿ ಬರೆದುಬಿಟ್ರೆ ಎಷ್ಟು ಮಂದಿ ಓದಲಿಕ್ಕಾಗುತ್ತೆ ನಿಂತ್ಕೊಂಡು ಹೋಗುವಾಗ? ಹಾಗಾಗಿ ಒಂದು 10 ನಿಮಿಷ ಆದರೂ ಪರವಾಗಿಲ್ಲ ಮಕ್ಕಳಿಗೆ ಇಂತಹ ಸುದ್ದಿಗಳನ್ನು ಓದಲಿಕ್ಕೆ ಹೇಳಿ. ಆಗ ಪ್ರತಿ ಸಲ ಒಂದೇ ಮಗುಗಲ್ಲ, ಚೇಂಜ್ ಮಾಡ್ಕೊಂಡು ಹೋಗ್ಲಿಕ್ಕೆ ಹೇಳಿ. ಹಾಗಾಗಿ ಯಾವುದು ಸಹಜ ಅಂತಃಕರಣದಿಂದ ಆಗಿರುವಂತಹ ಕೆಲಸಗಳಿರ್ತದೆ, ನಾವು ಅದನ್ನು ಹೈಲೈಟ್ ಇವತ್ತು ಮಾಡಲೇಬೇಕಾಗ್ತದೆ. ಇಲ್ಲದಿರ ನಾವು ಮನುಷ್ಯರಾಗಿ ಉಳ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನನಗೇನು ಸಿಗ್ತದೆ, ನನಗೇನು ಲಾಭ ಆಗುತ್ತೆ ಅಂತ ಯೋಚನೆ ಮಾಡೋ ಬದಲು ನಾನು ಸಮಾಜಕ್ಕೆ ಏನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ, ಕೊಡ್ಲಿಕ್ಕೆ ಆಗದೇ ಇದ್ದರೆ ಸಮಾಜಕ್ಕೆ ಏನು ತೊಂದರೆ ಮಾಡದೇ ಇರುವ ಹಾಗೆ ನಾನು ಹೇಗೆ ಇರಲಿಕ್ಕಾಗುತ್ತೆ, ಈ ರೀತಿ ನಾವು ಯೋಚನೆ ಮಾಡ್ತೀವಿ ಅಂತಾದರೆ
ನಾವು ನಾಳೆಯ ಮನುಷ್ಯರಾಗಿರ್ತೀವಿ. ಹಾಗಾಗಿ ಪತ್ರಿಕೆಗಳು ಯಾವುದೇ ಇರಲಿ, ನಾನು ಎಷ್ಟೋ ಮಂದಿ ಹೇಳ್ತೀವಿ ಫಸ್ಟ್ ಪೇಜು ಲಾಸ್ಟ್ ಪೇಜು ಓದಲೇಬೇಡಿ ನೀವು ಅಂತ. ಮಧ್ಯದ ಪೇಜ್ ಓದಿ. ಮಧ್ಯದ ಪೇಜ್ ಓದಾಗ ಬೇರೆ ಬೇರೆ ಲೇಖಕರು ಬರೆದಿರುವಂತಹ ಚಂದದ ವಿಷಯಗಳಿದೆ. ನೀವು ನಡ್ಕೊಳ್ಳಿ ಅಂತ ಹೇಳೋದಲ್ಲ, ವಿಷಯ ನಿಮಗೆ ಏನು ಅಂತ ಹೇಳೋದು ಗೊತ್ತಾಗುತ್ತೆ. ಸುತ್ತ ಒಂದು 50 ಬಗೆ ತಿಂಡಿ ಇದ್ರೆ ನನಗೆ ಯಾವ್ದು ಬೇಕೋ ನಾನು ಅದು ಮಾತ್ರ ತೊಗೊಂಡ್ಬಿಡ್ತೀನಿ. ಎಲ್ಲ ತಿಂಡಿ ನಾನು ದುಡುದಿಲ್ಲ, ಯಾಕಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟು. ಹಾಗೆ ಒಂದು 5 ಬೇರೆ ಬೇರೆ ವಿಷಯಗಳ ಲೇಖನ ತೊಗೊಂಡ್ಬಿಟ್ರೆ ನನಗೆ ಇಷ್ಟ ಆಗಿರುವಂಥದ್ದು ಒಂದಷ್ಟು ಲೇಖನ ಇರ್ತದೆ, ಒಂದಷ್ಟು ವಾಕ್ಯಗಳಿರ್ತದೆ, ಅದನ್ನು ಅಳವಡಿಸ್ಕೊಳ್ಬೋದು. ಯಾರೋ ಮಗು ಓಡಿ ಹೋದಾಗ ಜಾರಿ ಬಿದ್ದುಬಿಡ್ತು, ಒಬ್ಬ ಹುಡುಗ ಮೇಲೆತ್ತಿ ಕರ್ಕೊಂಡು ಬಂದ ಅಂದರೆ ನಾಳೆ ಆ ಕೆಲಸ ಮಾಡದೇ ಇರೋ ಮಗುವಿಗೂ ಅಯ್ಯೋ ನಾನು ಆಗ್ಬಿಟ್ರೆ, ಯಾರೋ ಮಗು ಬಿದ್ದಾಗ ನಾನು ಕನಿಷ್ಠ ಅದನ್ನು ಎತ್ಕೊಂಡು ಕರ್ಕೊಂಡು ಬರ್ಬೋದಲ್ಲ. ಇಂಥ ಇನ್ಸ್ಪಿರೇಷನ್ ಹುಟ್ಟುದು ಹೇಗೆ? ಅದು ಸುದ್ದಿ ಆದಾಗ ಮಾತ್ರ. ಹಾಗಾಗಿ ನಾನು ಎಲ್ಲರಿಗೂ ಹೇಳ್ಕೊಳ್ಳೋದು ಒಂದೇ, ಧನಾತ್ಮಕ ಚಿಂತನೆ ಇರಲಿ. ಒಂದೇ ರೂಪಾಯಿ ಇದ್ರೂ ಅದಕ್ಕೆ 100 ರೂಪಾಯಿದ ಸ್ಥಾನಮಾನ ಕೊಡಿ ನೀವು. ಆವಾಗ ಆ ಕೇಳುವಂತಹ ಪ್ರೇಕ್ಷಕರಿಗಾಗಿರಲಿ, ವೀಕ್ಷಕರಿಗಾಗಿರಲಿ, ಓದುಗರಾಗಿರಲಿ, ಖಂಡಿತಕ್ಕೂ ಅಂತರಂಗದಲ್ಲಿ ಒಂದು ಪ್ರಜ್ವಲವಾಗಿ ಕೆಲಸ ಬರ್ತದೆ. ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮನಸಂಖ್ಯೆಯವರು ಕಡಿಮೆ ಆಗ್ತಾ ಇದ್ದಾರೆ, ಧನಸಂಖ್ಯೆಯವರು ಜಾಸ್ತಿ ಆಗ್ತಾ ಇದ್ದಾರೆ. ಆದರೆ ನಾವು ಅಂತಃಕರಣ ಪ್ರೇರಿತರಾಗಿ ಒಂದಷ್ಟು ಕೆಲಸ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಯಿತು ಅಂತಾದರೆ ಖಂಡಿತಕ್ಕೂ ನಮ್ಮಿಂದ ಭವಿಷ್ಯವನ್ನು ಕಟ್ಟಲಿಕ್ಕೆ ಖಂಡಿತಕ್ಕೂ ಸಾಧ್ಯ ಆಗ್ತದೆ. ಒಳ್ಳೆಯದು ಸರ್. ದೀರ್ಘವಾದಂತಹ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವು ನಡೆದು ಬಂದಂತಹ ಹಾದಿಯ ಎಲ್ಲವನ್ನು ವಿಸ್ತೃತ ರೂಪದಲ್ಲಿ ವಿವರಿಸಿದ್ದೀರಿ. ತಮ್ಮ ಖುಷಿ, ನೋವು, ಸಂಕಟ, ಕಾಳಜಿ ಎಲ್ಲವನ್ನೂ ಕೂಡ ಮುಕ್ತವಾಗಿ ಹಂಚಿಕೊಂಡಿದ್ದೀರಿ. ಹಾಗಾಗಿ ನಮ್ಮ ಶ್ರೋತೃಗಳ ಪರವಾಗಿ ಹಾಗೂ ನಮ್ಮ ಮಡಿಕೇರಿ ಆಕಾಶವಾಣಿಯ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ತಮ್ಮ ಆಸೆ, ಕನಸು ಎಲ್ಲವೂ ಕೂಡ 100 ವರ್ಷಗಳ ತನಕ ಹೀಗೆ ಸಾಗಲಿ ಅಂತ ನಾವು ಶುಭ ಹಾರೈಕೆಗಳನ್ನು 100ಕ್ಕೂ ಹೆಚ್ಚು ಕಾಲ, 100 ವರ್ಷ ಅಂತ ಹಾಕೋದು ಬೇಡ, 100ಕ್ಕೂ ಹೆಚ್ಚು ಕಾಲ ನಿರಂತರವಾಗಿ ಸಾಗಲಿ, ನಾವೆಲ್ಲರೂ ಕೂಡ ತಮ್ಮೊಟ್ಟಿಗೆ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ಸಂದರ್ಶನ ಕಾರ್ಯಕ್ರಮವನ್ನು, ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ ಸರ್. ಮೇಡಮ್, ತುಂಬ ಖುಷಿಯಾಯಿತು. ಯಾಕಂದರೆ ಆಗ ಒಂದು ಮಾತು ಹೇಳಿದೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ. ಮಂಡ್ಯದಲ್ಲಿ ನನ್ನ ಪಾಡಿಗೆ ಏನೋ ಒಂದಷ್ಟು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದ ನನ್ನನ್ನು ಈ ಮಡಿಕೇರಿಗೆ ಕರೆಸ್ಕೊಂಡು, ಅದು ಆಕಾಶವಾಣಿಯಲ್ಲಿ ತಮ್ಮ ಎಲ್ಲ ಸಹೋದ್ಯೋಗಿಗಳ ಜೊತೆಯಲ್ಲಿ ಒಂದಷ್ಟು ಹೊತ್ತು ಕಳೀಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ಅವರೆಲ್ಲರ ಪ್ರೀತಿಯನ್ನು ಉಣಬಡಿಸಿ ಸುಮಾರು 100-120 ನಿಮಿಷಗಳ ನಿರಂತರ ಮಾತುಗಾರಿಕೆಯಲ್ಲಿ ನನ್ನ ಜೊತೆಯಲ್ಲಿ. ಯಾಕಂದರೆ ನಮ್ಮಲ್ಲೊಂದು ಮಾತು ಯಾವತ್ತೂ ಹೇಳ್ತೀವಿ, ಒಂದು ಈ ಕಿವಿಯಲ್ಲಿ ಕೇಳೋರು ಈ ಕಿವಿಯಲ್ಲಿ ಬಿಟ್ಬಿಡುವರು, ಇನ್ನೊಂದು ಈ ಕಿವಿಯಲ್ಲಿ ಕೇಳೋರು ಬರೀ ಬಾಯಲ್ಲಿ ಮಾತಾಡೋರು, ಒಂದು ಈ ಕಿವಿಯಲ್ಲಿ ಕೇಳೋರು ಹೃದಯದಲ್ಲಿ ಚಾಪನೆ ಮಾಡ್ಕೊಳ್ಳೋರು. ಹಾಗಾಗಿ ನೂರಾರು ಶ್ರೋತೃಗಳು ತಮ್ಮ ಪ್ರಶ್ನೆಗಳನ್ನು, ತಮ್ಮ ಆಶಯವನ್ನು, ನನ್ನ ಉತ್ತರವನ್ನು ಆಲಿಸಿಕೊಂಡು ಒಂದಷ್ಟನ್ನು ತಮ್ಮ ಎದೆಯಲ್ಲಿ ಅದನ್ನು ಚಾಪಿಸಿಕೊಂಡು ಸಮಾಜದ ಉದ್ಧಾರಕ್ಕೆ ಅಂತ ಹೇಳುವಂಥ ಮಾತು ಹೇಳೋದಿಲ್ಲ, ಸಮಾಜದ ಸಂತೋಷಕ್ಕೆ ಏನಾದರೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಒಂದು ಪ್ರೇರಕ ಶಕ್ತಿಯಾಗಿ ಬಹುಶಃ ನಮ್ಮ ಮಾತುಕತೆ ಏನಾದ್ರು ಕೆಲಸ ಮಾಡ್ತು ಅಂತಾದರೆ ಭವಿಷ್ಯದ ತಾರೆಗಳಾಗಿ ಖಂಡಿತ ಕಂಗೊಳಿಸ್ತಾರೆ. ಧ್ರುವ ನಕ್ಷತ್ರ ಇವತ್ತು ನಾವು ನೋಡ್ತಾ ಇದ್ದೀವಿ, 1000 ವರ್ಷಗಳ ಹಿಂದದ್ದು. ಧ್ರುವ ಇದ್ನ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಆದರೆ ನನ್ನ ಕಣ್ಣೆದುರನ ಎಲ್ಲ ಚಿಕ್ಕ ವಯೋಮಾನದವರು, ದೊಡ್ಡವರು ಎಲ್ಲರೂ ನನ್ನ ದೃಷ್ಟಿಯಲ್ಲಿ ಧ್ರುವನ ರೀತಿಯಲ್ಲೇ ಕಾಣಿಸ್ಕೊಂಡು, ಹೇಗೆ ಪರಮಾತ್ಮನ ಕರುಣೆಯ ಮುಖಾಂತರ ಒಂದು ಜಗತ್ತಿಗೆ ದೊಡ್ಡ ಪಾಠವಾಗಿ ಧ್ರುವ ನಿಂತು ಬಿಟ್ಟ, ಹಾಗೆ ತಾವೆಲ್ಲರೂ ಈ ಜಗತ್ತಿಗೆ ಒಂದು ದೊಡ್ಡ ಪಾಠವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಾದರೆ ನಿಮಗೆ ನನ್ನಂತಹ ಲಕ್ಷ ಮಂದಿ ಸಂದರ್ಶನಕ್ಕೆ ಸಿಗ್ತಾರೆ. ಅವರ ಎಲ್ಲ ಅನುಭವಗಳನ್ನು, ಅನುಭೂತಿಗಳನ್ನು, ಅವರ ಪ್ರಪಂಚವನ್ನು ಜಗತ್ತಿಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ನನ್ನ ಆಸೆ ಒಂದೇ, ಇವತ್ತು ನಾನು ಯಾವ ಕುರ್ಚಿಯಲ್ಲಿ ಕೂತಿದ್ದೀನಿ, ಆಲಿಸಿದ ನೀವೆಲ್ಲರೂ ಅದೇ ಕುರ್ಚಿಯಲ್ಲಿ ನಾಳೆ ದಿವಸಗಳಲ್ಲಿ ಬಂದು ನಿಮ್ಮ ಧನಾತ್ಮಕ ಚಿಂತನೆಗಳನ್ನು ಇನ್ನಷ್ಟು ಪ್ರೇರಕ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಾದರೆ ಇವತ್ತಿನ ಕಾರ್ಯಕ್ರಮ ಸಾರ್ಥಕವಾಗ್ತದೆ. ನನ್ನನ್ನು ಕರೆಸ್ಕೊಂಡಿದ್ದೀರಿ, ನನ್ನ ಎಲ್ಲ ಮಾತುಗಳಿಗೆ ಕಿವಿಗೊಟ್ಟಿದ್ದೀರಿ. ಎಷ್ಟು ನೋವು ಕೊಟ್ಟಿದೆ, ಎಷ್ಟು ಸಂಕಟ ಕೊಟ್ಟಿದೆ, ಎಷ್ಟು ಖುಷಿ ಕೊಟ್ಟಿದೆ ಗೊತ್ತಿಲ್ಲ. ಆದರೆ ಆಗಲೇ ಹೇಳಿದಾಗೆ ನನ್ನ ಬದುಕಿನಲ್ಲಿ ನಿರಂತರವಾಗಿ ಇವತ್ತಿನ ದಿವಸಗಳನ್ನು ನಾನು ನೆನಪಲ್ಲಿ ಇಟ್ಕೊಂಡು ಹೋಗ್ತೀನಿ. ವಂದನೆಗಳು ಮೇಡಮ್. ನಮಸ್ಕಾರ ಸರ್. ಇದುವರೆಗೆ ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ಅತಿಥಿ ಕರ್ನಾಟಕದ ಖ್ಯಾತ ಸಾಹಿತಿಗಳು, ಆಧ್ಯಾತ್ಮ ಚಿಂತಕರು ಹಾಗೂ ಬರಹಗಾರರಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ.
ಇವರನ್ನು ಮಾತನಾಡಿಸಿದವರು ಶಕುಂತಲಾ ಎಂ.